ದಾನ ನೀಡಿಕೆಯ ಪತ್ರಗಳನ್ನು ಪ್ರಾಂತೀಯ ಅಧ್ಯಕ್ಷರ ಭೇಟಿಯ ಸಂದರ್ಭ I kindly request the PSTs to come onto the stage and accept a memento. Sir, jur mutta wala ke, please. mutta wala ke. Camera stand on pira badle. Bro. Ana, ये बता. मंचने तिरगल. आया सीधे तो ले.
ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಜಿಯವರು ಸ್ಟೇಜಿನ ಮೇಲೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಲಯ 2ರ ಇನ್ನೊಂದು ಪ್ರತಿಷ್ಠಿತ ಕ್ಲಬ್ ಸಂಪಾಜೆ ಲಯನ್ಸ್ ಕ್ಲಬ್. ರೀಜನ್ 7ರ ವಲಯ 2ರ ಪ್ರತಿಷ್ಠಿತ ಕ್ಲಬ್ ಸಂಪಾಜೆ ಲಯನ್ಸ್ ಕ್ಲಬ್ ಈ ವರ್ಷ ಟೀನಾ ಚರಣ್ರ ಅಧ್ಯಕ್ಷತೆಯಲ್ಲಿ ಅನೇಕ ಸೇವಾ ಚಟುವಟಿಕೆಗಳನ್ನು ನಡೆಸ್ತಾ ಬಂದಿರುತ್ತದೆ. ಜಿಲ್ಲಾ ಗವರ್ನರ್ ಇನ್ಸ್ಪೈರ್ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಅವುಗಳ ವರದಿ ನಿಮ್ಮ ಮುಂದೆ. ಇಮೇಜ್ ಬಿಲ್ಡಿಂಗ್ ಕಾರ್ಯಕ್ರಮದಲ್ಲಿ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಲ್ಲಿ ಪ್ರಮುಖವಾಗಿ ಸಂಪಾಜೆ ಅಲಯನ್ಸ್ ಸ್ಥಾಪಕ ಸದಸ್ಯರಾದ ಪ್ರಸಾದ್ ಹಾಗೂ ಕುಟುಂಬದವರು ದಾನವಾಗಿ ನೀಡಿದ 25 ಸೆಂಟ್ಸ್ ನಿವೇಶನದಲ್ಲಿ ಕಟ್ಟಡ ನಿರ್ಮಾಣಕ್ಕಾಗಿ ಭೂಮಿ ಪೂಜೆಯನ್ನು ಪ್ರಾಂತೀಯ ಅಧ್ಯಕ್ಷರ ಸಮ್ಮುಖದಲ್ಲಿ ದಿನಾಂಕ 14/2/22 ನಡೆಸಲಾಗಿದೆ. ದಬ್ಬಡ್ಕ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ನೀರಿನ ಟ್ಯಾಂಕ್ ಅನ್ನು ನೀಡಲಾಗಿದೆ. ವಿವಿಧ ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ವಿವಿಧ ಸಂದರ್ಭಗಳಲ್ಲಿ ಒಟ್ಟು 1 ಲಕ್ಷ ರೂಪಾಯಿಯನ್ನು ದಾನವಾಗಿ ನೀಡಿರುತ್ತಾರೆ. ನೇಷನ್ ಫಸ್ಟ್ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಜನವರಿ 26ರಂದು ಗಣರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಂಪಾಜೆ ಪ್ರಾಥಮಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಗಿದೆ. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನಗಳನ್ನು ನೀಡಿರುತ್ತಾರೆ. ಸ್ಪೆಷಲ್ ಚಿಲ್ಡ್ರನ್ ಕಾರ್ಯಕ್ರಮದಡಿ MB ಫೌಂಡೇಶನ್ ಅವರು ನಡೆಸಿರುವ ಸಾಂದೀಪ ವಿಶೇಷ ಮಕ್ಕಳ ಶಾಲೆಗೆ ರೂ 10,000 ನಗದು ಧನ ಸಹಾಯವನ್ನು ನೀಡಿರುತ್ತಾರೆ. ಗ್ರಾಮೀಣ ಅಭಿವೃದ್ಧಿಯಡಿ ಸಂಪಾಜೆ ಗ್ರಾಮದ ಶ್ರೀ ವಿಷ್ಣು ಸಂಜೀವಿನಿ ಗ್ರಾಮ ಮಟ್ಟದ ಮಹಿಳಾ ಒಕ್ಕೂಟದವರಿಗೆ ಕ್ಲಬ್ಬಿನ ವತಿಯಿಂದ 2 ಹೊಲಿಗೆ ಯಂತ್ರಗಳು ಮತ್ತು ಸೀಲಿಂಗ್ ಪ್ಯಾನ್ಗಳನ್ನು ನೀಡಲಾಯಿತು. ಸಂಪಾಜೆ ಗ್ರಾಮ ಪಂಚಾಯತ್ನ ಸಭಾಂಗಣಕ್ಕೆ 25 ಚೇರುಗಳನ್ನು ನೀಡಲಾಗಿದೆ. ಈ ಎಜುಕೇಷನ್ ಕಾರ್ಯಕ್ರಮದಡಿಯಲ್ಲಿ ಸಂಪಾಜೆ ಹೈಸ್ಕೂಲ್ನಲ್ಲಿ ವಿದ್ಯಾರ್ಜನೆ ಮಾಡುತ್ತಿರುವ 6 ಜನ ಬಡ ವಿದ್ಯಾರ್ಥಿಗಳಿಗೆ ಅವರ ಎಲ್ಲ ಪಠ್ಯ ವಿಷಯಕ್ಕೆ ಸಂಬಂಧಿಸಿದಂತೆ 1 ವರ್ಷದ ಪೂರ್ಣಾವಧಿಗೆ ಅನುಗುಣವಾಗಿ ಉಚಿತ ನೋಟ್ಸ್ ಪುಸ್ತಕ ಹಾಗೂ ಸಮವಸ್ತ್ರಗಳನ್ನು ಹೊಲಿದು ನೀಡಲಾಗಿದೆ. ಶಿಕ್ಷಕ ದಿನಾಚರಣೆ ದಿನದಂದು ನಿವೃತ್ತ ಶಿಕ್ಷಕಿ ಶ್ರೀಮತಿ ಲಕ್ಷ್ಮಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಫೆಬ್ರವರಿ 6ರಂದು ಹೊಗೆ ತಪಾಸಣಾ ಮತ್ತು ರಸ್ತೆ ಸುರಕ್ಷಾ ಬಗ್ಗೆ ಕಾರ್ಯಾಗಾರವು ಕಲ್ಲುಗುಂಡಿ ಮಂಗಳ ಹೊಗೆ ತಪಾಸಣಾ ಮತ್ತು ಚಾಲನಾ ತರಬೇತಿ ಕೇಂದ್ರದಲ್ಲಿ ನಡೆಸಲಾಗಿದೆ. ಹಲವು ವಾಹನಗಳಿಗೆ ಉಚಿತ ಹೊಗೆ ತಪಾಸಣೆ ನಡೆಸಿ ಸರ್ಟಿಫಿಕೇಟ್ ವಿತರಿಸಿರುತ್ತಾರೆ. ಹೆಲ್ತ್ ಪ್ರೋಗ್ರಾಮ್ನ ಅಡಿಯಲ್ಲಿ ದಿನಾಂಕ 1/11/21ರಂದು ಲಯನ್ಸ್ ಕ್ಲಬ್ ಸಂಪಾಜೆ ಹಾಗೂ JCI ಸುಳ್ಯ ಸಿಟಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಪಾಜೆ ಇವುಗಳ ಜಂಟಿ ಆಶ್ರಯದಲ್ಲಿ ಕೋವಿಡ್ ಲಸಿಕೆ, ಮಾಸ್ಕ್ ವಿತರಣೆ, ಪೋಷಣ ಅಭಿಯಾನ ಮತ್ತು ಆರೋಗ್ಯ ಶಿಕ್ಷಣದ ಅರಿವು ಕಾರ್ಯಕ್ರಮ ಸಂಪಾಜೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆಸಲಾಗಿದೆ. ಸುಮಾರು 80 ಜನರಿಗೆ ಮಾಸ್ಕ್ ವಿತರಣೆ ಮತ್ತು ಕೋವಿಶೀಲ್ಡ್ ಲಸಿಕೆ ನೀಡಲಾಗಿದೆ. ಕಣ್ಣಿನ ಅನಾರೋಗ್ಯಕ್ಕೆ ತುತ್ತಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಶ್ರೀ ಮಧುಸೂದನ ಎಂಬವರಿಗೆ ಕ್ಲಬ್ಬಿನ ವತಿಯಿಂದ ರೂ 5,000 ಧನ ಸಹಾಯ ನೀಡಲಾಯಿತು. ಅನಾರೋಗ್ಯ ಪೀಡಿತನಾದ ಬಡ ಕೂಲಿ ಕಾರ್ಮಿಕ ದಿನೇಶ್ ನೆಲ್ಲಿಕುಮಾರ್ ಇವರ ಚಿಕಿತ್ಸಾ ವೆಚ್ಚಕ್ಕಾಗಿ ಕ್ಲಬ್ಬಿನ ವತಿಯಿಂದ ರೂ 5,000 ಚೆಕ್ ವಿತರಿಸಲಾಗಿದೆ. ಸಮಾಜ ಸೇವಾ ಕಾರ್ಯಕ್ರಮಗಳು. ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಪ್ರಬುದ್ಧ ಸಮಾಜದ ಜಾಗೃತಿಗಾಗಿ ರಾಜ್ಯದಾದ್ಯಂತ ಕಾಲ್ನಡಿಗೆ ಮೂಲಕ ಪಾದಯಾತ್ರೆಯಲ್ಲಿ ಸಂಪಾಜೆ ಗ್ರಾಮಕ್ಕೆ ಆಗಮಿಸಿದ ಶ್ರೀ HK ವಿವೇಕಾನಂದರೊಂದಿಗೆ ಸಂಪಾಜೆ ಪಂಚಾಯತ್ ಹಾಲ್ನಲ್ಲಿ ಕಾರ್ಯಕ್ರಮ ಆಯೋಜಿಸಿ ರಾತ್ರಿ ತಂಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅತ್ಯಾಚಾರಿ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ಕಡ್ಡಾಯಗೊಳಿಸಬೇಕೆಂಬ ಆಗ್ರಹದೊಂದಿಗೆ ಎಲ್ಲ ಜಿಲ್ಲೆಗಳಿಗೆ ಸೈಕಲ್ ಮೂಲಕ ಪರ್ಯಟನೆ ಮಾಡುತ್ತಿರುವ ಬೆಂಗಳೂರಿನ 19 ವರ್ಷ ಪ್ರಾಯದ ಕಿರಣ್ ರವರನ್ನು ಗೌರವಿಸಿ ಅವರಿಗೆ ಧನ ಸಹಾಯ ನೀಡಿ ಕಳುಹಿಸಿಕೊಡಲಾಗಿದೆ. ಸೆಪ್ಟೆಂಬರ್ ತಿಂಗಳಿಂದ ಫೆಬ್ರವರಿ 2022ರವರೆಗೆ ಸಂಪಾಜೆ ಲಯನ್ಸ್ ಕ್ಲಬ್ 5ರಿಂದ 20 ವರ್ಷಗಳ ವಿಭಾಗದಲ್ಲಿ ಟಾಪ್ 10ರಲ್ಲಿ ಸ್ಥಾನವನ್ನು ಪಡೆದಿರುತ್ತದೆ. ಅಭಿನಂದನೆಗಳು ಸಂಪಾಜೆ ಲಯನ್ಸ್ ಕ್ಲಬ್ಗೆ. ಇದೀಗ ನಿಮ್ಮ ಮುಂದೆ ಸಂಪಾಜೆ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಮತ್ತು ಸದಸ್ಯರು.
ನಡೆಸಿಕೊಂಡು ಬರ್ತಿದೆ. ಈ ವರ್ಷ ಲಯನ್ ಸಂತೋಷ್ ಜಾಕಿಯವರ ಸಾರಥ್ಯದಲ್ಲಿ ಜಿಲ್ಲಾ ರಾಜ್ಯಪಾಲರ ಇನ್ಸ್ಪೈರ್ ಅಂಶಗಳನ್ನು ಪ್ರತಿ ತಿಂಗಳು ನಡೆಸ್ತಾ ಬರ್ತಿದೆ. ಅಂಗನವಾಡಿ ಕೇಂದ್ರಕ್ಕೆ ವಿದ್ಯಾರ್ಥಿಗಳಿಗೆ ಚೇರ್ ಕೊಡುಗೆ, ಅಂಗವಿಕಲ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣಕ್ಕೆ ಧನ ಸಹಾಯ ನೀಡಿರ್ತಾರೆ. ಪಂಜ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ಕ್ಷಯಮುಕ್ತ ಭಾರತದ ಬಗ್ಗೆ ಮಾಹಿತಿ, ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ನಡೆಸಿರುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ, ಮಕ್ಕಳ ದಿನಾಚರಣೆ, ಗಣರಾಜ್ಯೋತ್ಸವ ಆಚರಣೆಯನ್ನು ವಿವಿಧ ಶೈಕ್ಷಣಿಕ ಸಂಸ್ಥೆಗಳೊಂದಿಗೆ ಆಚರಿಸಿ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಗಿದೆ. ಮಹಿಳಾ ದಿನಾಚರಣೆಯನ್ನು ಪಂಬೆತ್ತಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಭಾಂಗಣದಲ್ಲಿ ನಡೆಸಿ ಅನೇಕ ಮಹಿಳಾ ಪ್ರತಿನಿಧಿಗಳಿಗೆ ಸ್ವ ಉದ್ಯೋಗ ತರಬೇತಿಯನ್ನು ನೀಡಿರ್ತಾರೆ. ಪೀಸ್ ಪೋಸ್ಟರ್ ಕಾರ್ಯಕ್ರಮದಡಿ ಮಕ್ಕಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಬಹುಮಾನ ಹನ್ನೆರಡನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಪಂಜ ಲಯನ್ಸ್ ಕ್ಲಬ್ ಮಾಡಿದಂಥ ಸ್ಥಳದಲ್ಲಿ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡಿ ಸುಂದರ ಲಯನ್ಸ್ ಭವನವನ್ನು ನಿರ್ಮಿಸುವಲ್ಲಿ ಮುಂದಾಗಿದ್ದಾರೆ, ದಾಪುಗಾಲಿಡುತ್ತಿದ್ದಾರೆ. ಸಮಾಜ ಸೇವಾ ಚಟುವಟಿಕೆಯನ್ನು ಹಮ್ಮಿಕೊಂಡು ಜಿಲ್ಲೆಯ, ಪ್ರಾಂತ್ಯದ, ವಲಯದ ಎಲ್ಲ ಕ್ಲಬ್ಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಜನಸೇವೆಯಲ್ಲಿ ತೊಡಗಿಸಿಕೊಂಡ ಹೆಮ್ಮೆಯ ಕ್ಲಬ್ಬು ಲಯನ್ಸ್ ಕ್ಲಬ್ ಪಂಜ ಇದೀಗ ನಿಮ್ಮ ಮುಂದೆ. ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಜಿಯವರು ವೇದಿಕೆಗೆ ಬನ್ನಿ, ಸ್ಮರಣಿಕೆಯನ್ನು ಸ್ವೀಕರಿಸಿ. ಲಯನ್ಸ್ ಕ್ಲಬ್ ಗುತ್ತಿಗಾರು ಜಿಲ್ಲೆಯಲ್ಲಿ, ಪ್ರಾಂತ್ಯದಲ್ಲಿ ಸೇವಾ ಕಾರ್ಯಕ್ರಮದ ಮೂಲಕ ಗುರುತಿಸಿಕೊಂಡ ಇನ್ನೊಂದು ಹೆಮ್ಮೆಯ ಕ್ಲಬ್ ಗುತ್ತಿಗಾರ್ ಲಯನ್ಸ್ ಕ್ಲಬ್. 13ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಈ ಕ್ಲಬ್ ಈ ವರ್ಷ ಲಯನ್ ಲಿಜೋ ಜೋಸ್ ರವರ ಸಾರಥ್ಯದಲ್ಲಿ ಅನೇಕ ಸೇವಾ ಚಟುವಟಿಕೆಯನ್ನು ನಡೆಸಿಕೊಟ್ಟಿದೆ. ಹಸಿರೇ ಉಸಿರು ಕಾರ್ಯಕ್ರಮದಡಿ ವನಮಹೋತ್ಸವ ಕಾರ್ಯಕ್ರಮ ನಡೆಸಿ ಸುಮಾರು 500ಕ್ಕೂ ಅಧಿಕ ಹಣ್ಣಿನ ಗಿಡಗಳನ್ನು ಲಯನ್ಸ್ ಸದಸ್ಯರಿಗೆ ಹಾಗೂ ಊರವರಿಗೆ ಹಂಚಿರುತ್ತಾರೆ. ಈ ಹಿಂದೆ ನೆಟ್ಟ ಗಿಡಗಳಿಗೆ ಗೊಬ್ಬರ ಹಾಕಿ ಪೋಷಣೆ ಮಾಡಲಾಗಿದೆ. ಶಿಕ್ಷಕ ದಿನಾಚರಣೆಯನ್ನು ವಿದ್ಯೆ ನೀಡಿದ ಹಿರಿಯ ಶಿಕ್ಷಕರುಗಳ ಮನೆಗೆ ಹೋಗಿ ಗೌರವಿಸಿ ಸನ್ಮಾನ ಮಾಡಿರುತ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಲಯನ್ಸ್ ಭವನ ಗುತ್ತಿಗಾರ್ನಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಲಾಗಿದೆ. ಸ್ಥಳೀಯ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿಯನ್ನು ವಿತರಿಸಿರುತ್ತಾರೆ. ನವಾನ್ನ ಭೋಜನ ಕಾರ್ಯಕ್ರಮ ಗುತ್ತಿಗಾರ್ ಲಯನ್ಸ್ ಸೇವಾಭವನದಲ್ಲಿ ನಡೆಸಲಾಗಿದೆ. ಗಾಂಧಿ ಜಯಂತಿಯನ್ನು ಗುತ್ತಿಗಾರ್ ಪೇಟೆಯಲ್ಲಿ ಸ್ವಚ್ಛ ಮಾಡುವ ಮೂಲಕ ಲಯನ್ಸ್ ಸದಸ್ಯರು ಅರ್ಥಪೂರ್ಣವಾಗಿ ಆಚರಿಸಿದರು. ಅದೇ ದಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಚ್ಚಿರಪಾಡಿಗೆ ರೂಪಾಯಿ 5,000 ಧನ ಸಹಾಯವನ್ನು ನೀಡಿರುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಡುಗಲ್ಲಿ ಇಲ್ಲಿನ ಮಕ್ಕಳೊಂದಿಗೆ ಮಕ್ಕಳ ದಿನಾಚರಣೆ ನಡೆಸಿ
ಮಕ್ಕಳಿಗೆ ಕ್ಲಬ್ ವತಿಯಿಂದ ಬಹುಮಾನ ವಿತರಿಸಿರುತ್ತಾರೆ. ತೆಂಗು ಬೆಳೆಗಾರರ ಸಂಘದ ಸಹಯೋಗದಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ತೆಂಗು ಬೆಳೆಯ ಬಗ್ಗೆ ಮಾಹಿತಿ ಕಾರ್ಯಾಗಾರ ನಡೆಸಲಾಗಿದೆ. ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನವರಿಗೆ ಆಂಬ್ಯುಲೆನ್ಸ್ ಖರೀದಿಗೆ ರೂಪಾಯಿ 75,000 ಚೆಕ್ ಅನ್ನು ಜಿಲ್ಲಾ ರಾಜ್ಯಪಾಲರ ಮೂಲಕ ಹಸ್ತಾಂತರ ಮಾಡಿರುತ್ತಾರೆ. ಗುತ್ತಿಗಾರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಗ್ಲೌಸ್ ಹಾಗೂ ರಾಜ್ಯಪಾಲರ ಭೇಟಿಯ ಸಂದರ್ಭ ವೀಲ್ ಚೇರ್ ಅನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಅದೇ ದಿನ ಗುತ್ತಿಗಾರು ಪೇಟೆಯಲ್ಲಿ ಬಸ್ ತಂಗುದಾಣವನ್ನು ಜನಸೇವೆಗೆ ರಾಜ್ಯಪಾಲರ ಮೂಲಕ ಕೊಡಮಾಡಿರುತ್ತಾರೆ. ಕೊರೋನಾ ಕಾಲಘಟ್ಟದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ವೈದ್ಯರಿಗೆ ಸನ್ಮಾನ, ಗೌರವಾರ್ಪಣೆಯನ್ನು ಜಿಲ್ಲಾ ರಾಜ್ಯಪಾಲರ ಮುಖಾಂತರ ನಡೆಸಿರುತ್ತಾರೆ. ಗುತ್ತಿಗಾರ್ ಲಯನ್ಸ್ ಕ್ಲಬ್ ವಲಯಾಧ್ಯಕ್ಷರ ಭೇಟಿ ಸಂದರ್ಭ ಸುಮಾರು 18,000 ರೂಪಾಯಿ ಮೌಲ್ಯದ ಅಲ್ಮೇರವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗುತ್ತಿಗಾರಿಗೆ ಹಸ್ತಾಂತರ ಮಾಡಿರುತ್ತಾರೆ. ಕ್ಯಾನ್ಸರ್ ರೋಗಿಗಳಿಗೆ ಧನ ಸಹಾಯ, ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಮನೆ ಕಟ್ಟಲು ಧನ ಸಹಾಯ, ಹೀಗೆ ಅನೇಕ ಸೇವಾ ಚಟುವಟಿಕೆಗಳಿಗೆ ಧನ ಸಹಾಯ ನೀಡಿರುತ್ತಾರೆ. ಗುತ್ತಿಗಾರ್ ಲಯನ್ಸ್ ಕ್ಲಬ್ ಜಿಲ್ಲೆಗೆ ಒಂದು ನೂತನ ಹಾಗೂ ಸದೃಢ ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯವನ್ನು ಸ್ಥಾಪನೆ ಮಾಡಿ ಕೊಡುಗೆಯಾಗಿ ನೀಡಿರುತ್ತಾರೆ. 2 MJF ಹಾಗೂ ವಲಾಧ್ಯಕ್ಷರನ್ನು ಕೊಡಮಾಡಿದ ಹೆಗ್ಗಳಿಕೆ ಗುತ್ತಿಗಾರ್ ಲಯನ್ಸ್ ಕ್ಲಬ್ಗೆ ಸಲ್ಲುತ್ತದೆ. 5 ರಿಂದ 20 ವರ್ಷದ ವಿಭಾಗದಲ್ಲಿ ಟಾಪ್ 10ರಲ್ಲಿ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ಇದೀಗ ನಿಮ್ಮ ಮುಂದೆ ಗುತ್ತಿಗಾರ್ ಲಯನ್ಸ್ ಕ್ಲಬ್ನ ಸದಸ್ಯರು ನಿಮ್ಮ ಮುಂದೆ ಬರುತ್ತಿದ್ದಾರೆ. ಅಧ್ಯಕ್ಷರು ಖಜಾಂಜಿ ಕಾರ್ಯದರ್ಶಿ ವೇದಿಕೆ ಬನ್ನಿ, ಸ್ಮರಣಿಕೆಯನ್ನು ಪಡೆದುಕೊಳ್ಳಿ. ಇದೀಗ ಲಯನ್ಸ್ ಕ್ಲಬ್ ಕಡಬ 13ನೇ ವರ್ಷದಲ್ಲಿ ಕಾಲಿಡುತ್ತಿರುವ ಕಡಬ ಲಯನ್ಸ್ ಕ್ಲಬ್ ಲಯನ್ ದಿನೇಶ್ ಆಚಾರ್ಯವರ ನೇತೃತ್ವದಲ್ಲಿ ಸಮಾಜ ಸೇವಾ ಚಟುವಟಿಕೆಯನ್ನು ಈ ವರ್ಷ ನಡೆಸಿಕೊಂಡು ಬರುತ್ತಿದ್ದಾರೆ. ಪದಗ್ರಹಣ ಸಮಾರಂಭದ ದಿನ 3 ಮಂದಿ ಲೈನ್ ಮ್ಯಾನ್ಗಳನ್ನು ಸನ್ಮಾನಿಸಿ ಗೌರವಿಸಿರುತ್ತಾರೆ. 3 ಬಡ ಕುಟುಂಬಗಳಿಗೆ ಅಗತ್ಯ ವಸ್ತುಗಳ ಕಿಟ್ ವಿತರಣೆ ಮಾಡಿರುತ್ತಾರೆ. ಒಂದು ಬಡ ಕುಟುಂಬಕ್ಕೆ ಸೋಲಾರ್ ದೀಪ ಅಳವಡಿಸಲು ರೂಪಾಯಿ 3,000 ಧನ ಸಹಾಯ ನೀಡಿರುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಆಚರಿಸಿರುತ್ತಾರೆ. ಕಡಬದ ಕಾನಾಯ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ನಡೆಸಲಾಗಿದೆ. ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರನ್ನು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿರುತ್ತಾರೆ. ರಾಜ್ಯಪಾಲರ ಭೇಟಿ ಸಂದರ್ಭ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಧನ ಸಹಾಯ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಲಕರಣೆಗಳನ್ನು ನೀಡಿರುತ್ತಾರೆ. ಸಮುದಾಯ ಆರೋಗ್ಯ ಕೇಂದ್ರ ಕಡಬದಲ್ಲಿ ಕಣ್ಣಿನ ಉಚಿತ ತಪಾಸಣೆ ಮತ್ತು ನೇತ್ರದಾನ ನೋಂದಾವಣೆ, ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಮಾಡಿರುತ್ತಾರೆ. ಕ್ಲಬ್ಬಿಗೆ ಸ್ವಂತ ನಿವೇಶನವನ್ನು ಗಳಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದು, ಸ್ಥಳ ಖರೀದಿಯಾಗಿ ಅಡಿಪಾಯದ ಕೆಲಸದ ಪೂರ್ವ ತಯಾರಿಯಲ್ಲಿ ಕಡಬ ಕ್ಲಬ್ ಅಧ್ಯಕ್ಷರು ಮತ್ತು ಸದಸ್ಯರು ಮುಂದಾಗಿದ್ದಾರೆ. ಇದೀಗ ನಿಮ್ಮ ಮುಂದೆ ಲಯನ್ಸ್ ಕ್ಲಬ್ ಸದಸ್ಯರು ಮತ್ತು ಪದಾಧಿಕಾರಿಗಳು ಬ್ಯಾನರ್ ಪ್ರೆಸೆಂಟೇಷನ್ಗಾಗಿ.
ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಜಿ ವೇದಿಕೆಗೆ ಬನ್ನಿ, ಸ್ಮರಣಿಕೆಯನ್ನು ಸ್ವೀಕರಿಸಿ. ಇದೀಗ ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ. ಗುತ್ತಿಗಾರ್ ಲಯನ್ಸ್ ಕ್ಲಬ್ನ ಮೂಲಕ ಪ್ರಾರಂಭಗೊಂಡ ಕುಕ್ಕೆ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ 4 ತಿಂಗಳ ಕೂಸು. ಚೀಫ್ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಲಯನ್ ಜಯರಾಮ್ ದೇರಪ್ಪಜ್ಜನ ಮನೆ ಹಾಗೂ ನಿತ್ಯಾನಂದ ಮುಂಡೋಡಿಯವರ ಮಾರ್ಗದರ್ಶನ, ಗೈಡಿಂಗ್ ಲಯನ್ಗಳಾದ ಲಿಜೋಜೋಸ್ ಭರತ್ ಮುಂಡೋಡಿಯವರ ಸಹಕಾರದೊಂದಿಗೆ ಅತ್ಯಲ್ಪ ಅವಧಿಯಲ್ಲಿ ಅನೇಕ ಸಮಾಜಮುಖಿ ಸೇವಾ ಚಟುವಟಿಕೆಯನ್ನು ನಡೆಸಿಕೊಂಡು ಬರುತ್ತಾ ಇದೆ ಈ ಕ್ಲಬ್. ಕ್ರಿಯಾಶೀಲ ಅಧ್ಯಕ್ಷ ಪ್ರೊಫೆಸರ್ ರಂಗಯ್ಯ ಶೆಟ್ಟಿಗಾರ್ ಇವರ ತಂಡ ಪದಗ್ರಹಣ ದಿನವೇ ಯುವ ತೇಜಸ್ ಘಟಕದ ಆಂಬ್ಯುಲೆನ್ಸ್ ಖರೀದಿಗೆ ರೂಪಾಯಿ 1.5 ಲಕ್ಷ ದೇಣಿಗೆ ನೀಡಿರುತ್ತಾರೆ. ಕ್ಯಾನ್ಸರ್ ಪೇಷೆಂಟ್ ಶಿವಣ್ಣಗೌಡ ಹಾಗೂ ಗುರುವ ಇವರುಗಳಿಗೆ ತಲಾ 10,000 ಧನ ಸಹಾಯ ನೀಡಿರುತ್ತಾರೆ. ಸೈಕಲ್ ಅಪಘಾತಕ್ಕೆ ಒಳಗಾದ ಸಾಯಿ ದರ್ಶನ್ ಎಂಬ ವಿದ್ಯಾರ್ಥಿಯ ಶಸ್ತ್ರಚಿಕಿತ್ಸೆಗೆ ರೂಪಾಯಿ 25,000 ಧನ ಸಹಾಯ ನೀಡಿರುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರಿಹರ ಪಲ್ಲತರ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಮಾಡಿರುತ್ತಾರೆ. ಏನೆಕಲ್ಲು ಪ್ರೌಢಶಾಲೆಗೆ 6,000 ರು ಮೌಲ್ಯದ ಪುಸ್ತಕ ವಿತರಣೆ ಮಾಡಿ ಒಂದು ಆಲ್ಮೇರವನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹರಿಹರ ಪಲ್ಲತರ್ಕದಲ್ಲಿ ಊರವರ ಸಹಯೋಗದಲ್ಲಿ ಬೃಹತ್ ಉಚಿತ ನೇತ್ರ ಪರೀಕ್ಷಾ ಶಿಬಿರ ಹಮ್ಮಿಕೊಂಡಿದ್ದು ಸುಮಾರು 250ಕ್ಕೂ ಅಧಿಕ ಮಂದಿ ಅದರ ಪ್ರಯೋಜನವನ್ನು ಪಡೆದುಕೊಂಡಿರುತ್ತಾರೆ. ಜಿಲ್ಲೆ, ಪ್ರಾಂತ್ಯ ಮತ್ತು ವಲಯದ ಕ್ಲಬ್ಗಳ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾ ಅತ್ಯಂತ ಕ್ರಿಯಾಶೀಲರಾಗಿ ಲಯನ್ಸ್ನ ತತ್ವಾದರ್ಶಗಳನ್ನು ಪಾಲಿಸುತ್ತಾ ಬರುತ್ತಿರುವ ಅತ್ಯಂತ ಕಿರಿಯ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ ಇದೀಗ ನಿಮ್ಮ ಮುಂದೆ. ಇವರ ಸಾಧನೆ ಟಾಪ್ 5ರ ಒಳಗೆ ಸ್ಥಾನವನ್ನು ಪಡೆದುಕೊಂಡಿರ್ತಾರೆ. ಕುಕ್ಕೆ ಲಯನ್ಸ್ ಕ್ಲಬ್ ಸುಬ್ರಹ್ಮಣ್ಯ ಇದೀಗ ನಿಮ್ಮ ಮುಂದೆ. ವಲಯ 2ರ ಎಲ್ಲ ಕ್ಲಬ್ನ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಈ ಒಂದು ಸುಂದರವಾದ ಬ್ಯಾನರ್ ಪ್ರೆಸೆಂಟೇಷನ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಹೇಮಾಂತರಂಗದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಇದೀಗ ವಲಯ 1ರ ಜೋನ್ ಚೇರ್ಪರ್ಸನ್ಗಾಗಿ I kindly request our zone chairperson of zone 1 ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಜಿ ವೇದಿಕೆಗೆ ಬನ್ನಿ, ಸ್ಮರಣಿಕೆಯನ್ನು ಸ್ವೀಕರಿಸಿ. Lion Shiva Prasad Shetty to come on to the dais. I request Lions Club of Puttur to be ready for the banner presentation. Along with Puttur the Muttu, Puttur Panaje, Vitla City, Alankaru Durgamba and Puttur Kavu. ರೀಜನ್ 7 ವಲಯ 1ರ ಪ್ರತಿಷ್ಠಿತ ಹಿರಿಯ ಕ್ಲಬ್ ಪುತ್ತೂರು ಲಯನ್ಸ್ ಕ್ಲಬ್. ಇದರ ಅಧ್ಯಕ್ಷರಾಗಿ ರಾಜೇಶ್ ಶೆಟ್ಟಿ, ಕಾರ್ಯದರ್ಶಿಯಾಗಿ ಕೇಶವ ನಾಯ್ಕ್, ಕೋಶಾಧಿಕಾರಿಯಾಗಿ ಸುಮಂಗಲ ಶೆಣೈ. ಇವರು 27/7/20
2029 ಕ್ಲಬ್ಬಿನ ಪ್ರದರ್ಶನವನ್ನು ನಡೆಸಿದ್ದಾರೆ. 29/7/2021 ಅಲಂಗಾರ ಕುಂಡಾಜೆ ಪ್ರಾಥಮಿಕ ಶಾಲೆಯಲ್ಲಿ ವನಮಹೋತ್ಸವ ಕಾರ್ಯಕ್ರಮ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರನ್ನು ಗೌರವಿಸಲಾಯಿತು. 10/8/21 ಆನ್ಲೈನ್ ಶಿಕ್ಷಣದ ಮಾಹಿತಿ ನೀಡಿಕೆ. 15/8/21 ಸ್ವಾತಂತ್ರ್ಯ ದಿನಾಚರಣೆ ರಾಮಕೃಷ್ಣ ಆಶ್ರಮಕ್ಕೆ 5,000 ದೇಣಿಗೆ ನೀಡಲಾಯಿತು. 18/8/21 ವಿಟ್ಲ ಸಿಟಿ ಕ್ಲಬ್ಬನ್ನು ನಮ್ಮ ಕ್ಲಬ್ಬಿನ ನೇತೃತ್ವದಿಂದ ಪ್ರಾರಂಭಿಸಲಾಯಿತು. 23/8/21 ಬಿರುಮಲೆಗುಡ್ಡ ಅಭಿವೃದ್ಧಿಗೆ ನಮ್ಮ ಕ್ಲಬ್ಬಿನ ಉಪಾಧ್ಯಕ್ಷೆ ಶ್ರೀಮತಿ ವತ್ಸಲಾರಾಜ್ಞಿ ಅವರಿಂದ ರು 6,000 ದೇಣಿಗೆ ನೀಡಿದರು. ಕ್ಲಬ್ಬಿನ ಓಣಂ ಆಚರಣೆ, ರಾಮಕೃಷ್ಣ ಆಶ್ರಮದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ, BM ಶಾಲೆಯಲ್ಲಿ ರಂಗೋಲಿ ಸ್ಪರ್ಧೆ ಹಾಗೂ ಅವಾರ್ಡ್ ನೈಟ್ ಕಾರ್ಯಕ್ರಮಕ್ಕೆ ಬೆಂಜನ ಪದವಿನಲ್ಲಿ PhDಗಳ ಭಾಗವಹಿಸುವಿಕೆ, ಡಿಸ್ಟಿಕ್ ಕ್ಲಬ್ ಇನ್ಸ್ಟಾಲೇಷನ್ನಲ್ಲಿ PhDಗಳ ಭಾಗವಹಿಸುವಿಕೆ, ಜಿಲ್ಲಾ ರಾಜ್ಯಪಾಲರ ಭೇಟಿ ಕ್ಲಬ್ಬಿಗೆ. ಆ ದಿನ ರಾಮಕೃಷ್ಣ ಆಶ್ರಮಕ್ಕೆ 5,000 ರೂಪಾಯಿ ಧನ ಸಹಾಯ ಹಾಗೂ ಕ್ಲಬ್ಬಿನ ವತಿಯಿಂದ ನೀಡಲಾಯಿತು. ಪ್ರಜ್ಞಾ ಸಂಸ್ಥೆಗೆ ಭೇಟಿ ನೀಡಿ ಅವರ ಆರೈಕೆ 10,000 ರೂಪಾಯಿ ಅನ್ನು ಕ್ಲಬ್ಬಿನ ವತಿಯಿಂದ ನೀಡಲಾಯಿತು. ಕ್ಲಬ್ಬಿನ ಸದಸ್ಯರಾದ PK ಹರಿಪ್ರಸಾದ್ ಅವರಿಂದ ಭೋಜನ ವಿತರಣೆ, ಕ್ಲಬ್ಬಿನ ಹಿರಿಯ ಸದಸ್ಯರಾದ TS ಶೆಟ್ಟಿ ಅವರಿಂದ 5,000 ರೂಪಾಯಿ ಕೊಡುಗೆ, ಸರ್ಕಾರಿ ಮಹಿಳಾ ಪ್ರೌಢಶಾಲಾ ಮುಕ್ರಂಪಾಡಿಗೆ ಭೇಟಿ ನೀಡಿ ಪ್ಯಾಡ್ ಬರ್ನರ್ ಮೆಷಿನ್ ಕೊಡುಗೆ, ಹಾರಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹಿರಿಯ ಸದಸ್ಯರಾದ TS ಶೆಟ್ಟಿ ಹಾಗೂ ಕೃಷ್ಣ ಪ್ರಶಾಂತರಿಂದ 3 ಫ್ಯಾನ್ಗಳ ಕೊಡುಗೆ ಹಾಗೂ ಸದಸ್ಯೆ ಜಯಶ್ರೀ ಶೆಟ್ಟಿ ಅವರಿಂದ ನೀರಿನ ಟ್ಯಾಂಕ್ ಕೊಡುಗೆ. SLCಯಲ್ಲಿ 625ಕ್ಕೆ 625 ಪಡೆದು ಸಾಧನೆಗೈದ ನಮ್ಮೂರಿನ ತನಿಷಾ ರೈ ಅವರನ್ನು ಹಿರಿಯ ಮಹಿಳಾ ಅಧ್ಯಾಪಕಿ ಶ್ರೀಮತಿ ಮಾಲತಿ ಅವರಿಗೆ ಕ್ಲಬ್ಬಿನ ವತಿಯಿಂದ ಸನ್ಮಾನಿಸಲಾಯಿತು. 11/1/22 ಎಳಿಯ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನಮ್ಮ ಕ್ಲಬ್ಬಿನ ಉಪಾಧ್ಯಕ್ಷೆ ಶ್ರೀಮತಿ ವತ್ಸಲಾರಾಜ್ಞಿ ಅವರಿಂದ 25,000 ರೂಪಾಯಿ ದೇಣಿಗೆ ನೀಡಲಾಯಿತು. ಹಲವಾರು ಜನಪರ ಸೇವಾ ಕಾರ್ಯಗಳನ್ನು ಮಾಡುತ್ತಿರುವ ಹಿರಿಯ ಕ್ಲಬ್ ಪುತ್ತೂರು ಲಯನ್ಸ್ ಕ್ಲಬ್ ಈಗ ನಿಮ್ಮ ಮುಂದೆ ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿಯೊಂದಿಗೆ.
ಇದೀಗ ರೀಜನ್ 7 ವಲಯ 1ರ 2ನೇ ಕ್ಲಬ್ ಆದ ಲಯನ್ಸ್ ಕ್ಲಬ್ ಪುತ್ತೂರದ ಮುತ್ತು ಇದರ ಅಧ್ಯಕ್ಷರಾಗಿ ಲ್ಯಾನ್ಸಿ ಮಸ್ಕರೇನಸ್, ಕಾರ್ಯದರ್ಶಿಗಳಾಗಿ ರವಿಪ್ರಸಾದ್, ಖಜಾಂಚಿಗಳಾಗಿ ಕೇಶವ್ ಪೂಜಾರಿ. ಈಗ ತಾನೇ ಒಂದು ವರ್ಷದ ಹಿಂದೆ ಹುಟ್ಟಿದಂತಹ ಈ ಕ್ಲಬ್ಬು ಉತ್ತಮ ಸೇವಾ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಬಂದು 4/2/2021 ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಗಿರೀಶ್ ಪ್ರಕಾಶ್ ಅವರಿಂದ ವಿದ್ಯುಕ್ತವಾಗಿ ಉದ್ಘಾಟಿಸಿ ಇದರ ಹೋಸ್ಟ್ ಕ್ಲಬ್ ಆಗಿ ಪುತ್ತೂರಿನಲ್ಲಿ ಅಗತ್ಯವಿರುವ ರೋಗಿಗಳಿಗೆ ರಕ್ತ ಒದಗಿಸುವಲ್ಲಿ ಮಹತ್ತರವಾದ ಕೆಲಸವನ್ನು ಮಾಡುತ್ತಿದೆ. ಕೋವಿಡ್ ಸಂದರ್ಭದಲ್ಲಿ ಅನಾಥರಿಗೆ, ನಿರ್ಗತಿಕರಿಗೆ, ವಲಸೆ ಕಾರ್ಮಿಕರಿಗೆ ಅನ್ನದಾನವನ್ನು ಮಾಡಿದೆ. ಗೃಹ ರಕ್ಷಕ ದಳ ಮತ್ತು ಮಾಧ್ಯಮ ಮಿತ್ರರಿಗೆ ಸುಮಾರು 60 ಕುಟುಂಬಗಳಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ ಮಾಡಿದ್ದಾರೆ. ರಕ್ತದಾನ ಶಿಬಿರವನ್ನು ನಡೆಸಿದ್ದಾರೆ. ವಿದ್ಯಾರ್ಥಿಗಳಿಗೆ ವಿವಿಧ ರಸ್ತಾ ಸುರಕ್ಷತಾ ಮಾಹಿತಿ, ಹದಿಹರೆಯದ ಮಕ್ಕಳಿಗೆ ಮಾಹಿತಿ, ಪೋಷಣ್ ಅಭಿಯಾನ್ ಮತ್ತಿತರ ಶಿಬಿರಗಳನ್ನು ಏರ್ಪಡಿಸುತ್ತಾರೆ. ಹಲವು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿರುತ್ತಾರೆ. ಮನೆ ನಿರ್ಮಾಣ ಮತ್ತು ದುರಸ್ತಿಗೆ ಸುಮಾರು 1 ಲಕ್ಷದ ಸಹಾಯಧನವನ್ನು ನೀಡಿರುತ್ತಾರೆ. ದೀಪಾವಳಿ ಸಂದರ್ಭದಲ್ಲಿ ಸೇವಾ ನಿಧಿಗಾಗಿ ಪಟಾಕಿ ವ್ಯಾಪಾರ ಮಾಡಿ ಸುಮಾರು 3 ಲಕ್ಷಕ್ಕಿಂತಲೂ ಮಿಕ್ಕಿ ಆದಾಯವನ್ನು ಗಳಿಸಿರುತ್ತಾರೆ. ಪರಿಸರ ಸ್ವಚ್ಛತೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಕ್ಯಾಲೆಂಡರ್ ಇವೆಂಟ್ಗಳ ಯಥಾವತ್ತಾಗಿ ಮಾಡಿಕೊಂಡು ಬಂದಿದ್ದಾರೆ. ಬಡ ಕುಟುಂಬವೊಂದಕ್ಕೆ ಸುಮಾರು 7 ಲಕ್ಷ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡಲು ತಯಾರಿ ನಡೆಸಿದ್ದಾರೆ. ಪುತ್ತೂರಿನಲ್ಲಿ ಬಹಳ ಆಕ್ಟಿವ್ ಆಗಿ ಪುತ್ತು ಕ್ಲಬ್ಬು ಮೂಡಿ ಬಂದಿದೆ ಅಂತ ಹೇಳಲು ಹೆಮ್ಮೆ ಆಗ್ತಿದೆ. ಇದು ನಮ್ಮ ಪುತ್ತೂರಿನ ಹಿರಿಯ ಕ್ಲಬ್ಬಿಗೂ ಸರಿಸಾಟಿಯಾಗಿ ಈಗ ಮುನ್ನಡೀತಾ ಇದೆ. ಇದೀಗ ನಿಮ್ಮ ಮುಂದೆ ಪುತ್ತೂರದ ಮುತ್ತು ಲಯನ್ಸ್ ಕ್ಲಬ್. ಪುತ್ತೂರದ ಮುತ್ತು ಹುಟ್ಟುಹಾಕಿರುವ ಲಿಯೋ ಕ್ಲಬ್ ಕೂಡ ನಮ್ಮೊಂದಿಗೆ ಬ್ಯಾನರ್ ಪ್ರೆಸೆಂಟೇಷನಲ್ಲಿ ಭಾಗಿಯಾಗಿದೆ. ಅದರ ಅಧ್ಯಕ್ಷರಾಗಿ ರಂಜಿತಾ ಶೆಟ್ಟಿ ತಂಡ ಇದೀಗ ನಮ್ಮೊಂದಿಗೆ. ಅಧ್ಯಕ್ಷರು
ಕಾರ್ಯದರ್ಶಿ ಖಜಾಂಚಿಗಳು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡೆಯಬೇಕಾಗಿ. ಹಾಗೆ ಲಿಯೋ ಕ್ಲಬ್ಬಿನ ಅಧ್ಯಕ್ಷರು ಸೆಕ್ರೆಟರಿ ಖಜಾಂಚಿ ಕೂಡ ವೇದಿಕೆ ಬರಬೇಕು. ಲಿಯೋ ಕ್ಲಬ್ ಅಧ್ಯಕ್ಷರು ಖಜಾಂಚಿ ಸೆಕ್ರೆಟರಿ. ಇದೀಗ ಪ್ರಾಂತೀಯ 7ರ ವಲಯ 1ರ 3ನೇ ಕ್ಲಬ್ ಆಗಿ 1 ವರ್ಷದ ಹಿಂದೆ ಹುಟ್ಟಿದಂಥ ಲಯನ್ಸ್ ಕ್ಲಬ್ ಪಾಣಾಜೆ ಇದರ ಅಧ್ಯಕ್ಷರಾಗಿ ನವೀನ್ ರೈ ಚೆಲ್ಲಡ್ಕ, ಕಾರ್ಯದರ್ಶಿಗಳಾಗಿ ಶ್ರೀಪ್ರಸಾದ್ ಪಾಣಾಜೆ, ಖಜಾಂಚಿಯಾಗಿ ಸಾಹುಲ್ ಹಮೀದ್ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ತನ್ನ 1 ವರ್ಷದಲ್ಲಿ ಮಾಡಿರುತ್ತಾರೆ. 4 ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನು ಒದಗಿಸಿರುತ್ತಾರೆ ಹಾಗೂ 2 ಕುಟುಂಬಗಳಿಗೆ ಮನೆಯನ್ನು ನಿರ್ಮಿಸಿಕೊಟ್ಟಿರುತ್ತಾರೆ. ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದ ವ್ಯಕ್ತಿಗೆ ಧನ ಸಹಾಯವನ್ನು ನೀಡಿದ್ದಾರೆ. ಬೆಟ್ಟಂಪಾಡಿ ಗ್ರಾಮದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಧನ ಸಹಾಯವನ್ನು ಮಾಡಿರುತ್ತಾರೆ. 5 ಕಿಲೋಮೀಟರ್ ರಸ್ತೆಯನ್ನು ಶುಚಿತ್ವ ಮಾಡುವುದರ ಗ್ರಾಮ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಹೀಗೆ ಹಲವಾರು ಕಾರ್ಯಕ್ರಮವನ್ನು ಮಾಡುತ್ತಾ ಸಾಗ್ತಿರುವ ಹೆಮ್ಮೆಯ ಕ್ಲಬ್ಬು ಪುತ್ತೂರು ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ ಈಗ ನಮ್ಮ ಮುಂದೆ. ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ಅವರು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿದೆ. ಇದೀಗ ಪ್ರಾಂತ್ಯ 7ರ ವಲಯ 1ರ 4ನೇ ಕ್ಲಬ್ ಲಯನ್ಸ್ ಕ್ಲಬ್ ದುರ್ಗಾಂಬ, ಅಲಂಕಾರ ದುರ್ಗಾಂಬ. ಇದರ ಪರಿಚಯ ಮಾಡಲಿಕ್ಕೆ ಭಾರಿ ಖುಷಿ ಆಗ್ತದೆ. ಯಾಕೆಂದರೆ ಇದು 5 ತಿಂಗಳ ಕೂಸು, ಹೊಸ ಕ್ಲಬ್ ಆಗಿ ಇದೀಗ ತಾನೇ ಪುತ್ತೂರು ಲಯನ್ಸ್ ಕ್ಲಬ್ ಅಲಂಕಾರ ದುರ್ಗಾಂಬ 5 ತಿಂಗಳ ಹಿಂದೆ ತಾನೇ ಹುಟ್ಟುಹಾಕಿದಂಥ ಕ್ಲಬ್ಬು. ಇದರ ಅಧ್ಯಕ್ಷರಾಗಿ ದಯಾನಂದ ರೈ ಮನವಳಿಕೆ ಗುತ್ತು, ಕಾರ್ಯದರ್ಶಿಗಳಾಗಿ ನಿತ್ಯಾನಂದ ಶೆಟ್ಟಿ ಮನವಳಿಕೆ, ಕೋಶಾಧಿಕಾರಿಯಾಗಿ ಭಗವತಿ ಕಿರಣ್ ಪಜ್ಜಡ್ಕ,
9/11/2021 ಹುಟ್ಟು ಹಾಕಿದಂಥ ಈ ಕ್ಲಬ್ಬು ಇದು ದುರ್ಗಾ ನಿಲಯ ಮನವಳಿಕೆಯಲ್ಲಿ ಇದರ ಇನ್ಸ್ಟಾಲೇಷನ್ ನಡೆದಿರುತ್ತದೆ. ಒಟ್ಟು 23 ಸದಸ್ಯರನ್ನು ಹೊಂದಿರುತ್ತಾರೆ. ಪ್ರಾಂತೀಯ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟಿ ಹಾಗೂ ವಲಯ ಅಧ್ಯಕ್ಷ ಶಿವಪ್ರಸಾದ್ ಶೆಟ್ಟಿಯವರ ಮಾರ್ಗದರ್ಶನದಿಂದ ಈ ಕ್ಲಬ್ಬು ಹಲವಾರು ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ನವೆಂಬರ್ ತಿಂಗಳಲ್ಲಿ ಅಲಂಗಾರು ದುರ್ಗಾಂಬ ವಿದ್ಯಾಸಂಸ್ಥೆಯಲ್ಲಿ ಸುಗಮ ಸಂಗೀತ ಶಾಲೆಯನ್ನು ಕ್ಲಬ್ನ ಸಹಭಾಗಿತ್ವದಲ್ಲಿ ನಡೆಸಿರುತ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಕ್ಯಾನ್ಸರ್ ಪೇಷಂಟ್ ಗುಡ್ಡಪ್ಪ ಆಳ್ವ ಅವರಿಗೆ 43,500 ಸಂಗ್ರಹಿಸಿ ವೈದ್ಯಕೀಯ ಖರ್ಚಿಗೆ ಅವರ ಮನೆಯಲ್ಲಿ ನೀಡಲಾಯಿತು. ಜನವರಿಯಲ್ಲಿ ದುರ್ಗಾಂಬ ಪ್ರೌಢಶಾಲೆ SSLC ವಿದ್ಯಾರ್ಥಿಗಳಿಗೆ ಸುಮಾರು 4,000 ವೆಚ್ಚದಲ್ಲಿ ವಿಜಯ ಮಿತ್ರ ಪ್ರಶ್ನಾ ಪತ್ರಿಕೆ ಮತ್ತು ಆನ್ಸರ್ ಪ್ರತಿಯನ್ನು 1 ವರ್ಷ ಅವಧಿಗೆ ವಿತರಿಸುವ ವ್ಯವಸ್ಥೆಯನ್ನು ಮಾಡಲಾಯಿತು. ಜನವರಿ ತಿಂಗಳಲ್ಲಿ ದುರ್ಗಾಂಬ ವಿದ್ಯಾಸಂಸ್ಥೆಯ ಸುಮಾರು 250 ವಿದ್ಯಾರ್ಥಿಗಳಿಗೆ ಗುರುತಿನ ಪತ್ರ ದುರ್ಗಾಂಬ ಲಯನ್ಸ್ ವತಿಯಿಂದ ನೀಡಲಾಯಿತು. ಜನವರಿ 26 ಗಣರಾಜ್ಯೋತ್ಸವ ಆಚರಣೆ ದುರ್ಗಾಂಬ ಪ್ರೌಢಶಾಲೆಯಲ್ಲಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಮತ್ತು ದೇಶಭಕ್ತಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಲಯನ್ ವಿಶ್ವನಾಥ್ ಶೆಟ್ಟಿ ಮತ್ತು ಲಯನ್ KT ಮ್ಯಾಥ್ಯೂ ಅವರಿಂದ ಉಪನ್ಯಾಸ ನೀಡಲಾಯಿತು. 15/2/2022 ಅಲಂಕಾರ್ ವಲಯ ಒಕ್ಕಲಿಗಗೌಡ ಮತ್ತು ಲಯನ್ಸ್ ಕ್ಲಬ್ ಅಲಂಕಾರ್ ಜಂಟಿಯಾಗಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ನಡೆಸಿರುತ್ತಾರೆ. ಅದೇ ರೀತಿ ಪ್ರಸ್ತುತ ಕೊಯ್ಲ ಗ್ರಾಮದ ಆರ್ಥಿಕ ಹಿಂದುಳಿದ ಸಂಜೀವ ಮೂಲ್ಯ ಇವರಿಗೆ ಮನೆ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿರುತ್ತದೆ. ಅದೇ ರೀತಿ ಸಾಮಾನ್ಯವಾಗಿ ನಮ್ಮ ಪ್ರಾಂತ್ಯದ ಎಲ್ಲ ಲಯನ್ಸ್ ಕ್ಲಬ್ ಸಭಾ ಸಮಾರಂಭಗಳಲ್ಲಿ ಭಾಗಿಯಾಗಿ ಇನ್ನೂ ಎತ್ತರಕ್ಕೆ ಏರುವತ್ತ ದಾಪುಗಾಡುತ್ತಾ ಇಡುವಂತ ಇದೀಗ ನಮ್ಮ ಮುಂದೆ ಬರುವ ಲಯನ್ಸ್ ಕ್ಲಬ್ ಅಲಂಗಾರು ದುರ್ಗಾಂಬ. ಇದೀಗ ವೇದಿಕೆಗೆ ಅಧ್ಯಕ್ಷರು ಕಾರ್ಯಾಧ್ಯಕ್ಷ ಖಜಾಂಚಿ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿದೆ. ಪ್ರಾಂತೀಯ 7ರ ವಲಯ 1ರ 5ನೇ ಕ್ಲಬ್ ಆಗಿ ಪುತ್ತೂರು ಕ್ಲಬ್ಬಿನಿಂದ ಹುಟ್ಟುಹಾಕಿರುವಂಥ ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ಇದೀಗ ಅದು ಕೂಡ 1 ವರ್ಷದ ಒಳಗಿನ ಕೂಸು. ಅದರ ಅಧ್ಯಕ್ಷರಾಗಿ ಸಂದೇಶ್ ಶೆಟ್ಟಿ
ಕಾರ್ಯದರ್ಶಿಗಳಾಗಿ ಅದಿತಿ ಗೋಕರ್ಣ್, ಖಜಾಂಚಿಗಳಾಗಿ ಶ್ವೇತಾ ಆರ್ಕೆ. ಕ್ಲಬ್ಬಿನ ವತಿಯಿಂದ ಕಣ್ಣಿನ ಕ್ಯಾಂಪನ್ನು 5 ಕಡೆ ಮಾಡಿರುತ್ತಾರೆ. ಬ್ಲಡ್ ಡೊನೇಷನ್ ಕಾರ್ಯಕ್ರಮವನ್ನು ಮೂರು ಕಡೆ ನಡೆಸಿರುತ್ತಾರೆ. ಪರ್ಮನೆಂಟ್ ಪ್ರಾಜೆಕ್ಟ್ ಆಗಿ ಕ್ಲಾಸ್ ರೂಮ್ ಒಂದನ್ನು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿಟ್ಲ ಪ್ರಾಥಮಿಕ ಶಾಲೆಗೆ ಕೊಟ್ಟಿರುತ್ತಾರೆ. ಪಂಚಾಯತಿ ಆಫೀಸಿಗೆ ವಾಟರ್ ಪ್ಯೂರಿಫೈ ಹಾಗೂ ಸ್ಯಾನಿಟೈಸರ್ ಅನ್ನು ಒದಗಿಸಿರುತ್ತಾರೆ. ಬಡ ಫ್ಯಾಮಿಲಿಗೆ 3 ಸಿಂಟೆಕ್ಸ್ ಟ್ಯಾಂಕ್ಗಳನ್ನು ನೀಡಿರುತ್ತಾರೆ. ವೀರ ಯೋಧರಿಗೆ ಸನ್ಮಾನವನ್ನು ಮಾಡಿರುತ್ತಾರೆ ಹಾಗೂ ಇಂಜಿನಿಯರ್ಸ್ ಡೇ ಸನ್ಮಾನವನ್ನು ಮಾಡಿರುತ್ತಾರೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಆಚರಣೆ ಮಾಡಿರುತ್ತಾರೆ. ವಿಟ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಯೂಟ್ರು ಹಾಗೂ ಟೇಬಲ್ಗಳನ್ನು ನೀಡಿರುತ್ತಾರೆ. ಹಾಗೆ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ತನ್ನ ಅತಿ ಕಡಿಮೆ ಅವಧಿಯಲ್ಲಿ ನೀಡಿ ನಮ್ಮ ಪ್ರಾಂತ್ಯದಲ್ಲೇ ಒಳ್ಳೆಯ ಹೆಸರನ್ನು ಗಳಿಸುವತ್ತ ದಾಪುಗಾಲು ಹಿಡಿಯುವ ಕ್ಲಬ್ಬು ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ಇದೀಗ ನಮ್ಮ ಮುಂದೆ. ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ವೇದಿಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿದೆ. ಇದೀಗ ಪ್ರಾಂತ್ಯ 7ರ ವಲಯ 1ರ 6ನೇ ಕ್ಲಬ್ ಆಗಿ ಪುತ್ತೂರು ಸೋಮವಾರಪೇಟೆ ಕ್ಲಬ್ನಿಂದ ಪ್ರವರ್ತಿಸಲ್ಪಟ್ಟ ಲಯನ್ಸ್ ಕ್ಲಬ್ ಪುತ್ತೂರು ಕಾವು ಅದರ ಅಧ್ಯಕ್ಷರಾಗಿ ಪವನ್ ರಾಮ್, ಕಾರ್ಯದರ್ಶಿಗಳಾಗಿ ದೇವಣ್ಣ ರೈ ಹಾಗೂ ಖಜಾಂಚಿಗಳಾಗಿ ಅಮ್ಮುರೈ. ಲಯನ್ಸ್ ಕ್ಲಬ್ ಆಫ್ ಪುತ್ತೂರು ನೂತನ ಕಾರ್ಯಾಲಯದ ಉದ್ಘಾಟನೆ, ವನ ಮಹೋತ್ಸವದ ಅಂಗವಾಗಿ ಗಿಡ ನೆಡುವುದು ಹಾಗೂ ಸಸಿ ವಿತರಣೆ, ಕ್ಲಬ್ಬಿನ ಕಾರ್ಯಾಲಯಕ್ಕೆ ಸುಸಜ್ಜಿತ ಪೀಠೋಪಕರಣ ಹಾಗೂ ಕಬಾಟ್ ಖರೀದಿ, ಕ್ಲಬ್ಬಿನ ಕಾರ್ಯಾಲಯದ ಮುಂಭಾಗ ದಿಕ್ಸೂಚಿ ನಾಮಫಲಕ ಅಳವಡಿಕೆ, ಈಶ್ವರಮಂಗಲದಲ್ಲಿ 295 ಸಾಕುನಾಯಿಗಳಿಗೆ ಉಚಿತ ಹುಚ್ಚುನಾಯಿ ರೋಗ ನಿರೋಧಕ ಲಸಿಕಾ ಶಿಬಿರ, ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ 27,000ದ ಪೀಠೋಪಕರಣ ವಿತರಣೆ, ಶಾಲೆಯಲ್ಲಿ ಉಚಿತ ಯೋಗ ಶಿಬಿರ ನಡೆಸಿರುವುದು, ಲಯನ್ಸ್ ಕ್ಲಬ್ ಬಾಲಂಗಾರ ದುರ್ಗಾಂಬವನ್ನು ಸ್ಥಾಪನೆ ಮಾಡಿರುವುದು, ರೈತರ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಪಾಠ ಶಾಲೆ ಏರ್ಪಡಿಸಿರುವುದು, ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ 10ನೇ ಕ್ಲಾಸ್ ನಂತರದ ವಿದ್ಯಾರ್ಥಿಗಳಿಗೆ ಸೆಮಿನಾರ್ ನಡೆಸಿರುವುದು, ಪ್ರಜ್ಞಾ ಆಶ್ರಮಕ್ಕೆ 3,500 ದೇಣಿಗೆ ನೀಡಿರುವುದು, ಸಾಹಿತ್ಯ ಎಂಬ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸದ ಬಾಬ್ತು 3,000 ನೀಡಿರುವುದು, ಐಸಾಬಿ ಎಂಬವರ ವೈದ್ಯಕೀಯ ಖರ್ಚಿಗೆ 2,000 ನೀಡಿರುವುದು, ಅಂಗನವಾಡಿಯ ಗೋಡೆ ಚಿತ್ರ ಬಿಡಿಸುವರೆ 10,000 ನೀಡಿರುವುದು, ಈಶ್ವರಮಂಗಲದಲ್ಲಿ ಜಾನಪದ ಕಲೆ ಕಂಬಳ ಪ್ರಾತ್ಯಕ್ಷಿತೆ ನಡೆಸಿಕೊಡಿರುವುದು, ಶಾಶ್ವತ ಯೋಜನೆಗಳಿಗಾಗಿ ಲಯನ್ಸ್ ಕ್ಲಬ್ ಸೇವಾ ಟ್ರಸ್ಟ್ ರಚನೆ, ಮೈ ಲಯನ್ ರಿಪೋರ್ಟ್ನಲ್ಲಿ ಸತತ 2ನೇ ಬಾರಿ ರೀಜನ್ 7ರಲ್ಲಿ ಬೆಳ್ಳಿ ಪದಕ, ಕ್ಲಬ್ ವತಿಯಿಂದ 5 ಜನ MJF ಸದಸ್ಯರನ್ನು ನೇಮಕಗೊಳಿಸಿರುವುದು, ಕೊರೋನಾ ಸಂಕಷ್ಟ ದಿನಗಳಲ್ಲಿ 50,000ದ ದಿನಸಿ ಕಿಟ್ ವಿತರಣೆ ಮಾಡಿರುವುದು, KVG ದಂತ ಮಹಾವಿದ್ಯಾಲಯದ ತಜ್ಞ ವೈದ್ಯರ ತಂಡದಿಂದ ಶಾಲಾ ಮಕ್ಕಳಿಗೆ ಉಚಿತ ದಂತ ಚಿಕಿತ್ಸಾ ಶಿಬಿರ ನಡೆಸಿರುವುದು, ಪಂಜಾ ಲಯನ್ಸ್ ಕ್ಲಬ್ನ ಸ್ವಂತ ಕಟ್ಟಡಕ್ಕೆ 25,000 ದೇಣಿಗೆ ನೀಡಿರುವುದು, ಈಶ್ವರಮಂಗಲದಲ್ಲಿ ಉಚಿತ ಮಧುಮೇಹ ಹಾಗೂ
ಒತ್ತಡ ತಪಾಸಣಾ ಶಿಬಿರ ಮಾಡಿರುವುದು. ಪ್ರತಿ ಕೆಂಬ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ 45,000 ಸಹಾಯಧನ ನೀಡಿರುವುದು. ಧನುಷ್ ಎಂಬ ಬಡ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸದ ಬಾಬ್ತು 5,000 ನೀಡಿರುವುದು. ಬಾಲಕೃಷ್ಣ ರೈ ಎಂಬವರ ವೈದ್ಯಕೀಯ ಖರ್ಚಿಗೆ 5,000 ನೀಡಿರುವುದು. ಶಾಶ್ವತ ಸೇವಾ ಯೋಜನೆಯ ಅನ್ವಯ ಸುಮಾರು 8.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೆಡಿಕಲ್ ಲ್ಯಾಬ್ ಕಾವಿನಲ್ಲಿ ತೆರೆಯುವುದು. ಒಂದನೇ ವರ್ಷದಲ್ಲಿ ಸ್ಥಾಪಕಾಧ್ಯಕ್ಷರು, 2ನೇ ವರ್ಷದಲ್ಲಿ ವಲಯಾಧ್ಯಕ್ಷರು, 3ನೇ ವರ್ಷದಲ್ಲಿ ಪ್ರಾಂತೀಯ ಅಧ್ಯಕ್ಷರಾಗಿ ಈ ದಿನ ಅದ್ದೂರಿ ಪ್ರಾಂತೀಯ ಸಮ್ಮೇಳನ ನಡೆಸುತ್ತಿರುವ ನಮ್ಮ ಹೇಮನಾಥ್ ಶೆಟ್ರು ಅದರ ಪ್ರಥಮ ಅಧ್ಯಕ್ಷರಾಗಿ ಅಲಂಕರಿಸಿ ಈ ಕ್ಲಬ್ಬನ್ನು ನಮ್ಮ ಪ್ರಾಂತ್ಯದಲ್ಲೇ ಬಹು ಎತ್ತರಕ್ಕೆ ಕೊಂಡಿರುವ ಹೆಮ್ಮೆಯನ್ನು ಹಾಗೂ ಹಲವಾರು ಜನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. ಇದೀಗ ನಮ್ಮ ಮುಂದೆ ಲಯನ್ಸ್ ಕ್ಲಬ್ ಪುತ್ತೂರು ಕಾವು ಈ ಕ್ಲಬ್ಬಿನ ಮಾತೃ ಸಂಸ್ಥೆ ಸೋಮವಾರಪೇಟೆ ಲಯನ್ಸ್ ಕ್ಲಬ್. ಈ ಸಂಸ್ಥೆಯ ಜೊತೆಗೆ ಈ ಇಂದಿನ ದಿವಸ ಬ್ಯಾನರ್ ಪ್ರೆಸೆಂಟೇಷನ್ ಅಲ್ಲಿ ಜೊತೆಯಾಗಿ ಮುಂದುವರಿತಾ ಇದೆ. ಸೋಮವಾರಪೇಟೆ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಲಯನ್ ಮಲ್ಲಪ್ಪ, ಲಯನ್ ಯೋಗೇಶ್, ಲಯನ್ ಮಹೇಶ್, ಲಯನ್ ತೇಜಸ್ವಿ, ಲಯನ್ ರೋಹಿತ್, ಲಯನ್ ಮಂಜುನಾಥ್ ಚೌಟ ಹಾಗೂ ಲಯನ್ ಶಶಿಕಲಾ ಚೌಟ ಈ ಎಲ್ಲ ಸಹವರ್ತಿಗಳು ಸೋಮವಾರಪೇಟೆ ಲಯನ್ಸ್ ಕ್ಲಬ್ಬಿನ ಮೂಲಕ ಇಂದು ಪುತ್ತೂರು ಕಾವು ಲಯನ್ಸ್ ಕ್ಲಬ್ಬಿನ ಜೊತೆಗೆ ಬೆಂಗಾವಲಾಗಿ ಈ ಒಂದು ಬ್ಯಾನರ್ ಪ್ರೆಸೆಂಟೇಷನ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ.
ಅಧ್ಯಕ್ಷರು ಕಾರ್ಯದರ್ಶಿ ಖಜಾಂಚಿ ವೇದಿಕೆ ಬಂದು ಸ್ಮರಣಿಕೆ ಸ್ವೀಕರಿಸಬೇಕಾಗಿದೆ. ಅವಕಾಶಕ್ಕಾಗಿ ವಂದನೆಗಳು. I thank the zone chairperson Lion Shiva Prasad Shetty for doing the banner presentation honors, and thank you everyone. ಲಕ್ಷ್ಮೀ ನಿವಾಸ ತಿಂಗಳಾಡಿ ಇಲ್ಲಿ ಹೇಮಾಂತರಾಂಗ ಬಹಿರಂಗಗೊಳ್ಳುವ ಕ್ಷಣಗಣನೆಯಲ್ಲಿ ನಾವಿದ್ದೇವೆ. ಪ್ರಕೃತಿಯ ಮಡಿಲಲ್ಲಿ ಸುಂದರವಾದ ತೋಟದ ತಟದಲ್ಲಿ ವಿಶಾಲವಾದ ವೇದಿಕೆಯ ಮುಂಭಾಗದಲ್ಲಿ ಅವಿಸ್ಮರಣೀಯ ಸಮ್ಮೇಳನವನ್ನು ವೀಕ್ಷಿಸಲು ನಾವೆಲ್ಲ ಸಜ್ಜಾಗಿದ್ದೇವೆ. ಶ್ರೀ ಮುಂಡಾಳಗುತ್ತು ರಾಮಯ್ಯರಯ್ಯವರ ಲಕ್ಷ್ಮೀ ನಿವಾಸದ ಎದುರಿನ ವಿಶಾಲವಾದ ಪ್ರಾಂಗಣ ಎಲ್ಲ ಲಯನ್ಸ್ ಬಂಧುಗಳನ್ನು ಆದರಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದೆ. ಪ್ರಾಂತ್ಯದ ಪ್ರಥಮ ಮಹಿಳೆ ಲಯನ್ ಅನಿತಾ ಶೆಟ್ಟಿಯವರ ಮನೆ, ಲಯನ್ ಹೇಮನಾಥ್ ಶೆಟ್ಟಿಯವರ ಮಾವನ ಮನೆ ಲಕ್ಷ್ಮೀ ನಿವಾಸ ಇಂದು ಹೇಮಾಂತರಂಗದ ಅವಿಸ್ಮರಣೀಯ ಕ್ಷಣಗಳನ್ನು ಒಡಲಲ್ಲಿ ತುಂಬಿಕೊಂಡು ತಮಗಾಗಿ ಕಾಯುತ್ತಿದೆ. ಈಗಾಗಲೇ ಎಲ್ಲ ಪ್ರಾಂತ್ಯ 7ರ ಕ್ಲಬ್ಗಳು ಬ್ಯಾನರ್ ಪ್ರೆಸೆಂಟೇಷನ್ ಮೂಲಕ ತಮ್ಮ ಕಾರ್ಯಚಟುವಟಿಕೆಗಳನ್ನು ಜಾಹೀರುಪಡಿಸಿದ್ದಾರೆ. ಆಗಮಿಸಿದಂಥ ಎಲ್ಲ ಲಯನ್ ಬಂಧುಗಳು ತಮ್ಮ ಉಪಹಾರವನ್ನು ಸ್ವೀಕರಿಸಿ ಈ ಒಂದು ಸಭಾಂಗಣದ ಮುಂಭಾಗದಲ್ಲಿ ಇರುವಂಥ ಈ ಒಂದು ಪ್ರಾಂಗಣದಲ್ಲಿ ಎಲ್ಲರೂ ಕೂಡ ಆಸೀನರಾಗಬೇಕು. ಇನ್ನು ಕೆಲ ಹೊತ್ತಿನಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಳ್ಳಿಕ್ಕಿದೆ. ಹೇಮಾಂತರಂಗ ಉದ್ಘಾಟನೆಗೊಳ್ಳಿಕ್ಕಿದೆ. ಹಲವಾರು ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳೊಂದಿಗೆ ತಮ್ಮನ್ನು ಸ್ವಾಗತಿಸುತ್ತಿದ್ದೇವೆ. ಎಲ್ಲ ಲಯನ್ಸ್ ಬಂಧುಗಳು ಈ ಒಂದು ಸಭಾಂಗಣದ ಉಪಸ್ಥಿತರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಮಾಂತರಂಗದ ಅನಾವರಣಕ್ಕೆ ನಾವೆಲ್ಲ ಸಜ್ಜಾಗುತ್ತಿದ್ದೇವೆ. ಬಟ್ಟೆ ಅಡಿಯಲ್ಲಿದೆ ತಿಳ್ಕೋ ಸರಿಯಾಗಿ. ಅಡಿಯಲ್ಲಿ
ವೇದಿಕೆಯ ಹಿಂಭಾಗದಿಂದ ಬ್ಯಾನರ್ ಪ್ರೆಸೆಂಟೇಷನ್ ಆರಂಭಗೊಳ್ಳುತ್ತದೆ. ಎಲ್ಲ ಕ್ಲಬ್ಬಿನ PSTಗಳು ಹಾಗೂ ಸರ್ವ ಸದಸ್ಯರು ಅಲ್ಲಿ ಸಿದ್ಧರಾಗಿರಬೇಕು. ನಿಮ್ಮೊಂದಿಗೆ ಯಾವುದೇ ವ್ಯವಸ್ಥೆಗಳಿಗಾಗಿ ಅಲ್ಲಿ ಜಯಶ್ರೀ ಶೆಟ್ಟಿ ಅವರು ನಿಮ್ಮನ್ನು ವ್ಯವಸ್ಥೆಗೊಳಿಸ್ತಾ ಇದ್ದಾರೆ. ದಯವಿಟ್ಟು ಅವರೊಂದಿಗೆ ಸಹಕರಿಸಿ. ತೀರ್ಪುಗಾರರಾಗಿ ಈಗಾಗಲೇ ನಮ್ಮ ಜೊತೆ ಪ್ರಾಂತೀಯ ಅಧ್ಯಕ್ಷರಾಗಿರುವಂತಹ ಧರ್ಮೇಂದ್ರ ಜೈನ್ ಹಾಗೂ ಸ್ವರೂಪ್ ಶೆಟ್ಟಿ ಅವರು ನಮ್ಮ ಜೊತೆ ಸಹಕರಿಸ್ತಾ ಇದ್ದಾರೆ. ಆರಂಭದಲ್ಲಿ ವಲಯ 2ರ ಕ್ಲಬ್ಗಳಿಗೆ ಬ್ಯಾನರ್ ಪ್ರೆಸೆಂಟೇಷನ್ ಇರುತ್ತದೆ. ನಂತರ ವಲಯ 1ರ ಕ್ಲಬ್ಗಳಾದಂತಹ Sunny
ಆತ್ಮೀಯ ಎಲ್ಲ ಲಯನ್ಸ್ ಬಂಧುಗಳೇ, ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಇದೀಗ ಅನಾವರಣಗೊಳ್ಳಲಿದೆ. ಎಲ್ಲ ಗೌರವಾನ್ವಿತ ಗಣ್ಯರ ಉಪಸ್ಥಿತಿಯಲ್ಲಿ ಈ ಒಂದು ಪ್ರಾಂತೀಯ ಸಮ್ಮೇಳನದ ಸಭಾಧ್ಯಕ್ಷತೆಯನ್ನು ಪ್ರಾಂತ್ಯ 7ರ ಗೌರವಾನ್ವಿತ ಪ್ರಾಂತೀಯ ಅಧ್ಯಕ್ಷರಾಗಿರುವಂಥ ಲಯನ್ ಹೇಮನಾಥ್ ಶೆಟ್ಟಿ ಕಾವು MJF ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಈ ಒಂದು ಸಮ್ಮೇಳನದ ಉದ್ಘಾಟನೆಯನ್ನು ಲಯನ್ ಅನಿತಾ ಹೇಮನಾಥ್ ಶೆಟ್ಟಿ, ಪ್ರಾಂತೀಯ ಪ್ರಥಮ ಮಹಿಳೆ, ಪ್ರಾಂತ್ಯ 7 ಇವರು ನೆರವೇರಿಸಲಿದ್ದಾರೆ. ಸಮಾರಂಭದ ದಿಕ್ಸೂಚಿ ಭಾಷಣಕಾರರಾಗಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು, ಚಿಂತಕರು ಆಗಿರುವಂತಹ ದಿನೇಶ್ ಅಮೀನ್ ಮಟ್ಟು, ಪ್ರಧಾನ ವಾಗ್ಮಿಗಳು ವೇದಿಕೆಯಲ್ಲಿ ಉಪಸ್ಥಿತಿರುತ್ತಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಐಕಳ ಹರೀಶ್ ಶೆಟ್ಟಿ, ಅಧ್ಯಕ್ಷರು ವರ್ಲ್ಡ್ ಬಂಡ್ಸ್ ಫೆಡರೇಷನ್ ಉಪಸ್ಥಿತರಿರುತ್ತಾರೆ. ಸಮಾರಂಭದ ವೇದಿಕೆಯಲ್ಲಿ ಈ ಒಂದು ಸಮ್ಮೇಳನದ ಮುಖ್ಯ ಸಲಹೆಗಾರರಾಗಿರುವಂಥ MB ಸದಾಶಿವ MJF ಹಾಗೂ ಡಾಕ್ಟರ್ ಗೀತ್ ಪ್ರಕಾಶ್ PMJF ಇವರು ಉಪಸ್ಥಿತರಿರುತ್ತಾರೆ. ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಗಣೇಶ್ ಶೆಟ್ಟಿ, ಸಮ್ಮೇಳನ ಕಾರ್ಯದರ್ಶಿ ಹರೇ ಕೃಷ್ಣ ಬಿ ಹಾಗೂ ಸಮ್ಮೇಳನದ ಕೋಶಾಧಿಕಾರಿ ಮೋಹನ್ ನಾಯ್ಕ್ ಎಸ್ ಇವರು ಉಪಸ್ಥಿತರಿರುತ್ತಾರೆ. ಇಂದು ಈ ಒಂದು ಸಮ್ಮೇಳನದಲ್ಲಿ ಅನರ್ಘ್ಯ ರತ್ನಗಳಿಗೆ ಸನ್ಮಾನಿಸಿ ಗೌರವಿಸಲಿದ್ದೇವೆ. ತಮ್ಮ ಸಾಧನೆಗಳಿಂದ ಹೊಸ ಸ್ಥಾಯಿಯನ್ನು ಮೂಡಿಸಿದಂತಹ ಶ್ರೀ ಸೀತಾರಾಮರೈ ಸವಣೂರು ಶೈಕ್ಷಣಿಕ ಹಾಗೂ ಸಹಕಾರಿ ಕ್ಷೇತ್ರ, ಶ್ರೀ ವಿವೇಕಾನಂದ HK ಜ್ಞಾನ ಭಿಕ್ಷು, ಶುಭಾಶ್ರೈ ಕಡಮಜಲು ಕೃಷಿ ಕ್ಷೇತ್ರ, ಮಿತ್ರಂಪಾಡಿ ಜಯರಾಮರೈ ಅಬುದಾಬಿ ಸಮಾಜ ಸೇವೆ ಮತ್ತು ಧಾರ್ಮಿಕ ಸೇವೆ, ಪ್ರಶಾಂತ್ ರೈ ಕೈಕಾರ ಕ್ರೀಡೆ, ಕುಮಾರಿ ಹಸ್ತಾ ಶೆಟ್ಟಿ ಘನವೆತ್ತ ಶಿಕ್ಷಣ, ಡಾಕ್ಟರ್ ಅಜಯ್ ವೈದ್ಯಕೀಯ ಶಿಕ್ಷಣ. ಈ ಎಲ್ಲ ಗಣ್ಯರಿಗೆ ಈ ಒಂದು ಸಮಾರಂಭದಲ್ಲಿ ಇಂದು ಲಯನ್ಸ್ ಸೇವಾ ಸಂಸ್ಥೆಯ ವತಿಯಿಂದ ಹೇಮಾಂತರಂಗದಲ್ಲಿ ಸನ್ಮಾನವನ್ನು ಮಾಡಲಿದ್ದೇವೆ. ಈಗಾಗಲೇ ಬ್ಯಾನರ್ ಪ್ರೆಸೆಂಟೇಷನ್ ಮೂಲಕ ಎಲ್ಲ ಪ್ರಾಂತ್ಯ 7ರ ಕ್ಲಬ್ಗಳು ತಮ್ಮ ಕ್ರಿಯಾ ಚಟುವಟಿಕೆಗಳನ್ನು ತಮ್ಮ ಮುಂದಿರಿಸಿದ್ದಾರೆ. ಮುಂದೆ ಇದೇ ವೇದಿಕೆಯಲ್ಲಿ ಹೇಮಾಂತರಂಗ ಅನಾವರಣಗೊಳ್ಳಲಿಕ್ಕಿದೆ. ಎಲ್ಲ ಲಯನ್ಸ್ ಬಂಧುಗಳು ಸಭಾಂಗಣದ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಮಾಂತರಂಗ ನಮ್ಮ ಮುಂದೆ ಅಭಿವ್ಯಕ್ತಿಗೊಳ್ಳಲಿಕ್ಕಿದೆ. ಒಂದು ಪ್ರಕಟಣೆ. ಕೊಂಬು ವಾದಕರು ಅಲ್ಲಿ ಆರಂಭದ ಹಂತದಲ್ಲಿ ಇದ್ದು ಸಹಕರಿಸಬೇಕು ಅಂತೇಳಿ ಸಂಘಟಕರು ವಿನಿಸಿಕೊಳ್ತಿದ್ದಾರೆ. ಕೊಂಬು ವಾದಕರು ದಯವಿಟ್ಟು ಅತ್ತ ಕಡೆ ಕ್ರಮಿಸಬೇಕು, ನಿಮಗಾಗಿ ಅಲ್ಲಿ ಸಂಘಟಕರು ಕಾಯ್ತಿದ್ದಾರೆ.
Good evening, everyone. Ladies and gentlemen, it's an honor itself to honor the beautiful audience who have gathered here today. A very beautiful picturesque environment of Lakshmi Nivas at Tingaladi, Puttur. Lions Clubs International, a very famous service-oriented organization. Lions Club International District 317D, led by the dynamic district governor Lion Vasant Kumar Shetty, PMJF, has been doing great work towards the society and made our district proud. I, Dhanalakshmi Naveen from Lions Club Sampaje, with my co-host Lions Shashidhar Palangaya from Lions Club Panja, welcome you all on behalf of the whole Lions family of Region 7. If we value a more just and compassionate world, we need to have a greater focus on service through leadership. Lions belong to one family. Families are like branches on a tree. We grow in different directions, yet our roots remain as one. Hemantaranga, the Region Conference of Region 7, is aimed at building unity and creating traditions with core values. A leader par excellence, Region Chairperson Lion Hemnath Shetty and First Lady Anita Hemnath Shetty have created electromagnetic radiation. Hemantaranga will echo it to the region successfully. I now kindly request the host club Puttur Kavu President Lion Pavanarama, Secretary Lion Devanna Rai and Treasurer Lion Ammu Rai Ankotiman to occupy their seats on the dais. ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯವೆನ್ನುವ ದಾರ್ಶನಿಕರ ಮಾತನ್ನು ಸಾಕ್ಷೀಕರಿಸುತ್ತಿರುವ ಲಯನ್ಸ್ ಸೇವಾ ಸಂಸ್ಥೆ ಪೂರಕ ಕ್ರಿಯಾ ಚಟುವಟಿಕೆಗಳೊಂದಿಗೆ ಪ್ರಸಕ್ತ ಸಮಾಜಕ್ಕೆ ಬೆಳ್ಳಿ ಬೆಳಕನ್ನು ಬೀರಿದೆ. ಲಯನ್ಸ್ ಜಿಲ್ಲೆ 317D ಇದರ ಜೀವನಾಡಿಯಾದ ಪ್ರಾಂತ್ಯ 7 ಸೇವೆಯನ್ನೇ ಉಸಿರಾಗಿಸಿಕೊಂಡ ಲಯನ್ಗಳ ಗಟ್ಟಿ ನೆಲ. ಹಾಗಾಗಿ ನಿಜ ಅರ್ಥದ ಲಯನಿಸಂನ ಅಸ್ಮಿತೆ ಅಡಗಿರುವುದೇ ಇಲ್ಲಿ. ಮಾನವ ಸಂಪನ್ಮೂಲವನ್ನು ಸಾಂಘಿಕ ಶಕ್ತಿಯಾಗಿ ಪರಿವರ್ತಿಸಿ ಗ್ರಾಮೀಣ ಪ್ರದೇಶದಲ್ಲಿಯೂ ಪಟ್ಟಣಗಳಿಗೆ ಸರಿಮಿಗಿಲಾಗಿ ಕಾರ್ಯನಿರ್ವಹಿಸುತ್ತಿರುವ ಲಯನ್ಸ್ ಬದ್ಧತೆ ಅದು ಈ ಮಣ್ಣಿನ ಬಳುವಳಿ. ಹಾಗಾಗಿಯೇ ಲಯನಿಸಂನ ಬೇರು ಬಿಳಲುಗಳು ಪ್ರಾಂತ್ಯ 7ರ ಉದ್ದಗಲಕ್ಕೂ ಸಮೃದ್ಧವಾಗಿ ಬೆಳೆದು ನಿಂತಿವೆ. ಪಶ್ಚಿಮದ ತಪ್ಪಲಿನ ಸಂಪಾಜೆ ಕ್ಲಬ್ನಿಂದ ಮೊದಲುಗೊಂಡು ಸುಳ್ಯ, ಗುತ್ತಿಗಾರು, ಕುಕ್ಕೆ ಸುಬ್ರಹ್ಮಣ್ಯ, ಕಡಬ, ಆಲಂಕಾರು, ವಿಟ್ಲ ಸಿಟಿ, ಪುತ್ತೂರು ಪಾಣಾಜೆ, ಪುತ್ತೂರ್ದ ಮುತ್ತು, ಪುತ್ತೂರು, ಪಂಜ ಕ್ಲಬ್ಗಳು ಪ್ರಾಂತ್ಯ 7ರ ಅನರ್ಘ್ಯ ರತ್ನಗಳು. ಪಯಣದ ಹಾದಿಯ ಅವಲೋಕನ, ಭವಿಷ್ಯದ ದೂರಗಾಮಿತ್ವ, ಸಮ್ಮಿಲನ, ಸಂತೃಪ್ತತೆ ಎಲ್ಲವೂ ಇಂದು ಅನಾವರಣಗೊಳ್ಳಲಿರುವ ಮಹತ್ವಾಕಾಂಕ್ಷೆಯ ಈ ಸಮ್ಮೇಳನವೇ ಹೇಮಾಂತರಂಗ. ಇದೀಗ ವೇದಿಕೆಗೆ ಸಮ್ಮೇಳನ ಅಧ್ಯಕ್ಷರಾದಂಥ ಲಯನ್ ಗಣೇಶ್ ಶೆಟ್ಟಿ, ಸಮ್ಮೇಳನ ಕಾರ್ಯದರ್ಶಿ ಹರೇ ಕೃಷ್ಣ ಬಿ, ಸಮ್ಮೇಳನ ಕೋಶಾಧಿಕಾರಿ ಮೋಹನ್ ನಾಯ್ಕ್ ಎಸ್ ತಮ್ಮನ್ನು ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. I kindly request the host club Puttur Kavu President Lion Pavanarama, Secretary Lion Devanna Rai and Treasurer Lion Ammu Rai Ankotima to occupy their seat on the dais. ಅದೇ ರೀತಿ ಸಮ್ಮೇಳನ ಅಧ್ಯಕ್ಷರಾಗಿರುವಂಥ ಲಯನ್ ಗಣೇಶ್ ಶೆಟ್ಟಿ, ಸಮ್ಮೇಳನ ಕಾರ್ಯದರ್ಶಿ ಹರೇ ಕೃಷ್ಣ ಬಿ ಹಾಗೂ ಸಮ್ಮೇಳನ ಕೋಶಾಧಿಕಾರಿ ಮೋಹನ್ ನಾಯ್ಕ್ ಎಸ್ ಸರ್ ದಯವಿಟ್ಟು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು.
I now take the pleasure to recognize the presence of the President of Puttur Lions Club, Lion Rajesh Shetty, President of Puttur the Muttu, Lion Lancy Mascarenhas, President of Puttur Panaje, Lion Navin Rai Chelyadka, President of Vitla City, Lion Sandesh Shetty, President of Alankaru Durgamba, Lion Dayananda Rai Manavalike, President of Sulya, Lion Ananda Pujari, President of Lions Club Sampaje, Lion Tina Charan, President of Panja, Lion Santosh Jake, President of Guttigar, Lion Lijo Jose, and Lions Club Kadaba, Lion Dinesh Acharya, President of Kukke Subramanya, Lion Rangaya Shettigar, President of Leo Club Puttur the Muttu, Lion Ranjida Shetty. I kindly request all of you to be please seated on the dais. ವಲಯ 1ರ ಮಾರ್ಗದರ್ಶಕರಾಗಿರುವ ಲಯನ್ ಆನಂದ ರೈ ಪಿ ಸರ್ ತಮಗೆ ವೇದಿಕೆಗೆ ಪ್ರೀತಿಯ ಸ್ವಾಗತ. I kindly request Zone 2 Zone Mentor Lion Gangadhar Rai to occupy his seat on the dais. ವಲಯ 1ರ ಗೌರವಾನ್ವಿತ ವಲಯಾಧ್ಯಕ್ಷರಾದಂಥ ಶಿವಪ್ರಸಾದ್ ಶೆಟ್ಟಿ ಎಸ್ ಸರ್ ತಮ್ಮನ್ನು ವೇದಿಕೆಗೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳುತ್ತಿದ್ದೇವೆ. My humble request to Zone Chairperson of Zone 2 Lion Venkappa Gowda Kenaje to occupy his seat on the dais. ಪ್ರಾಂತೀಯ ಮಾರ್ಗದರ್ಶಕರಾಗಿರುವಂಥ ಲಯನ್ ಸುದರ್ಶನ್ ಪಡಿಯಾರ್ ಸರ್ ತಮಗೆ ವೇದಿಕೆಗೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಿದ್ದೇವೆ. I take the privilege and pleasure to invite Region GAT Coordinator Lion Jayaprakash Rai to occupy his seat on the dais. ಪ್ರಾಂತ್ಯ 1ರ ಪ್ರಾಂತೀಯ ಅಧ್ಯಕ್ಷರಾಗಿರುವಂಥ ಮನೋರಂಜನ್ ಕೆಆರ್, ಪ್ರಾಂತ್ಯ 2ರ ಪ್ರಾಂತ್ಯ ಅಧ್ಯಕ್ಷರು ಯಶವಂತ್ ಪೂಜಾರಿ, ಪ್ರಾಂತ್ಯ 3ರ ಅಧ್ಯಕ್ಷರಾಗಿರುವಂಥ ಸ್ವರೂಪ್ ಎನ್ ಶೆಟ್ಟಿ, ಪ್ರಾಂತ್ಯ 4ರ ಅಧ್ಯಕ್ಷರಾಗಿರುವಂಥ ವಿಜಯ್ ವಿಷ್ಣುಮಯ್ಯ, ಪ್ರಾಂತ್ಯ 5ರ ಅಧ್ಯಕ್ಷರಾಗಿರುವಂಥ ರಮೇಶ್ ಬಂಗೇರ, ಪ್ರಾಂತ್ಯ 6ರ ಅಧ್ಯಕ್ಷರಾಗಿರುವಂಥ ಧರ್ಣೇಂದ್ರ ಜೈನ್, ಪ್ರಾಂತ್ಯ 8ರ ಅಧ್ಯಕ್ಷರಾಗಿರುವಂಥ ಧನು ಉತ್ತಯ್ಯ, ಪ್ರಾಂತ್ಯ 9ರ ಅಧ್ಯಕ್ಷರಾಗಿರುವಂಥ KP ರಾಜೇಗೌಡ, ಪ್ರಾಂತ್ಯ 10ರ ಅಧ್ಯಕ್ಷರಾಗಿರುವಂಥ ಎನ್ ವೆಂಕಟೇಶ್, ಪ್ರಾಂತ್ಯ 11ರ ಅಧ್ಯಕ್ಷರಾಗಿರುವಂಥ NK ವಿಜಯ್, ಎಲ್ಲ ಪ್ರಾಂತೀಯ ಅಧ್ಯಕ್ಷರನ್ನು ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. It's my privilege and honor to request our dynamic PDG and Region Conference Chief Advisor MJF Lion MB Sadashiv to occupy his seat on the dais. ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನದ ಮುಖ್ಯ ಸಲಹೆಗಾರರು ಡಾಕ್ಟರ್ ಗೀತ್ ಪ್ರಕಾಶ್ PMJF ಸರ್ ತಮ್ಮನ್ನು ಅತ್ಯಂತ ಗೌರವದಿಂದ ಈ ಒಂದು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ.
it's time for the charming, kind, humble, dedicated Region Chairperson of Region 7 to the Region Conference, Hemant Taranga. It's an honor and privilege to welcome our Region Chairperson, Lion Hemnath Shetty, and First Lady Anita Hemnath Shetty to come on to the dais. I kindly request our past Region Chairperson and District Governor Mentor, Lion Jake Madhava Gowda and Mrs. Leela Jake Madhava Gowda to escort them to the dais. I request all of you to give them a standing ovation with a loud applause. ಸಮಾಜಮುಖಿ ಚಿಂತನೆಗಳು ಜನಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿಸುತ್ತವೆ. ಇಂತಹ ಅಸಾಮಾನ್ಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಲಯನಿಸಂನಲ್ಲಿ ಅತಿ ವೇಗವಾಗಿ ಬೆಳವಣಿಗೆಯನ್ನು ಕಂಡವರು ಲಯನ್ ಹೇಮನಾಥ್ ಶೆಟ್ಟಿ MJF. ಸೇವೆ ಎಂದರೆ ಇವರ ಜೀವನದ ಅವಿಭಾಜ್ಯ ಅಂಗ. ಇವೆಲ್ಲವೂ ಕ್ಷಿಪ್ರವಾಗಿ ಅನಾವರಣಗೊಂಡದ್ದು ಕೇವಲ 3 ವರ್ಷಗಳಲ್ಲಿ. ಪುತ್ತೂರು ಕಾವು ಲಯನ್ಸ್ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಪ್ರಸ್ತುತ ಪ್ರಾಂತೀಯ ಅಧ್ಯಕ್ಷರಾಗಿ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ಲಯನ್ ಹೇಮನಾಥ್ ಶೆಟ್ಟಿಯವರದ್ದು ನಿಜ ಅರ್ಥದ ಸಿಂಹನಡಿಗೆ. ಲಯನಿಸಂ ನಾಡಿನಾದ್ಯಂತ ಪಸರಬೇಕೆನ್ನುವುದನ್ನು ಮನಗಂಡು ಈವರೆಗೆ 5 ಹೊಸ ಕ್ಲಬ್ಗಳನ್ನು ಸ್ಥಾಪನೆ ಕಾರಣರಾದವರು ಹೇಮನಾಥ್ ಶೆಟ್ಟಿಯವರು. ಇವರ ಪ್ರಶ್ನಾತೀತವಾದ ಲಯನ್ಸ್ ಬದ್ಧತೆ ನಿರಂತರವಾಗಿರಲಿ ಎನ್ನುವ ಶುಭ ಹಾರೈಕೆ ಪ್ರಾಂತೀಯರ ಸಮಸ್ತ ಲಯನ್ಸ್ ಬಂಧುಗಳದ್ದು. Thank you. ಹೇಮಂತ್ ತರಂಗ ಪ್ರಾಂತೀಯ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿರುವಂತಹ ಲಯನ್ ಹೇಮನಾಥ್ ಶೆಟ್ಟಿ ದಂಪತಿಗಳಿಗೆ ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಮುಂದೆ ಸಭೆಯನ್ನು ಸುಸ್ಥಿತಿಗೆ ತರಬೇಕಾಗಿ ಪ್ರಾಂತೀಯ ಅಧ್ಯಕ್ಷರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಪ್ರಾಂತೀಯ 7ರ ಪ್ರಾಂತೀಯ ಸಮ್ಮೇಳನವನ್ನು ಕಾವು ಹೇಮನಾಥ್ ಶೆಟ್ಟಿ ಪ್ರಾಂತೀಯ ಅಧ್ಯಕ್ಷರ ನೆಲೆಯಲ್ಲಿ ಸುಸ್ಥಿತಿಗೆ ತರುತ್ತಿದ್ದೇನೆ.
Prayer is a surge of the heart. It is a simple look turned towards heaven. It's a cry of recognition and of love. Prayer is the raising of one's mind and heart to God, or the requesting of good things from God, embracing both trial and joy. I request Kumari Prarthana to start the program with a prayer. ಗುರು ಗುಹ ಭಕ್ತ ಚಂದನ ಮಾತಂಗ ವದನೇಂದ್ರಾದಿವಂದನ ಮಹೇಶ್ವರ ಗುರು ಗುಹ ಭಕ್ತ ಚಂದನ ಮಾತಂಗ ವದನೇಂದ್ರಾದಿವಂದನ ಪಪ ಪದ ಪಪ ಪಮ ಮಗ ಗರಿ ಸರಿ ಗರಿ ರೀ ಸಾರಿ ಮ ಪಪ ಪದ ಪಪ ಪಮ ಮಗ ಗರಿ ಸರಿ ಗರಿ ರೀ ದ ಸ ಪದ ಸರಿ ಮ ಪ ಮ ಗರಿ ಸ ಪ ಸ ಸ ಮ ಪದ ಪ ಮಗ ಗರಿ ಸ ಸ ಪ ಮ ಗರಿ ಸರಿ ಮಹ ಗಣಪತೆ ಪಾಲಯ ಸುಮಾ ಮಾಯಾಮಯ ವಲ್ಲಭಾಪತೆ ಶ್ರೀ ಮಹಾಗಣಪತೆ ಪಾಲಯ. Thank you. ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮದ ಶುಭಾರಂಭಗೈದ ಕುಮಾರಿ ಪ್ರಾರ್ಥನಾ ತಮಗೆ ವಂದನೆಗಳು. ಮುಂದೆ ರಾಷ್ಟ್ರಧ್ವಜಕ್ಕೆ ಗೌರವ. ರಾಮಕೃಷ್ಣ ಹೈಸ್ಕೂಲ್ ಪುತ್ತೂರು ಇದರ ಸ್ಕೌಟ್ ಕೆಡೆಟ್ ಆಗಿರುವಂತಹ ಆದಿತ್ಯ ಬಿ ಗೌಡ ಈಗ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಮರ್ಪಿಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಮುನ್ನಡೆಯಲಿದ್ದಾರೆ.
ಧ್ವಜವಂದನೆ ಪುತ್ತೂರು ಕಾವು ಲಯನ್ಸ್ ಕ್ಲಬ್ ಇದರ ಸದಸ್ಯರಾದಂಥ ಲಯನ್ ಮೋಹನ್ ದಾಸ್ ಶೆಟ್ಟಿ ಅವರಿಂದ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅದರ ಕೀರ್ತಿಯನ್ನು ಮತ್ತೂ ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. I kindly request all of them to maintain a minute's silence for world peace. Thank you. ಮುಂದೆ ಎಲ್ಲ ವೇದಿಕೆಯ ಗೌರವಾನ್ವಿತ ಗಣ್ಯರನ್ನು ಹಾಗೂ ಆಹ್ವಾನಿತ ಲಯನ್ಸ್ ಬಂಧುಗಳನ್ನು ಪ್ರೀತಿಯಿಂದ ಈ ಸಮಾರಂಭಕ್ಕೆ ಸ್ವಾಗತಿಸಲಿದ್ದಾರೆ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಪ್ರಾಂತೀಯ ಸಮ್ಮೇಳನಗಳ ಸ್ಪೆಷಲಿಸ್ಟ್ ಲಯನ್ ಗಣೇಶ್ ಶೆಟ್ಟಿ. ಲಯನ್ಸ್ ಜಿಲ್ಲೆ 317D ಇದರ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನದ ಹೇಮಾಂತರಂಗದಲ್ಲಿ ಇಂದು ನಾವೆಲ್ಲ ಸೇರಿದ್ದೇವೆ. ಈ ಪ್ರಾಂತ್ಯ ಸಮ್ಮೇಳನವನ್ನು ನಮ್ಮ ಪ್ರಾಂತ್ಯಾಧ್ಯಕ್ಷರು ಪ್ರಾಂತ್ಯದ ಎಲ್ಲರ ಸಮ್ಮಿಲನವಾಗಿ ಮಾಡಬೇಕಂತ ಒಂದು ಒಳ್ಳೆಯ ಕಾರ್ಯಕ್ರಮ ಎಂದು ನಿಶ್ಚಯಿಸಿ ಈ ಕಾರ್ಯಕ್ರಮವನ್ನು ಜೋಡಣೆ ಮಾಡಿದ್ದಾರೆ. ಈ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ನೀಡಿ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ. ಅವರ ಆಶಯದಂತೆ ನಮ್ಮ ಗೆಸ್ಟ್ ಬಂದ್ರಂತ, ಚೀಫ್ ಗೆಸ್ಟ್, ಒಂದು ನಿಮಿಷ. ಈಗಾಗಲೇ ಇಂದಿನ ಸಮಾರಂಭದ ಪ್ರಧಾನ ಭಾಷಣಕಾರರು ಶ್ರೀ ದಿನೇಶ್ ಅಮೀನ್ ಮಟ್ಟು ಇವರು ಆಗಮಿಸಿದ್ದಾರೆ. ಶ್ರೀ ನಿತ್ಯಾನಂದ ಮುಂಡೋಡಿ ಗುತ್ತಿಗಾರು ಲಯನ್ಸ್ ಕ್ಲಬ್ಬಿನ ಸ್ಥಾಪಕ ಅಧ್ಯಕ್ಷರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ಪ್ರಾಂತ್ಯ 7ರ ಎಲ್ಲ ಲಯನ್ಸ್ ಬಂಧುಗಳ ಪರವಾಗಿ ನೆನೆಸಿಕೊಳ್ತಿದ್ದೇನೆ.
ನಮ್ಮ ಪ್ರಾಂತ್ಯಾಧ್ಯಕ್ಷರ ಆಶಯದಂತೆ ಇಲ್ಲಿ ಸೇರಿರುವ ಈ ಮನೆಯ ವಾತಾವರಣದಲ್ಲಿ ಸಂಭ್ರಮ ಹಾಗೂ ಆತಿಥ್ಯಗಳನ್ನು ನೀಡಲು ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಪ್ರಾಂತ್ಯವನ್ನು ಸಮರ್ಥವಾಗಿ ನಡೆಸುತ್ತಿರುವ ನಮ್ಮ ನಾಯಕರು ಆಗಿರುವ ಪ್ರಾಂತ್ಯಾಧ್ಯಕ್ಷರು ಶ್ರೀ ಹೇಮನಾಥ ಶೆಟ್ಟಿ ಅವರು ನನ್ನ ಮೇಲೆ ಇಟ್ಟಿರುವ ಭರವಸೆಗೆ ವಂದಿಸುತ್ತಾ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನಾನು ಇಲ್ಲಿ ನಿಂತಿದ್ದೇನೆ. ಇಂದಿನ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಪ್ರಾಂತ್ಯಾಧ್ಯಕ್ಷರಾದ ಶ್ರೀ ಹೇಮನಾಥ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಲಿರುವ ನಮ್ಮ ಪ್ರಾಂತ್ಯದ ಪ್ರಥಮ ಮಹಿಳೆ ಶ್ರೀಮತಿ ಅನಿತಾ ಹೇಮನಾಥ ಶೆಟ್ಟಿ ಅವರಿಗೂ ಹಾರ್ದಿಕವಾದ ಸ್ವಾಗತ. ಇಂದು ನಮಗೆಲ್ಲ ಮಾತಿನ ಸವಿದೌತಣ ಉಣಿಸಲಿರುವ ಉತ್ತಮ ವಾಗ್ಮಿ ಹಿರಿಯ ಪತ್ರಕರ್ತರು ಆದ ದಿನೇಶ್ ಅಮೀನಮಟ್ಟು ಅವರಿಗೂ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಮುಖ ಸಲಹೆಗಾರರಾಗಿರುವ ನಮ್ಮ ನಿಕಟಪೂರ್ವ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತ್ ಪ್ರಕಾಶ್ ಅವರಿಗೂ ಸ್ವಾಗತ. ಇನ್ನೋರ್ವ ಪ್ರಮುಖ ಸಲಹೆಗಾರರಾದ ಮಾಜಿ ಗವರ್ನರ್, ಉತ್ತಮ ವಾಗ್ಮಿ ಹಾಗೂ ಆತ್ಮೀಯರು ಆದ ಶ್ರೀ MB ಸದಾಶಿವ್ ಇವರಿಗೂ ಹಾರ್ದಿಕವಾದ ಸ್ವಾಗತ. ನಮ್ಮ ಪ್ರಾಂತ್ಯದ ಮಾರ್ಗದರ್ಶಕರಾದ ಸುದರ್ಶನ್ ಪಡಿಯಾರ್ ಅವರಿಗೂ ಆದರದ ಸ್ವಾಗತ. ನಮ್ಮ ಪ್ರಾಂತ್ಯದ GAT ಸಂಯೋಜಕರಾದ ಶ್ರೀ ಜಯಪ್ರಕಾಶ್ ರೈ ಇವರಿಗೂ ಆದರದ ಸ್ವಾಗತ. ವಲಯ 1ರ ವಲಯಾಧ್ಯಕ್ಷರಾದ ಶಿವಪ್ರಸಾದ್ ಶೆಟ್ಟಿ ಅವರಿಗೂ ಎಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ವಲಯ 2ರ ಅಧ್ಯಕ್ಷರು ವೆಂಕಪ್ಪಗೌಡರು ಅವರು ಬಂದಿದ್ರು, ಬ್ಯಾನರ್ ಪ್ರೆಸೆಂಟೇಷನ್ ಮಾಡಿ ತಮ್ಮ ಪರ್ಸನಲ್ ಕೆಲಸಗಳಿಗೋಸ್ಕರ ಹೋಗಿದ್ದಾರೆ. ಅವರಿಗೂ ಅವರ ಆಬ್ಸೆನ್ಸ್ ಅಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ವಲಯ ಮಾರ್ಗದರ್ಶಕರಾದ ಗಂಗಾಧರ್ ರೈ ಹಾಗೂ ಆನಂದ ರೈ ಇಬ್ಬರಿಗೂ ಆದರದ ಸ್ವಾಗತ. ಆತಿಥೇಯ ಕ್ಲಬ್ ಲಯನ್ಸ್ ಕ್ಲಬ್ ಕಾವು ಇದರ ಅಧ್ಯಕ್ಷರಾದ ಶ್ರೀ ಪವನ್ ರಾಮ, ಕಾರ್ಯದರ್ಶಿ ದೇವಣ್ಣ ರೈ ಹಾಗೂ ಕೋಶಾಧಿಕಾರಿ ಅಮ್ಮು ರೈ ಇವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಪ್ರಾಂತೀಯ ಸಮ್ಮೇಳನದ ಕಾರ್ಯದರ್ಶಿಯವರಾದ ಸಮಿತಿಯ ಕಾರ್ಯದರ್ಶಿಯವರಾದ ಹರಿಕೃಷ್ಣ ಬಿ ಹಾಗೂ ಕೋಶಾಧಿಕಾರಿ ಮೋಹನ್ ನಾಯ್ಕ್ ಇವರಿಗೂ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಪ್ರಾಂತೀಯ 1ರ ಅಧ್ಯಕ್ಷರಾದ ಮನೋರಂಜನ್ KR, ಪ್ರಾಂತೀಯ 2ರ ಅಧ್ಯಕ್ಷರಾದ ಯಶವಂತ್ ಪೂಜಾರಿ, ಪ್ರಾಂತೀಯ 3ರ ಅಧ್ಯಕ್ಷರಾದ ಸ್ವರೂಪ ಶೆಟ್ಟಿ, ಪ್ರಾಂತೀಯ 4ರ ಅಧ್ಯಕ್ಷರಾದ ವಿಜಯ ವಿಷ್ಣುಮಯ್ಯ ಅವರು ಬಂದಿಲ್ಲ ಇವತ್ತು, ಪ್ರಾಂತೀಯ 5ರ ಅಧ್ಯಕ್ಷರಾದ ರಮೇಶ್ ಬಂಗೇರ, ಪ್ರಾಂತೀಯ 6ರ ಅಧ್ಯಕ್ಷರಾದ ಧರ್ಣೇಂದ್ರ ಜೈನ್, ಪ್ರಾಂತೀಯ 8ರ ಅಧ್ಯಕ್ಷರಾದ ಧನು ಉತ್ತಯ್ಯ, ಪ್ರಾಂತೀಯ 9ರ ಅಧ್ಯಕ್ಷರಾದ KP ರಾಜೇಗೌಡ, ಪ್ರಾಂತೀಯ 10ರ ಅಧ್ಯಕ್ಷರಾದ N ವೆಂಕಟೇಶ್ ಇವರನ್ನು ಎಲ್ಲರನ್ನು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇನ್ನು ನಮ್ಮ ಪ್ರಾಂತ್ಯದ ಕ್ಲಬ್ಗಳ ಅಧ್ಯಕ್ಷರು ಲಯನ್ಸ್ ಕ್ಲಬ್ ಪುತ್ತೂರು ಇದರ ಅಧ್ಯಕ್ಷರಾದ ರಾಜೇಶ್ ಶೆಟ್ಟಿ ಅವರನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಲಯನ್ಸ್ ಕ್ಲಬ್ ಪುತ್ತೂರು ಪಾಣಾಜೆ ಇದರ ಅಧ್ಯಕ್ಷರಾದ ನವೀನ್ ರೈ ಚೆಲ್ಯಾಡ್ಕ ಇವರಿಗೂ ಆದರದ ಸ್ವಾಗತ. ಲಯನ್ಸ್ ಕ್ಲಬ್ ವಿಟ್ಲ ಸಿಟಿ ಇದರ ಅಧ್ಯಕ್ಷರಾದ ಸಂದೇಶ್ ಶೆಟ್ಟಿ ಇವರಿಗೂ ಸ್ವಾಗತ. ಲಯನ್ಸ್ ಕ್ಲಬ್ ಅಲಂಗಾರು ದುರ್ಗಾಂಬ ಇದರ ಅಧ್ಯಕ್ಷರಾದ ದಯಾನಂದ ರೈ ಮಣ್ಣವಳಿಕೆ ಇವರಿಗೂ ಎಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತ. ಲಯನ್ಸ್ ಕ್ಲಬ್ ಸುಳ್ಯ ಇದರ ಅಧ್ಯಕ್ಷರಾದ ಆನಂದ ಪೂಜಾರಿ ಇವರಿಗೂ ಆದರದ ಸ್ವಾಗತ. ಲಯನ್ಸ್ ಕ್ಲಬ್ ಸಂಪಾಜೆ ಇದರ ಅಧ್ಯಕ್ಷರಾದ ಟೀನಾ ದೇವಿಚರಣ್ ಅವರಿಗೂ ಆದರದ ಸ್ವಾಗತ. ಲಯನ್ಸ್ ಕ್ಲಬ್ ಪಂಜ ಇದರ ಅಧ್ಯಕ್ಷರಾದ ಸಂತೋಷ್ ಜಾಕೆ ಅವರಿಗೂ ಸ್ವಾಗತ. ಲಯನ್ಸ್ ಕ್ಲಬ್ ಗುತ್ತಿಗಾರು ಇದರ ಅಧ್ಯಕ್ಷರಾದ ಲಿಜೋ ಜೋಸ್ ಇವರಿಗೂ ಸ್ವಾಗತ. ಲಯನ್ಸ್ ಕ್ಲಬ್ ಕಡಬ ಇದರ ಅಧ್ಯಕ್ಷರಾದ ದಿನೇಶ್ ಆಚಾರ್ಯ ಇವರಿಗೂ ಹಾರ್ದಿಕ ಸ್ವಾಗತ. ಲಯನ್ಸ್ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ ಇದರ ಅಧ್ಯಕ್ಷರಾದ ಪ್ರೊಫೆಸರ್ ರಂಗಯ್ಯ ಶೆಟ್ಟಿಗಾರ್ ಇವರಿಗೂ ಆದರದ ಸ್ವಾಗತ. ಲಿಯೋ ಕ್ಲಬ್ ಅಧ್ಯಕ್ಷರಾದ ಕುಮಾರಿ ರಂಜಿತಾ ರೈ ಇವರಿಗೂ ಆದರದ ಸ್ವಾಗತ. ಲಯನ್ಸ್ ಕ್ಲಬ್ ಪುತ್ತೂರ್ದ ಮುತ್ತು ಇದರ ಅಧ್ಯಕ್ಷರಾದ ಲ್ಯಾನ್ಸಿ ಮಸ್ಕರೇನಸ್ ಅವರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಅಲ್ಲದೆ ಇವತ್ತು ನಮ್ಮಿಂದ ಸನ್ಮಾನಗೊಳ್ಳಲಿರುವ ಎಲ್ಲ ಸನ್ಮಾನಿತರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನಮ್ಮ PDG ಗೋಮ್ಸ್ ಅವರು ಬಂದಿದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ರಾಜ್ಯದ ಮಾಜಿ ಸಚಿವರಾದ ಶ್ರೀ B ರಮಾನಾಥ ರೈ ಅವರು ಇದ್ದಾರೆ, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಬಂದಿರುವ ಎಲ್ಲ ಆಹ್ವಾನಿತರು, ನಮ್ಮ ಪ್ರಾಂತ್ಯಾಧ್ಯಕ್ಷರ ಬಂಧುಗಳು ಹಾಗೂ ಎಲ್ಲ
ಆಹ್ವಾನಿತ ಲಯನ್ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಪದಾಧಿಕಾರಿಗಳು, ಮಾಧ್ಯಮದ ಮಿತ್ರರು ಹಾಗೂ ಈ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿದ ಎಲ್ಲರನ್ನು ಒಂದೇ ಮಾತಿನಲ್ಲಿ ಆದರದಿಂದ ಸ್ವಾಗತಿಸುತ್ತೇನೆ. ಈ ಸಮ್ಮೇಳನದ ಸಭಾಧ್ಯಕ್ಷತೆ ವಹಿಸಲಿರುವಂತಹ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಇವರಿಗೆ ರಮೇಶ್ ರೈ ಸಾಂತ್ಯ ಪುಷ್ಪಗುಚ್ಛ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡ್ತಾರೆ. ಹೇಮಾಂತರಂಗದ ಉದ್ಘಾಟಕರಾದ ಲಯನ್ ಅನಿತಾ ಹೇಮನಾಥ್ ಶೆಟ್ಟಿ ಇವರಿಗೆ ಸಂಪಾಜಿ ಲಯನ್ಸ್ ಕ್ಲಬ್ನ ಸದಸ್ಯರಾಗಿರುವಂತಹ ಸಂಧ್ಯಾ ಸಚಿತ್ ರೈ ಇವರು ಈ ಸಂದರ್ಭದಲ್ಲಿ ಪುಷ್ಪಗುಚ್ಛ ನೀಡಿ ಗೌರವಿಸುತ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳು, ಇಂದಿನ ದಿಕ್ಸೂಚಿ ಭಾಷಣಕಾರರಾಗಿರುವಂತಹ ಶ್ರೀ ದಿನೇಶ್ ಅಮೀನ್ ಮಟ್ಟು ಇವರಿಗೆ ಹಿರಿಯ ಲಯನ್ ಕರ್ನಲ್ ಶರತ್ ಭಂಡಾರಿ ಇವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸುತ್ತಾರೆ. ಈ ಸಮ್ಮೇಳನದ ಮುಖ್ಯ ಸಲಹೆಗಾರರಾಗಿ ಮಾರ್ಗದರ್ಶನ ನೀಡಿದಂಥ ಡಾಕ್ಟರ್ ಗಿರೀಶ್ ಪ್ರಕಾಶ್ ಇವರಿಗೆ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ರಂಗಯ್ಯ ಶೆಟ್ಟಿಗಾರ್ ಪುಷ್ಪಗುಚ್ಛ ನೀಡಿ ಗೌರವಿಸುತ್ತಿದ್ದಾರೆ. ಇನ್ನೋರ್ವ ಗೌರವಾನ್ವಿತ ಸಲಹೆಗಾರರಾದಂಥ ಮಾಜಿ ರಾಜ್ಯಪಾಲ ಲಯನ್ ಎಂಬಿ ಸದಾಶಿವ್ ಇವರಿಗೆ ಪುತ್ತೂರದ ಮುತ್ತು ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದಂಥ ಲ್ಯಾನ್ಸಿ ಮಸ್ಕರೇನಿಯಸ್ ಪುಷ್ಪಗುಚ್ಛ ನೀಡಿ ಸ್ವಾಗತಿಸುತ್ತಾರೆ. ವೇದಿಕೆಯ ಎಲ್ಲ ಗಣ್ಯರಿಗೆ ಸಮ್ಮೇಳನಾಧ್ಯಕ್ಷರಾದಂಥ ಗಣೇಶ್ ಶೆಟ್ಟಿ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾರೆ. ಮುಂದೆ ಹೇಮಾಂತರಂಗ ಅನಾವರಣಗೊಳ್ಳುವ ಸಮಯ. ದೀಪ ಬೆಳಗಿಸಿ ಉದ್ಘಾಟನೆಗೈಯಲ್ಲಿದ್ದಾರೆ ಲಯನ್ ಅನಿತಾ ಹೇಮನಾಥ್ ಶೆಟ್ಟಿಯವರು. ಪ್ರತಿಷ್ಠಿತ ಮುಂಡಾಳಗುತ್ತು ಮನೆತನದ ರಾಮಯ್ಯರೈ ದಂಪತಿಗಳ ಸುಪುತ್ರಿಯಾದ ಲಯನ್ ಅನಿತಾ ಹೇಮನಾಥ್ ಶೆಟ್ಟಿಯವರು ಕಾನೂನು ಪದವೀಧರೆ, ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ತನ್ನ ಸಾಮಾಜಿಕ ಬದುಕನ್ನು ಆರಂಭಿಸಿದ ಇವರು 2 ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಸೇವೆ ಸಲ್ಲಿಸಿದ ಅನುಭವಿ. ಶಿಕ್ಷಣ ಹಾಗೂ ಆರೋಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆಯಾಗಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸ್ಥಳೀಯ ಅನುದಾನ ಒದಗಿಸಿದ ಹೆಗ್ಗಳಿಕೆ ಇವರದ್ದು. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುವಲ್ಲಿ ತೊಡಗಿಸಿಕೊಂಡು ಜನಪ್ರೀತಿಯ ಜನನಾಯಕಿಯಾಗಿ ಗುರುತಿಸಿಕೊಂಡವರು. ಮಗಳು ವಾಸ್ತವಿ ಶೆಟ್ಟಿ MBBS ಇಂಟರ್ನ್ಶಿಪ್ ವಿದ್ಯಾರ್ಥಿ, ಇನ್ನೋರ್ವ ಮಗಳು ರಂಜಿತಾ ಶೆಟ್ಟಿ BDS ವಿದ್ಯಾರ್ಥಿನಿ. ಪತಿ ಲಯನ್ ಹೇಮನಾಥ್ ಶೆಟ್ಟಿಯವರ ಲಯನ್ಸ್ ಚಟುವಟಿಕೆಗಳಿಗೆ ನೆರಳಾಗಿ ನಿಂತು ಸಾರ್ಥಕ್ಯತೆಯನ್ನು ಪಡೆದ ನಿಜ ಅರ್ಥದ ಹೇಮಾಂತರಂಗದ ಒಡತಿ. ತನ್ನ ಮನೆಯಂಗಳದಲ್ಲಿಯೇ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದರ
ಪ್ರಾಂತೀಯ ಸಮ್ಮೇಳನವನ್ನು ಉದ್ಘಾಟಿಸುವ ಅವಕಾಶವನ್ನು ಪಡೆದ ಸೌಭಾಗ್ಯವತಿ. ಹೇಮಾಂತರಂಗ ದೀಪ ಬೆಳಗಿಸುವುದರೊಂದಿಗೆ ಅನಾವರಣಗೊಳಿಸಿದಂತಹ ಪ್ರಾಂತ್ಯ 7ರ ಪ್ರಥಮ ಮಹಿಳೆ ಲಯನ್ ಅನಿತಾ ಹೇಮನಾಥ್ ಶೆಟ್ಟಿ ತಮಗೆ ಎಲ್ಲ ಲಯನ್ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು, ಅಭಿವಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದೆ ಈ ಒಂದು ಸಮ್ಮೇಳನವನ್ನು ಉದ್ಘಾಟಿಸಿ ತಮ್ಮ ಉದ್ಘಾಟಕ ಮಾತುಗಳೊಂದಿಗೆ ಲಯನ್ ಅನಿತಾ ಹೇಮನಾಥ್ ಶೆಟ್ಟಿ ಅವರು. ಈ ಸುಂದರ ಸಂಜೆಯ ಹೊತ್ತಲ್ಲಿ ನಮ್ಮೆಲ್ಲರ ಒಡೆಯ, ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ, ಸ್ಥಳ ಸಾನ್ನಿಧ್ಯ ಎಲ್ಲ ದೇವರುಗಳಿಗೆ ಶಿರಸ ತಲೆಬಾಗುತ್ತಾ, ಇವತ್ತಿನ ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನದ ಸಭಾಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳು, ಹಿರಿಯ ಪತ್ರಕರ್ತರು ಹಾಗೂ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಮೀಡಿಯಾ ಅಡ್ವೈಸರ್ ಆಗಿ ಎಲ್ಲರ ಅಚ್ಚುಮೆಚ್ಚಿನ ನಮ್ಮೆಲ್ಲರ ದಿನೇಶ್ ಅಮೀನ್ಮಟ್ಟು ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಆದರಣೀಯ ಗಣ್ಯರೇ, ಎಲ್ಲ ಕ್ಲಬ್ಬಿನ ಅಧ್ಯಕ್ಷರುಗಳೇ, ಝೋನ್ ಚೇರ್ಪರ್ಸನ್ ಅವರೇ, ಎಲ್ಲ ಆರ್ಸಿಗಳೇ ಹಾಗೂ ಎಲ್ಲಿ ಸೇರಿರುವ ಎಲ್ಲ ಕ್ಲಬ್ಬಿನ ಕೋಶಾಧಿಕಾರಿಗಳೇ, ಕಾರ್ಯದರ್ಶಿಯವರೇ ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನನ್ನ ಕುಟುಂಬ ವರ್ಗದ ಎಲ್ಲ ನನ್ನ ಸನ್ಮಿತ್ರರುಗಳೇ, ನಮ್ಮ ಮನೆ ಅಂಗಳದಲ್ಲೇ ಇವತ್ತು ಉದ್ಘಾಟನೆಗೊಳ್ಳಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಲಯನ್ಸ್ ಕ್ಲಬ್ ಫಸ್ಟ್ ನಮಗೆ ಸ್ಟಾರ್ಟ್ ಆಗಿ ಒಂದು 3-4 ವರ್ಷ ಆದಷ್ಟೇ. ಸೋಮರ್ಪೇಟೆ ಕ್ಲಬ್ಬಿನ ನನ್ನ ಅತ್ತಿಗೆ ಮತ್ತೆ ಅಣ್ಣ ಲಯನ್ ಶಶಿಕಲಾ ಚೌಟ ಮತ್ತೆ ಮಂಜುನಾಥ ಚೌಟರ್ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ಕಾವಲಿ ಲಯನ್ಸ್ ಕ್ಲಬ್ ಅನ್ನ ಸ್ಟಾರ್ಟ್ ಮಾಡ್ಬೇಕನ್ನುವ ಉದ್ದೇಶದಿಂದ ಅವರು ಆಗಾಗ ಹೇಳ್ತಾ ಇದ್ರು, ಇಲ್ಲಿ ಕ್ಲಬ್ ಅನ್ನು ಸ್ಟಾರ್ಟ್ ಮಾಡುವ ಅಂತ. ಆಗ ನಮಗೆ ಆಯ್ತು, ಮೊದಲೇ ಎಲ್ಲರೂ ಬ್ಯುಸಿ, ಇವರು ರಾಜಕೀಯವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡವರು. ಕೇವಲ 24 ಗಂಟೆಯಲ್ಲಿ ಒಂದು 6-7 ಗಂಟೆ ಮಾತ್ರ ರೆಸ್ಟ್ ಅಂತ ಇರ್ತದೆ. ಇನ್ನು ಲಯನ್ಸ್ ಕೂಡ ಬಂದ್ರೆ ಹೇಗಪ್ಪ ಅಂತ ನಾವೆಲ್ಲರೂ ಅನಿಸಿದ್ದುಂಟು. ಆದ್ರೆ ಸೋಮರ್ಪೇಟೆ ಕ್ಲಬ್ಬಿನ ಎಲ್ಲ ಸದಸ್ಯರುಗಳು ಕೂಡ ಲಯನ್ ಯೋಗೀಶ್ ಅಣ್ಣನವರು, ಲಯನ್ ಮಹೇಶ್ ಅಣ್ಣನವರು, ಲಯನ್ ಶೇಖರ್ ಅಣ್ಣನವರು ಮತ್ತು ಲಯನ್ ತೇಜಸ್ವಿಕನವರು ಎಲ್ಲರೂ ಅವರ ಒಂದು ಮಾರ್ಗದರ್ಶನ ನಿರಂತರ ತುಂಬಾ ಸರಿ ಬಂದು ಮೀಟಿಂಗ್ ಮಾಡುದು. ಮತ್ತು ಆಗ ಡಾಕ್ಟರ್ ಗೀತ್ ಪ್ರಕಾಶ್ ಸರ್ ಅವರು ಮಾಜಿ ಗವರ್ನರ್ ಆದವರು, ಅವರು ಕೂಡ ತುಂಬಾ ಸಲ ಬಂದು ಮೀಟಿಂಗ್ ಮಾಡಿ ಎಲ್ಲ ಆಗ ಒಂದು 22-25 ಜನ ಸದಸ್ಯರನ್ನೆಲ್ಲ ಒಟ್ಟು ಸೇರಿಕೊಂಡು ನಾವು ಇಲ್ಲಿ ಕ್ಲಬ್ ಮಾಡುವ, ಸಮಾಜ ಸೇವೆ ಮಾಡುವ ಅಂತ ಎಲ್ಲ ನಮ್ಮ ಸದಸ್ಯರುಗಳಿಗೆ ಉತ್ತೇಜನವನ್ನ ಕೊಟ್ಟು ಕಾವಲ್ಲಿ ಕ್ಲಬ್ ಸ್ಟಾರ್ಟ್ ಆಯಿತು. ಇವರು ಚಾರ್ಟರ್ ಪ್ರೆಸಿಡೆಂಟ್ ಆಗಿ ಒಂದೇ ವರ್ಷದಲ್ಲಿ ಝೋನ್ ಚೇರ್ಪರ್ಸನ್ ಆದ್ರು. ಅನಂತ ಮುಂದಿನ ವರ್ಷದಲ್ಲಿ ಆರ್ಸಿ ಆದ್ರು. ಅವರ ಆ ಒಂದು ಸಂಘಟನಾ ಶಕ್ತಿ ಇರ್ಬೋದು, ಹೊಸ ಕ್ಲಬ್ಗಳ ಸ್ಥಾಪನೆ, 6 ಹೊಸ ಕ್ಲಬ್ಗಳ ಸ್ಥಾಪನೆಯನ್ನು ಮಾಡಿದ್ರು. ಇದರೆಲ್ಲರ ಮುಖಾಂತರ ಲಯನ್ಸ್ ಅಲ್ಲಿ ಅವರ ಪ್ರತಿಭೆಗೆ ಸರಿಯಾದ ಆ ಒಂದು ಪ್ರೋತ್ಸಾಹ ಹಾಗೂ ಅವಕಾಶಗಳು ಮತ್ತು ಹುದ್ದೆಗಳು ಸಿಕ್ಕಿತ್ತು. ನಾವು ರಾಜಕೀಯ ಕ್ಷೇತ್ರದಲ್ಲಿದ್ದೇವೆ. ರಾಜಕೀಯ ಕ್ಷೇತ್ರದಲ್ಲಿ ಹಾಗೆ ಅಲ್ಲ, ಸ್ವಲ್ಪ ಮುಂದೆ ಹೋದ್ರೆ ಕಾಲೆಳೆಯುವವರೇ ಜಾಸ್ತಿ. ಆದ್ರೆ ಲಯನ್ಸ್ ಅಲ್ಲಿ ಹಾಗೆ ಅಲ್ಲ, ಆ ಒಂದು ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅದನ್ನು ಕೂಡ ಗುರುತಿಸಿ ಇವತ್ತು ರೀಜನಲ್ ಚೇರ್ಪರ್ಸನ್ ಆದ ಕಾರಣ ನಂಗೆ ಉದ್ಘಾಟನೆ ಮಾಡುವ ಒಂದು ಭಾಗ್ಯ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತ ಅನ್ಸಿಕೊಳ್ತೇನೆ. ಅದೇ ರೀತಿ ಈ ಸಮಾರಂಭಕ್ಕೆ ನನ್ನ ಮಾರ್ಗದರ್ಶಕರು, ಮಾಜಿ ಮಂತ್ರಿಗಳು ಹಾಗೂ ಬಂಟ್ವಾಳವನ್ನು ಒಂದು ಅನೇಕ ಅನುದಾನಗಳನ್ನ ತಂದು ಆ ಒಂದು ಬಂಟ್ವಾಳ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಮೆರುಗನ್ನು ತಂದ ಹಿರಿಯರು ಮಾರ್ಗದರ್ಶಕರಾದ ರಮನಾಥ್ ರೈ ಸರ್ ಅವರು ಕೂಡ ಈ ಒಂದು ಸಭೆಗೆ ಉಪಸ್ಥಿತರಿದ್ದದ್ದು ತುಂಬಾ ನಮಗೆ ಹೆಮ್ಮೆ ಅನಿಸ್ತದೆ. ಹಾಗೂ ಅವರ ಗೌರವವನ್ನು, ಆ ಉಪಸ್ಥಿತಿಯನ್ನು ತುಂಬಾ ಪ್ರೀತಿಯಿಂದ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಲಯನ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ನಾವು ಸೇವೆ ಮಾಡುದು ಹೇಳಿದ್ರೆ ನಮಗೆ ಎಲ್ರಿಗೂ ಹೆಮ್ಮೆ. ಅದೇ ರೀತಿ ಸಮಾಜ ಸೇವೆ ಅನ್ನೋದು ಮನುಷ್ಯ ಜನ್ಮ ಅತ್ಯಂತ ಶ್ರೇಷ್ಠವಾದದ್ದು.
ಆ ಜನ್ಮದಲ್ಲಿ ಹುಟ್ಟು ಸಾವುಗಳ ಮಧ್ಯೆ ಇರುವ 4 ದಿನ ನಾವು ಸಮಾಜ ಸೇವೆ ಇರ್ಬೋದು ಅಥವಾ ನಮ್ಮಿಂದ ಆಗುವಷ್ಟು ನಾವು ಸಂಪಾದನೆ ಮಾಡಿದ ಒಂದು ಅಂಶವನ್ನು ಸಮಾಜದ ಅಭಿವೃದ್ಧಿಗೋಸ್ಕರ ಅಥವಾ ಯಾರು ಸಮಾಜದಲ್ಲಿ ತುಂಬಾ ಹಿಂದುಳಿದಿದ್ದಾರ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತಂದು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ದಾಗ ಮಾತ್ರ ನಮಗೆ ಅದರಲ್ಲಿ ಖುಷಿ ಕೊಡ್ತದೆ. ನಾವು ಏನಾದ್ರೂ ಅವರಿಗೆ ಹೆಲ್ಪ್ ಮಾಡಿದಾಗ ಅದು ನಾವು ಒಬ್ಬರೇ ಅಲ್ಲ, ನಮ್ಮ ಲಯನ್ಸ್ ಸಂಸ್ಥೆಯಿಂದ ಮಾಡಿದ್ದೇವೆ ಅನ್ನೋ ಹೆಮ್ಮೆ ಎಲ್ಲ ನಮ್ಮ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರೇ ಕೂಡ ಒಂದು ಗೌರವ ಇದೆ, ಹೆಮ್ಮೆ ಇದೆ. ಹಾಗೆ ಈ ಲಯನ್ಸ್ ಕ್ಲಬ್ಬಿಗೆ ನಾವು ಸೇರಿದ ನಂತರ ಅನೇಕ ಲಯನ್ಸ್ ಎಲ್ಲ ಸದಸ್ಯರ ನಮಗೆ ಪರಿಚಯ ಆಯಿತು. ಹಾಗೂ ಎಲ್ಲ ಕಡೆ ನಾವು RC ಇರ್ಬೋದು, ಝೋನ್ ಮೀಟಿಂಗ್ ಇರ್ಬೋದು, ಬೇರೆ ಬೇರೆ ಮೀಟಿಂಗ್ ನಾವು ಹೋಗುವಾಗ ಎಲ್ರಿಗೂ ಕೂಡ ಅದರಲ್ಲಿ ತುಂಬಾ ಸಂತೋಷ ಸಿಗ್ತದೆ ಹಾಗೂ ಆ ಒಂದು ಮಾನಸಿಕ ನೆಮ್ಮದಿ ಕೂಡ ಸಿಗ್ತದೆ. ಪ್ರತಿಯೊಬ್ರು ಹಾಗೆ ತಾವು ಸಂಪಾದನೆ ಮಾಡಿದ ಒಂದು ಅಂಶವನ್ನು ಸಮಾಜದ ಯಾರು ತುಂಬಾ ಬಡವರಿದ್ದಾರೆ ಅಥವಾ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಕೆಲವರಿಗೆ ಕಲೀಲಿಕ್ಕೆ ತುಂಬಾ ಹುಷಾರಿರ್ತಾರೆ, ಆದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ಅವರು ಕಲೀಲಿಕ್ಕೆ ಆಗುದಿಲ್ಲ, ಅಂತವರಿಗೆ ನಾವು ಹೆಲ್ಪ್ ಮಾಡಿದಾಗ ಆ ಒಂದು ಕುಟುಂಬವನ್ನೇ ನಾವು ಅವರಿಗೆ ಆರ್ಥಿಕ ಶಕ್ತಿ ತುಂಬಿದ ಹಾಗೆ ಆಗ್ತದೆ ಹಾಗೂ ಅವರ ಕುಟುಂಬ ಕೂಡ ಅದು ತುಂಬಾ ಪ್ರಯೋಜನ ಆಗ್ತದೆ. ಅಂತ ಒಂದು ಒಳ್ಳೆಯ ಮನಸ್ಸು ಎಲ್ಲ ಆ ಒಂದು ಲಯನ್ಸ್ ಬಂಧುಗಳಿಗಿರ್ತದೆ. ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಆ ಎಲ್ಲ ಲಯನ್ಸ್ ಬಂಧುಗಳು ತಮ್ಮಿಂದಾಗುವ ಎಲ್ಲ ಸಹಕಾರ ಕೂಡ ಸಮಾಜ ಸೇವೆಗೆ ಮತ್ತು ಸಮಾಜದ ಎಲ್ಲ ಅಭಿವೃದ್ಧಿಗೆ ತಮ್ಮನ್ನು ತಾವು ಎಲ್ಲರೂ ಕೂಡ ವಿನಿಯೋಗಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ನಾವು ದಿನನಿತ್ಯ ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದಾಕ್ಷಣ 7 ಗಂಟೆಯಿಂದ ಎಲ್ಲರೂ ಕೂಡ ಬೇರೆ ಬೇರೆ ಕೌಟುಂಬಿಕ ಇರ್ಬೋದು ಅಥವಾ ಬೇರೆ ಬೇರೆ ಜಾಗದ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮನೆಗೆ ಬರ್ತಾರೆ. ಅವರ ಏನು ಸಮಸ್ಯೆ ಉಂಟು ಅದನ್ನ ಸರಿಯಾದ ರೀತಿಯಲ್ಲಿ ಆಲಿಸಿ ಅದಕ್ಕೆ ಒಂದು ಪರಿಹಾರ ಮಾಡುವ ಕೆಲಸವನ್ನು ಇವರು ಮಾಡ್ತಾರೆ. ಅದರ ಫಲವಾಗಿ ಇವತ್ತು ಈ ಒಂದು ಲಯನ್ಸ್ ಸಂಸ್ಥೆಗೆ ನಾವು ಸೇರಿದ್ರೆ ಕೂಡ ನಮಗೆ ಕಷ್ಟ ಆಗಲಿ, ಯಾಕೆಂದ್ರೆ ಸಮಾಜ ಸೇವೆ ಆ ಹುಟ್ಟಿದಾಗಿನಿಂದ ಬಂದ ಕಾರಣ ಅದು ನಮಗೆ ಕಷ್ಟ ಅಂತ ಅನಿಸ್ಲಿಲ್ಲ, ಅದನ್ನು ನಿರಂತರ ಮಾಡ್ತಾ ಇದ್ದೇವೆ. ಅವರ ಸಂಘಟನಾ ಶಕ್ತಿಯಿಂದ ನಾನು ಪಂಚಾಯತ್ ಸದಸ್ಯ ಇರ್ಬೋದು, ಜಿಲ್ಲಾ ಪಂಚಾಯತ್ ಸದಸ್ಯ ಇರ್ಬೋದು, ಇದೆಲ್ಲ ಅವರ ಒಂದು ಸಂಘಟನಾ ಶಕ್ತಿ ಇರ್ಬೋದು, ಜನರ ಆ ಒಟ್ಟಿಗೆ ಬೆರೆಯುವಂತ ಇದರಿಂದ ನಂಗೆ ಆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಒಂದು ಭಾಗ್ಯ ಅಂತ ಎಣಿಸ್ತೇನೆ. ಯಾಕೆಂದ್ರೆ ನಂಗೆ ಮೊದಲು ನಾನು ರಾಜಕೀಯ ಯಾವುದು ಕ್ಷೇತ್ರ ಯಾವುದಕ್ಕೂ ನಂದು ಇದಿರಲಿಲ್ಲ, ಆದರೆ ಮದುವೆಯಾಗಿ ಬಂದ ಸ್ವಲ್ಪ ವರ್ಷದಲ್ಲಿ ಪಂಚಾಯತ್ ಸದಸ್ಯೆಯಾಗಿ ನಂತರ ಜಿಲ್ಲಾ ಪಂಚಾಯತ್ 2 ಬಾರಿ ಸದಸ್ಯ ಆಗುವ ಅವಕಾಶ ಸಿಕ್ಕಿತ್ತು. ನಿಜವಾಗ್ಲಿ ಅವರಿಗೆ ಆ ಪ್ರತಿಭೆ ಇತ್ತು, ಅವರಿಗೆ ಅವಕಾಶ ಸಿಗ್ಬೇಕಿತ್ತು. ಆದ್ರೆ ದೇವರು ದೊಡ್ಡವನು, ದೇವರ ಮೇಲೆ ಸದಾ ನಂಬಿಕೆ ಇದೆ. ನಾನು ಯಾವ್ದು ಎಣಿಸಿದೆ, ನನ್ನ ಮಕ್ಕಳ ಎಜುಕೇಶನ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾನು ಕಂಡ ಕನಸು ಎಲ್ಲವೂ ನನಸಾಗಿದೆ. ಇದೊಂದು ಮಾತ್ರ ಆಗ್ಲಿಲ್ಲ, ಅದೊಂದು ಬೇಸರ ಇದೆ. ಆದ್ರೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರದಿಂದ ಖಂಡಿತ ಮುಂದಿನ ದಿವಸದಲ್ಲಿ ಆ ದೇವರು ಅದನ್ನು ಈಡೇರಿಸ್ತಾನೆ ಅನ್ನುವ ನಂಬಿಕೆ ಇದೆ. ಈ ಒಂದು ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ದೀರಾ. ನಿಮ್ಮೆಲ್ಲರ ಆ ಇರುವಿಕೆಯನ್ನು ನಾವು ಪ್ರೀತಿಯಿಂದ ಗೌರವಿಸಿದ್ದೇವೆ. ಈ ಒಂದು ಆತಿಥ್ಯ ಹಾಗೂ ಈ ಒಂದು ಸಮಾರಂಭ ಪ್ರತಿಯೊಬ್ಬರ ಜೀವನದಲ್ಲಿ ನೆನ್ಪುಳಿಯುವಂತ ಆಗ್ಬೇಕು ಅನ್ನೋದು ನಮ್ಮ ಆಸೆ. ಯಾಕೆಂದ್ರೆ ಇಷ್ಟ ತನಕ ರೀಜನ್ ಕಾನ್ಫರೆನ್ಸ್ ಎಲ್ಲಿ ಕೂಡ ಮನೆಯಲ್ಲಿ ಆಗ್ಲಿಲ್ಲ, ಬೇರೆ ಬೇರೆ ಸ್ಕೂಲ್ ಗ್ರೌಂಡ್ ಇರ್ಬೋದು ಅಥವಾ ಬೇರೆ ಹಾಲ್ಗಳಲ್ಲಿ ಆದದಿದೆ. ಆದ್ರೆ ನಮ್ಮ ಮನೆಯಲ್ಲಿ ಯಾಕೆಂದ್ರೆ ಇವರು ಮಾಡಿದ ಪ್ರತಿಯೊಂದು ಕೆಲಸ, ಪ್ರತಿಯೊಂದು ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಯಾವುದೇ ಕ್ಷೇತ್ರದಲ್ಲಿ ಕೂಡ ಹಾಗೆ ಯಾವ್ದಾದ್ರು ಒಂದು ಸ್ಪೆಷಲ್ ಇರ್ತದೆ. ಹೇಮನಾ ಶೆಟ್ಟಿ ಅವರ ಕಾರ್ಯಕ್ರಮದಲ್ಲಿ ಅದರೊಂದು ಸ್ಪೆಷಲ್ ಇರ್ತದೆ ಅನ್ನುವ ಆ ಒಂದು ನಂಬಿಕೆ ಪ್ರತಿಯೊಬ್ಬರಿಗೂ ಕೂಡ ಇದೆ. ಅದೇ ರೀತಿ ಇದು ಕೂಡ ಒಂದು ಸ್ಪೆಷಲ್ ಆಗಿರ್ಬೇಕು, ಪ್ರತಿಯೊಬ್ಬರ ಮನಸ್ಸಲ್ಲಿ ಕೂಡ ಅಚ್ಚಳಿಯದೆ ಉಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೂಡ. ಹಾಗೂ ಆತಿಥ್ಯ ಕೂಡ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಸ್ವೀಕರಿಸಬೇಕು. ಈ ಒಂದು ಉದ್ಘಾಟನೆ ಮಾಡ್ಲಿಕ್ಕೆ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಅನ್ಸ್ಕೊಳ್ತೇನೆ. ಅದೇ ರೀತಿ ದೀಪ ಯಾವ ರೀತಿ ಬೆಳಗ್ತದ ಅದೇ ರೀತಿ ಲಯನ್ಸ್ ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡ ಪ್ರತಿಯೊಬ್ಬರ ಮನಸ್ಸನ್ನು ಮತ್ತು ಪ್ರತಿಯೊಬ್ಬರ ಆ ಮನಗಳನ್ನು ಬೆಳಗಿಸುವ ಬೆಳಕಾಗಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. Thank you so much, madam. Now I take the responsibility to request Lion Vishwanath Rai, Alankar Durgamba Lions Club member, to introduce our region chairperson, Lion Hemnath Shetty of Region 7 to the gathering. La 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 la. ಬಂಧುಗಳ ಸಂಭ್ರಮ
ಕುಟುಂಬದ ಸಮ್ಮಿಲನ ಗುತ್ತಿನ ಮನೆತನದ ತಾರ ಅಂತಪ್ಪ ಶೆಟ್ಟಿ ದಂಪತಿಯ ಮಗ ಹೇಮಣ್ಣ ತಿಂಗಳಾಡಿ ಲಕ್ಷ್ಮಿ ರಾಮಯ್ಯ ರೈವರ ಮುದ್ದಿನ ಅಳಿಯ ಕಣಮ್ಮ ನ್ಯಾಯವಾದಿಯು ರಾಜಕೀಯ ತಾನೆ ನಗುಮೊಗದ ನಿತಕ್ಕ ಇವರ ಪತ್ನಿಯು ಮುದ್ದಾದ ಮಕ್ಕಳು ವಾಸ್ತವಿ ರಂಜಿತ ವೈದ್ಯಕೀಯ ಪದವಿ ಪಡೆದವರು ಸರಳ ಸಜ್ಜನ ಒಲುಮೆಯ ಚಿಲುಮೆ ಎಲ್ಲರ ಮೆಚ್ಚಿನ ಅಣ್ಣ ಇವರು ಕೂಡು ಕುಟುಂಬವ ನಡೆಸುತ್ತ ಎಲ್ಲರ ಒಟ್ಟಿಗೆ ಸಾಗುವ ಯಜಮಾನರು ರಾಜಕೀಯದಿ ಬೆಳೆದವರಿವರು ರಾಜ್ಯ ರಾಷ್ಟ್ರದಿ ಮಿಂಚಿದರು ಸ್ನೇಹ ಸೌಹಾರ್ದವ ತೋರುವ ಹೇಮಣ್ಣ ಪ್ರೀತಿ ಹಂಚುವ ಸರದಾರರು ಹೇಮಾಂತರಂಗದ ಭಾವತರಂಗದ ಪ್ರಾಂತ್ಯ ಏಳರ ಸಮ್ಮೇಳನ ಲಯನ್ಸ್ ಬಂಧುಗಳ ಸಂಭ್ರಮ ಸರಕಾರಿ ಶಾಲೆಯ ದತ್ತು ಪಡೆದು ಶಾಲೆಯ ಉಳಿಸಿದ ವಿದ್ಯಾಭಿಮಾನಿ ಬಡವ ಬಲ್ಲಿದ ಜಾತಿ ಧರ್ಮಗಳ ಭೇದವ ಮಾಡದ ಸ್ನೇಹಾಭಿಮಾನಿ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಕೃಷಿಕ ಈ ಅಣ್ಣ ಧೀಮಂತನು ಕಷ್ಟ ಎಂದು ಬಂದವರ ಕಣ್ಣೀರವರೆಸೋ ಆಪದ್ಬಾಂಧವ ಹೇಮಣ್ಣನು ಸಾಧನೆಯ ಸರದಾರ ಸಾಧಿಸೋ ಛಲಗಾರ ಕೋಟಿಗೊಬ್ಬ ಹೇಮಣ್ಣನು ಒಳ್ಳೆಯ ಕಾರ್ಯಕ್ಕೆ ಸಮಾಜ ಸೇವೆಗೆ ಎಂದೆಂದಿಗೂ ನೀಡುವರು ಸಹಕಾರವನು ನೊಂದವರ ಪಾಲಿಗೆ ಆಶಾ ಕಿರಣ ಅವರೇ ನಮ್ಮ ಹೇಮಣ್ಣನು ಅರಸಿ ಬರಲಿ ಅರಸನಾಗಲಿ ನಮ್ಮ ಪ್ರೀತಿಯ ಹೇಮಣ್ಣನು Respected President and dignitaries on the dais, my dear Lion friends, it's a great opportunity for me to introduce our great President, Hemnath sir. Thank you, sir, for giving this great opportunity for me. ಆತ್ಮೀಯರೇ, ಹೇಮಾಂತರಂಗ ಬೋರ್ಡಲ್ಲಿ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಹಾರ್ಟ್ ಇದೆ, ಹೃದಯ. ಅದೇನು ಸಾಮಾನ್ಯ ಹೃದಯ ಅಲ್ಲ, ಚಿನ್ನದ ಹೃದಯ. ಹೇಮನಾಥ್ ಸರ್ ಅಂತ ನಾವು ಹೇಳುವಾಗ ಹೇಮ ಅಂತ ಹೇಳಿದ್ರೆ ಸ್ವರ್ಣ, ಬಂಗಾರ. ಅಂತಹ ಒಂದು ಬಂಗಾರದ ಒಂದು ಗಟ್ಟಿಯೇ ನಮ್ಮ ಜೊತೆ ಇವತ್ತಿದೆ. ಅವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ ನೀವು ವಿಡಿಯೋದಲ್ಲಿ ನೋಡಿದ್ದೀರಿ. ಹೇಮಾಂತರಂಗವನ್ನು ನಾನು ನೋಡಿದಾಗ ನನಗೆ ನಮ್ಮ ಪ್ರಸಿದ್ಧ ಕವಿ ದ.ರಾ ಬೇಂದ್ರೆಯವರ ಒಂದು ಕವನದ ವಾಕ್ಯ ನೆನಪಾಗ್ತದೆ, ಸಾಲು. ಅಂತರಂಗದ ಮೃದಂಗ ಅಂತು ತೋಂತನಾನ
ಇವರೇ. ಕ್ಷೇತ್ರದಲ್ಲಿ ಪ್ರಸ್ತುತ ಕರ್ನಾಟಕ ಕಳೆದ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಕೇರಳ ರಾಜ್ಯದ ಮೂವಟ್ಟುಪುಳ ಎಂಬ ವಿಧಾನಸಭೆ ಎಐಸಿಸಿಯ ಉಸ್ತುವಾರಿಯಾಗಿ ನೇಮಕಗೊಂಡು ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಲಯನ್ಸ್ನ ನಾಯಕನಾಗಿ ಸಿಂಹ ನಡಿಗೆ ಇಟ್ಟು ತನ್ನ ಕಾರ್ಯವೈಖರಿಯನ್ನು ಸಿಂಹಾವಲೋಕನ ಮಾಡುತ್ತಾ ಸ್ಥಾಪಕಾಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಇದೀಗ ನಮ್ಮೆಲ್ಲರ ನೆಚ್ಚಿನ ಪ್ರಾಂತ್ಯ ಅಧ್ಯಕ್ಷರಾಗಿ, ಹೇಮಾಂತರಂಗದ ಮೃದಂಗದ ಮಾಂತ್ರಿಕರಾಗಿ ನಮ್ಮೆಲ್ಲರನ್ನು ಮಂತ್ರಮುಗ್ಧಗೊಳಿಸಲಿದ್ದಾರೆ ನಮ್ಮ ಹೇಮನಾಥ್ ಶೆಟ್ಟರು. ಹೇಗೆ ಗೌತಮ ಬುದ್ಧನಿಗೆ ಸಿದ್ಧಾರ್ಥ ಎಂಬ ಹೆಸರು ಇತ್ತೋ ಅದೇ ರೀತಿ ಹೇಮನಾಥ್ ಶೆಟ್ಟರಿಗೆ ರಾಜ ಎನ್ನುವ ಒಂದು ಬಿರುದು ಇದೆ, ಒಂದು ಹೆಸರು ಇದೆ. ಬಹುಶಃ ನನಗೆ ಇವತ್ತೇ ಗೊತ್ತಾದದ್ದು. ಅವರನ್ನು ಬಹಳ ಆತ್ಮೀಯವಾಗಿ ಜನರು ರಾಜಣ್ಣ ಎಂದೇ ಕರೆಯುವಂಥದ್ದು. ಸದಾ ಜನಮಾನಸದಲ್ಲಿ ನೆಲೆಸಿರುವಂತಹ ರಾಜಣ್ಣ ಅತ್ಯಂತ ಮೃದು ಸ್ವಭಾವದ ಸರಳ ಸಜ್ಜನಿಕೆಯ ವ್ಯಕ್ತಿ. ನಾನು ಮೊದಲೇ ಹೇಳಿದ ಹಾಗೆ ಬಂಗಾರದಂಥ ಮನಸ್ಸು. ಬಂಗಾರ ಬಹಳ ಮೃದು. ಬಹುಶಃ ನಮ್ಗೆ ಗೊತ್ತಿದೆ, ಮೃದುವಾದಂತಹ ಬಂಗಾರದಿಂದ ಆಭರಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ವಲ್ಪ ಕಠಿಣ ಆಗಬೇಕು. ಅದು ಸ್ವಲ್ಪ ಕಠಿಣ ಆಗಬೇಕಿದ್ರೆ ಅದರ ಜೊತೆ ಸ್ವಲ್ಪ ಕಾಪರನ್ನು ಸೇರಿಸ್ತಾರೆ. ಆ ಕಾಪರ್ ಯಾರು ಅಂತ ಹೇಳಿದ್ರೆ ಅವರ ಪಕ್ಕದಲ್ಲಿರುವಂಥ ನಮ್ಮ ಅನಿತಾ ಮೇಡಮ್ ಅವರು. ಅನಿತಾ ಮೇಡಮ್ ಅವರು ಕಾಪರ್ ಅಂತ ನಾನು ಹೇಳಿದೆ. ಅವರ ಕೋಆಪರೇಷನ್ನೊಂದಿಗೆ ಈ ಬಂಗಾರ ಮತ್ತು ಕಾಪರ್ ಎರಡೂ ಸೇರಿಕೊಂಡು ಬಹಳ ಅದ್ಭುತವಾದಂಥ ಎರಡು ಆಭರಣಗಳನ್ನು ನಮಗೆ ಕೊಟ್ಟಿದ್ದಾರೆ. ಆ ಆಭರಣಗಳು ಯಾರು ಅಂತ ಹೇಳಿದ್ರೆ ಅವರ ಸುಂದರವಾದಂತಹ ಇಬ್ಬರು ಮಕ್ಕಳು, ಡಾಕ್ಟರ್ ವಾಸ್ತವಿ ಎಚ್ ಶೆಟ್ಟಿ ಮತ್ತು ರಂಜಿತಾ ಎಚ್ ಶೆಟ್ಟಿ. ಡಾಕ್ಟರ್ ವಾಸ್ತವಿ ಎಚ್ ಶೆಟ್ಟಿ ಅವರು ವೈದ್ಯಕೀಯ ಪದವೀಧರೆ. ಯಾಕೆ ಅದ್ಭುತವಾದ ಕೊಡುಗೆ ಅಂತ ಹೇಳಿದ್ರೆ ಆರೋಗ್ಯ ಕ್ಷೇತ್ರದಲ್ಲಿ ಅದು ದೊಡ್ಡ ಒಂದು ಸೇವೆ ಅದು. ಮತ್ತು ಇನ್ನೋರ್ವ ಪುತ್ರಿ, ಅವರು ಕೂಡ ಆರೋಗ್ಯ ಕ್ಷೇತ್ರದಲ್ಲಿ ಇದ್ದಾರೆ. ಅವರು BDS ಮಾಡ್ತಾ ಇದ್ದಾರೆ. KVG ವಿದ್ಯಾಸಂಸ್ಥೆಯಲ್ಲಿ BDS ಅನ್ನು ಅವರು ಕಲಿತಾ ಇದ್ದಾರೆ. ಅನಿತಾ ಮೇಡಮ್ ಅವರು ಕಾಪರ್ ಆಗಿ ಬಹಳ ಬಲಿಷ್ಠವಾಗಿ ಸ್ವರ್ಣದ ಜೊತೆ ಸೇರಿಕೊಂಡು ಇಡೀ ಒಂದು ಕುಟುಂಬವನ್ನು ಬಹಳ ಸುಂದರವಾಗಿ ನಡೆಸ್ತಾ ಇದ್ದಾರೆ. ಅವರು ಲಾಯರ್ ಕೂಡ. ನಾನು ಹೆಚ್ಚಾಗಿ ಅವರನ್ನು ನೋಡಿದ್ದು ಲಾಯರ್ ಅಂತಲ್ಲ, ಪ್ರತಿನಿತ್ಯ ನ್ಯೂಸ್ ಪೇಪರ್ನಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಂಚಾಯತ್ನ ಸದಸ್ಯೆಯಾಗಿ ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಪ್ರತಿ ದಿವಸ ನಾನು ನೋಡ್ತಾ ಇದ್ದೆ. ನನಗೆ ಆ ಒಂದು ನೆಲೆಯಲ್ಲಿ ಅನಿತಾ ಮೇಡಮ್ ಬಹಳ ಪರಿಚಯ. ಸೊ ಈ ಸಂದರ್ಭದಲ್ಲಿ ಹೇಮಾಂತರಂಗದ ಮಧ್ಯೆ ಇರತಕ್ಕಂತಹ ಆ ಒಂದು ಹೃದಯ, ಆ ಬಂಗಾರದ ಹೃದಯ ಇವತ್ತು ನಮ್ಮ ಜೊತೆ ಇದೆ. ಈ ಸಂದರ್ಭದಲ್ಲಿ ಅವರನ್ನು ಬಹಳ ಸಂಕ್ಷಿಪ್ತವಾಗಿ ಸಭೆಗೆ ಪರಿಚಯ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. Thank you so much for your lovely introduction, sir. ಹೇಮಾಂತರಂಗ ಈ ಪ್ರಾಂತೀಯ ಸಮ್ಮೇಳನದಲ್ಲಿ ನಮ್ಮೊಂದಿಗೆ ರಾಜ್ಯಪಾಲರಾಗಿರುವಂಥ ಲಯನ್ ವಸಂತ್ ಕುಮಾರ್ ಶೆಟ್ಟಿ MJF ಹಾಗೂ ದಿವ್ಯಾ ವಸಂತ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದಾರೆ. ತಮ್ಮ ಇರುವಿಕೆಯನ್ನು ಅತ್ಯಂತ ಗೌರವದಿಂದ ಪ್ರಾಂತ್ಯ 7ರ ಎಲ್ಲ ಲಯನ್ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಲಿಯೋ ರಂಜಿತಾ ಶೆಟ್ಟಿ ಪುಷ್ಪಗುಚ್ಛ ನೀಡಿ ತಮ್ಮನ್ನು ಪ್ರೀತಿಯಿಂದ ಈ ಒಂದು ಸಮ್ಮೇಳನಕ್ಕೆ ಬರಮಾಡಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ದ್ವಿತೀಯ ರಾಜ್ಯಪಾಲರಾಗಿರುವಂಥ ಲಯನ್ ಮೆಲ್ವಿನ್ ಡಿಸೋಜಾ ತಮ್ಮ ಉಪಸ್ಥಿತಿಯನ್ನು ಕೂಡ ಅತ್ಯಂತ ಗೌರವದಿಂದ ಗುರುತಿಸುತ್ತಿದ್ದೇವೆ. ಕ್ಯಾಬಿನೆಟ್ ಕಾರ್ಯದರ್ಶಿಯಾಗಿರುವಂಥ ಲಯನ್ ಶಶಿಧರ್ ಮಾರ್ಲಾ ಸರ್ ತಮ್ಮ ಇರುವಿಕೆಯನ್ನು ಕೂಡ ಅತ್ಯಂತ ಗೌರವದಿಂದ ಈ ಸಮಾರಂಭದಲ್ಲಿ ಗುರುತಿಸುತ್ತಿದ್ದೇವೆ. ಕ್ಯಾಬಿನೆಟ್ ಸದಸ್ಯರಾಗಿರುವಂಥ ಲಯನ್ ಗೋವರ್ಧನ್ ಶೆಟ್ಟಿ ಸರ್ ತಮ್ಮ ಇರುವಿಕೆ ಕೂಡ ಅತ್ಯಂತ ಗೌರವದ ಸ್ವಾಗತ. ಪೂರ್ವ ರಾಜ್ಯಪಾಲರಾಗಿರುವಂಥ ಲಯನ್ ರೊನಾಲ್ಡ್ ಗೋಮ್ಸ್ ಸರ್ ಉಪಸ್ಥಿತರಿದ್ದೀರಿ. ತಮ್ಮ ಇರುವಿಕೆಯನ್ನು ಕೂಡ ಅತ್ಯಂತ ಗೌರವದಿಂದ ಗುರುತಿಸುತ್ತಿದ್ದೇವೆ. ಈ ಸಮಾರಂಭದ ಗೌರವವನ್ನು ಹೆಚ್ಚಿಸಿದ ಉಪಸ್ಥಿತಿ
ಕರ್ನಾಟಕದ ಮಾಜಿ ಮಂತ್ರಿಗಳಾಗಿರುವಂಥ ಶ್ರೀ ರಮಾನಾಥ ರೈ ಇವರದ್ದು. ತಮಗೆ ಎಲ್ಲ ಪ್ರಾಂತ್ಯ 7ರ ಲಯನ್ಸ್ ಬಂಧುಗಳ ವತಿಯಿಂದ ಸ್ವಾಗತಿಸುತ್ತಾ ತಮಗೆ ಈ ಸಂದರ್ಭದಲ್ಲಿ ರಂಜಿತಾ ಅವರು ಪುಷ್ಪಗುಚ್ಛ ನೀಡಿ ಸ್ವಾಗತಿಸುತ್ತಿದ್ದಾರೆ. ಸಮಾಜಮುಖಿ ಚಿಂತನೆಗಳು ಜನಸಾಮಾನ್ಯರನ್ನು ಅಸಾಮಾನ್ಯರನ್ನಾಗಿಸುತ್ತವೆ. ಇಂತಹ ಅಸಾಮಾನ್ಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಲಯನಿಸಂನಲ್ಲಿ ಅತಿ ವೇಗವಾಗಿ ಬೆಳವಣಿಗೆಯನ್ನು ಕಂಡವರು ಲಯನ್ ಹೇಮನಾಥ್ ಶೆಟ್ಟಿ MJF ಇವರು. ಸೇವೆ ಎಂದರೆ ಇವರ ಜೀವನದ ಅವಿಭಾಜ್ಯ ಅಂಗ. ಇವೆಲ್ಲವೂ ಕ್ಷಿಪ್ರವಾಗಿ ಅನಾವರಣಗೊಂಡಿದ್ದು ಕೇವಲ 3 ವರ್ಷಗಳಲ್ಲಿ. ಪುತ್ತೂರು ಕಾವು ಲಯನ್ಸ್ ಸಂಸ್ಥೆಯ ಸ್ಥಾಪಕಾಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಪ್ರಸ್ತುತ ಪ್ರಾಂತೀಯ ಅಧ್ಯಕ್ಷರಾಗಿ ಹೆಜ್ಜೆ ಗುರುತುಗಳನ್ನು ಮೂಡಿಸಿದ ಲಯನ್ ಹೇಮನಾಥ್ ಶೆಟ್ಟಿಯವರದ್ದು ನಿಜ ಅರ್ಥದ ಸಿಂಹನಡಿಗೆ. ಲಯನಿಸಂ ನಾಡಿನಾದ್ಯಂತ ಪಸರಿಸಬೇಕೆನ್ನುವುದನ್ನು ಮನಗಂಡು ಈವರೆಗೆ 5 ಹೊಸ ಕ್ಲಬ್ಗಳ ಸ್ಥಾಪನೆಗೆ ಕಾರಣರಾದವರು ಹೇಮನಾಥ್ ಶೆಟ್ಟಿಯವರು. ಇವರ ಪ್ರಶ್ನಾತೀತವಾದ ಲಯನ್ಸ್ ಬದ್ಧತೆ ನಿರಂತರವಾಗಿರಲಿ ಎನ್ನುವ ಶುಭ ಹಾರೈಕೆ ಪ್ರಾಂತ್ಯ 7ರ ಸಮಸ್ತ ಲಯನ್ಸ್ ಬಂಧಿಗಳದ್ದು ಇದೀಗ ತಮ್ಮ ಆರಂಭಿಕ ಮಾತುಗಳಲ್ಲಿ. ಈ ದಿನದ ಹೇಮಾಂತರಂಗ ಎಂಬ ಪ್ರಾಂತೀಯ ಸಮ್ಮೇಳನದ ಈ ಒಂದು ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಮುಖ್ಯ ಅತಿಥಿಗಳು ಆಗಿ ಉತ್ತಮ ವಾಗ್ಮಿಗಳು ಆಗಿರುವಂಥ ರಾಷ್ಟ್ರ ಮಟ್ಟದ ಓರ್ವ ಪತ್ರಕರ್ತರಾಗಿ ಈ ಸಮಾಜದಲ್ಲಿ ದೊಡ್ಡ ಒಂದು ಬದಲಾವಣೆಯ ಚಿಂತಕರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ವೇದಿಕೆಯಲ್ಲಿರುವಂಥ ಸನ್ಮಾನ್ಯ ಅಮೀನ್ ಮಟೂರ್ ಅವರೇ, ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟಕ, ಅದೇ ರೀತಿ ನನ್ನ ಧರ್ಮಪತ್ನಿಯೂ ಆಗಿ ಇರುವಂಥ ಅನಿತಾ ಹೇಮನಾಥ್ ಶೆಟ್ರೆ, ಸಮ್ಮೇಳನದ ಆತಿಥ್ಯದ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಗಣೇಶ್ ಶೆಟ್ಟಿಯವರೇ ಮತ್ತು ಕಾರ್ಯದರ್ಶಿಗಳೇ, ಕೋಶಾಧಿಕಾರಿಗಳೇ, ನಮ್ಮ ಪ್ರಾಂತ್ಯದ ನಿಕಟಪೂರ್ವ ರಾಜ್ಯಪಾಲರಾದಂಥ MB ಸದಾಶಿವರವರೇ ಮತ್ತು ನಮ್ಮ ಪ್ರಾಂತ್ಯದಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿ ಕಳೆದ ಬಾರಿ ನಮ್ಮ ಪ್ರಾಂತ್ಯಕ್ಕೆ ಒಳಪಟ್ಟು ಕಳೆದ ಬಾರಿಯ ರಾಜ್ಯಪಾಲರಾಗಿ ನಮಗೆಲ್ಲರಿಗೂ ನಿತ್ಯ ನಿರಂತರ ಮಾರ್ಗದರ್ಶನವನ್ನು ನೀಡಿದಂಥ ಡಾಕ್ಟರ್ ಗಿರಿತ್ ಪ್ರಕಾಶ್ ಅವರೇ, ನಮ್ಮ ಪ್ರಾಂತ್ಯದ ಎಲ್ಲ ಲಯನ್ಸಿನ ಪದಾಧಿಕಾರಿಗಳೇ, ನಮ್ಮ ಪ್ರಾಂತ್ಯದ ಎಲ್ಲ ಕ್ಲಬ್ಗಳ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಅದೇ ರೀತಿ ನನ್ನಾಗೆ ನಮ್ಮ ಜಿಲ್ಲೆಯ 317Dಯ 11 ಪ್ರಾಂತ್ಯಗಳಲ್ಲಿ ನನ್ನನ್ನು ಬಿಟ್ಟರೆ 10 ಪ್ರಾಂತ್ಯಗಳಲ್ಲಿ ಈಗಾಗಲೇ ಅತ್ಯಂತ ಅದ್ಧೂರಿಯಾದ ಅತ್ಯಂತ ವ್ಯವಸ್ಥಿತವಾದ ಪ್ರಾಂತೀಯ ಸಮ್ಮೇಳನಗಳನ್ನು ನಡೆಸಿ ನಿರಾಳರಾಗಿರುವಂಥ ನಮ್ಮ ಈ ಸಮ್ಮೇಳನದ ಕೊನೆಯ ಸಮ್ಮೇಳನದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ನನ್ನ ಆತ್ಮೀಯ ಪ್ರಾಂತೀಯ ಅಧ್ಯಕ್ಷರುಗಳೇ, ರಾಜ್ಯಪಾಲರೇ, ರಾಜ್ಯಪಾಲ ದಂಪತಿಗಳೇ ಹಾಗೂ ಪ್ರಥಮ ರಾಜ್ಯಪಾಲರೇ, ದ್ವಿತೀಯ ರಾಜ್ಯಪಾಲರೇ ಹಾಗೂ ಲಯನ್ನ ಎಲ್ಲ ಬಂಧುಗಳೇ, ನಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟು ವಿಶ್ವಾಸ ಇತ್ತು ನಮಗೆ ಯಾವಾಗಲೂ ಮಾರ್ಗದರ್ಶಕರಾಗಿರುವಂಥ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಆಗಿರುವಂಥ ಗೌರವಾನ್ವಿತ ಸನ್ಮಾನ್ಯ ರಮಾನಾಥ ರೈ ಅವರೇ ಹಾಗೂ ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂಥ ನಮ್ಮ ಬಂಧುಗಳೇ ಹಾಗೂ ಅತ್ಯಂತ ಗೌರವಾನ್ವಿತ ಅತಿಥಿಗಳಾಗಿ ಬಂದಂಥ ಬಂಧುಗಳೇ, ತಮ್ಮ ಪ್ರಾಂತ್ಯದ ಎಲ್ಲ ಕ್ಲಬ್ಗಳ ಗೌರವಾನ್ವಿತ ಎಲ್ಲ ಸದಸ್ಯರುಗಳೇ, ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ಬಗ್ಗೆ ನನ್ನ ಪತ್ನಿಯಿಂದ ಹಿಡಿದು ನನ್ನನ್ನು ಪರಿಚಯ ಮಾಡಿದಂಥ ಒಬ್ಬ ಉಪನ್ಯಾಸಕರು ಬಹಳಷ್ಟು ಸುಂದರವಾಗಿ ನನ್ನ ವ್ಯಕ್ತಿತ್ವಕ್ಕೆ ಹೊಸ ಒಂದು ರೂಪವನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಸಾಧನೆಯನ್ನು ಉಲ್ಲೇಖ ಮಾಡಿದಂಥ ವಿಶ್ವನಾಥ್ ರೈ ಉಪನ್ಯಾಸಕರು ಅವರಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಗೌರವಗಳನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಜನಿಸಿ ಅವನ ಜೀವನದುದ್ದಕ್ಕೂ ಯಾವ ಸಾಧನೆಯನ್ನು ಮಾಡಿದ್ದಾನೆ ಎನ್ನುವಂಥದ್ದು ಬಹಳಷ್ಟು ಮುಖ್ಯ. ಸಾಧನೆಗಳನ್ನು ಯಾವ ರೀತಿಯಲ್ಲಿ ಯಾವ ವಿಧದಲ್ಲಿ ಮಾಡಬಹುದು ಎನ್ನುವುದಂಥದ್ದು ಅವರವರಿಗೆ ಬಿಟ್ಟದ್ದು. ಆದರೆ
ಸಾಧನೆ ಮಾಡದೆ, ಸಾಧನೆ ಮಾಡಿ, ಸಾಧನೆಯಲ್ಲಿ ಸಾಧನೆಯನ್ನು ಮಾಡಿ ನಾವು ಬದುಕಿದರೆ ಆ ಬದುಕಿಗೆ ಒಂದು ರೂಪ ಇರುತ್ತದೆ. ಅದೇ ರೀತಿ ನನ್ನ ಜೀವನದ ವಿಚಾರವಾಗಿ ಉಲ್ಲೇಖ ಮಾಡಿದರು. ಸುಮಾರು 35 ವರ್ಷಗಳ ನನ್ನ ಸಾರ್ವಜನಿಕ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನಿಂದ ಆಗುವಂಥ ಸೇವೆಯನ್ನು ಸಮಾಜಮುಖಿಯಾಗಿ ಮಾಡುವ ಪ್ರಯತ್ನದಲ್ಲಿ ನಾನು ತೊಡಗಿಕೊಂಡಿದ್ದೇನೆ. ಅದೇ ರೀತಿ ಯಾವ ಕ್ಷೇತ್ರ ಅಂತ ಕೇಳಿದರೂ ಎಲ್ಲದರಲ್ಲೂ ನನ್ನ ಪಾತ್ರ ಇದ್ದೇ ಇದೆ. ಅದೆಲ್ಲ ದೇವರ ಅನುಗ್ರಹ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಅದರ ಜೊತೆಗಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನನ್ನ ಸೇವೆಯ ಜೊತೆಗಾಗಿ ಕಳೆದ 3 ವರ್ಷದಿಂದ ನಾನು ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ಸಂಸ್ಥೆಯಲ್ಲೂ ಸಹ ತೊಡಗಿಕೊಂಡು ಒಂದು ಸಂಸ್ಥೆ ನಮ್ಮೂರಿನಲ್ಲಿ ಒಂದು ಲಯನ್ಸ್ ಕ್ಲಬ್ಬನ್ನು ಸೋಮಾರಪೇಟೆ ಲಯನ್ಸ್ ಕ್ಲಬ್ಗಳ ಮೂಲಕ ಪ್ರಾರಂಭಿಸಿ ಇವತ್ತೊಂದು ಪ್ರಾಂತ್ಯದಲ್ಲಿ 6 ಕ್ಲಬ್ಗಳು ಆಗಲಿಕ್ಕೆ 3 ವರ್ಷದಲ್ಲಿ 6 ಕ್ಲಬ್ಗಳ ಒಂದು ಪ್ರಾರಂಭಕ್ಕೆ ಕಾರಣ ಆಗಿದೆ ಅಂತ ಹೇಳಿದರೆ ನಾವು ಯಾರೂ ಮೆಚ್ಚಲೇಬೇಕಾದಂಥ ಒಂದು ವಿಚಾರ. ನಾವಿಲ್ಲಿ ಬಹಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡುವಾಗ ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದೆ, ಒಂದು ಕಡೆ ರಾಜಕೀಯದಲ್ಲಿದ್ದೇನೆ ಅಂತ ಹೇಳುವಂಥದ್ದು ಸಹ ಉಲ್ಲೇಖ. ಆದರೆ ರಾಜಕೀಯಕ್ಕೂ ಲಯನ್ಸಿಗೂ ಸಂಬಂಧವನ್ನು ಯಾವಾಗಲೂ ನಾನು ತರಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಅದು ಬೇರೆ ಇದು ಬೇರೆ. ಹಾಗಾಗಿ ಬಹಳಷ್ಟು ಜನ ನನ್ನನ್ನು ಮೆಚ್ಚಿಕೊಳ್ತಾರೆ, ರಾಜಕೀಯವನ್ನು ಎಲ್ಲಿ ತರೋದಿಲ್ಲ ಅಲ್ವಾ ಅಂತೇಳಿ. ಆದರೆ ರಾಜಕೀಯಕ್ಕೆ ಹೋಗುವಾಗ ರಾಜಕೀಯ ಇರ್ತದೆ, ಅದು ಲಯನ್ಸಿಗೆ ಹೋಗುವಾಗ ಲಯನ್ಸ್ ಆಗಿರ್ತೇನೆ, ಸಮಾಜಕ್ಕೆ ಹೋಗುವಾಗ ಸಮಾಜಕ್ಕೆ ಮುಖವಾಗಿ ಇರ್ತೇನೆ, ಶೈಕ್ಷಣಿಕವಾಗಿರುವಾಗ ಶೈಕ್ಷಣಿಕವಾಗಿರ್ತೇನೆ ಅಂತ ಹೇಳುವಂಥದ್ದೇ ನನ್ನ ವಿಶೇಷತೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಎಲ್ಲಿಯೂ ಸಹ ರಾಜಕೀಯವನ್ನು ದುರುಪಯೋಗ ಪಡಿಸುವ ಕೆಲಸವನ್ನು ನಾನು ಮಾಡುವುದಿಲ್ಲ. ಆದರೆ ನಾವೊಂದು ತಿಳ್ಕೊಳ್ಬೇಕಾದಂಥದ್ದು ಕಬಡ್ಡಿ ಆಟ ಮತ್ತು ಕ್ರಿಕೆಟ್ ಆಟ. ಕಬಡ್ಡಿ ಆಟದಲ್ಲಿ ಕಾಲ ಎಳೆಯುವಂಥದ್ದು ಅದು ರಾಜಕೀಯ ಕ್ಷೇತ್ರ. ಅಲ್ಲಿ ಕಾಲ ಎಳೆಯದೇ ಇದ್ದರೆ ಸಕ್ಸಸ್ ಆಗೋದಿಲ್ಲ. ಕಾಲ ಎಳೆಯುವುದರಿಂದಲೇ ಯಾರು ಎಷ್ಟು ಉತ್ತಮವಾದ ಆಟಗಾರ ಆದರೂ ಸಹ ಅಲ್ಲಿ ಯಶಸ್ವಿ ಆಗಬೇಕು ಅಂತಿದ್ರೆ ಕಾಲ ಎಳೆಯುವವರನ್ನು ನಾವು ಬಹಳಷ್ಟು ಜಾಗೃತೆಯಿಂದ ನೋಡಿಕೊಳ್ಬೇಕಾಗ್ತದೆ. ಅಲ್ಲಿ ಯಶಸ್ವಿ ಆಗಬೇಕು ಅಂತಿದ್ರೆ ಕಾಲ ಎಳೆಯುವವರನ್ನು ತಪ್ಪಿಸಿ ಮುಂದೆ ಹೋಗಬೇಕಾದಂಥ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಆದರೆ ಕ್ರಿಕೆಟ್ನಲ್ಲಿ ಹಾಗೆ ಅಲ್ಲ, ಅಲ್ಲಿ ಕಾಲ ಎಳೆಯುವಂಥ ಪ್ರಶ್ನೆಗಳು ಬರುವುದಿಲ್ಲ. ಬಾಲಿಗೆ ಸಿಕ್ಸರ್ ಅಥವಾ ಬೌಂಡ್ರಿಯನ್ನು ಹೊಡೆಯುವುದು ಅಥವಾ ವಿಕೆಟ್ ಉರುಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಲ್ಲಿ ಯಶಸ್ವಿ ಆಗಬಹುದು. ಅದೇ ರೀತಿ ಕಬಡ್ಡಿಯ ವಿಚಾರವಾಗಿ ನಾವು ಪ್ರಶಾಂತ್ ರೈ ಅವರನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಕಬಡ್ಡಿ ಆಟದಲ್ಲಿ ಯಶಸ್ವಿಯಾದಂಥವರನ್ನು ನಾವು ಇವತ್ತು ಗೌರವಿಸ್ತಾ ಇದ್ದೇವೆ. ಇದೇ ನಾವು ತಿಳ್ಕೊಳ್ಬೇಕಾದಂಥ ವಿಚಾರ. ರಾಜಕೀಯದಲ್ಲಿ ನಾವು ಅನೇಕ ಅನುಭವಗಳನ್ನು ಅನುಭವಿಸಿದ್ದೇವೆ. ಆದರೆ ಈ ಲಯನ್ಸ್ ಸಂಸ್ಥೆಯಲ್ಲಿ ನಮಗೆ ಒಂದು ಆತ್ಮಸಂತೋಷ ಇದೆ. 3 ವರ್ಷದಲ್ಲಿ ನಮ್ಮ ಸಾಧನೆ ಏನಿದ್ರೂ ಸಹ ಎಲ್ಲರ ಅತ್ಯಂತ ಆತ್ಮೀಯತೆ ಇದೆ. ಇಡೀ 4 ಜಿಲ್ಲೆ ಇರ್ಬೋದು. ನಮ್ಮ 3170ಯಲ್ಲಿ 4 ಜಿಲ್ಲೆಗಳಿದೆ ಕಂದಾಯ. 4 ಕಂದಾಯ ಜಿಲ್ಲೆಗಳ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಪರಿಚಯದೊಂದಿಗೆ ಅತ್ಯಂತ ಆತ್ಮೀಯವಾಗಿ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶಗಳಾಗಿದೆ. ಆ ನಿಟ್ಟಿನಲ್ಲಿ ಸಹ ಇವತ್ತು ನಾನು ಕೇವಲ 3ನೇ ವರ್ಷದಲ್ಲಿ ನಮ್ಮ ರಾಜ್ಯಪಾಲರಾದಂಥ ವಸಂತ್ ಕುಮಾರ್ ಶೆಟ್ಟಿ ಅವರ ಒಂದು ಪ್ರೀತಿಯ ಮೇರೆಗೆ, ಗೌರವ ವಿಶ್ವಾಸದ ಮೇರೆಗೆ 3ನೇ ವರ್ಷದಲ್ಲಿ ಒಂದು ಪ್ರಾಂತೀಯ ಅಧ್ಯಕ್ಷನಾಗಿ ನೇಮಿಸಿ ಆ ಪ್ರಾಂತ್ಯದಲ್ಲಿ ಈ ಬಾರಿಯಲ್ಲಿ 3 ಹೊಸ ಕ್ಲಬ್ಗಳನ್ನು ಪ್ರಾರಂಭಿಸುವುದರ ಜೊತೆಗಾಗಿ ಇವತ್ತು ಒಂದು ದೊಡ್ಡ ಮಟ್ಟದ ಪ್ರಾಂತೀಯ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿಮ್ಮೆಲ್ಲರ ಬರುವಿಕೆಯಿಂದಾಗಿ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಇದಕ್ಕೆ ಪ್ರಾಂತೀಯ ಸಮಿತಿಯ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳು ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿ ನಾನು ಅದಕ್ಕೆ ಅಭಿನಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ರಾಜ್ಯಪಾಲರಿಗೆ ವಿಶೇಷವಾಗಿ ಅಭಿನಂದನೆ. ಯಾಕೆಂತ ಹೇಳಿದರೆ ನಮ್ಮನ್ನು ಇಷ್ಟರ ಮಟ್ಟಕ್ಕೆ ಈ ಒಂದು ಲಯನ್ಸ್ ಸೇವೆಯಲ್ಲಿ ಗುರುತಿಸಿ ಅವಕಾಶಗಳನ್ನು ಒದಗಿಸಿಕೊಟ್ಟದ್ದು. ಕಳೆದ ಬಾರಿ ನಮ್ಮ ರಾಜ್ಯಪಾಲರಾಗಿದ್ದಂಥ ಡಾಕ್ಟರ್ ಗೀತ್ ಪ್ರಕಾಶ್ ಅವರನ್ನು ಸಹ ನಾನು ಉಲ್ಲೇಖ ಮಾಡಲೇಬೇಕು. ಅವರು ನಮ್ಮ ಕ್ಲಬ್ ಪ್ರಾರಂಭ ಮಾಡುವಲ್ಲಿನಿಂದ ನಮ್ಮನ್ನು ಲಯನ್ಸ್ನಲ್ಲಿ ತೊಡಗಿಸಿಕೊಳ್ಳುವಲ್ಲಿನಿಂದ ನಿರಂತರವಾಗಿ ನಮ್ಮ ಹಿಂದೆ ನಿಂತು ನಮಗೆ ನಿತ್ಯ ಮಾರ್ಗದರ್ಶನವನ್ನು, ಅದೇ MB ಸದಾಶಿವರವರು ಇಬ್ಬರು ವೇದಿಕೆಯಲ್ಲಿರುವಂಥ ಮಾಜಿ ರಾಜ್ಯಪಾಲರುಗಳು ನಮಗೆ ನಿರಂತರ ಈ ಲಯನ್ಸಿನ ಬಗ್ಗೆ ಆಗಾಗ ವಿಚಾರಗಳನ್ನು ತಿಳಿಸಿ ನಮಗೆ ಒಂದು ಅತ್ಯಂತ ಸಂತೋಷವನ್ನು ಕೊಟ್ಟವರು. ಈ ಮಟ್ಟಕ್ಕೆ ಏರಿಸಲು ನಮ್ಮನ್ನು ಕಾರಣಕರ್ತರಾಗಿರುವಂಥವರು. ಕಳೆದ ಬಾರಿ ನನ್ನನ್ನು ವಲಯಾಧ್ಯಕ್ಷನಾಗಿ ಒಂದೇ ವರ್ಷದಲ್ಲಿ ಅಧ್ಯಕ್ಷನಾಗಿ ಪ್ರಥಮ ವರ್ಷ ಚಾರ್ಟರ್ ಪ್ರೆಸಿಡೆಂಟ್ ಆಗಿದ್ದರೆ ಬರುವ ವರ್ಷದಲ್ಲಿ ವಲಯಾಧ್ಯಕ್ಷನಾಗಿ ಮಾಡಿದಂಥವರು ನಮ್ಮ ಗವರ್ನರ್ ಆಗಿದ್ದಂಥ ಡಾಕ್ಟರ್ ಗೀತ್ ಪ್ರಕಾಶ್ ಅವರು. ಅದೇ ರೀತಿ ನಮಗೆ ದೇವದಾಸ್ ಭಂಡಾರಿಯವರು ನಮ್ಮನ್ನು ಪ್ರಥಮವಾಗಿ ಇದಕ್ಕೆ ಲಯನ್ಸಿಗೆ ತಂದಂಥ ರಾಜ್ಯಪಾಲರಾಗಿದ್ದರೆ ಗೌರವಾನ್ವಿತ ಗೋಮ್ಸ್ ಅವರು
ನಮಗೆ ಒಂದು ಅವಧಿಯಲ್ಲಿ ಅಧ್ಯಕ್ಷರ ಅವಧಿಯಲ್ಲಿ ಪೂರ್ಣ ರೀತಿಯ ಮಾರ್ಗದರ್ಶನವನ್ನು ನೀಡಿದರು. ಈ ಎಲ್ಲ ಮಾರ್ಗದರ್ಶನದಿಂದಾಗಿ ಇವತ್ತು ಇಂಥ ಸುಂದರವಾದ ದೊಡ್ಡ ಮಟ್ಟದ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗುವ, ಎಲ್ಲರ ಮೆಚ್ಚುಗೆಗೆ ವ್ಯಕ್ತವಾಗುವಂಥ, ಅದರಲ್ಲಿ ಒಂದು ಮನೆಯ ವಾತಾವರಣದಲ್ಲಿ ಇಂಥ ಒಂದು ಪ್ರಾಂತೀಯ ಸಮ್ಮೇಳನ ನಡೆಸಲು ಸಾಧ್ಯವೇ ಅಂತ ಹೇಳುವಾಗ ಅದು ಸಾಧ್ಯ ಅಂತೇಳಿ ಸಾಬೀತುಪಡಿಸಲು ನಿಮ್ಮೆಲ್ಲರ ಸಹಕಾರ ಇದಕ್ಕೆ ಪೂರಕವಾಗಿದೆ ಅಂತ ಹೇಳಿಕೊಂಡು ಇಲ್ಲಿಗೆ ಬಂದಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಎಲ್ಲರಿಗೂ ನನ್ನ ಆಶೀರ್ವಾದಗಳು, ನಿಮ್ಮೆಲ್ಲರ ಆಶೀರ್ವಾದ ಸದಾ ಬೇಕು ಅಂತೇಳಿ ನನ್ನ ಎರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. Thank you so much for your inspirational speech, sir. Respecting and valuing another person is a honor. Respecting people is a good virtue. This characteristic helps to achieve success in life. It's always good to speak about the person who needs to be honorable. Live your life to the fullest. It's one way of expressing our honor. We are fortunate to have a few respected personalities amongst us. Firstly, Mr. Sitaram Rai Savanur, an educationalist and entrepreneur in cooperative sector. Mr. Vivekananda HK Jnana Bhikshu. Mr. Subhash Rai Kadamajalu in the field of agriculture. Mr. Mitrampadi Jairam Rai Abu Dhabi in the field of social service and religious cause. Mr. Prashant Rai in the field of sports, Dr. Ajay in the field of medicine, Kumari Hassa Shetty, a rank holder in higher education, Mr. S.G. Jairam Rai Balaja in the field of cooperative sector and social service. I request all of you to please come on to the dais and occupy your seats. Balangare. Mr. Sitaram Rai Savanur, an educationalist. Mr. Vivekananda HK Jnana Bhikshu. Mr. Subhash Rai Kadamajalu in the field of agriculture. Mr. Mitrampadi Jairam Rai Abu Dhabi in the field of social service and religious cause. Mr. Prashant Rai in the field of sports. Ms. Dr. Ajay in the field of medicine. Kumari Hassa Shetty, a rank holder in higher education. Mr. S.G. Jairam Rai Balaja in the field of cooperative sector and social service.
Thank you, everyone. I kindly request Lion Renuka Jake Sadananda of Lions Club of Sulya to introduce Mr. Sitaram Rai Savanur to the gathering. ಸಮಾರಂಭದ ಅಧ್ಯಕ್ಷರೇ, ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಇಂದಿನ ಪ್ರಾಂತೀಯ ಸಮ್ಮೇಳನದಲ್ಲಿ ಶೈಕ್ಷಣಿಕ ಹಾಗೂ ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಗೈದ ಶ್ರೀಯುತ ಸೀತಾರಾಮ್ ರೈ ಸವಣೂರು ಇವರ ಗೌರವಾರ್ಪಣೆಯ ಸನ್ಮಾನ ಪತ್ರ. ಅಂತಾರಾಷ್ಟ್ರೀಯ ಲಯನ್ ಸೇವಾ ಸಂಸ್ಥೆಗಳು ಜಿಲ್ಲೆ 317 ಡಿ ಪ್ರಾಂತ್ಯ 7 ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 7 ದಿನಾಂಕ 29/3/2022 ಮಂಗಳವಾರ. ಸ್ಥಳ ಲಕ್ಷ್ಮೀ ನಿವಾಸ ತಿಂಗಳಾಡಿ ಪುತ್ತೂರು. ಶಿಕ್ಷಕ ಹಾಗೂ ಉತ್ತಮ ಕೃಷಿಕ ಚಿಂಟೂರು ನಾರಾಯಣ ರೈ ಮತ್ತು ಶ್ರೀಮತಿ ಯಮುನಾ ದಂಪತಿಗಳ ಪುತ್ರನಾಗಿ 1948 ಜೂನ್ 9ರಂದು ಜನಿಸಿದ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿದ ಬಳಿಕ ಸಹಕಾರಿ ತರಬೇತಿ ಪಡೆದು 1969ರಿಂದ ಸಹಕಾರಿ ಕ್ಷೇತ್ರದಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಆರಂಭಿಸಿರುತ್ತೀರಿ. 1986ರಲ್ಲಿ ವೃತ್ತಿಗೆ ವಿದಾಯ ಹೇಳಿದ ನಂತರ ಸಹಕಾರಿ ಕ್ಷೇತ್ರದಲ್ಲಿ ನೀವು ನೀಡಿದ ಅವಿರತ ಸೇವೆಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರದಿಂದ ಕೊಡಲ್ಪಡುವ ಪ್ರತಿಷ್ಠಿತ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುತ್ತೀರಿ. ನಿಮ್ಮ ಸಹಕಾರಿ ಜೀವನದಲ್ಲಿ ಮಾಡಿರುವ ಸಾಧನೆಗಳು ಅಪಾರ. ನಿಮ್ಮ ಸಾಧನೆಗಳು ಪುತ್ತೂರಿನ ಜನತೆಗೆ ನಿಮ್ಮ ಮೇಲಿನ ಅಭಿಮಾನವನ್ನು ಇಮ್ಮಡಿಗೊಳಿಸಿದೆ. ತನ್ನ ಹುಟ್ಟೂರನ್ನು ಬಿಟ್ಟು ಬಂದು ನೆಲೆಯಾಗಿರುವ ಸವಣೂರಿನ ಚಿತ್ರಣವನ್ನೇ ಬದಲಿಸಿದ ನೀವು ಸವಣೂರಿನ ಶಿಲ್ಪಿ ಎಂದು ಗುರುತಿಸಲ್ಪಡುವುದು ನಿಮ್ಮ ಶ್ರಮಕ್ಕೆ ಸಂದ ಗೌರವ. ಗ್ರಾಮೀಣ ಪ್ರದೇಶವಾಗಿದ್ದ ಸವಣೂರಿನಲ್ಲಿ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಬೆಳೆಸಿ ತಾಲೂಕಿನ ವಿದ್ಯಾಕಾಶಿ ಎಂಬ ಅನ್ವರ್ಥನಾಮ ಸವಣೂರಿಗೆ ಬರಲು ಕಾರಣರಾಗಿದ್ದೀರಿ. ಕೊಡುಗೈ ದಾನಿಯಾಗಿರುವ ತಾವು ಸಮಾಜ ಸೇವೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ನಾಯಕರಾಗಿ ಹೊರಹೊಮ್ಮಿದ್ದೀರಿ. ಪುತ್ತೂರಿನ ಬಂಟರ ಸಂಘದ ಅಧ್ಯಕ್ಷರಾಗಿ ತಾವು ಮಾಡಿದ ಸಾಧನೆಗಳಿಂದ ಹಲವು ಪ್ರಥಮಗಳ ಸರದಾರರಾಗಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ, ಕರ್ನಾಟಕದ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ನಿಮ್ಮನ್ನರಸಿ ಬಂದಿದೆ. ಈ ಮೂಲಕ ನೀವು ಮುಂದಿನ ಪೀಳಿಗೆಗೆ ಮಾದರಿ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದೀರಿ. ನಿಮ್ಮ ಸೇವೆ ಇನ್ನು ಮುಂದೆಯೂ ನಮ್ಮ ಊರಿನ ಜನತೆಗೆ ಸಿಗಲೆಂದು ನಾವು ನೀವು ನಂಬಿರುವ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ನಾವು ಬೇಡಿಕೊಳ್ಳುತ್ತಾ ಲಯನ್ಸ್ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನ ಹೇಮಾಂತರಂಗದಲ್ಲಿ ತಮ್ಮನ್ನು ಮುಂದೆ ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತೇವೆ. ಲಯನ್ ಹೇಮನಾಥ ಶೆಟ್ಟಿ MJF ಪ್ರಾಂತೀಯ ಅಧ್ಯಕ್ಷರು ಪ್ರಾಂತ್ಯ 7. ಲಯನ್ ಅನಿತಾ ಹೇಮನಾಥ ಶೆಟ್ಟಿ ಪ್ರಾಂತೀಯ ಪ್ರಥಮ ಮಹಿಳೆ. ಲಯನ್ ಗಣೇಶ್ ಶೆಟ್ಟಿ ಸಮ್ಮೇಳನ ಅಧ್ಯಕ್ಷರು. ಲಯನ್ ಹರೇಕೃಷ್ಣ ಬಿ ಸಮ್ಮೇಳನ ಕಾರ್ಯದರ್ಶಿ. ಲಯನ್ ಮೋಹನ್ ನಾಯ್ಕ್ S ಸಮ್ಮೇಳನ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ. Thank you, madam. Now I kindly request Dr. Siddhalinga, the member of Lions Club of Kadaba, to introduce Mr. Vivekananda HK to the gathering. ಹೇಮಾಂತರಂಗ ಈ ಪ್ರಾಂತೀಯ ಸಮ್ಮೇಳನದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಅತಿಥಿಗಳೇ ಹಾಗೂ ಸಭಾಸದರೇ, ಈ ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನದಲ್ಲಿ ಸನ್ಮಾನಿಸಲ್ಪಡುತ್ತಿರುವಂತಹ ಓರ್ವ ಸಾಧಕ ವಿವೇಕಾನಂದ HK ಜ್ಞಾನ ಭಿಕ್ಷು ಎಂದೇ ಹೆಸರಾಗಿರುವ ಇವರ ಸನ್ಮಾನ ಪತ್ರವನ್ನು ವಾಚಿಸಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ. ಶಿಕ್ಷಕರಾಗಿದ್ದ ಶ್ರೀ ಕೃಷ್ಣಪ್ಪ ಮತ್ತು ಶಾರದಮ್ಮ ದಂಪತಿಗಳ ಪುತ್ರನಾಗಿ 1968ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ನೀವು ತಮ್ಮ MA ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದಿರುತ್ತೀರಿ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪತ್ರಿಕೋದ್ಯಮ ಡಿಪ್ಲೊಮಾ ಹಾಗೂ ಚಲನಚಿತ್ರ ಅಭಿನಯ ಡಿಪ್ಲೊಮಾವನ್ನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಹೊಂದಿರುತ್ತೀರಿ. ಜಾಹೀರಾತು ನಿರ್ಮಾಣವನ್ನೇ ವೃತ್ತಿಯಾಗಿ
ಆಯ್ಕೆ ಮಾಡಿಕೊಂಡಿರುವ ತಾವು ಸತತ 7 ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ದಿನನಿತ್ಯ ಪ್ರಬುದ್ಧ ಲೇಖನಗಳನ್ನು ಬರೆದು ಬಹಳ ದೊಡ್ಡದಾದ ಅಭಿಮಾನ ಬಳಗವನ್ನು ವಿಶ್ವದಾದ್ಯಂತ ಪಡೆದುಕೊಂಡಿರುತ್ತೀರಿ. ಜಗತ್ತು ಮಾನವೀಯ ಮೌಲ್ಯಗಳನ್ನೇ ಮರೆತು ಯಾಂತ್ರಿಕವಾಗುತ್ತಿರುವ ಈ ಹೊತ್ತಿನಲ್ಲಿ ಮಾನವೀಯ ಮೌಲ್ಯಗಳ ಪುನರುತ್ಥಾನಕ್ಕಾಗಿ ಜ್ಞಾನ ಭಿಕ್ಷೆ ಪಾದಯಾತ್ರೆಯನ್ನು 2020 ನವೆಂಬರ್ 1ರಿಂದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ವನಮಾರ್ಪಳ್ಳಿ ಎಂಬ ಕರ್ನಾಟಕದ ಒಂದು ತುದಿಯ ಹಳ್ಳಿಯಿಂದ ಕಾಲ್ನಡಿಗೆಯಿಂದ ಪ್ರಾರಂಭಿಸಿ ರಾಜ್ಯದ 28 ಜಿಲ್ಲೆಯ 238 ತಾಲೂಕುಗಳನ್ನು 385 ದಿನಗಳಲ್ಲಿ 11,500 ಕಿಲೋಮೀಟರ್ಗಳಷ್ಟು ಸಂಚರಿಸಿ ಶಾಲೆ, ಕಾಲೇಜು, ಗ್ರಾಮ ಪಂಚಾಯತ್, ಮಠಮಾನ್ಯಗಳು, ಸಾರ್ವಜನಿಕ ಸಂಸ್ಥೆಗಳು ಹೀಗೆ ಸುಮಾರು 2,000ಕ್ಕೂ ಹೆಚ್ಚು ಕಡೆ ಸಂವಾದ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಭಾಗವಹಿಸಿದ ಹಿರಿಮೆ ನಿಮ್ಮದು. ಇಡೀ ಪಾದಯಾತ್ರೆಯನ್ನು ನಗದು ರಹಿತವಾಗಿ ನಡೆಸಿದ್ದು ಒಂದು ವಿಶೇಷ. ಯಾರಿಂದಲೂ ಹಣ ಪಡೆಯದೆ, ತಾವು ಯಾವ ರೀತಿಯಿಂದಲೂ ಸ್ವಂತ ಖರ್ಚು ಮಾಡದೆ ಹಿತೈಷಿಗಳ ಸಹಾಯದಿಂದಲೇ ಈ ಪಾದಯಾತ್ರೆಯನ್ನು ಪೂರೈಸಿದ್ದೀರಿ. ನಾವು ನಂಬಿರುವ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಲಯನ್ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನ ಹೇಮಾಂತರಂಗದಲ್ಲಿ ತಮ್ಮನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಗಣೇಶ್ ಶೆಟ್ಟಿ ಸಮ್ಮೇಳನಾಧ್ಯಕ್ಷರು, ಹರೇಕೃಷ್ಣ ಬಿ ಸಮ್ಮೇಳನ ಕಾರ್ಯದರ್ಶಿ, ಮೋಹನ್ ನಾಯ್ಕ್ ಸಮ್ಮೇಳನ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ. ಧನ್ಯವಾದಗಳು. Thank you, Doctor. I now kindly request Lion Nityananda Shetty Manavalike of Alankaru Durgamba to introduce Kadamajalu Subhash Rai to the gathering. ಆತ್ಮೀಯ ಲಯನ್ಸ್ ಬಂಧುಗಳೇ, ವೇದಿಕೆಯಲ್ಲಿರುವ ಗಣ್ಯರೇ, ಕೃಷಿ ಸಾಧಕ ಕಡಮಜಾಲು ಸುಭಾಷ್ ರೈ ಅವರ ಕಿರು ಪರಿಚಯ. ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗಳು ಜಿಲ್ಲೆ 317D ಪ್ರಾಂತ್ಯ 7 ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 7 ದಿನಾಂಕ 29/3/2022 ಮಂಗಳವಾರ ಲಕ್ಷ್ಮೀ ನಿವಾಸ್ ತಿಂಗಳಾಡಿ ಪುತ್ತೂರು. ಸನ್ಮಾನ ಪತ್ರ ಕಡಮಜಾಲು ಸುಭಾಷ್ ರೈ ಕೃಷಿ 1951ರಲ್ಲಿ ಮುಂಡಾಲಗುತ್ತು ಮಾಯಿಲರೈ ಮತ್ತು ಪದ್ಮಾವತಿ ರೈಗಳ ಮಗನಾಗಿ ಜನಿಸಿದ ತಾವು ಹೆಮ್ಮೆಯ ಸ್ವಾತಂತ್ರ್ಯ ಹೋರಾಟಗಾರ ದೇಶಭಕ್ತ NS ಕಿಲ್ಲೆಯವರ ಸೋದರ ಅಳಿಯನಾಗಿರುವ ತಾವು ತಮ್ಮ ಪದವಿ ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ 1974ರಲ್ಲಿ ಪೂರ್ತಿಗೊಳಿಸಿದ್ದು 1968ರಿಂದ ತಮ್ಮ ಕಾಲೇಜು ವಿದ್ಯಾಭ್ಯಾಸದ ಜೊತೆಯಲ್ಲಿ ಕೃಷಿ ಮತ್ತು ಭತ್ತದ ಬೇಸಾಯದಿಂದ ಪ್ರಾರಂಭಿಸಿದ ಜೀವನ ಹಲವಾರು ವೈವಿಧ್ಯಮಯ ಮಜಲುಗಳನ್ನು ದಾಟಿ 52 ವರ್ಷ ಪೂರೈಸಿ ಕೃಷಿಕರಿಗೆ ಒಂದು ಮಾದರಿಯಾಗಿ ಈ ಸಮಾಜದಲ್ಲಿ ಕಂಗೊಳಿಸುತ್ತಿದ್ದೀರಿ. ಸದ್ರಿ ತಮ್ಮ 52 ವರ್ಷಗಳ ಕೃಷಿ ಜೀವನದ ಎಡೆಯಲ್ಲಿ ತಾವು ದೇಶದ ಹಲವಾರು ಕಡೆ ಬೇರೆ ಬೇರೆ ಕೃಷಿ ಕಾರ್ಯಾಗಾರ ಹಾಗೂ ಪ್ರಬಂಧ ಮಂಡನೆ ಮಾಡಿ ಸಮಾಜದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರುತ್ತೀರಿ. ನಿಮ್ಮ ಅನುಭವದ ಮಾತುಗಳು ನಾವು ಹಲವಾರು ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಕಣ್ಣಾರೆ ಕಂಡು ಹಾಗೂ ಓದಿ ತಿಳಿದುಕೊಂಡಿದ್ದೇವೆ. ಜ್ಞಾನ ವೃದ್ಧಿಗೆ ತಾವು ಅಮೂಲ್ಯ ಕೊಡುಗೆ ನೀಡಿದ್ದು ಶ್ಲಾಘನೀಯ. ಸಾಹಿತ್ಯ ಕ್ಷೇತ್ರದಲ್ಲಿ ಕೈಯಾಡಿಸಿದ ತಾವು ಕೃಷಿಗೆ ಪೂರಕವಾದ ಎಮ್ಮೆ ತಂದ ಹೆಮ್ಮೆ, ಬಯಸದೇ ಬಂದ ಭಾಗ್ಯ, ಅಮೇರಿಕ ಹಾಗೂ ಗೇರು ಎತ್ತರಕ್ಕೆ ಏರು ಎಂಬ 3 ಕೃತಿಗಳನ್ನು ಬರೆದಿದ್ದು ಇದೊಂದು ಸಾಹಿತ್ಯ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ. ಸ್ವಾತಂತ್ರ್ಯ ಹೋರಾಟಗಾರ NS ಕಿಲ್ಲೆ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ಕಿಲ್ಲೆಯವರ ಹೆಸರನ್ನು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ನಿಮ್ಮ ಕೊಡುಗೆ ಅಪೂರ್ವವಾದದ್ದು. ಪುತ್ತೂರಿನ ಕೋರ್ಟ್ ಮೈದಾನದ ಹೆಸರನ್ನು ಕಿಲ್ಲೆ ಮೈದಾನ ಎಂದು ನಾಮಕರಣ ಮಾಡಲು ಹಾಗೂ ಕಿಲ್ಲೆ ಮೈದಾನದ ಐತಿಹಾಸಿಕ ದ್ವಾರವನ್ನು ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ ನಿಮ್ಮ ಕೊಡುಗೆ ಎಲ್ಲರಿಗೂ ಮಾದರಿ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ನಾಣ್ಣುಡಿಗೆ ಸರಿಯಾಗಿ ಹಲವಾರು ಮಜಲುಗಳಲ್ಲಿ ನೀವು ಮಾಡಿರುವ ಕೆಲಸಗಳು ಎಲ್ಲರಿಗೂ ಮಾದರಿಯಾಗಲಿ. ತಮಗೆ ಸಂದ ಪ್ರಶಸ್ತಿ ಹಾಗೂ ಪುರಸ್ಕಾರವನ್ನು ಇಲ್ಲಿ ಹೇಳಲು ಹೊರಟರೆ ಅಂತ್ಯ ಕಾಣಿಸುವುದು ಕಷ್ಟ.
ಸಾಹಿತ್ಯ ಹಾಗೂ ಕೃಷಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಯು ಎಲ್ಲರಿಗೂ ಒಂದು ಮಾದರಿಯಾಗಿ ಎದ್ದು ಕಾಣುತ್ತಿದೆ. 53ನೇ ವರ್ಷದವರೆಗೆ ನಿರಂತರ ರಕ್ತದಾನ ಮಾಡಿದ ನಿಮ್ಮ ಹುಮ್ಮಸ್ಸು ಎಲ್ಲರಿಗೂ ಒಂದು ಪ್ರೇರಣೆ. ನೀವು ಮಾಡುತ್ತಿರುವ ಸಮಾಜ ಸೇವೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಿಯಾಗಿ ನಿಲ್ಲಲಿ ಎಂದು ನಾವು ಹಾರೈಸುತ್ತೇವೆ. ಮಡದಿ ಪ್ರೀತಿ ಎಸ್ ರೈ, ಮಗ ವಿಪುಲ್ ರೈ, ಸೊಸೆ ಸ್ಫೂರ್ತಿ ಎಸ್ ರೈ, ಪುತ್ರಿ ವಿಂದ್ಯಾ ಹಾಗೂ ಅಳಿಯ ದುರ್ಗಪ್ರಸಾದ್ ಮತ್ತು 4 ಮೊಮ್ಮಕ್ಕಳನ್ನು ಹೊಂದಿರುವ ಸುಖಿ ಸಂಸಾರ ನಿಮ್ಮದು. ಇನ್ನು ಮುಂದೆಯೂ ನಿಮ್ಮ ಈ ಎಲ್ಲ ಸಾಧನೆಯು ಮುಂದುವರಿಯಲಿ ಹಾರೈಸುತ್ತಾ, ನಿಮಗೆ ನಿಮ್ಮ ಕುಟುಂಬಕ್ಕೆ ಪುತ್ತೂರಿನ ಆರಾಧ್ಯ ದೇವರಾದ ಮಹಾಲಿಂಗೇಶ್ವರನು ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ನಾವು ಬೇಡಿಕೊಳ್ಳುತ್ತಾ, ಲಯನ್ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನದ ಹೇಮಂತರಂಗದಲ್ಲಿ ತಮ್ಮನ್ನು ಮುಂದೆ ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಲಯನ್ ಹೇಮನಾಥ್ ಶೆಟ್ಟಿ ಕಾವು, MJF ಪ್ರಾಂತೀಯ ಅಧ್ಯಕ್ಷರು, ಪ್ರಾಂತ್ಯ 7. ಲಯನ್ ಅನಿತಾ ಹೇಮನಾಥ್ ಶೆಟ್ಟಿ, ಗಣೇಶ್ ಶೆಟ್ಟಿ ಸಮ್ಮೇಳನದ ಅಧ್ಯಕ್ಷರು, ಹರೇ ಕೃಷ್ಣ ಬಿ ಸಮ್ಮೇಳನದ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು, ಹೇಮಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ, ಮೋಹನ್ ನಾಯಕ್ ಎಸ್ ಸಮ್ಮೇಳನದ ಕೋಶಾಧಿಕಾರಿ. ಧನ್ಯವಾದಗಳು. Thank you so much, sir. Now I kindly request Mr. Lion Ravindra Pai of Lions Club Puttur the Muttu to introduce Mr. SB Jairam Rai to the gathering. ಸಮಾರಂಭದ ಅಧ್ಯಕ್ಷರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರೇ ಹಾಗೂ ಸಭೆಯಲ್ಲಿ ಉಪಸ್ಥಿತರಿರುವ ಲಯನ್ಸ್ ಬಂಧುಗಳೇ, ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಗಳು ಜಿಲ್ಲೆ 317D ಪ್ರಾಂತ್ಯ 7 ಪ್ರಾಂತೀಯ ಸಮ್ಮೇಳನ ಹೇಮಾಂತರಂಗ ಸಹಕಾರಿ ಮತ್ತು ಸಮಾಜ ಸೇವೆಯಲ್ಲಿ ಅನುಪಮ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ SB ಜಯರಾಮ್ ರೈ ಬಳ್ಳಜ್ಜ ಇವರಿಗೆ ಸಲ್ಲಿಸುವ ಸನ್ಮಾನ ಪತ್ರ. ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಮತ್ತು ಸಹಕಾರಿ ಕ್ಷೇತ್ರಗಳಲ್ಲಿ ಅನರ್ಘ್ಯ ಸೇವೆ ಸಲ್ಲಿಸುತ್ತಿರುವ ಇವರು ಪ್ರತಿಷ್ಠಿತ ಮನೆತನದ ಸಜಂಕಾಡು ಬೈಕಿ ರೈ ಮತ್ತು ಕುರ್ಯಾ ಮಾಡಾವ್ ಯಲ್ನಾಡು ಗೊತ್ತು ಲಕ್ಷ್ಮೀ ರೈ ಇವರ 4ನೇ ಪುತ್ರರಾಗಿ 1958 ಜನವರಿ 2ರಂದು ಜನಿಸಿದರು. ಇವರು ಕುಂಬ್ರ ಮಂಡಲ ಪಂಚಾಯತ್ ಸದಸ್ಯರಾಗಿ ತನ್ನ ರಾಜಕೀಯ ಸೇವೆಯನ್ನು ಆರಂಭಿಸಿ ಕೆದಂಬಾಡಿ ಕೆಯ್ಯೂರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಕೆದಂಬಾಡಿ ಕೆಯ್ಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಹಾಗೂ ಪುತ್ತೂರು ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕರಾಗಿ ಹಾಗೂ ಸುಮಾರು 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಪುತ್ತೂರು APMCಯ ನಿರ್ದೇಶಕರಾಗಿ, ಪುತ್ತೂರು TAPCMSನ ನಾಮನಿರ್ದೇಶಕರಾಗಿ, ದಕ್ಷಿಣ ಕನ್ನಡ ಕೃಷಿ ಅಭಿವೃದ್ಧಿ ಸಹಕಾರಿ ಸಂಘದ ನಿರ್ದೇಶಕರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಹಾಗೂ 8 ವರ್ಷಗಳ ಕಾಲ ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾಗಿ, ಇದೀಗ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೆಯ್ಯೂರು ಮಹಿಷಮರ್ದಿನಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ ಹಾಗೂ ಪಳ್ಳತಡಕ ಹೊಸಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು. ಕುರಿಯ ಮಾಡಾವು ಯಲ್ನಾಡು ಗುತ್ತು ಕುಟುಂಬದ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ, ಪುತ್ತೂರಿ ಶ್ರೀ ಮೋತೋಬರ ಮಾಲಿಂಗೇಶ್ವರ ದೇವಸ್ಥಾನದ ಆರಾಧನಾ ಸಮಿತಿಯ ಅಧ್ಯಕ್ಷರಾಗಿ, ಮುತ್ತು ಮಾರಿಯಮ್ಮ ದೇವಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಸಮಿತಿಯ ಅಧ್ಯಕ್ಷರಾಗಿ ಹಾಗೂ ಇನ್ನಿತರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವಿರತವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಪತ್ನಿ ಶ್ರೀಮತಿ ಅರಿನಾಕ್ಷಿ ಜೆ ರೈ, ಯುವ ಉದ್ಯಮಿ ಪುತ್ರ ಸಹಜ್ ರೈ ಬಳ್ಳಜ್ಜ ಹಾಗೂ ಸೊಸೆ ದೀಕ್ಷಾ ರೈ ಅವರೊಂದಿಗೆ ಸುಖಿ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದಾರೆ. ನಾವು ನಂಬಿರುವ ಪುತ್ತೂರು ಶ್ರೀ ಮಾತೋಬರ ಮಾಲಿಂಗೇಶ್ವರ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ, ಲಯನ್ಸ್ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನದ ಹೇಮಾಂತರಂಗದಲ್ಲಿ ತಮ್ಮನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಸಮ್ಮೇಳನ ಅಧ್ಯಕ್ಷರು ಗಣೇಶ್ ಶೆಟ್ಟಿ, ಸಮ್ಮೇಳನ ಕಾರ್ಯದರ್ಶಿ ಹರಿಕೃಷ್ಣ ಬಿ, ಸಮ್ಮೇಳನ ಕೋಶಾಧಿಕಾರಿ ಮೋಹನ್ ನಾಯ್ಕ್ ಎಸ್ ಮತ್ತು ಸರ್ವ ಸದಸ್ಯರು ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ. ಧನ್ಯವಾದಗಳು. Thank you so much, sir. Now I kindly request Lion Divya Nanje of Lions Club Sulya to introduce Mr. Prashant Rai to the gathering. ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗಳು ಜಿಲ್ಲೆ 317D ಪ್ರಾಂತ್ಯ 7 ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ದಿನಾಂಕ 29/3/2022 ಮಂಗಳವಾರ. ಸ್ಥಳ ಲಕ್ಷ್ಮೀ ನಿವಾಸ, ತಿಂಗಳಾಡಿ, ಪುತ್ತೂರು. ಸನ್ಮಾನ ಪತ್ರ ಪ್ರಶಾಂತ್ ರೈ ಕೈಕರ, ಕ್ರೀಡೆ. ದಿನಾಂಕ 4/4/1984ರಂದು ಪುತ್ತೂರು ತಾಲೂಕಿನ ಒಳಮೊಗ್ರು ಗ್ರಾಮದ ಸೀತಾರಾಮ ರೈ ಕೈಕಾರ ಹಾಗೂ
ಸತ್ಯಾವತಿ ರೈ ದಂಪತಿಗಳ ಹಿರಿಯ ಪುತ್ರನಾಗಿ ಜನಿಸಿದ ತಾವು ತಮ್ಮ ಶಾಲಾ ಜೀವನವನ್ನು ಪುತ್ತೂರಿನಲ್ಲಿ ಪೂರೈಸಿರುತ್ತೀರಿ ಹಾಗೂ ಕಾಲೇಜು ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಅಧ್ಯಯನವನ್ನು ನಡೆಸಿರುತ್ತೀರಿ. ಕಾಲೇಜು ವಿದ್ಯಾಭ್ಯಾಸದ ಸಮಯ ತಮ್ಮ ಕ್ರೀಡಾ ಜೀವನವನ್ನು ಭಾರ ಎತ್ತುಗೆಯಿಂದ ಆರಂಭಿಸಿ ನಂತರ ಕಬಡ್ಡಿ ಕಡೆಗೆ ಆಕರ್ಷಿತಗೊಂಡು ಮಂಗಳೂರು ವಿಶ್ವವಿದ್ಯಾನಿಲಯದ ಕಬಡ್ಡಿ ತಂಡದ ನಾಯಕನಾಗಿ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿರುತ್ತೀರಿ. ಕಾಲೇಜು ಶಿಕ್ಷಣದ ನಂತರ ಪೊಲೀಸ್ ಇಲಾಖೆಯನ್ನು ಸೇರಿದ ನೀವು 2007ನೇ ಇಸವಿಯಲ್ಲಿ ವಿಜಯ ಬ್ಯಾಂಕಿಗೆ ಸೇರ್ಪಡೆಗೊಂಡಿರಿ. ನಿಮ್ಮ ಅಪ್ರತಿಮ ಪ್ರತಿಭೆಯಿಂದ ತಂಡದ ನಾಯಕರಾಗಿ ವಿಜಯ ಬ್ಯಾಂಕ್ ತಂಡವು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗಿರುತ್ತದೆ. ಭಾರತದ ಕಬಡ್ಡಿ ಆಟಕ್ಕೆ ಹೊಸ ಆಯಾಮವನ್ನೇ ಕೊಟ್ಟ ಪ್ರೋ ಕಬಡ್ಡಿ ತಂಡಕ್ಕೆ ಆಯ್ಕೆಗೊಂಡು ತೆಲುಗು ಟೈಟನ್ಸ್, ಹರಿಯಾಣ ಸ್ಟೀಲರ್ಸ್, ಯುಪಿ ಯೋಧಾ, ದಬಾಂಗ್ ಡೆಲ್ಲಿ ತಂಡಗಳನ್ನು ಪ್ರತಿನಿಧಿಸಿ ಸಾಧನೆಯ ಉತ್ತುಂಗಕ್ಕೆ ಏರಿರುತ್ತೀರಿ. ಪ್ರಸ್ತುತ ಸಾಲಿನ ಪ್ರೋ ಕಬಡ್ಡಿ ಆವೃತ್ತಿಯಲ್ಲಿ ತಾವು ಪಟ್ನಾ ಪೈರೇಟ್ಸ್ ತಂಡದ ನಾಯಕನಾಗಿ ಫೈನಲ್ನಲ್ಲಿ ಕೂದಲೆಲೆ ಅಂತರದಲ್ಲಿ ಪ್ರಥಮ ಸ್ಥಾನದಿಂದ ವಂಚಿತರಾಗಿರುತ್ತೀರಿ. ಇದು ನಿಮ್ಮ ಕ್ರೀಡಾ ಸಾಧನೆಯ ಉತ್ಕೃಷ್ಟ ಸಾಧನೆಯಾಗಿರುತ್ತದೆ. ಅಲ್ಲದೆ ನಮ್ಮ ಪುತ್ತೂರಿನ ಹೆಸರನ್ನು ಹತ್ತೂರಿನಲ್ಲಿ ಪಸರಿಸಿದೆ. ನಿಮ್ಮ ಕ್ರೀಡಾ ಸಾಧನೆಯು ಇನ್ನೂ ಮುಂದೆಯೂ ಉತ್ತಮವಾಗಿ ಸಾಗಬೇಕು ಹಾಗೂ ನೀವು ಮತ್ತು ನಿಮ್ಮ ಕುಟುಂಬಕ್ಕೆ ಪುತ್ತೂರಿನ ಆರಾಧ್ಯ ದೇವರಾದ ಮಹಲಿಂಗೇಶ್ವರನು ಆಯುರಾರೋಗ್ಯ ಸಂಪತ್ತನ್ನು ಒದಗಿಸಲಿ ಎಂದು ಪ್ರಾರ್ಥಿಸಿಕೊಂಡು ಲಯನ್ ಹೇಮನಾಥ್ ಶೆಟ್ಟಿ ಎಂಜೆಎಫ್ ಪ್ರಾಂತೀಯ ಅಧ್ಯಕ್ಷತೆಯಲ್ಲಿ ನಡೆಯುವ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನ ಹೇಮಾಂತರಂಗದಲ್ಲಿ ತಮ್ಮನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಗಣೇಶ್ ಶೆಟ್ಟಿ ಸಮ್ಮೇಳನ ಅಧ್ಯಕ್ಷರು, ಹರೇಕೃಷ್ಣ ಬಿ ಸಮ್ಮೇಳನ ಕಾರ್ಯದರ್ಶಿ, ಮೋಹನ್ ನಾಯ್ಕ್ ಎಸ್ ಸಮ್ಮೇಳನ ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರು ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ. Thank you, madam. Now I kindly request Lion Chandrasekhar of Puttur the Muttu to introduce Dr. Ajay to the gathering. ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನದ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವಿಶೇಷವಾಗಿ ಒಂದು ಉತ್ಸವದ ರೀತಿ ಸಮ್ಮೇಳನವನ್ನು ಆಯೋಜನೆ ಮಾಡಿದಂಥ ಹೇಮನಾಥ್ ಶೆಟ್ಟಿ ದಂಪತಿಗಳೇ, ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಿರತಕ್ಕಂಥ ಡಾಕ್ಟರ್ ಅಜಯ್ ಇವರ ಸನ್ಮಾನ ಪತ್ರವನ್ನು ತಮ್ಮ ಮುಂದೆ ವಾಚಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ದಿನಾಂಕ 21/9/1985 ಶ್ರೀ ಎಚ್ ಬಸವರಾಜ್ ಹಾಗೂ ಆರ್ ನಾಗಪುಷ್ಪ ದಂಪತಿಗಳ ಪುತ್ರನಾಗಿ ಜನಿಸಿ ತಮ್ಮ ವಿದ್ಯಾಭ್ಯಾಸವನ್ನು ಮೈಸೂರಿನ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಪೂರೈಸಿ ನೀವು ವಿದ್ಯಾರ್ಥಿ ಜೀವನದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತೀರಿ. ನೀವು ವೈದ್ಯಕೀಯ ಶಿಕ್ಷಣವನ್ನು ಬಿಜಾಪುರದ BM ಪಾಟೀಲ್ ಮೆಡಿಕಲ್ ಕಾಲೇಜ್ ಹಾಗೂ ಮೂಳೆ ಶಾಸ್ತ್ರದಲ್ಲಿ MS ಸ್ನಾತಕೋತ್ತರ ಪದವಿಯನ್ನು ರಾಜಸ್ಥಾನದ ಉದಯಪುರದಲ್ಲಿರುವ R&T ಮೆಡಿಕಲ್ ಕಾಲೇಜಿನಲ್ಲಿ ಮುಗಿಸಿರುತ್ತೀರಿ. ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಗೆ ಸೇರುವ ಮೊದಲು ಮುಂಬಯಿಯ ಹಲವಾರು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ ಅನುಭವ ನಿಮ್ಮದು. ಪುತ್ತೂರಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ವೃತ್ತಿಪರತೆ ಹಾಗೂ ಕಾರ್ಯತತ್ಪರತೆಯಿಂದ ಪುತ್ತೂರಿನ ಜನರ ಅಚ್ಚುಮೆಚ್ಚುಗೆಗೆ ಪಾತ್ರರಾಗಿದ್ದು, ಈವರೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸಲು ಅಸಾಧ್ಯವಾದ ಕ್ಲಿಷ್ಟಕರ ಆಪರೇಷನ್ಗಳನ್ನು ಅಲ್ಲೇ ನಡೆಸಿ ಹಲವಾರು ಬಡಬಗ್ಗರಿಗೆ ನೀವು ಸಹಾಯ ಮಾಡಿರುವುದು ಮನೆ ಮಾತಾಗಿದೆ. ದಿನದ 24 ಗಂಟೆ ವಾರದ 7 ದಿನವೂ ಜನರ ಸೇವೆಗೆ ಲಭ್ಯವಾಗುತ್ತಿದ್ದು ಹಾಗೂ ನಿಮ್ಮ ಸೇವೆಯಿಂದ ಪುತ್ತೂರಿನ ಜನರ ಮನಸ್ಸನ್ನು ಗೆದ್ದಿರುತ್ತೀರಿ. ನಿಮ್ಮ ಸರಳ ನಡವಳಿಕೆಯು ಪುತ್ತೂರಿನ ಜನತೆಯಲ್ಲಿ ನಿಮ್ಮ ಮೇಲಿನ ಅಭಿಮಾನವನ್ನು ಇನ್ನೂ ಹೆಚ್ಚಿಸಿದೆ. ತಾವು ಇನ್ನು ಮುಂದೆಯೂ ಇದೇ ತರಹದ ಸೇವೆಯನ್ನು ಪುತ್ತೂರಿನ ಜನತೆಗೆ ನೀಡುವಂತಾಗಲಿ ಎಂದು ಹಾರೈಸುತ್ತಾ, ಪುತ್ತೂರಿನ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರನು ನಿಮಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಸಂಪತ್ ಸೌಭಾಗ್ಯವನ್ನು ಒದಗಿಸಲಿ ಎಂದು ಪ್ರಾರ್ಥಿಸಿಕೊಂಡು ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನ ಹೇಮಾಂತರಂಗದಲ್ಲಿ ಸನ್ಮಾನಿಸಲು ಹೆಮ್ಮೆ ಪಡುತ್ತಿದ್ದೇವೆ. ಸಮ್ಮೇಳನದ ಅಧ್ಯಕ್ಷರು ಗಣೇಶ್ ಶೆಟ್ಟಿ, ಸಮ್ಮೇಳನದ ಕಾರ್ಯದರ್ಶಿ ಹರೇಕೃಷ್ಣ ಬಿ, ಸಮ್ಮೇಳನದ ಕೋಶಾಧಿಕಾರಿ ಮೋಹನ್ ನಾಯ್ಕ್ ಎಸ್ ಹಾಗೂ ಸರ್ವ ಸದಸ್ಯರು ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ. ಥ್ಯಾಂಕ್ ಯು. Thank you, sir. Now I kindly request Lion Shweta Ravikumar of Lions Club of Vitla City to introduce Kumari Hasta Shetty to the gathering.
ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗಳು ಜಿಲ್ಲೆ 317 ಪ್ರಾಂತ್ಯ 7 ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 7 ದಿನಾಂಕ 29/3/2022 ಮಂಗಳವಾರ ಸ್ಥಳ ಲಕ್ಷ್ಮೀ ನಿವಾಸ ತಿಂಗಳಾಡಿ ಪುತ್ತೂರು. ಸನ್ಮಾನ ಪತ್ರ ಕುಮಾರಿ ಹಸ್ತ ಶೆಟ್ಟಿ ಘನವಿತ್ತ ಶಿಕ್ಷಣ. ಫೆಬ್ರವರಿ 18, 1997ರಲ್ಲಿ ಶ್ರೀ ಪುರಂದರ ಶೆಟ್ಟಿ ಹಾಗೂ ವಾರಿಜಾಕ್ಷಿ ಶೆಟ್ಟಿ ಅವರ 3ನೇ ಪುತ್ರಿಯಾಗಿ ಪುತ್ತೂರು ತಾಲೂಕಿನ ಒಳಮುಗ್ರು ಗ್ರಾಮದ ಮೂಡಾಲ ಎಂಬಲ್ಲಿ ಜನಿಸಿದಿರಿ. ಕಟ್ಟಡ ಕಾರ್ಮಿಕರಾಗಿದ್ದ ಇವರ ತಂದೆ ಪ್ರಸ್ತುತ ಕೃಷಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ತಮ್ಮ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಪುತ್ತೂರಿನಲ್ಲಿ ಪೂರೈಸಿದ PUC ವಿದ್ಯಾಭ್ಯಾಸವನ್ನು ಉಜಿರೆಯ SDM ಕಾಲೇಜಿನಲ್ಲಿ ಪಡೆದುಕೊಂಡಿರುತ್ತೀರಿ. ತನ್ನ 4 ವರ್ಷದ ಪದವಿ ಶಿಕ್ಷಣವನ್ನು ಅರಣ್ಯ ಮಹಾವಿಶ್ವವಿದ್ಯಾನಿಲಯ ಪೊನ್ನಂಪೇಟೆಯಲ್ಲಿ ಮುಗಿಸಿದ್ದೀರಿ. ತಮ್ಮ ಶೈಕ್ಷಣಿಕ ಜೀವನದುದ್ದಕ್ಕೂ ತಮ್ಮ ಅಗಾಧ ಪ್ರತಿಭೆಯಿಂದ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಸ್ಥಾನವನ್ನು ಹಾಗೂ ಹೆಸರನ್ನು ಪಡೆದಿರುತ್ತೀರಿ. ತಮ್ಮ ಪದವಿ ಶಿಕ್ಷಣ ಕೊನೆಯಲ್ಲಿ ಬೆಸ್ಟ್ ಔಟ್ ಗೋಯಿಂಗ್ ಸ್ಪೋರ್ಟ್ಸ್ ವುಮೆನ್ ಪ್ರಶಸ್ತಿ ಹಾಗೂ ಪದವಿ ಪೂರ್ವ ಶಿಕ್ಷಣ ಸಮಯದಲ್ಲಿ ಜನವರಿ 27ರಂದು ದೆಹಲಿಯಲ್ಲಿ ನಡೆದ ರಾಷ್ಟ್ರಪತಿ ರ್ಯಾಲಿಯಲ್ಲಿ NCCಯಲ್ಲಿ ಭಾಗವಹಿಸಿದ್ದು ತಮ್ಮ ಹಲವಾರು ಸಾಧನೆಗಳ ಮಜಲನ್ನು ಸಮಾಜಕ್ಕೆ ಪರಿಚಯಿಸುತ್ತದೆ. 2019ರಲ್ಲಿ ಉಪವಲಯ ಅರಣ್ಯ ಅಧಿಕಾರಿಯಾಗಿ ಆಯ್ಕೆಯಾಗಿ 15 ತಿಂಗಳ ತರಬೇತಿ ಮುಗಿಸಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಪಡೆದಿರುವ ತಾವು ಅಕ್ಟೋಬರ್ 2020ರಿಂದ ಕುಂದಾಪುರ ವಲಯ ಸಂರಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತೀರಿ. ಸಂತೋಷಭರಿತವಾಗಿದ್ದೇವೆ. ಪ್ರಸ್ತುತ ಸಹಾಯಕ ಅರಣ್ಯಾಧಿಕಾರಿಯಾಗಿ ಫಾರೆಸ್ಟ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಅನ್ನು ಪಡೆದಿದ್ದು ಈ ಸಾಧನೆಗೆ ನಾವೆಲ್ಲರೂ ಸಂತೋಷಭರಿತರಾಗಿದ್ದೇವೆ. ತಮ್ಮ ಸಾಧನೆಯ ಈ ಹಾದಿಯಲ್ಲಿ ಇನ್ನು ಮುಂದೆಯೂ ಇದೇ ರೀತಿ ಸಾಗಲಿ ಎಂದು ಪುತ್ತೂರಿನ ಆರಾಧ್ಯ ದೇವರು ಮಹಾಲಿಂಗೇಶ್ವರನಲ್ಲಿ ನಾವು ಬೇಡಿಕೊಳ್ಳುತ್ತೇವೆ. ನಿಮ್ಮ ವೃತ್ತಿ ಜೀವನಕ್ಕೆ ಶುಭ ಕೋರುತ್ತಾ ಲಯನ್ಸ್ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನ ಹೇಮಾಂತರಂಗದಲ್ಲಿ ತಮ್ಮನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಗಣೇಶ್ ಶೆಟ್ಟಿ ಸಮ್ಮೇಳನ ಅಧ್ಯಕ್ಷರು, ಹರೇಕೃಷ್ಣ ಬಿ ಸಮ್ಮೇಳನ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು, ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ, ಮೋಹನ್ ನಾಯ್ಕ್ ಎಸ್ ಸಮ್ಮೇಳನ ಕೋಶಾಧಿಕಾರಿ. Thank you, madam. Now I kindly request Lion Sureka Divyanath Shetty of Puttur Kavu to introduce Mitrampadi Jairam Rai Abu Dhabi to the gathering. ಹೇಮಾಂತರಂಗ ಸಮ್ಮೇಳನದ ಸಭಾಧ್ಯಕ್ಷರೇ, ಹೇಮನಾಥ್ ಶೆಟ್ಟಿ ದಂಪತಿಗಳೇ, ಮುಖ್ಯ ಅತಿಥಿಗಳೇ ಹಾಗೂ ಈ ಸಮ್ಮೇಳನದಲ್ಲಿ ಸನ್ಮಾನಗೊಳ್ಳುತ್ತಿರುವ ಗಣ್ಯರೇ, ಸಭಾಸದರೇ, ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗಳು ಜಿಲ್ಲೆ 317 ಡಿ ಪ್ರಾಂತ್ಯ 7 ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಮಿತ್ರಂಪಾಡಿ ಜಯರಾಮ್ ರೈ ಅಬುಧಾಬಿ ಇವರ ಅನುಪಸ್ಥಿತಿಯಲ್ಲಿ ಪ್ರಸ್ತುತ ಅಬುಧಾಬಿಯಲ್ಲಿರುವಂತಹ ಇವರ ಸನ್ಮಾನ ಪತ್ರವನ್ನು ತಮ್ಮೆದುರು ವಾಚಿಸಲು ಹೆಮ್ಮೆ ಪಡುತ್ತಿದ್ದೇನೆ. ಅಬುಧಾಬಿಯಲ್ಲಿರುವ ಪ್ರತಿಷ್ಠಿತ ಇಂಡಿಯಾ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರಿನ ಗೌರವಾನ್ವಿತ ಉಪಾಧ್ಯಕ್ಷರಾಗಿ ಜವಾಬ್ದಾರಿ ವಹಿಸಿಕೊಂಡಿರುವ ಕರ್ನಾಟಕದ ತುಳುನಾಡಿನ ಪುತ್ತೂರು ತಾಲೂಕಿನ ಶ್ರೀಯುತ ಮಿತ್ರಂಪಾಡಿ ಜಯರಾಮ್ ರೈ ನಡೆದು ಬಂದಿರುವ ಹಾದಿಯ ಪರಿಚಯ ಲೇಖನ. ಪುತ್ತೂರಿನ ಕೆದಂಬಾಡಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ದಿವಂಗತ ಮಿತ್ರಂಪಾಡಿ ಚೆನ್ನಪ್ಪರೈ ಮತ್ತು ದಿವಂಗತ ಡಿಂಬ್ರಿಗುತ್ತು ಸರಸ್ವತಿ ರೈಯವರ ಸುಪುತ್ರನಾಗಿ ಜನಿಸಿರುವ ಜಯರಾಮ್ ರೈ ಸುಸಂಸ್ಕೃತ ಮನೆತನದಲ್ಲಿ ಸಂಸ್ಕಾರ, ಆಚಾರ, ವಿಚಾರಗಳನ್ನು ಮೈಗೂಡಿಸಿಕೊಂಡು ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ನಾಯಕನಾಗಿ ಕಲೆ, ಸಂಸ್ಕೃತಿ, ನಾಟಕ, ಯಕ್ಷಗಾನಗಳಲ್ಲಿ ಅಭಿರುಚಿಯನ್ನು ಮೈಗೂಡಿಸಿಕೊಂಡು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಬಂದವರು. ಬೆಂಗಳೂರಿನ ಯುವ ಬಂಟ ಸಮಾಜದ ಅಧ್ಯಕ್ಷರಾಗಿ ಕನ್ನಡ ಮತ್ತು ತುಳುವೆರೆಂಕುಲು ಲಯನ್ಸ್ ಕ್ಲಬ್ ಹಾಗೂ ಇನ್ನಿತರ ಸಂಘಟನೆಗಳಲ್ಲಿ ಪದಾಧಿಕಾರಿಯಾಗಿ ಮತ್ತು ಸಕ್ರಿಯ ಸದಸ್ಯರಾಗಿ ರೈಯವರು ಸೇವೆ ಸಲ್ಲಿಸಿದ್ದಾರೆ. 1999ರಲ್ಲಿ ಕೊಲ್ಲಿ ರಾಷ್ಟ್ರ ಅರಬ್ ಸಂಯುಕ್ತ ಸಂಸ್ಥಾನದ ಅಬುಧಾಬಿಗೆ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ರೈಯವರು ಬಿನ್ ಫರ್ದಾನ್ ಗ್ರೂಪ್ ಫೈನಾನ್ಸ್ ಮ್ಯಾನೇಜರ್ ಆಗಿ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಸಂಸ್ಥೆಯ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯುವಲ್ಲಿ ರೈಯವರ ಕೊಡುಗೆಯನ್ನು
ಅಭಿನಂದಿಸಲ್ಪಟ್ಟು ಗ್ರೂಪ್ ಫೈನಾನ್ಸ್ ಆ್ಯಂಡ್ ಅಡ್ಮಿನ್ ಮ್ಯಾನೇಜರ್ ಆಗಿ ಎತ್ತರದ ಸ್ಥಾನ ಲಭಿಸಿದ್ದು ಪ್ರಸ್ತುತ ಗೌರವದ ಸ್ಥಾನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೃತ್ತಿಯೊಂದಿಗೆ ಪ್ರವೃತ್ತಿಯಲ್ಲಿ ಸಮಾಜ ಸೇವೆಯನ್ನು ಮೈಗೂಡಿಸಿಕೊಂಡಿದ್ದು ತಮ್ಮ ಬಿಡುವಿನ ಸಮಯವನ್ನು ಮೀಸಲಾಗಿಟ್ಟಿದ್ದಾರೆ. ಇಂಡಿಯಾ ಸೋಷಿಯಲ್ ಸೆಂಟರ್ ಟೋಸ್ಟ್ ಮಾಸ್ಟರ್ ಇಂಟರ್ನ್ಯಾಷನಲ್ ಅಬುಧಾಬಿ ಇದರ ಸ್ಥಾಪಕ ಅಧ್ಯಕ್ಷರಾಗಿ ಮತ್ತು ನಿರ್ದೇಶಕರಾಗಿ ಉತ್ತಮ ಸೇವೆ ಸಲ್ಲಿಸಿರುವ ಕೀರ್ತಿ ರೈಯವರಿಗೆ ಸಲ್ಲುತ್ತದೆ. ವಿಶ್ವದಲ್ಲೇ ಅತಿ ದೊಡ್ಡ ಅನಿವಾಸಿ ಭಾರತೀಯ ಸಂಸ್ಥೆ ಇಂಡಿಯಾ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಸೆಂಟರ್ ಇದರ ಗೌರವಾನ್ವಿತ ಲೆಕ್ಕ ಪರಿಶೋಧಕರಾಗಿ ಚೀಫ್ ಪೋಲಿಂಗ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿರುವ ರೈಯವರು ಅಪಾರ ಜನಪ್ರಿಯತೆಯನ್ನು ಪಡೆದಿದ್ದಾರೆ. ಇದರ ಫಲವಾಗಿ ಅತ್ಯಧಿಕ ಬಹುಮತದಿಂದ 2018-19 ಸಾಲಿನ ಉಪಾಧ್ಯಕ್ಷರಾಗಿ ಜಯಗಳಿಸಿ ತಮ್ಮ ಅಧಿಕಾರವನ್ನು ಸ್ವೀಕರಿಸಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕರ್ನಾಟಕ ಪರ ಸಂಘಟನೆಗಳು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಮತ್ತು ಕೊಡವ ಭಾಷಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಕಾರ್ಯೋನ್ಮುಖವಾಗಿವೆ. ಇಂತಹ ಸಂಘಟನೆಗಳಿಗೆ ರೈಯವರು ಸದಾ ಬೆಂಬಲ, ಪ್ರೋತ್ಸಾಹ ಮತ್ತು ಪ್ರಾಯೋಜಕತ್ವ ನೀಡುತ್ತಾ ಬರುತ್ತಿದ್ದಾರೆ. ರೈಯವರು ಉತ್ತಮ ರಂಗ ಕಲಾವಿದರಾಗಿದ್ದು UAEಯಲ್ಲಿ ನಡೆಯುವ ಕನ್ನಡ ಮತ್ತು ತುಳು ಸಂಘ ಸಂಸ್ಥೆಗಳ ಅದ್ದೂರಿ ಕಾರ್ಯಕ್ರಮದಲ್ಲಿ ಐತಿಹಾಸಿಕ ಸಾಮಾಜಿಕ ನಾಟಕಗಳಲ್ಲಿ ಮುಖ್ಯವಾಗಿ ದೇವಪುಂಜ ಮತ್ತು ಸಂಗೊಳ್ಳಿ ರಾಯಣ್ಣ ಪಾತ್ರದ ಮೂಲಕ ಜನ ಮನ ಗೆದ್ದಿದ್ದಾರೆ. ಸಾಮಾಜಿಕ ಕಳಕಳಿ ಇರುವ ರೈಯವರು ಸ್ವತಃ ರಚಿಸಿ ನಿರ್ದೇಶಿಸಿ ನಟಿಸಿರುವ ಮಂತ್ರಿಮಂಡಲ ಮತ್ತು ಅಪ್ಪನ ತ್ಯಾಗ ಕಿರು ನಾಟಕ ಸಮಾಜಕ್ಕೆ ಅತ್ಯುತ್ತಮ ಸಂದೇಶವನ್ನ ನೀಡಿದೆ. ಯಕ್ಷಗಾನ ಕಲಾವಿದರ ಶ್ರೇಯೋಭಿವೃದ್ಧಿಗೆ ಸ್ಥಾಪನೆಯಾಗಿರುವ ಯಕ್ಷಧ್ರುವ ಪಟ್ಲ ಸಂಸ್ಥೆಯ ಟ್ರಸ್ಟಿಯಾಗಿ ಅದೇ ರೀತಿ ತಮ್ಮ ಹುಟ್ಟೂರಿನಲ್ಲಿಯೂ ಸಹ ವಿದ್ಯಾಸಂಸ್ಥೆಗಳಿಗೆ, ದೇವಸ್ಥಾನಗಳಿಗೆ ದೇಣಿಗೆ, ಬಡ ವಿದ್ಯಾರ್ಥಿಗಳು ಮತ್ತು ನೊಂದವರಿಗೆ ಸಹಾಯಹಸ್ತ ನೀಡುತ್ತಾ ಸಮಾಜ ಮುಖಿಯಾಗಿರುವ ಶ್ರೀಯುತ ಮಿತ್ರಂಪಾಡಿ ಜಯರಾಮ್ ರೈ ಅವರಿಗೆ ನಾವು ನಂಬಿರುವ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಸ್ಥರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ಬೇಡಿಕೊಳ್ಳುತ್ತಾ ಲಯನ್ಸ್ ಪ್ರಾಂತ್ಯ 7ರ ಪ್ರಾಂತ್ಯ ಸಮ್ಮೇಳನ ಹೇಮಾಂತರಂಗದಲ್ಲಿ ತಮ್ಮನ್ನು ಸನ್ಮಾನಿಸಲು ನಾವು ಹೆಮ್ಮೆ ಪಡುತ್ತಿದ್ದೇವೆ. ಗಣೇಶ್ ಶೆಟ್ಟಿ ಸಮ್ಮೇಳನ ಅಧ್ಯಕ್ಷರು, ಹರೇ ಕೃಷ್ಣ ಬಿ ಸಮ್ಮೇಳನ ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು, ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಮಿತಿ, ಮೋಹನ್ ನಾಯ್ಕ್ ಎಸ್ ಸಮ್ಮೇಳನ ಕೋಶಾಧಿಕಾರಿ. Thank you, madam. Now it's my humble request to the former Minister of Karnataka, Mr. Ramanath Rai, to come on to the dais and do the honors to the respective personalities.
ಸನ್ಮಾನವನ್ನು ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಅಭಿವಂದನೆ ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಈ ಒಂದು ಸನ್ಮಾನವನ್ನು ನೀಡಿದಂತಹ ಗೌರವಾನ್ವಿತ ಶ್ರೀ ರಮನಾಥ್ ರೈ ಸರ್ ತಮಗೆ ಎಲ್ಲ ಲಯನ್ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಮುಂದೆ ಎಲ್ಲ ಸನ್ಮಾನಿತರ ಪರವಾಗಿ ಹಿರಿಯ ಸಾಧಕರಾದಂಥ ಶ್ರೀ ಸೀತಾರಾಮ ರೈ ಸವಣೂರು ತಮ್ಮ 2 ಮಾತುಗಳನ್ನಾಡಬೇಕಾಗಿ ತಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಿದ್ದೇನೆ. ಲಯನ್ಸ್ ಕ್ಲಬ್ಬಿನ ಈ ಪ್ರಾಂತೀಯ ಸಮಾರಂಭದಲ್ಲಿ ಅಧ್ಯಕ್ಷರಾಗಿರೋ ಆತ್ಮೀಯರಾದಂಥ ಹೇಮನಾ ಶೆಟ್ಟಿ ಅವರೇ, ಗೌರವಾನ್ವಿತ ಅಮೀನ್ ಮಟ್ಟು ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳೇ, ಮುಂಭಾಗದಲ್ಲಿರತಕ್ಕಂಥ ಎಲ್ಲ ನನ್ನ ಲಯನ್ಸ್ ಸ್ನೇಹಿತರೆ ಮತ್ತು ಹೇಮನಾ ಶೆಟ್ಟಿ ಮತ್ತು ಇವರ ಮನೆಯವರ ಎಲ್ಲ ಆತ್ಮೀಯ ಬಂಧುಗಳೇ, ಒಂದು ಒಳ್ಳೆಯ ಸಮಾರಂಭದಲ್ಲಿ ನಮ್ಮನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಗೌರವಿಸಿದಿರಿ. ನಿಮಗೆ ನಾವು ಏನು 8 ಜನ ಇಲ್ಲಿ 7 ಜನ ಕೂತ್ಕೊಂಡಿದ್ದೇವೆ, ಎಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ವಿಶೇಷ ಹೇಳಬೇಕು ಅಂತ ಹೇಳಿದರೆ, ನಮ್ಮ ಕಾವು ಹೇಮನಾ ಶೆಟ್ಟಿ ಅವರು ರಾಜಕೀಯದಲ್ಲಿ ಸಹಿ ಅನಿಸಿಕೊಂಡವರು ಸಮಾಜ ಸೇವೆಗೆ ಬಂದು ಈ ರೀತಿಯ ಕೆಲಸ ಮಾಡ್ತಾರೆ ಅಂತ ನಾನು ನಿಜವಾಗಿಯೂ ನಂಬಿರಲಿಲ್ಲ. ನಾನು ಸುಮಾರು 30 ವರ್ಷಗಳಿಂದ ರೋಟರಿ ಸದಸ್ಯನಾಗಿ ನನ್ನ ಸಹೋದರ ಜಯಪ್ರಕಾಶ್ ರೈ ಲಯನ್ಸ್ನಲ್ಲಿ ಕೆಲಸ ಮಾಡಿಕೊಂಡು ನಾವು ಎಲ್ಲರೊಟ್ಟಿಗೆ ಬಾಂಧವ್ಯವನ್ನು ಬೆಸೆದುಕೊಂಡು ಸುಮಾರು 16 ವರ್ಷದಿಂದ ಸುಳ್ಯ ಲಯನ್ಸ್ ಮತ್ತು ಸುಳ್ಯ ರೋಟರಿಯ ಒಳ್ಳಿಗೆ ಸಮಾವೇಶ ಮಾಡಿದ್ದೇವೆ. ಆದರೆ ರಾಜಕೀಯದಲ್ಲೇ ಸಹಿ ಅನಿಸಿಕೊಂಡ ಹೇಮನಾ ಶೆಟ್ಟಿ ಅವರು ಕೇವಲ 3 ತಿಂಗಳಲ್ಲಿ ಈ ರೀತಿಯ ಒಂದು ಮಟ್ಟಕ್ಕೆ ಬರ್ತಾರೆ ಅಂತ ಹೇಳುವುದು ನಿಜವಾಗಿಯೂ ನಮಗೆಲ್ಲ ಬಹಳ ಸಂತೋಷದ ವಿಚಾರ. ರಾಜಕೀಯದಲ್ಲಿ ಇದ್ದ ಹೇಗೆ ಸಹಿ ಅಂತ ಎನಿಸಿಕೊಂಡಿದ್ದೀರೋ ಅದೇ ರೀತಿ ಈ ನಮ್ಮ ಸಮಾಜ ಸೇವಾ ಸಂಸ್ಥೆಗಳು 2 ಲಯನ್ಸ್ ಕ್ಲಬ್ ಮತ್ತು ರೋಟರಿ ಕ್ಲಬ್ಬು ಸಮಾಜದ 2 ಕಣ್ಣುಗಳಿದ್ದಂತೆ. 2 ಕೂಡ ಉದ್ದೇಶ ನಮ್ಮದು ಸಮಾಜ ಸೇವೆ ಮಾಡತಕ್ಕಂಥದ್ದು. ಅಂಥ ಸಮಾಜ ಸೇವೆ ಮಾಡತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಹೇಮನಾ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿಯವರು ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡಿರುವುದು ನಮಗಂತೂ ಬಹಳ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲಿ ಅವರಿಂದ ಉತ್ತಮವಾದಂಥ ರೀತಿಯ ಸಮಾಜ ಸೇವೆ ನಡೀಲಿ ಅಂತ ಹೇಳಿ ನೀವು ನಮ್ಮನ್ನೆಲ್ಲ ಅಭಿನಂದಿಸಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಸರ್ ತಮ್ಮ ಕೃತಜ್ಞತಾಪೂರ್ವಕ ಮಾತುಗಳಿಗೆ ಅಭಿವಂದನೆಗಳು. ಮುಂದೆ ಇನ್ನೋರ್ವ ಯುವ ಸಾಧಕ ವಿವೇಕಾನಂದ HK ಎಲ್ಲ ಯುವ ಸಾಧಕರ ಪರವಾಗಿ ನಮ್ಮೊಂದಿಗೆ 2 ಮಾತುಗಳನ್ನು ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ ಮತ್ತು ಶುಭ ಸಂಜೆ. ನಾನು ಕೂಡ ಇವತ್ತಿನ ಮುಖ್ಯ ಅತಿಥಿಯಾಗಿ ಬಂದಿರುವ ಶ್ರೀ ದಿನೇಶ್ ಅಮೀನ್ ಮಟ್ಟು ಅವರು ಏನು ಮಾತಾಡ್ತಾರೆ ಅನ್ನುವ ಕುತೂಹಲದಿಂದ ಇದ್ದೇನೆ. ಯಾಕೆಂದರೆ ಸುಮಾರು 11,500 ಕಿಲೋಮೀಟರ್ ಇಡೀ ರಾಜ್ಯಾದ್ಯಂತ ಕಾಲ್ನಡಿಗೆಯಲ್ಲಿ ಸಂಚರಿಸಿ ಲಕ್ಷಾಂತರ ಜನರನ್ನು ಭೇಟಿ ಮಾಡಿದಾಗ ನನಗೆ ಅನ್ನಿಸ್ತಾ ಇರೋದು ಒಂದೇ, ಈ ಸಮಾಜ ಇವತ್ತು ಎಲ್ಲೋ ತನ್ನ ಮಾನವೀಯ ಮೌಲ್ಯಗಳನ್ನು ಕಳ್ಕೋತಾ ಇದೆ, ಸಾಮಾಜಿಕ ಮೌಲ್ಯಗಳನ್ನು ಕಳ್ಕೋತಾ ಇದೆ. ದಯವಿಟ್ಟು ಇಲ್ಲಿ ನೆರೆದಿರುವ ಇದೊಂದು ಸಮಾಜ ಸೇವಾ ಸಂಸ್ಥೆ. ಯಾರು 50 ವರ್ಷ 45 ವರ್ಷ ಅದರ ಮೇಲ್ಪಟ್ಟವರು ಅದರ ಆಸುಪಾಸಿನಲ್ಲಿದ್ದೀರಿ, ಈ ಸಮಾಜದ ಸಾಮರಸ್ಯವನ್ನು ನಮ್ಮ ಮಕ್ಕಳನ್ನು ಉಳಿಸುವ ಬೆಳೆಸುವ ಬಹುದೊಡ್ಡ ಜವಾಬ್ದಾರಿಯನ್ನು ನಾವುಗಳೆಲ್ಲರೂ ತಗೋಬೇಕಾಗಿದೆ. ಯುವಕರನ್ನು ಟೀಕೆ ಮಾಡಿಕೊಂಡು ಯುವಕರು ಸರಿ ಇಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಕ್ಷೇತ್ರಗಳು, ಅದು ಧಾರ್ಮಿಕ ಕ್ಷೇತ್ರ ಇರಲಿ, ಮಾಧ್ಯಮ ಕ್ಷೇತ್ರ ಇರಲಿ, ಆರೋಗ್ಯ ಕ್ಷೇತ್ರ ಇರಲಿ, ಶಿಕ್ಷಣ ಕ್ಷೇತ್ರ ಇರಲಿ, ಎಲ್ಲವೂ ಕೂಡ ಇವತ್ತು ವ್ಯಾಪಾರೀಕರಣ ಆಗ್ತಾ ಇದೆ. ಖಂಡಿತವಾಗಲೂ ನಾನು ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ವಿಶ್ವ ಇತಿಹಾಸವನ್ನು ಓದಿ ಈ ಬುದ್ಧಿವಂತರ ಜಿಲ್ಲೆಯಲ್ಲಿ ನಿಂತು ಹೇಳ್ತಾ ಇದ್ದೀನಿ, ಎಲ್ಲೋ ಮುಂದೆ ಈ ಸಮಾಜ ಅನಾಹುತಕಾರಿ ಹಂತಕ್ಕೆ ಹೋಗುವ ಮುನ್ಸೂಚನೆಯನ್ನು ನಮಗೆ ಕಾಣ್ತಾ ಇದೆ. ದಯವಿಟ್ಟು ಈ ಥರ ನಾವೆಲ್ಲ ಏನು ಸಾಧನೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಅಥವಾ ಸಮಾರಂಭಗಳನ್ನು ಮಾಡ್ತೀವಿ, ಇದಕ್ಕೆ ಯಾವಾಗ ಅರ್ಥ ಬರುತ್ತೆ ಅಂದರೆ
ನಮ್ಮ ಸಮಾಜ ನೆಮ್ಮದಿಯಾಗಿದ್ದಾಗ, ನಮ್ಮ ಜನರು ಖುಷಿ ಖುಷಿಯಾಗಿದ್ದಾಗ, ನಮ್ಮ ಮಕ್ಕಳು ನಗನಗ್ತಾ ಇದ್ದಾಗ ಮಾತ್ರ ಈ ಸಮಾಜ ಮತ್ತು ಈ ಸಮಾರಂಭಗಳಿಗೆ ಒಂದು ಅರ್ಥ ಇದೆ. ಇಲ್ಲ ಅಂದರೆ ಕೊತ ಕುದಿತಾ ಇರುತ್ತೆ. ನಾವು ತಿನ್ನೋ ಆಹಾರ, ಗಾಳಿ, ನೀರು ಎಲ್ಲವೂ ಮಲಿನ ಆಗ್ತಾ ಇದೆ. ಯಾರೋ ಬೆಂಕಿ ಆಗ್ತಾ ಇದ್ದಾರೆ ಈ ಸಮಾಜಕ್ಕೆ. ಇದು ಬುದ್ಧಿವಂತರ ಜಿಲ್ಲೆ. ಯಾರಾಗ್ತಿದ್ದಾರೆ ಏನು ಯಾರು ನಾನು ಅದ್ರ ಬಗ್ಗೆ ಹೇಳೋದಿಲ್ಲ, ಆ ವಿವೇಚನಾ ಶಕ್ತಿ ನಿಮಗಿದೆ. ಬಟ್ ದಯವಿಟ್ಟು ಏನೇನೋ ಮಾಡಿದ್ದೀವಿ ನಾವು ಜೀವನದಲ್ಲಿ. ನೋಡಿ, ಕೊರೋನಾ ಬಂದಾಗ ಎಷ್ಟೋ ಜನ ಸತ್ತೋದ್ರು, ನಾವು ಬದುಕಿದ್ದೀವಿ. ಸ್ವಾಮಿ ವಿವೇಕಾನಂದರು ಕೂಡ ಹೇಳ್ತಾರೆ, ನೀವು ಬೇರೆಯವರ ಹತ್ರ ಎಷ್ಟೋ ಮಾತಾಡಿ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ ಒಂದು ಸ್ವಲ್ಪ ದಿನ ಅಂತೇಳಿ. ನನಗೆ ಒಂದು ಮಾತು ಜ್ಞಾಪಕ ಬರ್ತಾ ಇದೆ. ನಾನು ಒಬ್ಬನೇ ನಡೆಯುವಾಗ ನನಗೆ ಅನಿಸುತ್ತಿತ್ತು, ನಾನು ನಡೆಯುತ್ತಿರುವ ದಾರಿ ಬೇಗ ಕೊನೆಯಾಗಲಿ ಎಂದು. ಇಂದು ನೀವೆಲ್ಲರೂ ನಮ್ಮ ಜೊತೆಯಾಗಿರುವಾಗ ನನಗೆ ಅನಿಸುತ್ತಿದೆ, ನಾನು ನಡೆಯುತ್ತಿರುವ ದಾರಿ ಎಂದೂ ಕೊನೆಯಾಗದಿರಲಿ ಎಂದು. ಸೊ ಆ ಕಾರಣಕ್ಕೆ ನಾನು ಹೆಚ್ಚು ಸಮಯ ತಗೊಳೋದಿಲ್ಲ. ಒಂದೇ ಒಂದು, ದಯವಿಟ್ಟು ಒಳ್ಳೆಯವರಿಗೆ ಪ್ರೋತ್ಸಾಹ ಕೊಡೋಣ, ಕೆಟ್ಟವರನ್ನ ನಿರ್ಲಕ್ಷ್ಯ ಮಾಡೋಣ ಮತ್ತು ತಿರಸ್ಕರಣ ಮಾಡೋಣ. ಈ ಅಂಶದ ಮೇಲೆ ಈ ಭಾರತದ ನಿಜವಾದ ಆತ್ಮವನ್ನ, ಈ ಭಾರತದ ಸಂಸ್ಕೃತಿಯನ್ನ ಬುದ್ಧಿವಂತರ ನಾಡಾದ ಇಲ್ಲಿಂದ ಪ್ರಾರಂಭ ಮಾಡಿ, ಮೌಲ್ಯಗಳನ್ನ ಹಣಕ್ಕಾಗಿ ಅಥವಾ ಇನ್ನೊಂದಕ್ಕಾಗಿ ಮಾರ್ಕೊಳ್ಳೋದು ಬೇಡ. ಈ ಮಾಧ್ಯಮ ಪ್ರೇರಿತ ಯೋಚನಾ ಶಕ್ತಿಯನ್ನ ಬಿಡಿ. ಮೊದಲು ನಾವೆಲ್ಲ ಹಳ್ಳಿಗಳ ಕಡೆ ಹೇಗೆ ಮಾತಾಡ್ತಾ ಇದ್ವಿ, ಚರ್ಚೆ ಮಂಥನ ಆಗಲಿ, ಅದನ್ನ ಬಿಟ್ಟು ಎಲ್ಲರೂ ಒಳ್ಳೆಯವರಾಗೋಣ. ಅದಕ್ಕೆ ನಾವು ತಿಳಿವಳಿಕೆ ನಡವಳಿಕೆಯಾಗಲಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮಸ್ತೆ ಸರ್, ತಮ್ಮ ಮಾನವೀಯ ಮೌಲ್ಯದ ಕಳಕಳಿಯ ಮಾತುಗಳಿಗೆ ಶಿರಬಾಗಿ ವಂದಿಸುತ್ತಿದ್ದೇವೆ. ಮುಂದೆ ಇಂದು ನಮ್ಮಲ್ಲಿ ಸನ್ಮಾನಗೊಂಡಂತಹ ಇನ್ನೋರ್ವ ಗೌರವಾನ್ವಿತ ಸಾಧಕರು ಮಿತ್ರಂಪಾಡಿ ಜಯರಾಮ್ ರೈ ಅಬುದಾಬಿ ಇದೀಗ ಆನ್ಲೈನ್ನಲ್ಲಿ ಸಂದೇಶವನ್ನು ನೀಡುತ್ತಾರೆ. ಅಷ್ಟ ದಿಕ್ಕುಗಳಲ್ಲಿ ನೆಲೆಸಿರುವ ದೈವ ದೇವರುಗಳಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸುತ್ತಾ, ಹೇಮಂತರಂಗ ಪ್ರಾಂತೀಯ ಸಮ್ಮೇಳನ ಅಧ್ಯಕ್ಷರೇ, ಉದ್ಘಾಟಕರೇ, ಮುಖ್ಯ ಅತಿಥಿಗಳೇ, ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರೇ, ಇಲ್ಲಿ ನೆರೆದಿರುವ ನನ್ನ ಆತ್ಮೀಯ ಬಂಧು ಬಾಂಧವರೇ ಹಾಗೂ ಮಾಧ್ಯಮ ಮಿತ್ರರೇ, ಸರ್ವರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಈ ದಿನ ಸುದಿನ. ನಾನು ಜನ್ಮ ಪಡೆದಂತಹ ಈ ಪುಣ್ಯ ಭೂಮಿ ನನ್ನೂರಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮದೊಂದಿಗೆ ನಡೆಯುತ್ತಿರುವ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಸಂಸ್ಥೆಗಳ ಅಡಿಪಾಯದಲ್ಲಿ ಪ್ರಾಂತೀಯ ಸಮ್ಮೇಳನ ಬಹಳ ಸಂಭ್ರಮದಿಂದ ನಡೆಯುತ್ತಿರುವುದು ಅತ್ಯಂತ ಸಂತಸವಾಗುತ್ತಿದೆ. ಸುಮಾರು 100 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಲಯನ್ಸ್ ಕ್ಲಬ್ ಇವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳಷ್ಟು ಹೆಸರನ್ನು ಪಡೆಯುತ್ತಾ ಸುಮಾರು 200 ದೇಶಗಳು ಹಾಗೂ 14 ಲಕ್ಷಕ್ಕಿಂತಲೂ ಮಿಗಿಲಾಗಿ ಸದಸ್ಯರುಗಳನ್ನು ಹೊಂದಿದೆ. ಮಾನವೀಯತೆಯ ದೃಷ್ಟಿಯಿಂದ ಸಮಾಜಮುಖಿ ಸೇವೆಗಳನ್ನು ವಿಶ್ವದಾಂತ ಪಸರಿಸುವ ಶ್ರೇಷ್ಠ ಸಂಸ್ಥೆ ಲಯನ್ಸ್ ಕ್ಲಬ್. ಹ್ಯುಮ್ಯಾನಿಟಿ ಅಥವಾ ಮಾನವೀಯತೆ ಸೇವೆಯೇ ನಮ್ಮ ಧ್ಯೇಯವಾಗಿದ್ದು ಸಫಲತೆಯನ್ನು ಪಡೆದಿದೆ. ನಮ್ಮ ಸಂಪಾದನೆಯ ಒಂದಂಶವನ್ನು ಸಮಾಜಮುಖಿ ಕಾರ್ಯಕ್ಕೆ ವಿನಿಯೋಗಿಸಿದಾಗ ಅದರಲ್ಲಿ ಸಿಗುವಂತಹ ತೃಪ್ತಿ, ಸಂತೋಷ ನಮ್ಮ ಜೀವನದ ಆದರ್ಶವನ್ನು ಎತ್ತಿ ಹಿಡಿಯುತ್ತಿದೆ. ಹಾಗೂ ಪುಣ್ಯ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ನಮ್ಮ ಯೋಗಭಾಗ್ಯ. ಲಯನ್ಸ್ ಪ್ರಾಂತೀಯ ಅಧ್ಯಕ್ಷರಾಗಿರುವ ಹೇಮನಾಥನ್ನ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ನಿಸ್ವಾರ್ಥ ಸೇವೆಯೊಂದಿಗೆ ಬಹಳಷ್ಟು ಎತ್ತರಕ್ಕೆ ಬೆಳೆಯುತ್ತಿರುವ ನಾಯಕ. ಕೇವಲ 3 ವರ್ಷಗಳ ಹಿಂದೆ ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿ ಇದೀಗ ಪ್ರಾಂತೀಯ ಅಧ್ಯಕ್ಷರಾಗಿರುವುದು ಅವರ ನಾಯಕತ್ವದ ಘನತೆ, ಗೌರವವನ್ನು ಎತ್ತಿ ತೋರಿಸುತ್ತಿದೆ. ಈ ಪ್ರಾಂತೀಯ ಉದ್ಘಾಟನೆ ಮಾಡಿರುವ ಅನಿತಕ್ಕನವರು ಎಲ್ಲ ಕ್ಷೇತ್ರಗಳಲ್ಲಿ ನಿರಂತರ ಸೇವೆ ಮಾಡುತ್ತಿದ್ದು ತುಂಬು ಹೃದಯವಂತರಾಗಿದ್ದಾರೆ. ಸಮಾಜ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಸಹೃದಯಿ ನಮ್ಮ ಅನಿತಕ್ಕ. ಬಾಲ್ಯದಿಂದಲೇ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದು ಬಂದವರು ಹರೀಶಣ್ಣ. ವಿಶಾಲ ಮನಸ್ಸಿನ, ಮೃದು ಹೃದಯ, ಸಾಮಾಜಿಕ ಕ್ಷೇತ್ರದಲ್ಲಿ ಶ್ರೇಷ್ಠತೆಯನ್ನು ಪಡೆದಿದ್ದಾರೆ. ಪ್ರಸ್ತುತ
ವರ್ಲ್ಡ್ ಬಂಡ್ಸ್ ಫೌಂಡೇಶನ್ ಅಧ್ಯಕ್ಷರು ಹಾಗೂ ನಮ್ಮ ಆತ್ಮೀಯ ಬಂಧು. ಸಮಾಜಮುಖಿ ಕಾರ್ಯಗಳಲ್ಲಿ ಬಹಳಷ್ಟು ಅತಿಥಿಗಳು, ಪದಾಧಿಕಾರಿಗಳು, ಬಂಧು ಬಾಂಧವರು ಕೈಜೋಡಿಸುತ್ತಿರುವುದು ಲಯನ್ಸ್ ಕ್ಲಬ್ಬಿನ ಧ್ಯೇಯ ಮತ್ತು ಉದ್ದೇಶಗಳನ್ನು ಎತ್ತಿ ತೋರಿಸುವಂತಹ ಒಂದು ದೊಡ್ಡ ಶಕ್ತಿಯಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿರುವ ಅನರ್ಘ್ಯ ರತ್ನಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಅಲಿಲ ಸೇವೆಯನ್ನು ಪರಿಗಣಿಸಿ ನನ್ನನ್ನು ಈ ರತ್ನಗಳ ಸಾಲಿಗೆ ಸೇರ್ಪಡೆ ಮಾಡಿರುವುದು ಬಹುಶಃ ನನ್ನ ಜನ್ಮದಾತರ ಪುಣ್ಯ ಫಲವೆಂದೇ ಭಾವಿಸಿದ್ದೇನೆ. ತಮ್ಮ ಈ ಗೌರವಕ್ಕೆ ನಾನು ಸದಾ ಚಿರಋಣಿಯಾಗಿದ್ದು, ತಾವು ನೀಡುತ್ತಿರುವ ಗೌರವ ಸನ್ಮಾನವನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸಲು ಹರ್ಷಿಸುತ್ತೇನೆ. ನಮಗೆ ಮಾತೃಭೂಮಿ ಎಷ್ಟು ಶ್ರೇಷ್ಠವೋ ಅಷ್ಟೇ ಕರ್ಮಭೂಮಿ ಕೂಡ ಶ್ರೇಷ್ಠ. ಉದ್ದಿಮೆ ಅಥವಾ ಉದ್ಯೋಗದ ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಸರಿಯಾದ ರೀತಿಯಲ್ಲಿ ನಿಭಾಯಿಸುವುದು ನಮ್ಮ ಕರ್ತವ್ಯ ಹಾಗೂ ಧ್ಯೇಯವಾಗಿರಬೇಕು. ಆದುದರಿಂದ ನನಗೆ ಪ್ರತ್ಯಕ್ಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅನಾನುಕೂಲವಾಗಿರುವುದಕ್ಕೆ ತಮ್ಮೆಲ್ಲರಲ್ಲಿ ಕ್ಷಮೆಯನ್ನ ಯಾಚಿಸುತ್ತೇನೆ. ಭಾರತ ದೇಶದಲ್ಲಿ ಜನ್ಮ ಪಡೆದಿರುವ ನಾವೆಲ್ಲರೂ ಧನ್ಯರು, ಪುಣ್ಯವಂತರು ಹಾಗೂ ಭಾಗ್ಯಶಾಲಿಗಳು. ಊರಿಗೆ ಅರಸನಾದರೂ ತಾಯಿಗೆ ಮಗ ಎಂಬಂತೆ ವಿಶ್ವದ ಯಾವ ದೇಶದಲ್ಲಿದ್ದರೂ ಯಾವುದೇ ಅಂತಸ್ತಲ್ಲಿದ್ದರೂ ನಾವು ಜನ್ಮ ಪಡೆದಂತಹ ಮನೆ, ತಂದೆ ತಾಯಿ, ಕುಟುಂಬ, ಗುರು ಹಿರಿಯರು ಹಾಗೂ ಊರಿನ ಸಮಸ್ತ ಬಂಧು ಬಾಂಧವರು ಎಲ್ಲರೂ ಶ್ರೇಷ್ಠರು. ನನ್ನ ಪಾಲಿಗೆ ಬಾಲ್ಯ ಜೀವನ ಕಲ್ಪಿಸಿ ಉತ್ತಮ ಪ್ರಜೆಯನ್ನಾಗಿ ಮಾಡಿದಂತಹ ಊರೇ ಇದೇ ನಮ್ಮ ಕೆದಂಬಾಡಿ ಗ್ರಾಮ. ತಾವುಗಳು ನೀಡುತ್ತಿರುವಂತಹ ಸನ್ಮಾನವನ್ನು ಸಂತೋಷದಿಂದ ಸ್ವೀಕರಿಸುತ್ತಾ ಮನಪೂರ್ವಕವಾಗಿ ಎಲ್ಲರಿಗೂ ಅರ್ಪಿಸುತ್ತೇನೆ. ಹೇಮಂತರಂಗ ಪ್ರಾಂತೀಯ ಸಮ್ಮೇಳನ ಆಯೋಜಿಸಿದ ಪ್ರತಿಯೊಬ್ಬರಿಗೂ ನನ್ನ ಅಂತರಾಳದ ಅಭಿನಂದನೆಗಳು. ಈ ಸಂಸ್ಥೆ ಜಾತಿ, ಮತ, ಭೇದ ಭಾವ ಎಲ್ಲವನ್ನೂ ಮೀರಿ ನಿಂತು ಹ್ಯುಮ್ಯಾನಿಟಿ ಎಂಬ ಶ್ರೇಷ್ಠತೆ ಮತ್ತು ಐಕ್ಯತೆಗಳನ್ನು ಒಗ್ಗೂಡಿಸುತ್ತಿರುವ ಬಲಿಷ್ಠ ಸಂಸ್ಥೆ. ಸಮಾಜ ಸೇವೆ ಹಾಗೂ ದೇಶ ಸೇವೆಗಳು ನಿತ್ಯ ನಿರಂತರವಾಗಿ ಸಾಗಲೆಂದು ಹಾರೈಸುತ್ತಾ ನನಗೆ ಈ ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೃದಯಾಲದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಯಾಚಿಸುತ್ತೇನೆ. ಜೈ ಲಯನ್ಸ್, ಜೈ ಹಿಂದ್. Thank you each and everyone for receiving the honors from our Region 7. ಮುಂದೆ ಈ ಒಂದು ಪ್ರಾಂತೀಯ ಸಮ್ಮೇಳನದ ಪ್ರಧಾನವಾದ ಅಂಗ ದಿಕ್ಸೂಚಿ ಭಾಷಣ. ಇಂದಿನ ಪ್ರಧಾನ ಭಾಷಣವನ್ನು ಮಾಡಲಿರುವಂಥ ಶ್ರೀ ದಿನೇಶ್ ಅಮೀನ್ ಮಟ್ಟು ಇವರ ಪರಿಚಯವನ್ನು ಲಯನ್ ಮಮತಾ ದಿನೇಶ್ ಆಚಾರ್ಯ ಕಡಬ ಲಯನ್ಸ್ ಕ್ಲಬ್ ಇವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಲಯನ್ಸ್ ಮಿತ್ರರಿಗೂ ಕೂಡ ನನ್ನ ಪ್ರೀತಿಯ ನಮನಗಳು. ನಾನು ಲಯನ್ಸ್ ಮಮತಾ ದಿನೇಶ್ ಆಚಾರ್ಯ ಕಡಬ. ಪ್ರಾಂತೀಯ ಸಮ್ಮೇಳನ ಹೇಮಾಂತರಂಗದ ಈ ಸುಂದರ ಲಯನ್ಸ್ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿದ ಹಿರಿಯ ಪತ್ರಕರ್ತರು, ಧೀಮಂತ ವ್ಯಕ್ತಿತ್ವದ ನೇರ ನಡೆನುಡಿಯ ಸಾಕಾರ ಮೂರ್ತಿಯಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಉದಾರ ಮನದ ಸ್ನೇಹಜೀವಿ, ಸರಳ ಸಜ್ಜನ ಸಾತ್ವಿಕ ಸ್ವಭಾವದ ವ್ಯಕ್ತಿತ್ವದಿಂದ ಜನಮನ್ನಣೆಗೆ ಪಾತ್ರರಾದಂತಹ ಶ್ರೀಯುತ ದಿನೇಶ್ ಅಮೀನ್ ಮಟ್ಟು ಇವರ ಪರಿಚಯವನ್ನ ಈ ಸುಂದರ ಸಭೆಗೆ ಪರಿಚಯಿಸಲು ತುಂಬಾ ಹೆಮ್ಮೆ ಪಡುತ್ತಿದ್ದೇನೆ. ಪತ್ರಕರ್ತರ ನಡವಳಿಕೆಗಳು ಟೀಕೆಗೊಳಗಾಗುತ್ತಿರುವ ಮತ್ತು ಸಾರ್ವಜನಿಕರ ದೃಷ್ಟಿಯಲ್ಲಿ ಸಂಶಯಾಸ್ಪದವಾಗುತ್ತಿರುವ ಕಾಲದಲ್ಲಿ ಆ ವೃತ್ತಿಯ ಘನತೆ ಗೌರವಗಳನ್ನು ಕಾಪಾಡಿಕೊಂಡು ಬಂದಿರುವ ಬೆರಳೆಣಿಕೆಯ ಕೆಲವು ಪತ್ರಕರ್ತರಲ್ಲಿ ಶ್ರೀ ದಿನೇಶ್ ಅಮೀನ್ ಮಟ್ಟು ಅವರು ಒಬ್ಬರು. ಇಲ್ಲಿಗೆ ಸಮೀಪದ ಮಟ್ಟು ಎಂಬ ಪುಟ್ಟ ಊರಿನಿಂದ ಹೊಟ್ಟೆಪಾಡಿಗಾಗಿ ಮುಂಬೈಗೆ ವಲಸೆ ಹೋದ ಕುಟುಂಬವೊಂದರಲ್ಲಿ ಮುಂಬೈಯಲ್ಲಿ ಜನಿಸಿದ ದಿನೇಶ್ ಅವರು ಮುಂಬೈಯ ಸರ್ಕಾರಿ ಶಾಲೆಯಲ್ಲಿ 4ನೇ ತರಗತಿಯವರೆಗೆ ಓದಿ ಅನಂತರ ದಕ್ಷಿಣ ಕನ್ನಡಕ್ಕೆ ಹಿಂದಿರುಗಿದರು. ನಂತರದ ವಿದ್ಯಾಭ್ಯಾಸವನ್ನ ಕರಾವಳಿಯ ಕಿನ್ನಿಗೋಳಿ, ಹೆಜಮಾಡಿ ಮತ್ತು ಸುರತ್ಕಲ್ಗಳಲ್ಲಿ ಮುಗಿಸಿದರು.
ಮಟ್ಟುವಿನಿಂದ ಪ್ರತಿದಿನ ದೋಣಿ ದಾಟಿ ಬಂದು ಇದೇ ಜೂನಿಯರ್ ಕಾಲೇಜಿನಲ್ಲಿ 8ರಿಂದ ದ್ವಿತೀಯ PUC ಓದಿದರು. ಸುರತ್ಕಲ್ ಗೋವಿಂದದಾಸ ಕಾಲೇಜಿನಲ್ಲಿ BCom ಮತ್ತು ಮಂಗಳೂರಿನ SDM ಕಾಲೇಜಿನಲ್ಲಿ LLB. ಓದಿದ ವಿದ್ಯೆಗೂ ದಿನೇಶ್ ಮುಂದೆ ಹಿಡಿದ ಹಾದಿಗೂ ಅಂತಹ ಸಂಬಂಧ ಏನೂ ಇಲ್ಲ. ಆದರೆ ಓದುತ್ತಿದ್ದಾಗಲೇ ಭಾಷಣ, ನಾಟಕ, ಬರವಣಿಗೆಗಳಲ್ಲಿ ಸಕ್ರಿಯರಾಗಿದ್ದ ದಿನೇಶ್ ಅವರ ಇಂದಿನ ವ್ಯಕ್ತಿತ್ವಕ್ಕೆ ಬೀಜಾಂಕುರವಾಗಿದ್ದು ಇದೇ ಹೆಜಮಾಡಿ ಜೂನಿಯರ್ ಕಾಲೇಜಿನಲ್ಲಿ ಎನ್ನುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ವಿದ್ಯಾರ್ಥಿ ದೆಸೆಯಲ್ಲಿ ಓದಿನಲ್ಲಿ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಯಲ್ಲಿ ಕೂಡ ಸದಾ ಮುಂದಿರುತ್ತಿದ್ದ ದಿನೇಶ್ ಅವರು ಶಿಕ್ಷಕರನ್ನು ಪೀಡಿಸುವ ತುಂಟಾಟದಲ್ಲಿ ಕೂಡ ಮುಂದಿರುತ್ತಿದ್ದರು ಎನ್ನುವುದನ್ನ ಅವರ ಸಹಪಾಠಿಗಳು ಈಗಲೂ ನೆನಪು ಮಾಡಿಕೊಳ್ಳುತ್ತಿದ್ದಾರೆ. ಅವರು ಅಭಿನಯಿಸಿದ ನಾಟಕಗಳಲ್ಲಿನ ಚಾತುಕುಟ್ಟಿ, ಗಣಪ ಮೊದಲಾದ ಪಾತ್ರಗಳನ್ನು ಇಂದಿಗೂ ನೆನಪಲ್ಲಿ ಇಟ್ಟುಕೊಂಡವರಿದ್ದಾರೆ. ಇಂತಹ ಸಾಹಿತ್ಯ, ಸಾಂಸ್ಕೃತಿಕ ಆಸಕ್ತಿಯ ದಿನೇಶ್ ಅವರು ನಂತರದ ದಿನಗಳಲ್ಲಿ ಪತ್ರಕರ್ತರಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದರಲ್ಲಿ ಯಾವುದೇ ಅಚ್ಚರಿಯಿಲ್ಲ. ಕರಾವಳಿಯ ತುಳು ಮಣ್ಣಿನ ಗುಣಗಳಾದ ಸರಳ, ನೇರ ಮತ್ತು ಸ್ಪಷ್ಟತೆಗಳು ದಿನೇಶ್ ಅವರ ದೊಡ್ಡ ಶಕ್ತಿಗಳಾಗಿ ಭವಿಷ್ಯದಲ್ಲಿ ನಿರಂತರವಾಗಿ ಅವರ ಬೆಂಬಲಕ್ಕೆ ನಿಂತಿವೆ. 1984ರಲ್ಲಿ ವಡ್ಡರ್ಸೆ ರಘುರಾಮ ಶೆಟ್ಟಿ ಆರಂಭಿಸಿದ್ದ ಮುಂಗಾರು ಪತ್ರಿಕೆಯಲ್ಲಿ ಪತ್ರಕರ್ತನಾಗಿ ವೃತ್ತಿ ಪ್ರಾರಂಭಿಸಿದ ದಿನೇಶ್ ಅವರು 1989ರಲ್ಲಿ ಪ್ರಜಾವಾಣಿ ದಿನಪತ್ರಿಕೆ ಸೇರಿದ್ದರು. ಮುಂದೆ ಆ ಪತ್ರಿಕೆಯ ಪ್ರಮುಖ ವರದಿಗಾರರಾಗಿ ಬೆಂಗಳೂರು, ಧಾರವಾಡ, ತುಮಕೂರು, ದೆಹಲಿಗಳಲ್ಲಿ ಕೆಲಸ ಮಾಡಿದ್ದರು. 2009ರಲ್ಲಿ ಬೆಂಗಳೂರಿಗೆ ಹಿಂದಿರುಗಿದ ದಿನೇಶ್ ಅವರು ಪ್ರಜಾವಾಣಿಯ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿ ಸಹಾಯಕ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದರು. 2013ರ ಮೇ 13ರಂದು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದ ಸಿದ್ದರಾಮಯ್ಯನವರು ಅದೇ ದಿನ ದಿನೇಶ್ ಅವರನ್ನ ಕರೆಸಿ ಮಾಧ್ಯಮ ಸಲಹೆಗಾರರನ್ನಾಗಿ ನೇಮಿಸಿಕೊಂಡು ರಾಜ್ಯ ಸಚಿವರ ಸ್ಥಾನಮಾನ ನೀಡಿರುವುದು ಅವರ ಪ್ರತಿಭೆಗೆ ಸಂದಿರುವ ಗೌರವ. ದೆಹಲಿಯಲ್ಲಿ ಪ್ರಜಾವಾಣಿಯ ವಿಶೇಷ ವರದಿಗಾರರಾಗಿ ಕೆಲಸ ಮಾಡಿದ್ದ ದಿನೇಶ್ ಅವರು ಅಲ್ಲಿಂದ ಲೋಕಸಭೆ, ರಾಜ್ಯಸಭೆಗಳ ಕಲಾಪ ವರದಿ, ಕಾವೇರಿ ಕೃಷ್ಣ ಜಲಮಂಡಳಿ ಸಭೆಗಳ ವರದಿ, ಸುಪ್ರೀಂ ಕೋರ್ಟಿನಲ್ಲಿ ಕರ್ನಾಟಕ ಕುರಿತಾದ ಚರ್ಚೆಗಳ ವಿಸ್ತೃತ ವರದಿ ಮಾಡಿದ್ದರು. ಕಾಶ್ಮೀರದಿಂದ ಉತ್ತರ ಪ್ರದೇಶದವರೆಗೆ, ಪಶ್ಚಿಮ ಬಂಗಾಳದಿಂದ ಗುಜರಾತ್ವರೆಗೆ ಉತ್ತರ ಭಾರತದ ಬಹುತೇಕ ರಾಜ್ಯಗಳಿಗೆ ತೆರಳಿ ಚುನಾವಣಾ ಸಮೀಕ್ಷೆ ನಡೆಸಿದ್ದಾರೆ. 2002ರಲ್ಲಿ ನಡೆದ ಗುಜರಾತ್ ಕೋಮು ಗಲಭೆಯ ಪ್ರತ್ಯಕ್ಷ ವರದಿ ಮಾಡಿದಾಗ ಕನ್ನಡದ ಓದುಗರು ಬೆಚ್ಚಿ ಬಿದ್ದಿದ್ದರು. ಅದರ ನಂತರ 2012ರಲ್ಲಿ ಅಸ್ಸಾಂ ಗಲಭೆಯ ಪ್ರತ್ಯಕ್ಷ ವರದಿ ಮಾಡಿದ್ದರು. ಭಾರತದ ಒಕ್ಕೂಟದ ವ್ಯವಸ್ಥೆಯ ಆಂತರಿಕ ತರ್ಕ ಮತ್ತು ಸಂಬಂಧಗಳನ್ನು ಪತ್ರಕರ್ತನೊಬ್ಬನ ದಿಟ್ಟತನದಲ್ಲಿ ಗ್ರಹಿಸಿ ವಿಶ್ಲೇಷಿಸಿ ಮಂಡಿಸುವ ಅಸಾಧಾರಣ ಚೈತನ್ಯದ ಲೇಖಕ ನಮ್ಮ ದಿನೇಶ್ ಅವರು. ಇಂದು ದೇಶದ ಪ್ರಮುಖ ಪತ್ರಕರ್ತರಲ್ಲಿ ಒಬ್ಬರೆಂದು ಖ್ಯಾತಿಗೆ ಒಳಪಟ್ಟಿರುವ ದಿನೇಶ್ ಅಮೀನ್ ಅವರು ತಮ್ಮ ವೃತ್ತಿಯ ಭಾಗವಾಗಿ ದೇಶ ವಿದೇಶಗಳನ್ನು ಸುತ್ತಿದ್ದಾರೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ 2005ರಲ್ಲಿ ಮಾಡಿದ ಬ್ರುನೈ ದ್ವೀಪ ಮತ್ತು ಫಿಲಿಪೈನ್ಸ್ ಪ್ರವಾಸ, 2006ರಲ್ಲಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಜೊತೆ ಮಾಡಿದ ಕತಾರ್ ಮತ್ತು ಮಸ್ಕತ್, 2010ರಲ್ಲಿ ಮಲೇಷಿಯಾ, 2011ರಲ್ಲಿ ಮತ್ತೆ ಮನಮೋಹನ್ ಸಿಂಗ್ ಅವರ ಜೊತೆ ಉತ್ತರ ಕೊರಿಯಾ ದೇಶಗಳ ಪ್ರವಾಸ ಮಾಡಿದ್ದಾರೆ. 2008ರಲ್ಲಿ ಆಗಿನ ಲೋಕಸಭಾಧ್ಯಕ್ಷ ಸೋಮನಾಥ ಚಟರ್ಜಿ ಅವರು ರಚಿಸಿದ್ದ ಲೋಕಸಭಾ ಮಾಧ್ಯಮ ಸಲಹೆಗಾರ ಸಮಿತಿ ಸದಸ್ಯರಾಗಿಯೂ ಇವರು ಸೇವೆ ಸಲ್ಲಿಸಿದ್ದಾರೆ. ಮೊದಲು ದೆಹಲಿಯಿಂದ ದೆಹಲಿ ನೋಟ, ಅನಂತರ ಬೆಂಗಳೂರಿನಿಂದ ಅನಾವರಣ ಅಂಕಣಗಳನ್ನು 13 ವರ್ಷಗಳಿಂದ ನಿರಂತರವಾಗಿ ದಿನೇಶ್ ಅವರು ಬರೆದಿದ್ದರು. ರಾಜ್ಯದ ಸಮಸ್ಯೆಗಳು ಕೇಂದ್ರದಲ್ಲಿ ಹೇಗೆ ಪ್ರತಿನಿಧೀಕರಿಸಲ್ಪಡುತ್ತದೆ ಎಂದು ಕರ್ನಾಟಕದ ಜನರಿಗೆ ಮೊದಲ ಬಾರಿಗೆ ಸವಿಸ್ತಾರವಾಗಿ ತಿಳಿದದ್ದು ದಿನೇಶ್ ಅವರ ಅಂಕಣಗಳನ್ನು ಓದಲಾರಂಭಿಸಿದ ಮೇಲೆಯೇ. ಕೇಂದ್ರದಲ್ಲಿ ರಾಜ್ಯದ ದುರ್ಬಲ ಪ್ರತಿನಿಧೀಕರಣವನ್ನ ಅವರು ಪ್ರಖರ ಭಾಷೆಯಲ್ಲಿ ಅಷ್ಟೇ ಸೃಜನಶೀಲವಾಗಿ ಪ್ರತೀತಗೊಳಿಸಿದರು. ಎಷ್ಟೋ ಹೋರಾಟಗಾರರು ಮತ್ತು ಜನಪ್ರತಿನಿಧಿಗಳು ದಿನೇಶ್ ಅವರ ಲೇಖನದಿಂದ ಪ್ರೇರಣೆ ಪಡೆದು ತಮ್ಮ ಹೋರಾಟದ ಹಾದಿಗಳನ್ನು ಹರಿತಗೊಳಿಸಿಕೊಂಡಿದ್ದಾರೆ. ಪತ್ರಿಕೋದ್ಯಮಕ್ಕೆ ಸಲ್ಲಿಸಿದ ಸೇವೆಗಾಗಿ ಕರ್ನಾಟಕದಲ್ಲಿರುವ ಮಾಧ್ಯಮ ಸಂಬಂಧಿ ಪ್ರಶಸ್ತಿಗಳೆಲ್ಲವೂ ದಿನೇಶ್ ಅವರು ಪಡೆದಿದ್ದಾರೆ. ಸಂದೇಶ ಪತ್ರಿಕೋದ್ಯಮ ಪ್ರಶಸ್ತಿ, ಬೋಧಿವರ್ಧನ ಪತ್ರಿಕೋದ್ಯಮ ಪ್ರಶಸ್ತಿ, ನಿಡುಮಾಮಿಡಿ ಸದ್ಭಾವನಾ ಪ್ರಶಸ್ತಿ, ಕಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ, GR ಪಾಂಡೇಶ್ವರ ಪತ್ರಿಕೋದ್ಯಮ ಪ್ರಶಸ್ತಿ, ಬೆಂಗಳೂರು ಪ್ರೆಸ್ ಕ್ಲಬ್ ಶ್ರೇಷ್ಠ ಪತ್ರಕರ್ತ ಪ್ರಶಸ್ತಿ,
ರಾಜ್ಯ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ, ಮಮ ಪಾಟೀಲ್ ಜನಸೇವಕ ಪ್ರಶಸ್ತಿ ಮತ್ತು ಪ್ರತಿಷ್ಠಿತ ದೇವರಾಜ ಅರಸು ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಗೂ ದಿನೇಶ್ ಅವರು ಭಾಜನರಾಗಿದ್ದಾರೆ. ಇವರನ್ನ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದಿರುವುದು ಅವರ ಸ್ಫಟಿಕದಂತಹ ಪ್ರಾಮಾಣಿಕತೆ, ರಾಜಿ ಇಲ್ಲದ ಬದ್ಧತೆ ಮತ್ತು ನಿಸ್ವಾರ್ಥ ನಡವಳಿಕೆ. ಮಟ್ಟು ಎಂಬ ಪುಟ್ಟ ಗ್ರಾಮದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ದಿನೇಶ್ ಅವರು ತಮ್ಮ ಪ್ರತಿಭೆ ಮತ್ತು ಕಠಿಣ ಶ್ರಮದ ಮೂಲಕ ಸಾಧನೆಯ ಮೆಟ್ಟಿಲುಗಳನ್ನು ಏರುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಶ್ರೀಯುತ ದಿನೇಶ್ ಅವರು ಚುನಾವಣಾ ರಾಜಕೀಯ ಪ್ರವೇಶ ಮಾಡುತ್ತಾರೆಂಬ ಸುದ್ದಿ ಇತ್ತೀಚೆಗಷ್ಟೇ ಹರಡಿದೆ. ಅಂತಹ ನಿರ್ಧಾರ ಕೈಗೊಂಡರೆ ಪತ್ರಿಕೋದ್ಯಮದ ಜೊತೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ಅವರಿಗೆ ಯಶಸ್ಸು ಸಿಗಲಿ ಎಂದು ಲಯನ್ಸ್ ಕುಟುಂಬದ ಪರವಾಗಿ ನಮ್ಮೆಲ್ಲರ ಶುಭ ಹಾರೈಕೆ. ಥ್ಯಾಂಕ್ ಯು. ವಂದನೆಗಳು ಮಮತಾ ಆಚಾರ್ಯ ಅವರಿಗೆ. ಪ್ರಜಾಪ್ರಭುತ್ವದ 4 ಅಂಗಗಳಲ್ಲಿ ಕಾರ್ಯಾಂಗದ ಕಾರ್ಯವೈಖರಿಯನ್ನು ತನ್ನ ಚಿಕಿತ್ಸಕ ದೃಷ್ಟಿಯಿಂದ ವಿಮರ್ಶಿಸಿ ನಾಡಿನಾದ್ಯಂತ ಸೈ ಎನಿಸಿಕೊಂಡವರು ಶ್ರೀ ದಿನೇಶ್ ಅಮೀನ್ ಮಟ್ಟು. ಹಿರಿಯ ಪತ್ರಕರ್ತರಾಗಿ ಕರಾವಳಿಗೆ ವಿಶಿಷ್ಟ ಸ್ಥಾನ ಒದಗಿಸಿದ ಹೆಗ್ಗಳಿಕೆ ತಮ್ಮದು. ಮಳೆ ನಿಂತ ಮೇಲೂ ಹನಿಗಳುದುರುವಂತೆ ಬಹುಕಾಲದವರೆಗೆ ಚಿಂತನೆಯನ್ನು ಮೂಡಿಸಬಲ್ಲ ಪರಿಪಕ್ವ ಮಾತುಗಳು ತಮ್ಮವು. ಪ್ರಬುದ್ಧ ವಾಗ್ಮಿ, ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿ ಶ್ರೀ ದಿನೇಶ್ ಅಮೀನ್ ಮಟ್ಟು ಇದೀಗ ತಮ್ಮ ದಿಕ್ಸೂಚಿ ಭಾಷಣದಲ್ಲಿ. ಅಂತಾರಾಷ್ಟ್ರೀಯ ಲಯನ್ಸ್ ಸೇವಾ ಸಂಸ್ಥೆಗಳು ಅಡಿಯಲ್ಲಿ ನಡೀತಾ ಇರುವ ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾದ ಲಯನ್ ಹೇಮನಾಥ್ ಶೆಟ್ಟಿಯವರೇ ಮತ್ತು ಅವರ ಅಂತರಂಗವಾದ ಅನಿತಾ ಹೇಮನಾಥ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವ ಎಲ್ಲ ಲಯನ್ಸ್ ಪದಾಧಿಕಾರಿಗಳೇ, ಸಭೆಯಲ್ಲಿರುವ ಹಿರಿಯರಾದ ನನ್ನ ಹಿತೈಷಿಗಳಾದ ರಮಾನಾಥ್ ರೈ ಅವರೇ, ಮಾಜಿ ಸಚಿವರಾದ ರಮಾನಾಥ್ ರೈ ಅವರೇ, ಮತ್ತು ಇಲ್ಲಿ ಸೇರಿರುವ ಎಲ್ಲ ಹಿರಿಯರೇ ಮತ್ತು ಕಿರಿಯರೇ, ಆಗಲೇ ಅಜೀರ್ಣವಾಗುವಷ್ಟು ನನ್ನನ್ನು ಹೊಗಳಿ ಹರಸಿದ್ದಾರೆ. ನಾನು ಅಂಥ ಹೊಗಳಿಕೆಗೆ ಅರ್ಹ ಅಂತ ನಾನು ಯಾವತ್ತೂ ತಿಳ್ಕೊಂಡಿಲ್ಲ. ಈಗಲೂ ನಾನೊಬ್ಬ ಸಾಮಾನ್ಯ ಪತ್ರಕರ್ತ ಅಂತ ತಿಳ್ಕೊಳ್ತೇನೆ. ನಾನು ಇಂಟ್ರೊಡ್ಯೂಸ್ ಮಾಡುವಾಗ ಮಾಧ್ಯಮ ಸಲಹೆಗಾರರಾಗಿದ್ದರು. ನಾನು ಇದ್ದದ್ದು 5 ವರ್ಷ 25 ವರ್ಷ ಸಕ್ರಿಯವಾದ ಪತ್ರಿಕೋದ್ಯಮವನ್ನು ಮಾಡಿದವನು. ನನ್ನನ್ನು ಪತ್ರಕರ್ತರಂತ ಗುರುತಿಸಿದಾಗಲೇ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಈಗಾಗಲೇ ವೇಳೆ ಮೀರ್ತಾ ಇದೆ. ನನಗೊಂದು ಕತೆ ನೆನಪಾಗ್ತಾ ಇದೆ. ಒಬ್ಬ ಭಾಳ ಸಜ್ಜನ, ಎಂದೂ ಸುಳ್ಳು ಹೇಳದವ, ಯಾರಿಗೂ ಅನ್ಯಾಯ ಮಾಡಿದವ, ಯಾರಿಗೂ ಮೋಸ ಮಾಡಿದವ ಯಥಾ ಪ್ರಕಾರ ಒಂದು ದಿವಸ ಸತ್ತು ಹೋಗ್ತಾನಂತೆ. ಅವನನ್ನು ಯಮಧರ್ಮರಾಯ ಎದುರು ನಿಂತು ಚಿತ್ರಗುಪ್ತ ಅವನ ಸಾಧನೆಗಳನ್ನು, ಅವನ ವೈಫಲ್ಯಗಳನ್ನು ಪಟ್ಟಿ ಮಾಡ್ತಾ ಇವನನ್ನು ನರಕಕ್ಕೆ ಕಳಿಸಿ ಅಂತ ಹೇಳ್ತಾರಂತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ, ಸುಳ್ಳು ಹೇಳಿಲ್ಲ, ಪಾಪ ಮಾಡಿಲ್ಲ, ನನ್ನನ್ನು ಯಾಕೆ ಕರೆಸಿದ್ದೀರಿ, ನನ್ನನ್ನು ಯಾಕೆ ನರಕಕ್ಕೆ ಕಳಿಸ್ತಾ ಇದ್ದೀರಿ ಅಂತ. ಆಗ ಯಮಧರ್ಮರಾಯ ಹೇಳ್ತಾನಂತೆ, ನೀನು ಎಲ್ಲವೂ ಸತ್ಯವನ್ನು ಆಡಿದ್ಯಾ, ಪಾಪವನ್ನು ಮಾಡಿಲ್ಲ, ನೀನೊಬ್ಬ ಪುಣ್ಯಾತ್ಮ ಸರಿ, ಆದರೆ ಯಾವುದೋ ಒಂದು ಸಮ್ಮೇಳನಕ್ಕೆ ಹೋಗಿ 9 ಗಂಟೆ ಹೊತ್ತಿಗೆ ಹಸಿದ ಹೊಟ್ಟೆಗೆ ಭಾಷಣ ಮಾಡಿದ್ಯಾ, ಅದಕ್ಕಾಗಿ ನೀನು ನರಕಕ್ಕೆ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ನನಗೆ ಆಗಲೇ ಎದ್ದು ಊಟಕ್ಕೆಲ್ಲ ಹೋಗ್ತಾ ಇರ್ತಾನೆ ನೋಡ್ತಾ ಇದ್ದೇನೆ. ಅದರಿಂದ ನಾನು ಎಷ್ಟು ಮಾತಾಡ್ಬೋದಾ, ಹೇಗೆ ಮಾತಾಡ್ಬೋದು ಅಂತ ನನಗೆ ಗೊತ್ತಿಲ್ಲ. ನಾನು ಸ್ವಲ್ಪ ಈ ಲಯನ್ಸ್, ರೋಟ್ರಿ, ಜೇಸಿಸ್ ಇಂಥದ್ರಲ್ಲಿ ಸ್ವಲ್ಪ ದೂರ ಇರುವವನು. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ. ನಾನು ಯಾವತ್ತೂ, ನನಗೆ ಭಾಳ ಒತ್ತಡಗಳೆಲ್ಲ ಇತ್ತು. ಲಯನ್ಸ್ ಮೆಂಬರ್ ಆಗಿ, ರೋಟ್ರಿ ಮೆಂಬರ್ ಆಗಿ ನಾನು ಯಾವತ್ತೂ ಆಗಿಲ್ಲ. ಆದರೆ ಈ ಸಂಸ್ಥೆಗಳಿದೆಯಲ್ಲ, ಕಾಲಾನುಕ್ರಮದಲ್ಲಿ ಭಾಳ ಬದಲಾವಣೆಗೊಳಗಾಗಿದೆ. ಸಾಮಾನ್ಯವಾಗಿ ಸ್ಟಾರ್ ಹೋಟೆಲ್ಗಳಲ್ಲಿ ಇಂಥ ಸಮ್ಮೇಳನ ನಡೆಯುವತ್ತು ಹೇಮನಾಥ್ ಶೆಟ್ಟಿಯವರ ಮನೆ ಅಂಗಳಕ್ಕವರೆಗೆ ಬಂದಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಇಂಥ ಸಂಸ್ಥೆಗಳಲ್ಲಿ ರಾಜಕಾರಣಿಗಳು ಕೂಡ ಪ್ರವೇಶ ಮಾಡಬೇಕಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಯಾಕೆಂದರೆ ರಾಜಕಾರಣಿಗಳು ಹೇಗೆ ಅಂದರೆ, ಅವರು ಯಾವತ್ತೂ ಕೂಡ ಎಲ್ಲಿಯವರೆಗೆ ಅವರ ಜನರು ಪ್ರೀತಿಸ್ತಾರೆ ಅಲ್ಲಿಯವರೆಗೆ ಅವರ ಅಸ್ತಿತ್ವ ಇರುತ್ತೆ.
ಅವರು ಯಾವುದೋ ಒಂದು ಹುದ್ದೆಯ ಬಲದಿಂದ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಇಲ್ಲದೆ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷ ಎನ್ನುವ ಆ ಬಿರುದಾವಳಿಗಳ ಮೂಲಕ ಅವರು ಜನರ ಜೊತೆ ಇರಲಿಕ್ಕೆ ಆಗೋದಿಲ್ಲ. ಅದರಿಂದ ಜನರ ಜೊತೆ ಇರುವವರು ರಾಜಕಾರಣಿಗಳು. ಅದರಿಂದ ಕಾವು ಯಮುನಾ ಶೆಟ್ಟಿಯವರು ಲಯನ್ಸ್ ಸೇವಾ ಸಂಸ್ಥೆಗೆ ಬಂದಾಗ ಲಯನ್ಸ್ ಸೇವಾ ಸಂಸ್ಥೆಯನ್ನು ಜನರ ಬಳಿಗೆ ಕೊಂಡೊಯ್ತಾರೆ ಅನ್ನೋದು ನನ್ನಂತ ಅನಿಸಿಕೆ. ಬಹುಶಃ ಅದು ಕಳೆದ 3 ವರ್ಷಗಳಲ್ಲಿ ಅವರ ಸಾಧನೆಗಳನ್ನು, ಅವರ ಬಗ್ಗೆ ಆಡಿದ ಅಭಿಪ್ರಾಯಗಳನ್ನು ಕೇಳಿದಾಗ ಇದು ಗೊತ್ತಾಗುತ್ತೆ. ಲಯನ್ಸ್ ಸೇವಾ ಸಂಸ್ಥೆ ಜನರ ಬಳಿಗೆ ಹೋಗ್ತಾ ಇದೆ ಅಂತ. ನನಗೆ ಆಶ್ಚರ್ಯ ಆಗ್ತಾ ಇರೋದು, ಆಗದಿಂದ ಭಾಳ ಮಂದಿ ಅವರನ್ನು ಇಂಟ್ರೊಡ್ಯೂಸ್ ಮಾಡಿದವರು, ಅವರ ಶ್ರೀಮತಿಯವರು ಹೇಳಿದರು, ಅವರು ಹೇಳಿದರು, ಈ ಕಾಳೆಳೆಯುವ ಆಟದ ಬಗ್ಗೆ ಹೇಳ್ತಾ ಇದ್ರು. ರಾಜಕೀಯದಲ್ಲಿ ಕಾಳೆಳೆಯವರು ಇದ್ದಾರೆ, ಲಯನ್ಸಲ್ಲಿ ಇಲ್ಲ ಅಂತ. ಒಂದು ರೂಪಕವಾಗಿ ಯಮುನಾ ಶೆಟ್ಟಿ ಅವರು ಹೇಳಿದರು, ಕಬಡ್ಡಿ ಆಟದಲ್ಲಿ ಕಾಳೆಳೆಯವರು ಇರ್ತಾರೆ, ಕ್ರಿಕೆಟ್ ಆಟದಲ್ಲಿ ಇಲ್ಲ ಅಂತ. ತಪ್ಪು ತಿಳ್ಕೊಂಡಿದ್ದಾರೆ ಅವರು. ಕ್ರಿಕೆಟ್ ಆಟದಲ್ಲಿ ಕೂಡ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ. ಅದರಿಂದ ನೀವು ಇಲ್ಲಿ ನಾನು ಕ್ರಿಕೆಟ್ ಆಡ್ತೇನೆ ಅಂತ ಹೋದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈಗ ಭಾಳಷ್ಟು ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇದೆ. ಇದು ಕಬಡ್ಡಿಯಲ್ಲಿ ಕಾಳೆಳೆಯವರು ನಿಮಗೆ ಕಾಣ್ತಾರೆ, ಕ್ರಿಕೆಟಲ್ಲಿ ಕಾಣೋದಿಲ್ಲ. ಅದರಿಂದ ಇದರ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆ ಇರಿ ಅಂತ ಹೇಳ್ತಾ ಇದ್ದೇನೆ. ನಾನು ಆಗಲೇ ಹೇಳಿದೆ, ಈ ಲಯನ್ಸ್ ರೋಟ್ರಿ ಇದಿದೆ ಅಲ್ಲ, ನನಗೆ ಯಾವಾಗಲೂ 2 ಭಾರತಗಳು ಕಾಣುತ್ತೆ. ಆಗಲೇ ವಿವೇಕಾನಂದ ಅವರು ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದರು. ನಮ್ಮಲ್ಲಿ 2 ಭಾರತಗಳಿದೆ. ಒಂದು ಉಳ್ಳವರ ಭಾರತ, ಇನ್ನೊಂದು ಇಲ್ಲದವರ ಭಾರತ. ಅದರಿಂದ ನನಗೆ ಸಾಮಾನ್ಯವಾಗಿ ಲಯನ್ಸ್ ರೋಟ್ರಿ ನಾನು ಹೀಗೆ ಮಾತ್ರ, ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವು ನಮ್ಮನ್ನು ಶಪಿಸ್ಬೋದು ಎನ್ನುವ ಕಾರಣಕ್ಕಾಗಿ ಮೊದಲೇ ಆ್ಯಂಟಿಸಿಪೇಟರಿ ಬೇಲ್ ತಗೊಂಡಿದ್ದೇನೆ. ನಾನು ಭಾಳ ಗುಡಿಗುಡಿಯಾಗಿ ಭಾಳ ನಿಮಗೆಲ್ಲರಿಗೂ ಸಂತೋಷವಾಗುವ ರೀತಿಯಲ್ಲಿ ಮಾತಾಡಲಿಕ್ಕೆ ನನಗೆ ಆಗ್ತಾ ಇಲ್ಲ. ಇದು ನನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದೆ ನನಗೆ. ಅದರಿಂದ ನಾನು ಯಾರ ಮನಸ್ಸಿಗೂ ನೋಯಿಸುವ ಇಷ್ಟ ಇಲ್ಲ ನನಗೆ. ಆದರೆ 2 ಭಾರತಗಳಿರುವುದು ನಿಜ. ಆ 2 ಭಾರತಗಳ ನಡುವೆ ಒಂದು ಸೇತುವೆಯ ಥರ ನಾವೆಲ್ಲ ಕೆಲಸ ಮಾಡಬೇಕಾದ ಜವಾಬ್ದಾರಿ ಕೂಡ ಇದೆ. ನನಗೆ ಯಾಕೆಂದರೆ ಜಗತ್ತಿನಲ್ಲಿ ಇವತ್ತು 2755 ಬಿಳಿಯಾಧಿಪತಿಗಳಿದ್ದಾರೆ. 2755. ಅದರಲ್ಲಿ 250 ಮಂದಿ ಭಾರತೀಯರಿದ್ದಾರೆ. ನಾವು ಹೆಮ್ಮೆ ಪಡಬೇಕು ಒಂದು ರೀತಿಯಲ್ಲಿ. ಈ ಬಿಳಿಯಾಧಿಪತಿಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿ ಅಮೆರಿಕ ಇದೆ, 2ನೇ ಸ್ಥಾನದಲ್ಲಿ ಚೈನಾ ಇದೆ, ಆಸ್ಟ್ರೇಲಿಯಾ ಅಂದರೆ 3ನೇ ಸ್ಥಾನದಲ್ಲಿ ಭಾರತ ಇದೆ. ನಾವೆಲ್ಲ ಇದಕ್ಕೆ ಹೆಮ್ಮೆ ಪಡಬೇಕು. ಆದರೆ ಕಳೆದ 1 ವರ್ಷದಲ್ಲಿ ಈ ಬಿಳಿಯಾಧಿಪತಿಗಳು ಸಂಗ್ರಹಿಸಿದ್ದು $13 ಟ್ರಿಲಿಯನ್ ಆಸ್ತಿ ಹೆಚ್ಚಾಗಿದೆ ಒಂದೇ ವರ್ಷದಲ್ಲಿ. ಪ್ರಶ್ನೆ ಏನಂದ್ರೆ, ದೇಶದ 55 ಕೋಟಿ ಬಡವರ ಒಟ್ಟು ಆಸ್ತಿ 49 ಲಕ್ಷ ಕೋಟಿ ಇದೆ. ಆದರೆ ಈ 49 ಲಕ್ಷ ಕೋಟಿ ಏನಿದೆ, ಇದು 55 ಕೋಟಿ ಜನರದ್ದು. ಅದು ಈ 10 ಮಂದಿ ಬಿಳಿಯಾಧಿಪತಿಗಳ ಅಷ್ಟೇ ಮೊತ್ತದ ಆಸ್ತಿ ಅವರಲ್ಲಿದೆ. ನಾನು ಇದನ್ನು 2 ಭಾರತ ಅಂತ ಹೇಳ್ತಾ ಇದ್ದೇನೆ. ಅಂದರೆ ದೇಶದ 57 ಭಾರತೀಯ ಶ್ರೀಮಂತರಲ್ಲಿ ನಮ್ಮ 70% ಜನಸಂಖ್ಯೆಯ ಒಟ್ಟು ಆಸ್ತಿ ಈ 57 ಭಾರತೀಯ ಶ್ರೀಮಂತರಲ್ಲಿದೆ. ಅದರಿಂದ ಈ 2 ಭಾರತಗಳ ಬಗ್ಗೆ ನಾವು ಯಾವಾಗಲೂ ಕಾನ್ಸಿಯಸ್ ಆಗಿರ್ಬೇಕಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ನೋಡಿ, 21-22 ಬಜೆಟ್ ಪ್ರಕಾರ ನಮ್ಮ ದೇಶದ ಒಟ್ಟು ಆದಾಯ $19.2 ಲಕ್ಷ ಕೋಟಿ, ಅಂದರೆ $260 ಬಿಲಿಯನ್. ಆದರೆ ಈ ದೇಶದಲ್ಲಿ ಅದಾನಿ ಅವರದ್ದು, ನನ್ನ ಶ್ರೀಮಂತರ ಬಗ್ಗೆ ನನಗೆ ಗೌರವ ಇದೆ, $74 ಬಿಲಿಯನ್ ಆಸ್ತಿ ಇದೆ. ಮುಖೇಶ್ ಅಂಬಾನಿ ಅವರದ್ದು 92 ಬಿಲಿಯನ್ ಆಸ್ತಿ ಇದೆ. ಅಂದರೆ ದೇಶದ ನಮ್ಮ ಒಟ್ಟು ಆದಾಯದ 2/3 ಆದಾಯ ಒಬ್ಬ ಅಂಬಾನಿಯವರ ಕೈಯಲ್ಲಿದೆ. ಇದು 2 ಭಾರತದ ಪ್ರಶ್ನೆ. ನಾವು ಎಚ್ಚರಿಕೆಯಿಂದ ನಾವು ಅದನ್ನು ವಿರೋಧಿಸಬೇಕು, ಪ್ರತಿಭಟಿಸಬೇಕು ಅಂತ ಅಲ್ಲ. ಇದನ್ನು ನಾವು ಕಾನ್ಸಿಯಸ್ ಆಗಿ ನಾವು ತಿಳ್ಕೊಂಡಿರ್ಬೇಕು ಎನ್ನುವ ಕಾರಣ 2 ಭಾರತ ನಮ್ಮ ಮುಂದೆ ಇದೆ. ನಮಗೆ ಕಾಣುವ ಒಂದು ಭಾರತ ಬೇರೆ, ಅದರ ಒಳಗಿನ ಒಂದು ಭಾರತ ಬೇರೆ ಅಂತ. ಅದರಿಂದ ನಮ್ಮ ರಾಜ್ಯದ ತಗೊಂಡ್ರೆ ಒಟ್ಟು GDPಯ 1/4 ಸಂಪತ್ತು ದೇಶದ 100 ಶ್ರೀಮಂತರ ಕೈಯಲ್ಲಿದೆ. ಅದರಿಂದ 1973ರಲ್ಲಿ ನಮ್ಮಲ್ಲಿ 49% ಬಡವರಿದ್ದರು. 49% ಬಡವರು ಅಂದರೆ 32 ಕೋಟಿ ಬಡವರಿದ್ದರು. 2019ರ ಸಮೀಕ್ಷೆಯ ಪ್ರಕಾರ ಈ ಬಡವರ ಸಂಖ್ಯೆ 20% ಇಳಿದಿದೆ. ಆದರೆ ಪ್ರಮಾಣದಲ್ಲಿ 20% ಇಳಿದಿದೆ, ಬಡವರ ಸಂಖ್ಯೆ 34 ಕೋಟಿಗೆ ಏರಿದೆ. ಇದು ನಾನು ಎಲ್ಲಿಂದ, ಕೇಂದ್ರ ಸರ್ಕಾರವೇ ರಿಲೀಸ್ ಮಾಡಿದ ಸಂತೋಷ್ ಮೆಹ್ರೋತಾ ಕಮಿಟಿ ಇದನ್ನು ಮಾತು ಹೇಳ್ತಾ ಇದೆ. ಸೊ ಈ 2 ಭಾರತಗಳ ನಡುವೆ ನಾವು
ಬಿಲಿಯಾಧಿಪತಿಗಳಾಗಿರುವುದಕ್ಕೆ ಹೆಮ್ಮೆ ಪಡಬೇಕು. ಇನ್ನೊಂದು ಭಾರತ ಏನಿದೆ ಅಂದರೆ ಪ್ರಪಂಚದ ಬಾಲ ಕಾರ್ಮಿಕರಲ್ಲಿ ಅರ್ಧದಷ್ಟು ಜನ ಭಾರತೀಯರಿದ್ದಾರೆ. ಪ್ರಪಂಚದ ಬಾಲ ಕಾರ್ಮಿಕರಲ್ಲಿ ಅಪೌಷ್ಟಿಕತೆಯನ್ನು ನರಳುತ್ತಿರುವ ಪ್ರಪಂಚದ 100 ಮಕ್ಕಳಲ್ಲಿ 35 ಜನ ಭಾರತೀಯರಿದ್ದಾರೆ. ಶಿಶು ಮರಣದಲ್ಲಿ 100ರಲ್ಲಿ 30 ಭಾರತದವರಿದ್ದಾರೆ. ಸರಾಸರಿ ಆಯುಷ್ಯ ಬೊಲಿವಿಯಾ, ಕಜಕಿಸ್ತಾನಗಳಿಂತಲೂ ನಮ್ಮದು ಕಡಿಮೆ ಇದೆ. ನೋಡಿ, ವಿಶ್ವದ ಬಿಲಿಯಾಧಿಪತಿಗಳಿಗೆ ನಮಗೆ 3ನೇ ಸ್ಥಾನ ಇದೆ. ಆದರೆ ಮಾನವ ಸಂಪನ್ಮೂಲಗಳ ಸಮೀಕ್ಷೆಯಲ್ಲಿ ನಮಗೆ 126ನೇ ಸ್ಥಾನ ಇದೆ ಭಾರತಕ್ಕೆ. ಬಿಲಿಯಾಧಿಪತಿಗಳಲ್ಲಿ 3ನೇ ಸ್ಥಾನ, ಮಾನವ ಸಂಪನ್ಮೂಲ ಅಂದರೆ ಶಿಕ್ಷಣ, ಆರೋಗ್ಯ, ಜ್ಞಾನ ಇದರ ಆಧರಿಸಿ ನಡೆದ ಸಮೀಕ್ಷೆಯಲ್ಲಿ ನಾವು 126 ಸ್ಥಾನದಲ್ಲಿದೆ. ಭಾರತದಲ್ಲಿ ಬಡವನಾಗಿರುವುದಕ್ಕಿಂತ ದಕ್ಷಿಣ ಅಮೆರಿಕದ ಅತ್ಯಂತ ಹಿಂದುಳಿದ ರಾಷ್ಟ್ರವಾದ ಬೊಲಿವಿಯಾದಲ್ಲಿ ಬಡವನಾಗಿರೋದು ಒಳ್ಳೆಯದು. ಯಾಕೆಂದರೆ ಇಲ್ಲಿಯ ಬಡವನಿಗಿಂತ ಅವನು ಶ್ರೀಮಂತನಾಗಿರ್ತಾನೆ. ಇದು ನಮ್ಮ ಎದುರಿಗಿರುವ 2 ಭಾರತಗಳು. ಇದನ್ನು ಜೋಡಿಸುವುದು ಹೇಗೆ ಅನ್ನೋದು, ಇದರ ನಡುವೆ ಸೇತುವೆಯನ್ನು ನಿರ್ಮಾಣ ಮಾಡೋದು ಹೇಗೆ ಇರುವುದಂತ. ಯಾಕೆಂದರೆ ಇಲ್ಲಿ ಸೇರಿರುವವರು ಒಂದು ಸಮಾಜದ ಕೆನೆಪದರ ಅಂತ. ನೀವು ಯು ಆರ್ ದಿ ಕ್ರೀಮ್ ಆಫ್ ದಿ ಸೊಸೈಟಿ. ನಿಮ್ಮ ಕೈಯಲ್ಲಿ ಆ ಬದಲಾವಣೆಯನ್ನು ಮಾಡುವ ಅವಕಾಶ ಇದೆ ಎನ್ನುವ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೇನೆ. ನಮಗೊಂದು ಸಾಮಾನ್ಯವಾಗಿ ನೀರು ಮೇಲಿಂದ ಕೆಳಗಡೆ ಹರಿಯುತ್ತೆ, ಸಂಪತ್ತು ಕೂಡ ಹಾಗೆ ಹರಿಯಬೇಕು. ಅದು ಮೇಲ್ಗಡೆನೇ ಶೇಖರ ಆಗಬಾರದು, ಅದು ಕೆಳಗಡೆ ಹರಿಯಿತು. ನನಗೆ ಯಾವಾಗಲೂ ಅನಿಸುದು, ಇದನ್ನು ನಾನು ಬಹಳ ಜನರಲ್ ಆಗಿ ಮಾತಾಡಿದೆ. ಆದರೆ ಮತ್ತೆ ನಾವು ದಕ್ಷಿಣ ಕನ್ನಡ ಇಲ್ಲದ್ರೆ ನಾನು ದಕ್ಷಿಣ ಕನ್ನಡ ಅಂತ ಹೇಳುವಾಗ ಅವಿಭಜಿತ ದಕ್ಷಿಣ ಕನ್ನಡದ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ನನಗೆ ಬಹಳ ಆಶ್ಚರ್ಯ ಆಗ್ತಾ ಇರೋದು, ನಾನೊಬ್ಬ ಪತ್ರಕರ್ತನಾಗಿ 1974ರಲ್ಲಿ ಇಲ್ಲಿ ಭೂ ಸುಧಾರಣೆ ಜಾರಿಗೆ ಬಂತು. ಭೂಮಿಯ ಒಡೆತನ ಇದ್ದದ್ದು ಬಂಟರಲ್ಲಿ, ಬ್ರಾಹ್ಮಣರಲ್ಲಿ, ಜೈನರಲ್ಲಿ. ಅವರು ಭೂಮಿಯನ್ನು ಕಳ್ಕೊಂಡ್ರು. ಭೂಮಿ ಇಲ್ಲದವರು, ಬಿಲ್ಲವರು, ಹಿಂದುಳಿದ ಜಾತಿಗಳು ಇದ್ರು, ಅವರು ಭೂಮಿಯನ್ನು ಪಡ್ಕೊಂಡ್ರು. ನೀವು ಕರ್ನಾಟಕದ ಭೂ ಸುಧಾರಣೆಯ ಸಮೀಕ್ಷೆಗಳನ್ನು ನೋಡಿದರೆ ಈ 2 ಜಿಲ್ಲೆಗಳಲ್ಲಿ ಅದು ಎಷ್ಟು ವೈಜ್ಞಾನಿಕವಾಗಿ ಮತ್ತು ಎಷ್ಟು ಯಶಸ್ವಿಯಾಗಿ ಜಾರಿಗೆ ಬಂದಿದೆ, ಬೇರೆ ಕಡೆಯಲ್ಲೂ ಬಂದಿಲ್ಲ. ನನಗೆ ಈಗಲೂ ಆಶ್ಚರ್ಯ ಆಗ್ತಾ ಇರೋದು, ಇವತ್ತು ನಾವು ಬೀದಿಯಲ್ಲಿ ನಿಂತು ನಮಗೆ ಕ್ಷುಲ್ಲಕ ಕಾರಣಗಳಿಗಾಗಿ ಹೊಡೆದಾಡ್ತಾ ಇದ್ದೇವೆ. ಆದರೆ ಅಷ್ಟೊಂದು ಭೂಮಾಲೀಕರು, ಸಣ್ಣ ಪುಟ್ಟ ಘರ್ಷಣೆಗಳು ಆಗಿರ್ಬೋದು. ನಿಜವಾಗಿ ಅದು ಒಂದು ರಕ್ತರಹಿತ ಕ್ರಾಂತಿ. ಅದು ಭೂಮಿಯನ್ನು ಭೂಮಾಲೀಕರು ತಮ್ಮ ಗೇಣಿದಾರರಿಗೆ ಉದಾರವಾಗಿ ಬಿಟ್ಟುಕೊಟ್ರು. ಇಂಥ 100 ಉದಾಹರಣೆಗಳನ್ನು ಕೊಡಬೇಕಿದೆ. ಉದಾಹರಣೆಗೆ ನಮ್ಮ ಬಿಳ್ಳಿಪಾಡಿ ಗೊತ್ತಿನ ರಮನಾಥ್ ರೈ ಅವರು ಇಲ್ಲಿದ್ದರು. ಅವರು ಯಾವಾಗಲೂ ಅವರ ಭಾಷಣದಲ್ಲಿ ಹೇಳ್ತಾರೆ ಅದನ್ನು. ಅವರು ಭೂಮಿಯನ್ನು ಬಿಟ್ಟುಕೊಟ್ಟವರು. ಅದು ಬಹುಶಃ 1000 ಎಕರೆ ಭೂಮಿ ಅವರಿಗಿತ್ತು. ಆ ಭೂಮಿಯನ್ನು ಬಿಟ್ಟುಕೊಡುವಾಗ ಎಲ್ಲೂ ಹೊಡೆದಾಟ ಆಗಿಲ್ಲ, ಬಿಟ್ಟುಕೊಟ್ರು ಅದನ್ನು. ಈ ಪರಂಪರೆ ದಕ್ಷಿಣ ಕನ್ನಡದಲ್ಲಿ ಇದೆ. ವಿವೇಕಾನಂದರು ಒಂದು ಮಾತು ಹೇಳಿದ್ರು, ಬುದ್ಧಿವಂತರ ಜಿಲ್ಲೆ, ನೀವು ಬದಲಾಗಬೇಕಂತ. ಅವರಿಗೆ ಈ ಇತಿಹಾಸವನ್ನು ನಾನು ಅವರಿಗೆ ಮನದಟ್ಟು ಮಾಡ್ಕೊಳ್ಳಿಕ್ಕೆ ಇದನ್ನು ಹೇಳ್ತೇನೆ. ಇಂಥದ್ದೊಂದು ಪರಂಪರೆ ನಮ್ಮಲ್ಲಿದೆ. ಇದು ನಾವು ಕೂಡಿ ಕಟ್ಟಿದ್ದ ಸಂಸ್ಕೃತಿ. ಇದು ನಾವೆಲ್ಲರೂ ಕೂಡಿ ಕಟ್ಟಿದ ಸಂಸ್ಕೃತಿ. ಇದನ್ನು ಇವತ್ತು ಒಡೆದು ಮುರಿತಾ ಇದ್ದಾರೆ. ಇದರ ಬಗ್ಗೆ ನಮಗೆ ಎಚ್ಚರಿಕೆಯಿಂದ ಇರಬೇಕಂತ. ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ, ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ. ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದರೆ ನೀವು ಪ್ರಪಂಚದ ಯಾವ ದೇಶಕ್ಕೂ ಹೋದಿ, ಅಲ್ಲಿ ಒಬ್ಬ ದಕ್ಷಿಣ ಕನ್ನಡಿಗ ಇರ್ತಾನೆ. ತಮಾಷೆಗಾಗಿ ಹೇಳ್ತಾರೆ, ತೇನ್ಸಿಂಗ್ ಎವರೆಸ್ಟ್ಗೆ ಇರೋದಾಗ ಅಲ್ಲಿ ಒಬ್ಬ ಚಾಮಾರುವ ಉಡುಪಿ ಹೋಟೆಲ್ ಇತ್ತಂತ ಹೇಳ್ತಾರೆ. ಆ ರೀತಿ ಜಗತ್ತಿನಾದ್ಯಂತ ನಾನು ಈ ಭಾರತ ಕನಿಷ್ಠ ದೇಶದಲ್ಲಿ ಉತ್ತರ ಭಾರತದ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಗಾಗಿ ಅಲೆದಾಡಿದ್ದೇನೆ. ಎಲ್ಲೋ ಒಂದು ಕಡೆ ನಮಗೆ ಕನ್ನಡಿಗನ ಹುಡ್ಕೊಂಡು ಬೇಕಾದ್ರೆ ಅಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗೆ ಹೋಗ್ಬೇಕು, ಇಲ್ಲಿದ್ರೆ ಅಲ್ಲೇ ಉಡುಪಿ ಹೋಟೆಲ್ಗೆ ಹೋಗ್ಬೇಕು. ಅಲ್ಲಿ ಕನ್ನಡಿಗನಂದ್ರೆ ಅದು ದಕ್ಷಿಣ ಕನ್ನಡಿಗನೇ. ಆ ರೀತಿ ಎಲ್ಲ ಕಡೆ ಪಸರಿಸಿಕೊಂಡರೆ ನೀವು ಇವತ್ತು ಕ್ರೈಸ್ತರು, ಮುಸ್ಲಿಮರು ಮತ್ತು ಹಿಂದೂಗಳು ಕೂಡಿ ಕಟ್ಟಿದ ನಾಡು. ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತೇನೆ ಅದನ್ನು. ಮಂಗಳೂರು ಮಲ್ಲಿಗೆಯ ಬಗ್ಗೆ. ಮಂಗಳೂರು ಮಲ್ಲಿಗೆಯನ್ನು ಬೆಳೆಯುವವರು ಕ್ರಿಶ್ಚಿಯನ್ರು, ಮಾರುವವರು ಬ್ಯಾರಿಗಳು, ಮುಡಿಯುವವರು ಹಿಂದೂಗಳು. ಇದು ನಮ್ಮ ಸಂಸ್ಕೃತಿ. ಬೀಡಿ ಕಟ್ಟುವವರು ಹಿಂದೂಗಳು, ಬೀಡಿಯ ಬ್ರಾಂಚ್ ನಡೆಸುವವರು ಮುಸ್ಲಿಮರು, ಮೀನು ಹಿಡಿಯುವವರು ಮೊಗವೀರರು, ಅವರಿಂದ ಸಗಟು ಖರೀದಿ ಮಾಡುವವರು ಮುಸ್ಲಿಮರು, ಅವರಿಂದ ಚಿಲ್ಲರೆ ಖರೀದಿ ಮಾಡುವವರು ಮತ್ತೆ ಮೊಗವೀರ ಮಹಿಳೆಯರು. ಈ ರೀತಿ ಕೂಡಿ ಕಟ್ಟಿದ ನಾಡು. ನಾನು ಇದು ಆಕ್ಷೇಪ ಅಲ್ಲ, ನಾನು ಇನ್ವಿಟೇಷನ್ ನೋಡ್ತಾ ಇದ್ದೆ. ಎಲ್ಲಾದರೂ ಒಂದು ಕಡೆ ಒಂದು ಮುಸ್ಲಿಮರ ಹೆಸರಿದೆ ಅಂತ ಇದರಲ್ಲಿ ಇಲ್ಲ. ಇದರಲ್ಲಿ ನನಗೆ ಗೊತ್ತಿಲ್ಲ ಅದು ಯಾವ ಕಾರಣಕ್ಕಾಗಿ, ಉದ್ದೇಶಪೂರ್ವಕವಾಗಿಯೋ ಮತ್ತೊಂದಕ್ಕೆ ನನಗೆ ಗೊತ್ತಿಲ್ಲ. ಇದು ಈ ರೀತಿ ಒಂದು ಎಕ್ಸ್ಕ್ಲೂಸಿವ್ ಆಗಿ, ಇಲ್ಲದ್ರೆ ಎಕ್ಸ್ಕ್ಲೂಷನ್ ಇದೆ ಅಲ್ಲ,
ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ. ಇದು ನಮ್ಮ ನಡುವೆ ಬಂದುಬಿಟ್ಟಿದೆ ಇವತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ರಿಶ್ಚಿಯನ್ರು ಶಾಲೆಗಳನ್ನು ತೆರೆದರು, ಆಸ್ಪತ್ರೆಗಳನ್ನು ತೆರೆದರು. ನಾವು ಇವತ್ತು ನಾನು ಆಗಲೇ ಹೇಳಿದಾಗೆ ಭೂಮಿಯನ್ನು ಕಳೆದುಕೊಂಡಾಗ ಇಲ್ಲಿ ಏನು ಯಾವ ಘರ್ಷಣೆಗಳು ಆಗಲಿಲ್ಲ, ವಿನಾಕಾರಣ ನಾವು ಇವತ್ತು ಹೊಡೆದಾಡ್ತಾ ಇದ್ದೇವೆ. ನಮ್ಗೆ ಯಾವ ಲಾಭನೂ ಇಲ್ಲ ಈ ಹೊಡೆದಾಟದಲ್ಲಿ. ಇದಕ್ಕೆ ನೀವೆಲ್ಲ ಬಹಳ ಮಂದಿ ಹಿರಿಯರಿದ್ದೀರಿ, ಇಲ್ಲಿ ಸನ್ಮಾನಿತರ ಸಾಧನೆಗಳನ್ನು ಕೇಳ್ತಾ ಇದ್ದೆ. ನೀವು ದಕ್ಷಿಣ ಕನ್ನಡ ಜಿಲ್ಲೆ ಇದೆಯಲ್ಲ, ಇದು ಯಾವತ್ತು ಸರ್ಕಾರವನ್ನ ನಂಬಿ ಕೂತ ಜಿಲ್ಲೆ ಅಲ್ಲ. ಇದನ್ನು ಮನಿ ಆರ್ಡರ್ ಇಕಾನಮಿ ಅಂತ ಹೇಳ್ತೇವೆ ನಾವು. ಅಂದರೆ ಹೊರಗಡೆಯಿಂದ, ನಾನು ಯಾವಾಗಲೂ ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಮನೆಯಲ್ಲಿ ದೇವರ ಫೋಟೋದ ಪಕ್ಕದಲ್ಲಿ ಆ ಮನೆಯಿಂದ ಮೊದಲು ಮುಂಬೈಗೆ ಗಲ್ಫಿಗೆ ಹೋದವನ ಒಂದು ಫೋಟೋ ಹಾಕಿ ಪೂಜೆ ಮಾಡಬೇಕು ಅಂತ. ಯಾಕೆಂದ್ರೆ ಅವರು ಊರು ಬಿಟ್ಟು ಹೋಗಿ ಗಳಿಸಿದ ಸಂಪತ್ತನ್ನು ತಂದು ಮನೆ ಕಟ್ಟಿದ್ದಾರೆ, ಅಕ್ಕ ತಂಗಿಯರಿಗೆ ಮದುವೆ ಮಾಡಿದ್ದಾರೆ, ಅಣ್ಣ ತಮ್ಮಂದಿರಿಗೆ ಶಿಕ್ಷಣ ಕೊಡಿಸಿದ್ದಾರೆ, ಜಾಗ ಕರೆಸಿದ್ದಾರೆ. ಹುಲ್ಲಿನ ಮನೆ ಇದ್ದದ್ದು ಹೆಂಚಿನ ಮನೆ ಆಗಿದೆ, ಹೆಂಚಿನ ಮನೆ ಇದ್ದು ತಾರಸಿ ಮನೆ ಆಗಿದೆ. ಸ್ವಂತ ಪರಿಶ್ರಮದಿಂದ, ಅವರು ಗೌರ್ಮೆಂಟಿಂದ ಲೋನ್ ತಗೊಂಡಿಲ್ಲ, ಸಬ್ಸಿಡಿ ತಗೊಂಡಿಲ್ಲ, ಸ್ವಂತ ಪರಿಶ್ರಮದಿಂದ ಸ್ವಾವಲಂಬಿಯಾಗಿ ಬದುಕಿ ತೋರಿಸಿದವರು. ನಾವು ಇಂಥದ್ದು ಒಂದು ಪರಂಪರೆ ಸ್ವಲ್ಪ ಮಟ್ಟಿಗೆ ಕೇರಳದಲ್ಲಿ ಕಾಣುತ್ತೆ, ಅದು ಬಿಟ್ಟರೆ ಇಡೀ ದೇಶದಲ್ಲಿ ಎಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಅಂಥದ್ದೊಂದು ಪರಂಪರೆ. ನಾವು ಇಡೀ ನಾಡಿಗೆ ಮಾರ್ಗದರ್ಶಕರಾಗಿರಬೇಕಾದವರು, ನಾವು ಇಡೀ ಮಾದರಿ ಆಗಬೇಕಾಗಿದ್ದವರು. ಎಲ್ಲೋ ಒಂದು ಕಡೆ ಇದರ ಹಳಿ ತಪ್ತಾ ಇದೆ ಎನ್ನುವುದನ್ನು ನಾವು ಗಮನಿಸಬೇಕು ಎನ್ನುವುದನ್ನು ನಾನು ಇವತ್ತಿಲ್ಲಿ ಸೇರಿದ ಎಲ್ಲ ಕೆನೆಪದರದಂಥ ವ್ಯಕ್ತಿತ್ವರಿಗೆ ನಾನು ಅತಿ ವಿನಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ. ನಾವು ಬದಲಾವಣೆಯನ್ನು ಬಯಸಿದಾಗ ವಿವೇಕಾನಂದರು ಒಂದು ಮಾತು ಹೇಳಿದರು, ಆಗ ಮಾತಾಡುವಾಗ, ಯುವಕರನ್ನು ದೂರ್ತೇವೆ ಅಂತ. ಬಹಳ ಮಂದಿ ಇರುತ್ತೆ, ನನಗೂ 60 ಆಗಿದೆ. ಸಾಮಾನ್ಯವಾಗಿ ವಯಸ್ಸಾದವರು ನಮ್ಮ ಕಾಲ ಹಾಗಿತ್ತು, ಈಗಿನ ಕಾಲ ಕೆಟ್ಟೋಯ್ತು, ಈಗಿನ ಯುವಕರು ಹಾಗೆ ಇದ್ದಾರೆ ಅಂತ ಹೇಳ್ತಾರೆ. ಮನುಷ್ಯ ಪರಿಸರದ ಕೂಸು, ಬಹಳ ಮುಖ್ಯವಾಗಿ ಪರಿಸರದ ಕೂಸು. ಪರಿಸರ ಅವನನ್ನು ಬೆಳೆಸುತ್ತೆ. ತಂದೆ ತಾಯಿಗಳು ಹುಟ್ಟಿಸ್ತಾರೆ ಅಷ್ಟೇ, ಪರಿಸರ ಅವನನ್ನು ಬೆಳೆಸುತ್ತೆ. ನಾನು ಸಾರ್ವಜನಿಕ ಜೀವನಕ್ಕೆ ಕಣ್ಣು ಬಿಟ್ಟಾಗ ಒಂದು ಬದಲಾವಣೆಯ ಗಾಳಿ ಇಡೀ ರಾಜ್ಯದಲ್ಲಿ ಬೀಳ್ತಿದ್ದು. 1983ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಪಕ್ಷ ಸೋತು ಹೋಗುತ್ತೆ ಈ ರಾಜ್ಯದಲ್ಲಿ. ಹೊಸ ಬದಲಾವಣೆ ಗಾಳಿ ಬೀಸುತ್ತೆ. ಒಂದು ಕಡೆ ರೈತ ಚಳವಳಿ, ಒಂದು ಕಡೆ ದಲಿತ ಚಳವಳಿ, ಇನ್ನೊಂದು ಕಡೆ ಭಾಷಾ ಚಳವಳಿ. ಆ ಕುವೆಂಪು ಇನ್ನೂ ಜೀವಂತವಾಗಿದ್ರು, ಲಂಕೇಶ್ ಸಕ್ರಿಯವಾಗಿ ಬರೀತಾ ಇದ್ರು. ಅಂದ್ರೆ ಒಂದು ಚಳವಳಿಯ ಮೂಲಕ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ ಎನ್ನುವ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಎಂದೂ ಸೋಲದ ಕಾಂಗ್ರೆಸ್ ಸೋಲ್ತು ಹೋಗಿರುತ್ತೆ, ಅದರಿಂದ ಬದಲಾವಣೆಯನ್ನು ತರಬಹುದು ಎನ್ನುವ ಒಂದು ಆತ್ಮವಿಶ್ವಾಸ ಹುಟ್ಟುತ್ತೆ. ನಾವು ಆ ಪರಿಸ್ಥಿತಿಯಲ್ಲಿ ಕಣ್ಣು ಬಿಟ್ಟವರು. ಅಂತಹ ಪರಿಸ್ಥಿತಿಯಲ್ಲಿ ನಮಗೆ ಒಡ್ಡರಸಿ ರಘುರಾಮ್ ಶೆಟ್ಟರ್ ಅವರಂತ ಗುರುಗಳು ಸಿಕ್ಕರು. ನಮಗೆ ನಮ್ಮ ಯೋಚನಾ ಲಹರಿಯೇ ಬದಲಾಗಿ ಹೋಗ್ಬಿಡ್ತು. ನಾನು ಅಲ್ಲಿಯವರೆಗೆ ಗಾಂಧೀಜಿಯನ್ನು ಸ್ವಲ್ಪ ಓದಿರ್ಬೋದು, ಲೋಹಿಯನನ್ನು ಏನಂತ ಗೊತ್ತಿರಲಿಲ್ಲ, ಅಂಬೇಡ್ಕರ್ ಗೊತ್ತಿರಲಿಲ್ಲ. ಇವರನ್ನು ಮೂವರನ್ನು ಓದದೇ ಇದ್ದರೆ ನಿಮಗೆ ಸಮಾಜ ಅರ್ಥ ಆಗುವುದೇ ಇಲ್ಲ. ಗಾಂಧೀಜಿ, ಲೋಹಿಯ, ಅಂಬೇಡ್ಕರ್ ಅನ್ನು ಓದದೇ ಇದ್ದರೆ ಈ ಸಮಾಜ ಅರ್ಥ ಆಗುವುದಿಲ್ಲ. ಇದು ಜಾತಿಗ್ರಸ್ತ ಸಮಾಜ. ಈ ಜಾತಿಯ ಎಲ್ಲ ಬಣ್ಣಗಳನ್ನ, ಅದರ ವಿನ್ಯಾಸಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇವರನ್ನು ಓದ್ಬೇಕು ನಾವು. ಅದರಿಂದ ನಮಗೆ ಸಿಕ್ಕ ಈ ಪರಿಸರ ಇತ್ತಲ್ಲ, ನಾವು ಆ ಪರಿಸರದ ಬಳವಳಿಯಾಗಿ ನಾವು ಬಂದವರು. ಅದರಿಂದ ನಮಗೆ ಈ ಸಮಾಜದ ಬಗ್ಗೆ ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವಂತ ಒಂದು ಯೋಚನಾ ಶಕ್ತಿ ಬಂತು. ಸಮಸ್ಯೆ ಏನಂದ್ರೆ, ನಮ್ಮ ಮುಂದಿನ ತಲೆಮಾರಿಗೆ ಅಂತ ಒಂದು ಪರಿಸರವನ್ನು ನಾವು ನಿರ್ಮಿಸಿಕೊಡುವಲ್ಲಿ ಹಿರಿಯರಾದ ನಾವೆಲ್ಲ ಸೋತಿದ್ದೇವೆ ಎನ್ನುವುದನ್ನು ಕೂಡ ನಾವು ಮನಗಟ್ಟು ಮಾಡ್ಕೊಳ್ಬೇಕು. ನಾವು ಹಳೆಯ ವೈಭವಗಳನ್ನು ಮೆಲುಕು ಹಾಕುವುದಲ್ಲ, ನಮ್ಮ ಮುಂದಿನ ಜನಾಂಗವನ್ನು ರೂಪಿಸುವ ಹೊಣೆಗಾರಿಕೆ ನಮ್ಮ ಮೇಲೂ ಇದೆ. ನಾವೆಲ್ಲ ಹಿರಿಯರಿದ್ದೇವೆ ಇಲ್ಲಿ. ನಾವು ಯುವಕರನ್ನ ದೂರ್ತಾ ಅವರು ಹಾದಿ ತಪ್ಪಿದ್ದಾರೆ, ನಮ್ಮ ಕಾಲ ಹಾಗೆ ಇತ್ತು, ನಾವೆಲ್ಲ ಎಷ್ಟೋ ಕಷ್ಟಪಟ್ಟಿದ್ದೇವೆ, ಅದನ್ನು ಅವ್ರು ಕೇಳಲಿಕ್ಕೆ ತಯಾರಿರುವುದಿಲ್ಲ. ನಾವೊಂದು ಅವರಿಗೆ ಅದಕ್ಕೆ ಪೂರಕವಾದ ಪರಿಸರವನ್ನು ನಾವು ಹಾಳು ಮಾಡಿದ್ದು. ಇದನ್ನು ನಾನು ಯುವ ಸಮುದಾಯವನ್ನು ದೂರ್ಲಿಕ್ಕೆ ಹೋಗುವುದಿಲ್ಲ. ಅದರಿಂದ ಈ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ಯುವ ಜನರದೊಂದು ಸಮಸ್ಯೆ ಇದೆ, ಅವರಿಗೆ ಇತಿಹಾಸದ ನೆನಪುಗಳಿರುವುದಿಲ್ಲ. ನೆನಪುಗಳಿರುವುದಿಲ್ಲ. ನಮಗೆ ಇತಿಹಾಸ ನೆನಪಿದೆ. ನಾನು ನನ್ನ ಮಗಳಿಗೆ ಕರೆದು, ನಾನು ದೋಣಿಯಲ್ಲಿ ಕಾಲೇಜ್ ಮುಗಿಸಿದ ಅಂತ ಹೇಳಿದರೆ, ಆಯ್ತು ನಿಮ್ಮ ಕಾಲ ಹಾಗೆ ಇತ್ತು, ಅದನ್ನು ಯಾಕೆ ಈಗ ಹೇಳ್ತಿ, ನನ್ನ ಕಾಲ ಹಾಗಿಲ್ಲಲ್ಲ ಅಂತ ಹೇಳ್ತಾರೆ ಅವಳು. ನಮ್ಮ ನೆನಪುಗಳು ಇದೆ, ಆದರೆ ಅವರಿಗೆ ಇತಿಹಾಸದ ನೆನಪುಗಳು ಇರುವುದಿಲ್ಲ. ಅವರಿಗೆ ಕಣ್ಣು ಬಿಟ್ಟಾಗ ಒಂದು ಸೆಕ್ಯೂರ್ಡ್ ಆದ ಲೈಫ್ ಅವರ ಕಣ್ಣ ಮುಂದೆ ಇರುತ್ತೆ, ಅದನ್ನು ಇಟ್ಕೊಂಡೇ ಅವರು ಬೆಳೀತಾರೆ. ಅದರಿಂದ ಇದು ಬಹಳ ಕಷ್ಟದ ಕೆಲಸ ಅವರಿಗೆ ಮನವರಿಕೆ. ನಮಗೆ ಬಹುಶಃ ನಮ್ಮಂಥವರಿಗೆ ಬಹಳ ವೇದನೆ ಆಗುವುದೇನೆಂದ್ರೆ, ನಾವು ಎಂಥ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ನಾವು ಮುಂದಿನ ಪೀಳಿಗೆಗೆ ಅಂತ ಭಯ ಆಗುತ್ತೆ. ನಮ್ಮ ಬಗ್ಗೆ ಭಯ ಅಲ್ಲ,
ಮುಂದಿನ ಜನಾಂಗದ ಬಗ್ಗೆ ಭಯ ಆಗುತ್ತೆ. ಈ ರೀತಿಯ ಹೊಡೆದಾಟ, ಬಡಿದಾಟ, ಘರ್ಷಣೆ, ವೈಷಮ್ಯ, ಶತ್ರುತ್ವ ಇದನ್ನ ತುಂಬಿದ ಒಂದು ರೀತಿ ವಿಷ ತುಂಬಿದ ಸಮಾಜವನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಅಲ್ಲ ಅಂತ. ಒಂದು 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 ನೆಮ್ಮದಿಯ ಸಾವು ಬರಬೇಕಲ್ಲ. ನೆಮ್ಮದಿಯಿಂದ ಆಯ್ತು ಮುಗೀತು, ನಾವೆಲ್ಲ ಕೆಲಸ ಮಾಡಿದೆ, ಜಗತ್ತು ಸುಂದರವಾಗಿದೆ, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ ಏನೋ ನೆಮ್ಮದಿಯಿಂದ ಯಾವ ಹಿರಿಯನೂ ಕೂಡ ಪ್ರಾಣ ಬಿಡುವ ಸ್ಥಿತಿಯಲ್ಲಿಲ್ಲ ಇವತ್ತು. ವೈಯಕ್ತಿಕ ಕಷ್ಟಗಳು ನೂರಾರು ಇರ್ಬೋದು, ಆದರೆ ಈ ಸಮಾಜವನ್ನು ನಾವು ಕೆಡಿಸಿಬಿಟ್ಟಿದ್ದೇವೆ ನಾವು. ಅದರಿಂದ ಈ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇದು ಯಾಕೆ ಆಗ್ತಾ ಇದೆ ಅಂದರೆ, ನಮ್ಮಲ್ಲಿ ಇವತ್ತು ಎಲ್ಲವೂ ಸುಲಭದ ದಾರಿಯನ್ನು ಹುಡುಕ್ತಾ ಇದ್ದಾರೆ. ಈಗ ಕಾವು ಹೇಮನಾಥ್ ಶೆಟ್ಟಿ ಅವರು ಇಷ್ಟು ವರ್ಷ ರಾಜಕೀಯದಲ್ಲಿದ್ದಾರೆ, ಅವರಿಗೆ ಒಬ್ಬ ಶಾಸಕರಾಗಲಿಕ್ಕೆ ಆಗಲಿಲ್ಲ. ನಮ್ಮ ಕಣ್ಣ ಮುಂದೆನೆ ನಾನು ಒಂದು 5 ವರ್ಷ ಮುಖ್ಯಮಂತ್ರಿ ಕಚೇರಿಯಲ್ಲಿದ್ದೇನೆ. ಯಾರು ಅಪರಿಚಿತರು ಸಡನ್ ಆಗಿ ಬರ್ತಾರೆ, ವಿಧಾನ ಪರಿಷತ್ ಸದಸ್ಯರಾಗ್ತಾರೆ, ಮತ್ತೊಬ್ಬ ವಿಧಾನಸಭೆ ಟಿಕೆಟ್ ತಗೊಳ್ತಾರೆ, ಅವ್ರು ಹೆಲಿಕಾಪ್ಟರ್ಲ್ಲಿ ಬರ್ತಾರಂತೆ, ಟಿಕೆಟ್ ಕೊಡ್ತಾರಂತೆ, ತಗೊಳ್ತಾರೆ, ಯಾವುದೋ ಪಕ್ಷ ಇನ್ನೊಂದು, ನಮಗೆ ಅರ್ಥನೇ ಆಗ್ತಾ ಇಲ್ಲ. ಅದೇ ಹಳ್ಳಿಯಲ್ಲಿ ಇಲ್ಲದೆ ಗ್ರಾಮೀಣ ಪ್ರದೇಶದಲ್ಲಿ ವರ್ಷಗಳ ಕಾಲ ಜನರ ಜೊತೆ ಇದ್ದು ಅವರ ಪ್ರತಿನಿಧಿ ಆಗಬೇಕು ಹಂಬಲದಿಂದ ಕೆಲಸ ಮಾಡುವವರಾದರೆ ಅವರಿಗೆ ಅವಕಾಶಗಳು ಸಿಗೋದಿಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಇವತ್ತು ದೇಶಭಕ್ತರಾಗಲಿಕ್ಕೆ ನೀವು ಯುದ್ಧದಲ್ಲಿ ಹೋರಾಡಬೇಕಾಗಿಲ್ಲ, ಬಹಳ ಸುಲಭದ ದಾರಿ ಇದೆ. ಯಾವನೊಬ್ಬ ಸೈನಿಕ ಸತ್ತಾಗ 4 ದಾರಿಯ ಮಧ್ಯೆ ಒಂದು ಕ್ಯಾಂಡಲ್ ಹಚ್ಚಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅವನು ದೇಶಭಕ್ತ ಆಗಿಬಿಡ್ತಾನೆ. ಅವನು ಹೋರಾಟ ಮಾಡಬೇಕಾಗಿಲ್ಲ. ಇವತ್ತು ಒಬ್ಬ ರಾಜಕೀಯ ನಾಯಕ ಆಗಬೇಕಾದ್ರೆ ಮೊದಲಿತ್ತು ಬಹಳ ಮಂದಿ ಲೀಗಲ್ ಪ್ರೊಫೆಷನ್ ಇಂದ ನೀವು ಪಾರ್ಲಿಮೆಂಟಿನ ಹಿಸ್ಟ್ರಿ ತೆಗೆದು ನೋಡಿ, ಇಲ್ಲದ್ರೆ ವಿಧಾನಸಭೆ ಹಿಸ್ಟ್ರಿಯನ್ನು ತೆಗೆದು ನೋಡಿ, ಅದರಲ್ಲಿ ಮೆಜಾರಿಟಿ ಜನ LLB ಮಾಡಿದವರು, ಇಲ್ಲದ್ರೆ ನಿಜವಾದ ಕೃಷಿಕರು. ನಾನು ಹೇಳ್ತಾರೆ ಫಾರ್ಮ್ ಹೌಸ್ ಕೃಷಿ ಅಲ್ಲ, ನಿಜವಾದ ಕೃಷಿಕರು ಇದ್ರು. ಇವತ್ತು ನಾಯಕನಾಗ್ಲಿಕ್ಕೆ ಬಹಳ ಸುಲಭ. ದೊಡ್ಡ ದೊಡ್ಡ ನಾಯಕರ ಹುಟ್ಟೊಬ್ಬ ದಿನ ಇಡೀ ಊರು ತುಂಬ ಫ್ಲೆಕ್ಸ್ ಹಾಕಿದರೆ ಅವನು ರಾತ್ರೋರಾತ್ರಿ ಅವನೊಬ್ಬ ನಾಯಕನಾಗ್ಬಿಡ್ತಾನೆ. ನೀವು ಈ ಫ್ಲೆಕ್ಸ್ಗಳನ್ನು ನೋಡ್ತಾ ಇದ್ದೀರಲ್ಲ, ಜೈಕಾರ ಹಾಕುದು. ಆಮೇಲೆ ನೀವು ಹೈಕಮಾಂಡ್, ಎಲ್ಲ ಪಕ್ಷದ ಹೈಕಮಾಂಡ್ ಒಂದು, ನಾನು ಡೆಲ್ಲಿಯಲ್ಲಿದ್ದಾಗ ಬಹಳಷ್ಟು ಮಂದಿ ರಾಜಕಾರಣಿಗಳು ಅಂದರೆ ಉದಯೋನ್ಮುಖ ರಾಜಕಾರಣಿಗಳು ನನ್ನ ಹತ್ರ ಬರ್ತಾರೆ, ಒಂದು ಕನೆಕ್ಷನ್ ಕೊಡಿಸಿಬಿಡಿ ಸರ್ ನನಗೆ ಅಂತ. ಹೈಕಮಾಂಡದು ಒಂದು ಕನೆಕ್ಷನ್ ಕೊಟ್ಟುಬಿಡಿ ಸರ್ ಅಂತ. ನಾನು ಹೇಳ್ತೇನೆ, ಮೊದಲು ಹೈಕಮಾಂಡ್ ಕನೆಕ್ಷನ್ ಅಲ್ಲ, ಮೊದಲು ನಿನ್ನ ಜನತೆ ಜೊತೆ ಕನೆಕ್ಟ್ ಆಗು ನೀನು ಅಂತ. ಹಳ್ಳಿಗೆ ಹೋಗಿ ನೀನು ಬೇಡುವುದಲ್ಲ, ನಿನ್ನನ್ನು ಕರೆದು ಕೊಡ್ಬೇಕು ಅವರನ್ನು. ಇಂಥ ಸಂಪ್ರದಾಯ ಕಮ್ಯುನಿಸ್ಟ್ರಲ್ಲಿದೆ. ಕಮ್ಯುನಿಸ್ಟ್ರು ಇವತ್ತು ಸೋತಿರ್ಬೋದು, ಕಮ್ಯುನಿಸಂ ಸೋತಿಲ್ಲ, ಕಮ್ಯುನಿಸ್ಟ್ರು ಸೋತಿದ್ದಾರೆ. ಅವರಿಗೆ ರಾಜಕೀಯ ಮಾಡಲಿಕ್ಕೆ ಬರ್ತಾ ಇಲ್ಲ. ಅವರು ಎಲ್ಲಿಯವರೆಗೆ ಹೋರಾಟ ಅಂದರೆ ಸಾಯುವವರೆಗೆ ಹೋರಾಟ ಅಷ್ಟೇ. ಆದರೆ ಅವರಲ್ಲಿ ಆ ಪದ್ಧತಿ ಇದೆ. ಯಾವನೊಬ್ಬ ಸ್ಕೂಲ್ ಟೀಚರ್, ಯಾವನೊಬ್ಬ ಅಂಗನವಾಡಿ ಟೀಚರ್, ಅವರಿಗೆ ಕರೆದು ಟಿಕೆಟ್ ಕೊಟ್ಟು ಅವರನ್ನು ಬೆಳೆಸುವ ಒಂದಿದೆ. ಆದರೆ ಬಹಳಷ್ಟು ರಾಜಕೀಯ, ನಾನು ಆ ಪಕ್ಷ ಈ ಪಕ್ಷ ಅಂತ ಹೇಳಿದ್ರೆ ಎಲ್ಲ ಪಕ್ಷಗಳು ಒಂದೇ ಆಗಿಬಿಟ್ಟಿದೆ ಇವತ್ತು. ಅದರಿಂದ ದೇಶಭಕ್ತನಾಗೋದು ಸುಲಭ, ನೀವು ರಾಜಕೀಯ ನಾಯಕನಾಗೋದು ಸುಲಭ, ಇನ್ನು ನಿಜವಾದ ಭಕ್ತನಾಗೋದು ಕೂಡ ಬಹಳ ಸುಲಭ. ನೀವು ಹಿಮಾಲಯಕ್ಕೆ ಹೋಗ್ಬೇಕಾಗಿಲ್ಲ, ತಪಸ್ಸು ಮಾಡಬೇಕಾಗಿಲ್ಲ, ನೀವು ಉಪವಾಸ ಕೂರ್ಬೇಕಾಗಿಲ್ಲ, ಏನಿಲ್ಲ. ನಿಮ್ಮ ಹತ್ರ ದುಡ್ಡಿದೆಯಾ, ಯಾವುದಾದ್ರೂ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಗೆ ಅಧ್ಯಕ್ಷರಾಗಿದ್ದು ನೀವು ನಾಳೆಯಿಂದ ಬಹಳ ದೊಡ್ಡ ದೇವ ಭಕ್ತರಾಗಿಬಿಡ್ತೀರಿ ನೀವು. ಅಂದ್ರೆ ನಿಮ್ಮ ಹತ್ರ ದುಡ್ಡಿದೆ, ದುಡ್ಡು ಆಗ್ತಾ ಇದ್ರಿ, ನೀವು ದೈವ ಭಕ್ತರು. ಅದರಿಂದ ಈ ಸುಲಭದ ದಾರಿಗಳಿದೆಯಲ್ಲ, ಇದನ್ನು ನಮ್ಮ ಯುವ ಸಮುದಾಯ ನೋಡ್ತಾ ಇದೆ ಇವತ್ತು. ನಾವು ಯಾಕೆ ಕಷ್ಟಪಡಬೇಕು, ಸಮಾಜ ಸೇವೆ ಮಾಡಬೇಕು, ನಾವು ರಿಯಲ್ ಎಸ್ಟೇಟ್ ಮಾಡುವ, ಸ್ವಲ್ಪ ದುಡ್ಡು ಮಾಡುವ, ಹೈಕಮಾಂಡ್ಗೊಂದು ಕನೆಕ್ಷನ್ ಇಟ್ಕೊಳ್ಳುವ, ಒಂದು ಟಿಕೆಟ್ ತಗೊಳ್ಳುವ, ಆರಾಮಾಗಿ ಉಳಿದವ್ರು ಆಗ್ತಾರೆ. ಜನಾರ್ದನ್ ರೆಡ್ಡಿ ಅಂತ ಅವ್ರು ಜೈಲಿಗೆ ಹೋದವರು ಆಗ್ತಾರೆ, ಅಂದ್ರೆ ನಮ್ಗೆ ಯಾಕೆ ಆಗ್ಬಾರ್ದು? ನಾನು ಬಹಳ ಸಂದರ್ಭದಲ್ಲಿ ಇದು ಹೇಳಿದೆ, ಜನಾರ್ದನ್ ಪೂಜಾರಿ ಅವರ ಸಮಾರಂಭದಲ್ಲಿ ಹೇಳಿದ್ದೀನಿ, ಇವತ್ತಿನ ರಾಜಕಾರಣ ಗಾಲಿ ಜನಾರ್ದನ್ ರೆಡ್ಡಿ ಅಂತವ್ರಿಗೆ ನಿಮ್ಮಂಥವ್ರಿಗೆ ಅಲ್ಲ ಅಂತ. ಅದರಿಂದ ಸುಲಭದ ದಾರಿಯನ್ನು, ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಆ ಪರಿಸರದ 83ರಲ್ಲಿ ಬೇರೆ ಪರಿಸರ ಇತ್ತು. ಇದು ಬಹಳ 50 ವರ್ಷ 100 ವರ್ಷದ ಹಿಂದಿನ ಕತೆ ಅಲ್ಲ, ಇತ್ತೀಚಿನ ಕತೆಗಳು. ನಾನು ಮೊನ್ನೆ ಮಾಣಿ ಗೋಪಾಲ್ ಸಿಕ್ಕಿದ್ರು, 85ರ ಮಧ್ಯಂತರ ಚುನಾವಣೆ ನಡೆಯುತ್ತೆ. ನಾನು ಅದನ್ನು ಹೇಳ್ತಾ ಇದ್ದೇನೆ ನೋಡಿ, ಇವತ್ತಿನ ಮತದಾರರು ಎಷ್ಟು ಕೆಟ್ಟು ಹೋಗಿಬಿಟ್ಟಿದ್ದಾರೆ ಅಂದರೆ, ನಾನು ಅದನ್ನು ಮತದಾರರು ಕೆಟ್ಟದ್ದಂತ ನಾನು ಹೇಳೋದಿಲ್ಲ, ನಾವು ಅದನ್ನು ಕೆಡಿಸಿಬಿಟ್ಟಿದ್ದೇವೆ. ಇದೇ ಕರ್ನಾಟಕದಲ್ಲಿ ಎಂಥ ಪ್ರಬುದ್ಧ ಮತದಾರರು ಇದ್ದಾರೆ ಅಂದರೆ, 83ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜನತಾರಂಗ ಅಧಿಕಾರಕ್ಕೆ ಬರುತ್ತೆ, 84ರ ಲೋಕಸಭಾ ಚುನಾವಣೆಯಲ್ಲಿ ಜನತಾ ಪಕ್ಷ ಸೋತು ಹೋಗುತ್ತೆ. ರಾಮಕೃಷ್ಣ ಹೆಗಡೆ ಅವರು 85ರಲ್ಲಿ ಮಧ್ಯಂತರ ಚುನಾವಣೆ ಮಾಡ್ತಾರೆ. ಲೋಕಸಭೆಗೆ ಮತ್ತು ವಿಧಾನಸಭೆ ಮಧ್ಯಂತರ ಚುನಾವಣೆಗೆ 6 ತಿಂಗಳು ವ್ಯತ್ಯಾಸ ಇದ್ದದ್ದು. ಅವರು 160 ಸೀಟನ್ನು ಜನತಾರಂಗಕ್ಕೆ ಗೆಲ್ಲಿಸಿಕೊಡ್ತಾರೆ ಇಲ್ಲಿಯ ಮತದಾರರು. 6 ತಿಂಗಳಲ್ಲಿ ಅವ್ರಿಗೆ ಗೊತ್ತಿದೆ ಯಾವುದಕ್ಕೆ ಏನು ಓಟ್ ಹಾಕ್ಬೇಕಂತ. ಇವತ್ತು ಅದು ಯಾವುದೋ ಆಪರೇಷನ್ ಮತ್ತೊಂದು, ಅವನು ವಿಧಾನಸಭೆಗೆ ರಾಜೀನಾಮೆ ಕೊಟ್ಟು ಬಿಡ್ತಾನೆ, ಮತ್ತೆ ಕಂಟೆಸ್ಟ್ ಮಾಡ್ತಾನೆ. ಅದೇ ಜನ
ಅವನು ದುಡ್ಡು ತಗೊಂಡು ಪಕ್ಷಾಂತರ ಮಾಡಿದ್ದಾನೆ ಅಂತ ಗೊತ್ತಿದೆ ಅವರಿಗೆ, ಮತದಾರರಿಗೆ. ಆದರೂ ಅವನನ್ನು ಮತ್ತೆ ರೀಎಲೆಕ್ಟ್ ಮಾಡ್ತಾರೆ. ನಿಜವಾಗಿ ನನಗೆ ಭಯ ಆಗ್ತಾ ಇರೋದು ಈ ಮತದಾರರು ಈ ರೀತಿ ಭ್ರಷ್ಟ ಆದಾಗ. ಅಂದ್ರೆ ಇಡೀ ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲು ಅದು. ನೀವು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅವರ ಮೇಲೆ ಲಾಗು ಮಾಡುವಾಗಿಲ್ಲ. ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಜನ ಅವರನ್ನು ತೀರ್ಮಾನ ಮಾಡಬೇಕು, ನೀನು ಭ್ರಷ್ಟನಾಗಿದ್ದೀಯಾ, ನೀನು ಒಂದು ಪಕ್ಷದಿಂದ ಆಯ್ಕೆಯಾಗಿ ಅದಕ್ಕೆ ರಾಜೀನಾಮೆ ಕೊಟ್ಟು ಅಧಿಕಾರಕ್ಕಾಗಿ ಮತ್ತೊಂದು ಕಡೆ ಹೋಗಿದ್ದೀಯಾ. ಯಾವುದೇ ಪಕ್ಷ ಇರ್ಬೋದು, ಎಲ್ಲ ಪಕ್ಷಗಳು ಅದನ್ನೇ ಮಾಡುತ್ತೆ. ಮಾದರಿಗಳು ಅದು. ನೀವು ರೆಸಾರ್ಟ್ ಕಲ್ಚರ್ ಬರೀ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಎಲ್ಲರೂ ಇವತ್ತು ರೆಸಾರ್ಟ್ ಕಲ್ಚರಲ್ಲಿ ಇದ್ದಾರೆ. ಇದರ ನಡುವೆ ಏನಾಗುತ್ತೆ ಅಂದ್ರೆ ಅಲ್ಲಿರುವ ಸಜ್ಜನ ರಾಜಕಾರಣಿಗಳು ಮೂಲೆ ಗುಂಪಾಗ್ತಾ ಇದ್ದಾರೆ. ನಾವು ಮತ್ತೆ ಮನೆಯ ಚಾವಡಿಯಲ್ಲಿ ಕೂತು ಇಡೀ ದೇಶಕ್ಕೆ ಬೈತಾ ಕೂರ್ತೇವೆ. ಪ್ರಜಾಪ್ರಭುತ್ವದಲ್ಲಿ ಒಂದು ಅವಕಾಶ ಇರುವಾಗ ಅದನ್ನು ಧಿಕ್ಕರಿಸಿ ಬಿಡ್ತೇವೆ. ಅದರಿಂದ ಇವತ್ತು ಸಮಾಜ ಸೇವೆ ಕೂಡ ಒಂದು ಬಿಸ್ನೆಸ್ ಆಗಿದೆ. ಇಂಥ ಪರಿಸರವನ್ನ ನಾವು ಮಾಡ್ತಾ ಇದ್ದೇವೆ ಅಂತ ನನಗೆ ಅನಿಸ್ತದೆ. ಇದರ ಪರಿಣಾಮ ಏನಾಗಿದೆ ಅಂದ್ರೆ ನಮ್ಮ ಯುವ ಸಮುದಾಯ ಇದೆ ಅಲ್ಲ, ಅವರು ಪ್ರಜಾಪ್ರಭುತ್ವದ ಮೇಲಿನ ವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದಾರೆ. ನಾನು ಪ್ರಜಾವಾಣಿಯಲ್ಲಿದ್ದಾಗ ಈ ಆಂಟಿ ಕರಪ್ಷನ್ ಮೂವ್ಮೆಂಟ್ ಆಗಿತ್ತು ಅಣ್ಣಾ ಹಜಾರೆ ಇದರಲ್ಲಿ. ನಾನು ಅದನ್ನ ಬಹಳ ಸಂಶಯದಿಂದ ನೋಡಿದ್ದೇನೆ. ಅದು ನನಗೆ ಅನಿಸಿತ್ತು ಇದರ ಕೊನೆ ತಾರ್ಕಿಕ ಅಂತ್ಯ ರಾಜಕೀಯ ಪಕ್ಷದಲ್ಲಿ ಆಗುತ್ತೆ ಅಂತ. ಹಾಗೆ ಅದನ್ನು ನಾನು ಬರೆದಿದ್ದೇನೆ ಕೂಡ. ಬಹಳಷ್ಟು ಮಂದಿ ಆಗ ನನ್ನ ಮೇಲೆ ಬಿದ್ದಿದ್ರು. ಇವತ್ತು ಅದು ನಿಜ. ನಾನು ಅದರ ಬಗ್ಗೆ ನನಗೆ ಅಭ್ಯಂತರ ಇಲ್ಲ. ಆದರೆ ನಮಗೆ ಅದು ಗೊತ್ತಿರಬೇಕಿತ್ತು, ಅವ್ರು ರಾಜಕೀಯ ಪಕ್ಷ ಮಾಡಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅಷ್ಟೇ. ಒಳ್ಳೇದು ಕೆಟ್ಟದ್ದು ಆಮೇಲೆ ವಿಮರ್ಶೆಗೆ ಬಿಡೋಣ. ಅದರಿಂದ ಇವತ್ತು ಆ ರೀತಿಯ ನಡೀತಾ ಇದ್ದ ಚಳವಳಿ. ಒಬ್ಬ IT ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದವ ನನ್ನ ಹತ್ರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದ. ಅವನು ಹೇಳ್ತಾ ಇದ್ದ, ಈ ಪ್ರಜಾಪ್ರಭುತ್ವ ಯಾಕೆ ಬೇಕು, ಈ ಸರ್ಕಾರ ಯಾಕೆ ಬೇಕು ಅಂತ. ನಾನು ಯಾಕೆ ಹಾಗೆ ಹೇಳ್ತಿ ಅಂತ ಕೇಳಿದ್ರೆ ಅವನು ಹೇಳ್ತಾ ಇದ್ದ, ನೋಡಿ ನಾನು ಮನೆ ಕಟ್ಟಿರೋದು ಒಂದು ಪ್ರೈವೇಟ್ ಲೇಔಟ್ನಲ್ಲಿ, ಸರ್ಕಾರದ ಲೇಔಟ್ ಅಲ್ಲ. ನನ್ನ ಮಗನನ್ನ ಶಾಲೆಗೆ ಸೇರಿಸಿದ್ದು ಒಂದು ಪ್ರೈವೇಟ್ ಸ್ಕೂಲಿಗೆ. ನನಗೇನಾದರೂ ಕಾಯಿಲೆ ಬಂದರೆ ನಾನು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತೇನೆ. ನನ್ನ ಮನೆಗೆ BBMP ಅಂದರೆ ಮಹಾನಗರ ಪಾಲಿಕೆಯ ನೀರಿನ ಕನೆಕ್ಷನ್ ಇಲ್ಲ. ನಾನು ಕುಡಿಲಿಕ್ಕೆ ಬಿಸ್ಲೇರಿ ತರ್ತೇನೆ, ಉಳಿದ ಬಳಕೆ ಬೋರ್ವೆಲ್ ಹಾಕಿದ್ದೇನೆ, ನನಗೆ ಕನೆಕ್ಷನ್ಸ್ ಇಲ್ಲ. ನಾನು ಓಡಾಡ್ತಾ ಇರೋದು ಸರ್ಕಾರಿ ಸಾರಿಗೆ ಬಸ್ಸಲ್ಲಿ ಎಲ್ಲ, ನನ್ನ ಸ್ವಂತ ವಾಹನ ಇಟ್ಕೊಂಡಿದ್ದೇನೆ. ನನ್ನ ಸೆಕ್ಯೂರಿಟಿಗೆ ನಾನು ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡಿದ್ದೇನೆ. ನಿನ್ನ ಸರ್ಕಾರ ಯಾಕೆ ಬೇಕು ಅಂತ. ಇದಕ್ಕೆ ಯಾರಾದರೂ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಂತ ಯೋಚನೆ ಮಾಡಿ. ಇದು ಏನನ್ನು ಸೂಚಿಸುತ್ತೆ ಅಂದ್ರೆ ನಾವು ಬಹಳ ಆನಂದದಿಂದ ಖಾಸಗೀಕರಣವನ್ನು ಸಂಭ್ರಮಿಸ್ತಾ ಇದ್ದೇವೆಲ್ಲ. ಸರ್ಕಾರಕ್ಕಾದ್ರೆ ಒಂದು ಸರ್ಕಾರದ ಕಾಲರ್ ಪಟ್ಟಿ ಹಿಡಿದು ಶಾಸಕರನ್ನ ಸಚಿವರನ್ನ ಕೇಳ್ಬೋದು, ಯಾಕೆ ಹೀಗೆ ಮಾಡ್ತಾರೆ, ಯಾಕೆ ರೋಡ್ ಸರಿಯಾಗಿಲ್ಲ, ಮತ್ತೊಂದು. ಇವತ್ತು ಸರ್ಕಾರ ಅಬ್ಸೆಂಟ್ ಆಗ್ತಾ ಇದೆ, ಅದರ ಸ್ಥಾನದಲ್ಲಿ ಖಾಸಗಿಯವರು ಬರ್ತಾ ಇದ್ದಾರೆ. ನಮಗೆ ಪ್ರಾರಂಭದಲ್ಲಿ ಇದು ಬಹಳ ಖುಷಿಯಾಗಿ ಕಾಣುತ್ತೆ. ಅದರಿಂದ ಅವನು ಹೇಳ್ತಾನೆ, ನೋಡಿ ನಾನು ಶಾಲೆ, ಆಸ್ಪತ್ರೆ, ಮನೆ, ಸಾರಿಗೆ ಎಲ್ಲವೂ ಕೂಡ ಖಾಸಗೀಕರಣ ಆದಾಗ ನಿನ್ನ ಸರ್ಕಾರ ನನಗೆ ಯಾಕೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದ, ಸರ್ಕಾರ ಇದೆ ಅಂತ ನನಗೆ ಗೊತ್ತಾಗೋದು ಎರಡೇ ಸಂದರ್ಭದಲ್ಲಿ. ಒಂದು, ನಾನು ರೋಡಲ್ಲಿ ಹೋಗುವಾಗ ಟ್ರಾಫಿಕ್ ರೂಲ್ ವೈಲೇಟ್ ಮಾಡಿದ್ರೆ ಪೊಲೀಸ್ ಬರ್ತಾನೆ, ಅವನು ಲಂಚ ಕೇಳ್ತಾನೆ. ಅದರಿಂದ ಇದೊಂದು ಭ್ರಷ್ಟ ಸರ್ಕಾರ. ನಾನು ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ಮಾಡ್ಲಿಕ್ಕೆ ತಹಶೀಲ್ದಾರ್ ಆಫೀಸ್ ಅವ್ರು ಲಂಚ ಕೇಳ್ತಾರೆ, ಅದೊಂದು ಭ್ರಷ್ಟ ಸರ್ಕಾರ ಅಂತ. ಅವನ ಇಂಪ್ರೆಷನ್ ಏನಿದೆ ಅಂದ್ರೆ ಸರ್ಕಾರ ಭ್ರಷ್ಟಗೊಂಡಿದೆ, ಇದು ಜನರ ಜೊತೆ ಇಲ್ಲ, ಅದರಿಂದ ನಾವು ಖಾಸಗೀಕರಣ ಕಡೆ ಹೋಗ್ತಾ ಇದ್ದೇವೆ ಅಂತ. ಇದರ ಪರಿಣಾಮ ಏನಾಗಿದೆ ಅಂದ್ರೆ ಇವತ್ತು ನಾನು ಆಗ್ಲೇ ಹೇಳಿದಾಗ ಇನ್ನೊಂದು ಇಂಡಿಯಾ ನಿರ್ಮಾಣ ಆಗ್ತಾ ಇದೆ. ನಮ್ಮ NPAಗಳು ಎಷ್ಟಿದೆ, ನೀವು ಇವತ್ತಿನ ನನಗೆ ಮತ್ತೆ ನಾನು ತಡೆದು ಯಾಕೆ ಮಾತಾಡ್ತಾ ಇದ್ದೇನೆ ಅಂದ್ರೆ, ಅಲ್ಲಲ್ಲಿ ನನಗೆ ರಾಜಕೀಯ ರಾಜಕೀಯ ಮಾತಾಡ್ತೇನೆ ಅಂತ ನಿಮಗೆ ಅನಿಸ್ಬಾರದು ಅಂತ ನಾನು ಇದಕ್ಕೆ ಮಾತಾಡ್ತೇನೆ. ಸೆಪ್ಟೆಂಬರ್ 2021 ಅಂತ್ಯಕ್ಕೆ ನಮ್ಮ ವಸೂಲಾಗದ ಸಾಲದ ಮೊತ್ತ 8 ಲಕ್ಷ ಕೋಟಿ ರೂಪಾಯಿ. ನೀವು ಅಂದಾಜು ಮಾಡಬೇಕೆ, ಸರಿಯಾಗಿ ಹೇಳುದಿದ್ರೆ ಇದು ನಮ್ಮ 4 ವರ್ಷದ ಬಜೆಟ್ ರಾಜ್ಯದ್ದು. 2.25 ಲಕ್ಷ ನಮ್ಮ ಬಜೆಟ್, 2.25 ಲಕ್ಷ ಕೋಟಿ. 8,04,463 ಕೋಟಿ ರೂಪಾಯಿ ನಮ್ಮ NPA. ಇದರಲ್ಲಿ 73% ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿದೆ. ಅಂದರೆ ನಾವು ಬ್ಯಾಂಕಲ್ಲಿ ದುಡ್ಡು ಇಡ್ತಾ ಇದ್ದೇವೆ. ಇವತ್ತು ಯಾವ ಬ್ಯಾಂಕ್ ಕೂಡ ಸೇಫ್ ಅಂತ ನಮಗೆ ಯಾಕೆ ಅನ್ನಿಸ್ತಾ ಇಲ್ಲ ಅಂತ ಈ ಕಾರಣ ಇದೆ. ಅದರಿಂದ
ಇದರಲ್ಲಿ ಸುಮಾರು 5200 ಕಂಪನಿಗಳ ಅಂದರೆ 5 ಕೋಟಿ ಸಾಲ ಇಟ್ಕೊಂಡವರು 5200 ಕಂಪನಿಗಳಿದೆ. ಕೇಂದ್ರ ಸರ್ಕಾರ ಕಳೆದ 7-8 ವರ್ಷಗಳಲ್ಲಿ ಈ ಖಾಸಗಿ ಉದ್ಯಮಿಗಳಿಗೆ ಕೊಟ್ಟ ಟ್ಯಾಕ್ಸ್ ಕನ್ಸೆಷನ್ ಇದೆಯಲ್ಲ, ತೆರಿಗೆ ವಿನಾಯಿತಿ, ಅದು 4.32 ಲಕ್ಷ ಕೋಟಿ ರೂಪಾಯಿ ಇದೆ. ಇದು ಇನ್ನೊಂದು ಭಾರತ. ನೀವು ಒಬ್ಬ ರೈತ ಅವನೊಂದು 2,000, 3,000 ಇಲ್ಲದ್ರೆ 10,000 ಸಾಲ ತಕೊಂಡು ಅವನು ವಾಪಸ್ ಕೊಡದಿದ್ರೆ ಅವನ ಮನೆ ಜಪ್ತಿ ಆಗ್ತಾ ಇದೆ. ಇವತ್ತು 8 ಲಕ್ಷ ಕೋಟಿ NPA ಇಟ್ಕೊಂಡು ಅವರು ಆರಾಮಾಗಿದ್ದಾರೆ. ಕೆಲವರು ದೇಶ ಬಿಟ್ಟು ಓಡಿ ಹೋಗಿದ್ದಾರೆ, ಆದರೆ ಬಹಳಷ್ಟು ಮಂದಿ ದೇಶದಲ್ಲೇ ಉಳಿದಿದ್ದಾರೆ. ಇದು ಇನ್ನೊಂದು ಭಾರತ, ಖಾಸಗೀಕರಣದ ಇನ್ನೊಂದು ಮುಖ ಇದು. ನಾನು ಯಾವಾಗಲೂ ಹೇಳ್ತೇನೆ, ನಾವು ಮತ್ತೆ ನಮ್ಮ ಯುವಕರನ್ನು ದೂರ್ತಾ ಇದ್ದೇವೆಲ್ಲ, ಇದು ಇಡೀ ಬದಲಾವಣೆ ಯಾವಾಗದಿಂದ ಶುರುವಾಯಿತಂತ ಯೋಚನೆ ಮಾಡಿ. ನನ್ನ ರಾಜಕೀಯ ಮಾತಾಡ್ತಾ ಇಲ್ಲ, ಇದು ವಾಸ್ತವ ಪರಿಸ್ಥಿತಿ. ಇದು 91ರಲ್ಲಿ 2 ಘಟನೆಗಳು ನಡೆದು ಹೋಗ್ಬಿಡ್ತು ಈ ದೇಶದಲ್ಲಿ. ಒಂದು ಬಾಬ್ರಿ ಮಸೀದಿ ಧ್ವಂಸ ಆಯಿತು, ಇನ್ನೊಂದು ಹೊಸ ಆರ್ಥಿಕ ನೀತಿ ಬಂತು. ಒಂದು ಖಾಸಗೀಕರಣಕ್ಕೆ ಚಾಲನೆ ನೀಡಿತು, ಇನ್ನೊಂದು ಕೋಮುವಾದಕ್ಕೆ ಚಾಲನೆ ನೀಡಿತು. ನಾವು ಇವತ್ತು ಯುವಕರನ್ನು ದೂರ್ತಾ ಇದ್ದೇವೆಲ್ಲ, ನೀವು 93ರ ನಂತರ 25-30 ವರ್ಷದ ಹುಡುಗರು ಇದ್ದಾರಲ್ಲ, ಆ ಬದಲಾವಣೆಯನ್ನು ನೋಡುತ್ತಾ ಬೆಳೆದವರು ಅವರು. ಖಾಸಗೀಕರಣಗೊಂಡ್ರೆ ನಮಗೆಲ್ಲ ಉದ್ಯೋಗಗಳು ಬರ್ತಾ ಇದೆ, ನಾವೆಲ್ಲ ಆರಾಮಾಗಿರ್ಬೋದು, ಈ ಸರ್ಕಾರಿ ಕೆಲಸ ಯಾರಿಗೆ ಬೇಕು ಅಂತ ಯೋಚನೆ ಮಾಡಿದ್ವಿ. ಪಬ್ಲಿಕ್ ಸೆಕ್ಟರ್ ಎಲ್ಲ ಬ್ಯಾಂಕ್ಗಳನ್ನು, ಎಲ್ಲ ಉದ್ಯಮಗಳನ್ನು ಮುಗಿಸಿಬಿಟ್ಟೆವು ನಾವು ಈಗ. ಯಾಕೆಂದ್ರೆ ಅದು ಕರಪ್ಟ್ ಆಗಿದೆ ಅಂತ. ಫೈನ್, ಹೌದು. ಅದೇ ರೀತಿ ಇದರ ನೋಡಿ, ಇವತ್ತು ನಮ್ಮ ದೇಶದ ನಿರುದ್ಯೋಗದ ಪ್ರಮಾಣ 8% ಇದೆ. ಬಹಳ ಮಂದಿ ಖುಷಿ ಆಗ್ತಿದೆ, ಬರೀ 8% ಅಲ್ಲ ಅಂತ. ಆದರೆ ಕ್ಯಾಲ್ಕುಲೇಷನ್ ಹೇಗಿದೆ ಅಂದರೆ, ಒಂದು 100 ಮಂದಿಯಲ್ಲಿ 60 ಜನ ಇದ್ದಾರಲ್ಲ, ಅವರು ಉದ್ಯೋಗ ಮಾಡಲಿಕ್ಕಾಗದವರು. ಅಂದರೆ ಮನೆಯಲ್ಲಿ 60 ವರ್ಷ ದಾಟಿದವರು ಇದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ಅವರನ್ನೆಲ್ಲ ಸೇರಿಸಿದರೆ 60% ಆಗುತ್ತೆ. ಅಂದರೆ 100ರಲ್ಲಿ 60 ಮಂದಿ. ಉಳಿದ 40% ಏನಿದೆ, ಅದರಲ್ಲಿ 37% ಜನರಿಗೆ ಮಾತ್ರ ಕೆಲಸ ಸಿಗುತ್ತೆ, 3% ಜನರಿಗೆ ಕೆಲಸ ಸಿಗ್ತಾ ಇಲ್ಲ. ಅದರಿಂದ ಅದರ ಒಟ್ಟು ಕ್ಯಾಲ್ಕುಲೇಷನ್ ಮಾಡಿದರೆ, ಅದು 37% ಜನರಿಗೆ ಕೆಲಸ ಸಿಗ್ತಾ ಇಲ್ಲ, 3% ಜನರಿಗೆ ಕೆಲಸ ಸಿಗುತ್ತೆ. ಈ ಲೆಕ್ಕದ ಪ್ರಕಾರ ಅಲ್ಟಿಮೇಟ್ಲಿ 100ರಲ್ಲಿ 8 ಮಂದಿಗೆ ಮಾತ್ರ ಉದ್ಯೋಗ ಸಿಗುತ್ತೆ ಎನ್ನುವುದನ್ನು ಇವತ್ತಿನ ಪರಿಸ್ಥಿತಿ. ಇದು 5 ಇತ್ತು, ಇವತ್ತು 8 ಮಂದಿ ಆಗಿದೆ. ಅಂದರೆ ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಖಾಸಗೀಕರಣಗೊಂಡು ಕೂಡಲೇ ಉದ್ಯೋಗದ ಸುರಿಮಳೆ ಆಗಬೇಕಿತ್ತಲ್ಲ, ಎಲ್ಲಿ ಆಗ್ತಾ ಇದೆ ಇವತ್ತು? ನೀವು ಕೊರೋನಾ ನಂತರದ ದಿನಗಳನ್ನು ನೋಡಿದರೆ ನಿರುದ್ಯೋಗ ಯಾವ ಪ್ರಮಾಣದಲ್ಲಿ ಇದೆ ಅಂದರೆ, ನೀವು ಕಳೆದ 2 ವರ್ಷಗಳಲ್ಲಿ ಸುಸೈಡ್ಗಳ ಸಂಖ್ಯೆ ಎಷ್ಟಾಗಿದೆ ಅಂತ ನೋಡಿ. ಬಹಳಷ್ಟು ಮಂದಿ ಉದ್ಯೋಗ ಕಳೆದುಕೊಂಡವರು ಇವತ್ತು. ಇದರ ಒಂದು ಅಡ್ವಾಂಟೇಜ್ಗಳಾಗಿದೆ. ಬಹಳ ಮಂದಿ ಮೊದಲ ಬಾರಿಗೆ ಹಳ್ಳಿ ಕಡೆ ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂದ್ರೆ ನಮ್ಮ 50ರಿಂದ 60% ನಮ್ಮ ಆದಾಯ ಇವತ್ತಿಗೂ ಕೃಷಿಯಿಂದ ಬರ್ತಾ ಇದೆ. ಆದರೆ ಕೃಷಿಕರಿಗೆ ನಾವು 8 ಲಕ್ಷ ಕೋಟಿ ಸಾಲ NPA ಕೊಟ್ಟಾಗ ನಮಗೆ ಏನು ಅನಿಸೋದಿಲ್ಲ. ಆದರೆ ರೈತರ ಸಾಲ ಮನ್ನಾ ಮಾಡ್ಬೇಕಂತ ಹೇಳಿದ್ರೆ ನಾವೆಲ್ಲರೂ ಪ್ರಶ್ನೆ ಮಾಡ್ತೇವೆ, ಮುಖ್ಯವಾಗಿ ನಗರದಲ್ಲಿದ್ದವರು. ನನಗೆ ಆಶ್ಚರ್ಯ ಆಗ್ತಾ ಇರೋದು, ನಾನು ಆ ಪಕ್ಷ ಈ ಪಕ್ಷ ಇಲ್ಲ. ನಾನು ಮೊನ್ನೆ ಯಾವುದು TV ಡಿಬೇಟ್ ಅಲ್ಲಿ ಹೇಳ್ತಾ ಇದ್ದೆ, ಉತ್ತರ ಪ್ರದೇಶದಲ್ಲಿ ಚುನಾವಣೆ ಗೆದ್ದದ್ದು ಪಡಿತರ ಅಂಗಡಿಯಲ್ಲಿ ರೇಷನ್ ಕೊಟ್ಟಂತ. ಫೈನ್, ನನಗೆ ಅನಿಸೋದು ಅಂತ ಅಭಿವೃದ್ಧಿ ರಾಜಕಾರಣ ಬರಬೇಕು. ಆದರೆ ಕಳೆದ ಏಪ್ರಿಲಿಂದ ಕೊನೆಗೆ ಒಂದು 6 ತಿಂಗಳಲ್ಲಿ ಅವರು ಪಡಿತರ ಕೊಟ್ಟರು, ಜನ ಓಟ್ ಹಾಕಿದ್ರು. ಆ ಕೃತಜ್ಞತೆ ಇದೆ ಅವ್ರ ಹತ್ರ. ನನ್ನ ಪ್ರಕಾರ ಆ ರೀತಿ ಅಭಿವೃದ್ಧಿ ರಾಜಕಾರಣ ಬರಬೇಕು. ನನಗೆ ಆಶ್ಚರ್ಯ ಆಗುತ್ತೆ ಏನಂದ್ರೆ, ನಮ್ಮ ರಮಾನಾಥ್ ರಾಯರು ಸಚಿವರಿದ್ದಾಗ ಆ ಸರ್ಕಾರದಲ್ಲಿ ಮೊದಲ ದಿನದಿಂದಲೇ ಅನ್ನ ಭಾಗ್ಯಕ್ಕೆ ತಂದ್ರು, ಜನ ಓಟ್ ಹಾಕಿಲ್ಲಲ್ಲ, ಯಾಕೆ ಅಂತ ಬಹಳ ಮಂದಿ ನನ್ನ ಊರಲ್ಲೂ ಪ್ರಶ್ನೆ ಮಾಡ್ತಾರೆ, ನನ್ನ ಮನೆಯಲ್ಲೂ ಪ್ರಶ್ನೆ ಮಾಡ್ತಾರೆ. ಈ ಅನ್ನ ಭಾಗ್ಯದಿಂದ ಎಲ್ಲ ಮುಗಿದು ಹೋಯ್ತು, ಖಜಾನೆ ಖಾಲಿ ಆಗ್ತಾ ಇದೆ ಅಂತ. ಮೊನ್ನೆ ಒಬ್ಬ ರಿಟೈರ್ಡ್ ಬ್ಯಾಂಕ್ ನೌಕರು ನನ್ನ ಮನೆಯಲ್ಲಿ ಬಂದು ಮಾತಾಡ್ತಾ ಇದ್ರು. ನಾನು ಸಾಮಾನ್ಯವಾಗಿ ಊರಿನಲ್ಲಿ ಮನೆಯಲ್ಲಿ ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ, ಎಲ್ಲೂ ಮಾತಾಡೋದಿಲ್ಲ ನಾನು ಸಾಮಾನ್ಯವಾಗಿ ಇಂಥ ಸಾರ್ವಜನಿಕ ಸಮಾರಂಭದಲ್ಲಿ. ನಾನು ಅವ್ರು ತಡೆದು ಕೇಳಿದೆ, ನಿಮಗೆ ಬ್ಯಾಂಕ್ ನೌಕರರು ನಿಮಗೆ ಪೆನ್ಷನ್ ಎಷ್ಟು ಬರುತ್ತೆ ಇದೆ ಅಂತ. ಅಲ್ಲ, ಪೆನ್ಷನ್ 40,000 ಬರ್ತಾ ಇದೆ ಅಂತ. ಅಂದರೆ ಅವರಿಗೆ ಈಗ 80 ವರ್ಷ, ಅವರಿಗೆ 20 ವರ್ಷದಿಂದ ಪೆನ್ಷನ್ ತಗೊಳ್ತಾ ಇದ್ದಾರೆ ಅವರು 40,000 ಇವರಿಗೆ ಬರುತ್ತೆ. ಅವರು ಕೆಲಸ ಬಿಟ್ಟಾಗ ಅವರಿಗೆ 15,000 ರೂಪಾಯಿ ಸಂಬಳ ಇತ್ತು, 17,000 ರೂಪಾಯಿ ಸಂಬಳ ಇತ್ತು. ಅವರಿಗೆ ಅದು ಏನೂ ಅನಿಸೋದಿಲ್ಲ. ನಾನು ಹೇಳಿದೆ, ನೀವು ಕರ್ನಾಟಕದ ಬಜೆಟಿನ ಮೊತ್ತ ಎಷ್ಟು ಗೊತ್ತಿದೆ ಅಂತ? ಅದು 2.25 ಲಕ್ಷ ಕೋಟಿ. ಅನ್ನಭಾಗ್ಯಕ್ಕೆ ಕೊಟ್ಟಿರೋದು ಕೇವಲ 4,000 ಕೋಟಿ. 4,000 ಕೋಟಿ ಅನ್ನಭಾಗ್ಯ ಕೊಟ್ಟು ಕೂಡಲೇ ಒಂದು ಸರ್ಕಾರ ದಿವಾಳಿ ಆಗುದು ಹೇಗೆ ಅಂತ
ನನಗೆ ಅರ್ಥ ಇಲ್ಲ ಅವರೆಲ್ಲ ಹಾಕಿ ತಗೊಂಡು ಹೋಗಿ ಮಾರಾಡ್ತಾರೆ. ನಾನು ಹೇಳ್ತಾ ಇದ್ದೇನೆ, ಈ ಲಾಜಿಕ್ ನಿಮಗೆ ಒಪ್ಪಿಗೆ ಆಗಿದೆ ನನ್ನ ಪ್ರಶ್ನೆ ಮಾಡ್ಬೋದು ನೀವು, ನನಗೇನು ಅಭ್ಯಂತರ ಇಲ್ಲ. ನಾನು ಇದು ಪಾರ್ಟಿ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಮೈಂಡ್ ಸೆಟ್, ಬಡತನದ ಬಗ್ಗೆ, ಬಡವರ ಬಗ್ಗೆ ನಮ್ಮಲ್ಲಿ ಒಂದು ತಿರಸ್ಕಾರ ಇದೆ. ನಾನು ಆಗಲೇ ಭೂ ಸುಧಾರಣೆ ಉದಾಹರಣೆ ಯಾಕೆ ಕೊಟ್ಟೆ ಅಂದರೆ, ಆ ಕಾಲದಲ್ಲಿ ಸಂಬಂಧಗಳು ಹಾಗೆ ಇರ್ಬೋದು, ಭೂಮಿಯ ಒಡೆತನ ಬೇರೆಯವರಲ್ಲಿ ಇರ್ಬೋದು, ಗೇಣಿದಾರ ಬೇರೆ, ಆದರೆ ಮನುಷ್ಯ ಸಂಬಂಧಗಳು ಬಹಳ ಗಟ್ಟಿಯಾಗಿತ್ತು. ಆ ಬಡವನ ಬಗ್ಗೆ ತಿರಸ್ಕಾರ ಏನು ಇರಲಿಲ್ಲ. ಅವರು ತಿರಸ್ಕಾರ ಇದ್ರೆ ಅವ್ರು ಭೂಮಿ ಬಿಟ್ಕೊಡ್ತಾ ಇರಲಿಲ್ಲ. ಇಲ್ಲ ಈ ನೋಡಿ ಅನ್ನಭಾಗ್ಯದಿಂದ ಮುಳುಗೋಯ್ತು ಅಂತ ಹೇಳ್ತಾ ಇದ್ದಾರಲ್ಲ, ಅವರಿಗೆ ಬಡವರ ಬಗ್ಗೆ ಒಂದು ತಿರಸ್ಕಾರ ಇದೆ. ಅನ್ನಭಾಗ್ಯದಿಂದ ನಮ್ಮ ಮನೆ ಕೆಲಸಕ್ಕೆ ಬರುವುದಿಲ್ಲ. ನಾನು ಹೇಳಿದೆ ನೋಡಿ, ಅವರಿಗೆ 10 kg ಅಂತ ತಿಳ್ಕೊಳ್ಳಿ, 5 kg ಕೊಡ್ತಾ ಇದ್ರು, ನಾನು 10 kg ಅಂತ ತಿಳ್ಕೊಳ್ಳಿ. 10 kg 5 ಮಂದಿ ಇದ್ರೆ 50 kg ಅವರಿಗೆ ಬರುತ್ತೆ ಅಂತ ತಿಳ್ಕೊಳ್ಳಿ. ಇವತ್ತು ಅವ್ರು ಮಾರಾಟ ಮಾಡಿದ್ರೆ 10 ರೂಪಾಯಿ ಸಿಗುತ್ತೆ, ಅಂದ್ರೆ 500 ರೂಪಾಯಿ ಆಯ್ತು ಅವರಿಗೆ. 500 ರೂಪಾಯಿ ಇವತ್ತು ಹಳ್ಳಿಯಲ್ಲಿ ಒಂದು ದಿನದ ಸಂಬಳ. ಅವನು ಅಕ್ಕಿ ಬಂದ ಕಾರಣಕ್ಕಾಗಿ ಉಳಿದ 29 ದಿವಸ ಕೆಲಸ ಮಾಡದಿರುವುದಂದ್ರೆ ಅದನ್ನು ಇರ್ಬಲ್ಲ ಅಂತ ನಾವು ಜೋಡ್ ಮಾಡಿ, ನಾವು ಎಂತ ಮೂರ್ಖರು ಅಂತ ಈ ಲೆಕ್ಕ ಬರೋದಿಲ್ಲ. ಒಂದು ನೆರೇಟಿವ್ ಬಿಲ್ಡಪ್ ಆಗ್ತಾ ಇದೆ, ಅದರಿಂದ ಈಗಾಯ್ತು ಅನ್ನಭಾಗ್ಯದಿಂದ ಮುಳುಗೋಯ್ತು ಅಂತ. ಇದು ಯಾವ ಪಕ್ಷ ತಂದ್ರು, ಈಗ ಎಲ್ಲ ಕಡೆ ಅದನ್ನು ತರ್ತಾ ಇದ್ದಾರೆ. ಇವತ್ತು ಕೊರೋನಾದಲ್ಲಿ ಜನ ಬದುಕುಳಿದಿದ್ದಾರೆ ಬಹಳಷ್ಟು ಕಡೆ. ಈಗ ಇಂಥ ನೀವು ಜಗತ್ತಿನ ಎಲ್ಲ ಇಕಾನಮಿಸ್ಟ್ಗಳು ಹೇಳಿದರು, ನೀವು ಕೊರೋನಾ ಬಂದಾಗ ಜನರ ಕೈಗೆ ದುಡ್ಡು ಕೊಡಿ, ಜನರ ಕೈಗೆ ಧಾನ್ಯ ಕೊಡಿ, ನಿಮ್ಮ ಗೋಡೌನ್ಗಳನ್ನು ಓಪನ್ ಮಾಡಿ ಅಂತ. ಅದು ಒಂದು ಮಾತ್ರ ಜನರನ್ನು ಬದುಕಿಸಬಲ್ಲದು ಅಂತ. ಆದರೆ ನಾವು ರಾಜಕೀಯ ಏನೇನೋ ಮಾತಾಡ್ತೇವೆ. ನಾನು ಮೊನ್ನೆ ಒಂದು ಮಾತಾಡುವಾಗ ಡಿಬೇಟಲ್ಲಿ ಹೇಳಿದೆ, ನಮಗೆ ಒಂದು UP ಮಾಡೆಲ್ ಬೇಕಂತ ಹೇಳ್ತಾ ಇದ್ರು. ನಾನು ಡಿಬೇಟಲ್ಲಿ ಹೇಳಿದೆ, ನನಗೆ ನೋಡಿ ಯಡಿಯೂರಪ್ಪ ಸರ್ಕಾರ ಮತ್ತು ಯೋಗಿ ಆದಿತ್ಯನಾಥ್ ಸರ್ಕಾರ ಅದರ ಹೋಲಿಕೆ ಮಾಡಿ ನಾನು ಯಡಿಯೂರಪ್ಪನವರ ಪರವಾಗಿ ನಿಲ್ತೇನೆ. ಯಾಕೆಂದ್ರೆ ಅಟ್ಲೀಸ್ಟ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ ಶಾಲೆಗೆ ಒಂದು ಸೈಕಲ್ ಕೊಟ್ಟಿದ್ದಾರೆ, ಅದು ಬಹಳ ಕ್ರಾಂತಿಕಾರಿ. ಅದು ನಮ್ಮ ಹಳ್ಳಿಗಳಿದ್ದವ್ರಿಗೆ ಗೊತ್ತಿರುತ್ತೆ. ಅದು ಒಂದು ಭಾಗ್ಯಲಕ್ಷ್ಮಿ ಅಂತ ಬಾಂಡ್ ಕೊಟ್ಟರು. ರಾಜಕೀಯ ಇಲ್ಲ ಇದರಲ್ಲಿ. ನೀವು ಯಾವ UP ಮಾಡಲ್ ಹೇಳ್ತಾ ಇದ್ರಿ? ಕರ್ನಾಟಕದಲ್ಲಿ ಬಂದಷ್ಟು ಪ್ರಗತಿಪರ ಮಸೂದೆಗಳು ಇಡೀ ದೇಶದಲ್ಲಿ ಎಲ್ಲೂ ಬಂದಿಲ್ಲ. ನಾವು ಹೆಮ್ಮೆ ಪಡಬೇಕು. ಭೂ ಸುಧಾರಣೆ ಮಾತ್ರ ಅಲ್ಲ, ಇಲ್ಲಿ ಮೀಸಲಾತಿ ಬಂದಿದೆ, ಜೀತ ವಿಮುಕ್ತಿ ಮಾಡಿದ್ದೇವೆ ನಾವು. ಇತ್ತೀಚೆಗೆ SC ST STP ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ನಿಧಿಯನ್ನು ಅಮೆಂಡ್ ಮಾಡಿದೆ. 28,000 ಕೋಟಿ ರೂಪಾಯಿ, ಅಂದ್ರೆ 25% ಬಜೆಟ್ ಅನ್ನು ಅವರಿಗೆ ಕೊಟ್ಟು ಬಿಟ್ಟಿದ್ದೇವೆ. ಉಳುವವನೇ ಒಡೆಯನು ಬಂತು, ಇವತ್ತು ಇದ್ದವನೇ ಮನೆಯವನಿಗೆ ಹಕ್ಕು ಕೊಟ್ಟಿದ್ದೇವೆ. ದೇಶದಲ್ಲಿ ಎಲ್ಲೂ ಬಂದಿಲ್ಲ. ಶಾಸನ ಸಭೆಗಳು ಇರುವುದು ಜಗಳ ಮಾಡ್ಲಿಕ್ಕೆ ಅಲ್ಲ ಸ್ವಾಮಿ, ಇದನ್ನು ಬಹಳ ಮಂದಿ ಗೊತ್ತಾಗ್ತಾ ಇಲ್ಲ. ಶಾಸನ ಸಭೆಗಳಿರೋದು ಶಾಸನ ಮಾಡಲಿಕ್ಕೆ. ಶಾಸಕರ ಕೆಲಸ ಶಾಸನ ಮಾಡೋದು, ಯಾವುದೇ ಪಕ್ಷ ಇರಲಿ. ಅಲ್ಲಿ ಡಿಬೇಟ್ಗಳಾಗಬೇಕು, ಮಸೂದೆಗಳು ಮಂಡನೆ ಆಗಬೇಕು, ಅದರ ಬಗ್ಗೆ ಚರ್ಚೆ ನಡೆಯಬೇಕು. ಅದು ಜನೋಪಯೋಗಿಯಾದಂಥ ಶಾಸನಗಳನ್ನು ಮಾಡಬೇಕು. ಇವತ್ತು ನಾವು ಬಹಳ ಮಂದಿ ಹೇಳ್ತೇವೆ ಅಸ್ಪೃಶ್ಯತೆ ಎಲ್ಲ ನಿವಾರಣೆ ಆಗಿದೆ ಅಂತ. ಅದು ಬಹಳ ಮನಪರಿವರ್ತನೆಯಿಂದಲೇ ಆಗಿದೆ ಅಂತ ನನಗೇನು ಅನಿಸೋದಿಲ್ಲ. ಕಾನೂನಿನ ಭಯ ಕೂಡ ಇದೆ. ಅದಕ್ಕೆ ಕಾನೂನಿನ ಭಯದಿಂದಲೂ ಆ ರೀತಿಯ ಬದಲಾವಣೆಗಳಾಗುತ್ತೆ. ಅಂಥ ಕಠಿಣ ಕಾನೂನುಗಳು ಬರಬೇಕು. ನೋಡಿ, ನನ್ನ ಮರ್ತೆ 74ರಲ್ಲಿ ಭೂ ಸುಧಾರಣೆ ಜಾರಿಗೆ ಬರುತ್ತೆ. ಭೂ ಸುಧಾರಣಾ ಸಚಿವರಾಗಿದ್ದವರು ಯಾರು? ಬಿ ಸುಬ್ಬಯ್ಯ ಶೆಟ್ಟರು. ಅವರೊಂದು ಭೂಮಾಲೀಕ ವರ್ಗದವರು ಸೇರಿದ್ರು. ಮೊನ್ನೆ ನನಗೆ ವಿಧಾನಸಭೆ ಅಧಿವೇಶನ ಒಂದು ದಿನ ಬರ್ತಾರೆ. ಅವರು ನಡೀಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅವ್ರ ಹೆಂಡತಿ ಜೊತೆ ನಂದಿದುರ್ಗದ ಒಂದು ಫ್ಲಾಟಲ್ಲಿ ಇರ್ತಾರೆ. ನಾವು ಒಮ್ಮೆ ಹೋಗ್ತೇನೆ, ಅವ್ರ ಹತ್ರ ಮಾತ್ರ ಸಮಾಧಾನ ಆಗುತ್ತೆ. ಒಬ್ಬ ದೇವರಾಜ ಅರಸು ಭೂಮಾಲೀಕ ವರ್ಗದ ಒಬ್ಬ ಶಾಸಕನನ್ನು ಕರೆದು ಸಚಿವನನ್ನಾಗಿ ಮಾಡ್ತಾರೆ, ಅವರಿಗೆ ಆ ಜವಾಬ್ದಾರಿ ಕೊಡ್ತಾರೆ. ನೀವು ಎಲ್ಲಾದರೂ ಆ ಮನುಷ್ಯನ ಬಗ್ಗೆ ಅವರು ಭೂಮಾಲೀಕರ ಪರವಾಗಿದ್ದಾರೆ ಅಂತ ಒಂದೇ ಒಂದು ಕಂಪ್ಲೇಂಟ್ ಯಾವುದಾದ್ರೂ ಪತ್ರಿಕೆ ಸ್ಯಾಂಪಲ್ ತೋರಿಸಿ ನನಗೆ. ಮಾಡಿಲ್ಲ ಅವರು. ಆದರೆ ಅವರು ಇವತ್ತಿನ ರಾಜಕೀಯಕ್ಕೆ ಇರ್ರೆಲೆವೆಂಟ್ ಆಗಿದ್ದಾರೆ. ನಾನು ಮಾಧ್ಯಮ ಸಲಹೆಗಾರರಿದ್ದಾಗ ಸಿದ್ದರಾಮಯ್ಯ ಸರ್ಕಾರ ದೇವರಾಜ ಅರಸು, ನನಗೆ ದೇವರಾಜ ಅರಸು ಪ್ರಶಸ್ತಿ ಮೊದಲೇ ಕೊಟ್ಟಿದ್ದು. ನನಗೆ ಗೊತ್ತಿಲ್ಲ, ನಾನು ಡೆಲ್ಲಿಯಿಂದ ಬಂದ ವಸ್ತು. ನನಗೆ ದೇವರಾಜ ಅರಸು ಪ್ರಶಸ್ತಿ ಘೋಷಣೆ ಮಾಡಿದ್ರು. ನನಗೆ ಏನೋ ಎಲ್ಲರೂ ತಗೊಂಡಿದ್ದಾರೆ ಅಂತ ನಾನು ತಗೊಂಡ್ಬಿಟ್ಟೆ. ನನಗೆ ಆಮೇಲೆ ಗೊತ್ತಾಯ್ತು ಸುಬ್ಬಯ್ಯ ಶೆಟ್ಟರಿಗೆ, BA ಮೊಯ್ದೀನ್ ಅವರಿಗೆ ಪ್ರಶಸ್ತಿ ಸಿಕ್ಕಿಲ್ಲ ಅಂತ. ನಾವು ಆಮೇಲೆ ಅದನ್ನು ನಮ್ಮ ರಮನಾಥ್ ರಾಯ್ ಅವರು ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ಬಂಟ್ವಾಳದಲ್ಲಿ ಸನ್ಮಾನ ಬೇರೆ ಮಾಡಿದ್ರು. ನನಗೆ ಇವತ್ತಿಗೂ ಗಿಲ್ಟ್ ಆಗ್ತಾ ಇದೆ, ಆ ಪ್ರಶಸ್ತಿಗೆ ನಾನು ಯೋಗ್ಯ ಅಲ್ಲ ಅಂತ. ಅಂದ್ರೆ ಹಿರಿಯರು ಇನ್ನೂ ಬಾಕಿ ಇದ್ದಾರೆ. ಜಾಲಪ್ಪನವರಿಗೆ, ಮೊಯ್ದೀನ್ ಅಂದ್ರೆ ಒಂದು ರಾಜಕೀಯ ವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ. ಇವತ್ತು ನಮ್ಗೆ ಗೊತ್ತಿದೆ ಭೂ ಸುಧಾರಣೆಯಿಂದ ಭೂಮಿ ಪಡೆದವರು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ. ಬಹಳ ದೊಡ್ಡ ಸಮಸ್ಯೆ. ಮೊನ್ನೆ ಎಲ್ಲೋ ಪಡುಬಿದ್ರಿ ಎಲ್ಲೋ ಒಂದು ಸಮ್ಮೇಳನ ಎಲ್ಲ ಮಾಡಿದರು. ನಮ್ಮ ರಮನಾಥ್ ರಾಯ್ ಅವರು ಬಹಳ ಸರಿ ಹೇಳ್ತಾರೆ ಅದನ್ನು. ಅದರಿಂದ ಇಂಥ ಒಂದು ಪರಂಪರೆಯಿಂದ ಬಂದವರು, ಇದು ನಾವು ಕೂಡಿ ಕಟ್ಟಿದ್ದನ್ನು, ಅದಕ್ಕಾಗಿ ಹೇಳ್ತಾ ಇದ್ದೀವಿ, ನಾವು ಇದನ್ನು ಕೂಡಿ ಕಟ್ಟಿದ್ದು ಈ ಸಂಸ್ಕೃತಿಯನ್ನು. ಇಲ್ಲಿ ಸರ್ಕಾರದ ಮೇಲೆ ಡಿಪೆಂಡ್ ಆಗಿಲ್ಲ, ನಾವು ಪರಸ್ಪರ ಬಡಿದಾಡ್ಕೊಂಡಿಲ್ಲ, ಎಲ್ಲರೂ ಒಂದು ಕೂಡಿ ಕಟ್ಟಿದ ಒಂದು ನಾಡಿದು. ಇವತ್ತು ಒಂದು ಕಾಲದಲ್ಲಿ ನಾನು ಡೆಲ್ಲಿಯಲ್ಲಿದ್ದಾಗ ನೀವು ಎಲ್ಲಿಯವರು ಅಂತ ಕೇಳಿದರೆ ನಾನು ದಕ್ಷಿಣ ಕನ್ನಡದ ಅಂತ ತಿಳ್ಕೊಳ್ಳೋ, ನಿಮ್ಮ ಬುದ್ಧಿವಂತರ ಜಿಲ್ಲೆ ಅಂತೆ, ನೀವು 5 ಬ್ಯಾಂಕ್ ಕಟ್ಟಿದಿರಂತೆ, ಎಲ್ಲ ಕಡೆ ಹೋಟೆಲ್ ಇದನ್ನು ಬಹಳ ಹೆಮ್ಮೆ ಪಡ್ತಾ ಇದ್ರು ಪ್ರಾರಂಭದ ದಿನಗಳಲ್ಲಿ. ಅದರ ನಂತರ ಏನಾಯ್ತು,
ನಿಮ್ಮಲ್ಲಿ ಹೆಣ್ಮಕ್ಳು ಅಂತ ಬಟ್ಟೆ ಹಾಕ್ಬಾರದಂತೆ, ಹೆಣ್ಮಕ್ಳು ಹೋಟೆಲಿಗೆ ಹೋದ್ರೆ ಹೊಡಿತಾರಂತೆ, ಯಾವ್ದಾದ್ರು ಬೇರೆ ಬೇರೆ ಧರ್ಮದವ್ರ ಜೊತೆಯಲ್ಲಿ ಬಸ್ಸಲ್ಲಿ ಹೊಳಿತಾರಂತೆ. ಏನ್ರಿ ಇದು ನಿಮ್ಮ ಕ್ಯಾವರ ಸ್ಟೇಟ್ಮೆಂಟ್ ನನ್ನನ್ನು ಪ್ರಶ್ನೆ ಮಾಡ್ತಿದ್ರು. ಆ ನಂತರ ನಾನು ದಕ್ಷಿಣ ಕನ್ನಡದವನಂತ ಹೇಳುವುದನ್ನೇ ಬಿಟ್ಟುಬಿಟ್ಟೆ ನಾನು. ಇಂಥ ನೋಡಿ ನಮ್ದು ಎಂಥ ಪರಂಪರೆ ಇದೆ ಅಂದ್ರೆ, ಒಂದು ಸ್ತ್ರೀಯರಿಗೆ ಗೌರವ ಕೊಡುವಂತ ಬಹಳ ದೊಡ್ಡ ಸಂಸ್ಕೃತಿ. ನನ್ನ ಊರು ಮಟ್ಟು, ಅಲ್ಲಿ ಒಂದು ಕೋರ್ದಪ್ಪು ಜುಬಾದಿ ಸ್ಥಾನ ಇದೆ. ನಾನು ಈ ಕೋರ್ದಪ್ಪನ ಬೆಳಿಗ್ಗೆ ಹೊತ್ತು ಅದರ ಪಾಡ್ದನೆಯಲ್ಲಿ ಒಂದು ಗಡಿ ತಗೊಳ್ಳುವ ಒಂದು ಕ್ರಮ ಇದೆ. ನಾನು ಬಹಳ ಸಣ್ಣದಿನ ನೋಡ್ತಾ ಇದ್ದೇನೆ. ನನಗೆ ಬಹಳ ಆಶ್ಚರ್ಯ ಆಗುತ್ತೆ. ನಿಮಗೆ ಗೊತ್ತಿದೆ ಕೋರ್ದಪ್ಪು ತನಿಮಣಿಗದ ಕಥೆ. ನಾನು ಬ್ರೀಫ್ ಆಗಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ, ನಿಮ್ಮನ್ನು ಬಹಳ ಹೊತ್ತು ಕಾಯಿಸುವುದಿಲ್ಲ. ಕೋರ್ದಪ್ಪು ತನಿಮಣಿಗೆ ಕತೆ ಗೊತ್ತಿದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಈ ನೆಲದಲ್ಲಿ ಒಂದು ಹೆಣ್ಣಿಗೆ ಗೌರವ ಕೊಡುವ ಪರಂಪರೆ ಸಾವಿರಾರು ವರ್ಷಗಳಿಂದ ಬಂದಿದೆ. ಕೋರ್ದಪ್ಪುವನ್ನ ಒಂದು ಬಾವಿಯಲ್ಲಿ ಹಾಕಿ ಮೇಲ್ಗಡೆ ಚಪ್ಪಡಿಯನ್ನು ಹಾಕಿ ಅವನ್ನ ಸಾಯಿಸಲಿಕ್ಕೆ ಬಿಡ್ತಾರೆ. ಅವನು ಒಳಗಡೆಯಿಂದ ಕೂಗ್ತಾನೆ, ನನ್ನನ್ನು ರಕ್ಷಣೆ ಮಾಡಿ ಅಂತ. ಆ ದಾರಿಯಲ್ಲಿ ತನಿಮಣಿಗ ಬರ್ತಾಳೆ, ಅವಳಿಗೆ ಕೇಳುತ್ತೆ, ಅವನು ಪಾಡ್ದನದಲ್ಲಿ ಹೇಳುತ್ತೆ, ಅವನು ಸಿಂಹದಾಗೆ ಗರ್ಜಿಸ್ತಾನೆ, ನರಿಯಾಗಿ ಉಳಿಡ್ತಾನೆ ಇಂತೆಲ್ಲ ಬರುತ್ತೆ. ಅವಳಿಗೆ ಗೊತ್ತಾಗ್ತದೆ ಯಾವನೊಬ್ಬ ಬಾವಿಯಲ್ಲಿ ಇದ್ದಾನೆ ಅಂತ. ಅವಳ ಗೆಜ್ಜೆತ್ತಿಯಲ್ಲಿ ಅದನ್ನು ಗೀರ್ತಾಳೆ. ಅವಳು ಮಾಯದ ಹೆಣ್ಣು ಅಂತ ಹೇಳ್ತಾರೆ. ಚಪ್ಪಡಿಯನ್ನು ತೆಗಿತಾಳೆ, ಒಳಗಡೆ ಇರ್ತಾನೆ. ಅವನು ಹೇಳ್ತಾನೆ, ನನ್ನನ್ನು ಮೇಲೆ ಹೇಗೆ ತೆಗೆಯುವುದು? ನಿನ್ನ ಸೀರೆಯನ್ನು ಕೆಳಗೆ ಬಿಡು, ಆ ಸೀರೆಯನ್ನು ಇಟ್ಕೊಂಡು ನಾನು ಮೇಲೆ ಬರ್ತೇನೆ ಅಂತ. ನಾನು ಸೀರೆಯನ್ನು ಬಿಟ್ಟರೆ ನಾನು ಬತ್ತಲಾಗ್ತೇನೆ, ನೀನು ಗಂಡು, ನನ್ನ ಮೇಲೆ ನೋಡಿದರೆ ನನ್ನ ಮಾನ ಹೋಗುತ್ತೆ ಅಂತ ಹೇಳ್ತಾನೆ. ಇಲ್ಲ, ನಾನು ಮೇಲೆ ನೋಡೋದಿಲ್ಲ. ಮೇಲೆ ನೋಡಿದರೆ ನೀನು ಶಪಥ ಭಂಗ ಮಾಡಿದಾಗ ಆಗುತ್ತೆ. ಆಯ್ತಂತ ಒಪ್ಕೊಂಡು ಬರ್ತಾನೆ. ಅವನು ಮೇಲ್ಗಡೆ ಹೋಗ್ತಾ ಇರ್ತಾನೆ. ಸಹಜವಾದ ಮನುಷ್ಯನ ನಡವಳಿಕೆ ಅದು. ನಾನು ಇನ್ನೂ ಎಷ್ಟು ಮೇಲೆ ಹೋಗ್ಬೇಕು, ಒಮ್ಮೆ ಮೇಲೆ ಎತ್ತಿದ್ದಾನೆ. ಅವಳು ಹೇಳ್ತಾಳೆ, ನಿನ್ನ ಮಾತು ತಪ್ಪಿದೆಯಾ, ನೀನು ನನಗೆ 3 ತೊಟ್ಟು ರಕ್ತ ಕೊಡು ಅಂತ. ನಿಮಗೆ ಗೊತ್ತಿದೆ ಕೋರ್ದಪ್ಪು ಸ್ಥಾನದ ಕೋಲ ನೋಡಿ ನೀವು, ಅದರಲ್ಲಿ ಪ್ರತಿಯೊಬ್ಬ ಅವನು ನಲ್ಕೆಯವನು 3 ತೊಟ್ಟು ರಕ್ತ ಕೊಡ್ತಾನೆ ಖಡ್ಗದಲ್ಲಿ ಬೈದು. ನನ್ನ ಪ್ರಶ್ನೆ ಏನಂದ್ರೆ, ಯಾವನೋ ಒಂದು ಕಾಲದಲ್ಲಿ ಒಬ್ಬ ಕೋರ್ದಪ್ಪನ ಅವನು ಒಂದು ತಪ್ಪಿಗೆ ಮೇಲಿನ ಹೆಣ್ಣು ನೋಡಿದ ಕಾರಣಕ್ಕಾಗಿ ಅವನು ಇಷ್ಟು ಒಂದು ಬಹುಶಃ ಒಂದೊಂದು ವರ್ಷ 100 ಕೋರ್ದಪ್ಪು ಕೋಲಗಳಾಗುತ್ತೆ. ಆ ನಲ್ಕಿಯವ್ರು ಕೊಡ್ತಾರೆ. ಎಷ್ಟು ತೊಟ್ಟು ರಕ್ತವನ್ನು ಅರ್ಪಿಸಬಹುದು ಒಂದು ತಪ್ಪಿಗಾಗಿ. ಒಂದು ಹೆಣ್ಣಿಗೆ ತನಗೆ ತಿಳಿಯದೆ ಮಾಡಿದ ಒಂದು ತಪ್ಪಿಗಾಗಿ ಅವನು ಇವತ್ತು ಎಷ್ಟು ಲಕ್ಷಾಂತರ ತೊಟ್ಟು ರಕ್ತಗಳು ಹರಿದಿರ್ಬೋದು ಅಂತ. ಇದು ನಮ್ಮ ಪರಂಪರೆ ಅಂತ ನಾನು ಹೇಳ್ತೇನೆ. ಹೆಣ್ಣಿಗೆ ನೀವು ಎಲ್ಲೋ ಪಬ್ಬಲ್ಲಿದ್ದಾರೆ, ಬಾರಲ್ಲಿದ್ದಾರೆ, ಹೋಟೆಲಲ್ಲಿದ್ದಾರೆ, ಆ ಬಟ್ಟೆ ಉಟ್ಕೊಂಡಿದ್ದಾರೆ ಅಂತ ಅವರ ಮೇಲೆ ಕೈ ಹಾಕುದಿದೆಯಲ್ಲ, ಇದು ನಮ್ಮ ಪರಂಪರೆ ಅಲ್ಲ ಅಂತ. ನಾವು ಹೆಣ್ಣಿಗೆ ಬಹಳ ದೊಡ್ಡ ಕಥೆಗಳಿದೆ, ಸಿರಿಯದ್ದು ಬಹಳ ದೊಡ್ಡ ಕಥೆಗಳೆಲ್ಲ ಇದೆ. ನಾವು ಈ ಪರಂಪರೆಯಿಂದ ಬಂದವರು ಇದ್ದಕ್ಕಿದ್ದಾಗಿ ನಾವು ಬೇರೆ ದಾರಿ ಹಿಡಿತಾ ಇದ್ದೇವಲ್ಲ, ಇದು ಖೇದ ಆಗುತ್ತೆ. ನೀವು ಇವತ್ತು ಅಭಿವೃದ್ಧಿಯ ರಾಜಕಾರಣ ಮಾಡಿ, ಮತ್ತೊಂದು ರಾಜಕಾರಣ ಬೇಡ, ಸಮಾಜ ಸೇವೆಯನ್ನಾದ್ರೂ ಮಾಡಿ. ಇವತ್ತು ಈ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಇವತ್ತು ಇನ್ನೊಂದು ಪರಿಸ್ಥಿತಿ ನಿಮಗೆಲ್ಲರಿಗೂ ಗೊತ್ತಾಗ್ತಾ ಇದೆ. ನಾನು ನನ್ನ ಊರಿಗೆ ಬರ್ತಾ ಇರ್ತೇನೆ. ಒಂದು ಕಾಲದಲ್ಲಿ ತುಂಬಿದ ಊರು ಅದು. ಇವತ್ತು ನನಗೆ ಅದೊಂದು ದೊಡ್ಡ ವೃದ್ಧಾಶ್ರಮದ ತರ ಕಾಣ್ತಾ ಇದೆ. ನಿಜವಾಗಿ ನನಗೆ ಅದು ಓಲ್ಡ್ ಏಜ್ ಹೋಮ್ ತರ ಕಾಣುತ್ತೆ. ಯಾವ ಮನೆಗೆ ಹೋದ್ರೂ ವಯಸ್ಸಾದ ತಂದೆ ತಾಯಿಗಳಷ್ಟೇ ಇರ್ತಾರೆ, ಮಕ್ಕಳಿರುವುದಿಲ್ಲ. ತಪ್ಪು ಯಾರದು ಅಂತ ನಾನು ಇಂಥವ್ರದೇ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಮ್ಮೆ ಒಂದು ತಂದೆ ತಾಯಿ ನನ್ನ ಹತ್ರ ಹೇಳ್ತಾ ಇದ್ರು, ನನ್ನ ಮಗಳನ್ನ ಕಲಿಸಿದ್ದೇ ತಪ್ಪಾಯ್ತು, ನಾನು ಎಲ್ಲ ಸ್ಕೂಲ್ ಟೀಚರ್ ಮಾಡಬೇಕಿತ್ತು, ಅವಳನ್ನು ಕಂಪ್ಯೂಟರ್ ಸೈನ್ಸ್ ಇದನ್ನು ಓದಿಸಿ, ಒಬ್ಬರು ಅಮೆರಿಕದಲ್ಲಿದ್ದಾರೆ, ಒಬ್ಬರು ಡೆಲ್ಲಿಯಲ್ಲಿದ್ದಾರೆ, ಅವ್ರಿಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾವು ಇಬ್ಬರೇ ಇದ್ದೇವೆ, ಹಣದ ಕೊರತೆ ಇಲ್ಲ, ದಿನಾ ಸ್ಕೈಪಲ್ಲಿ ಮಾತಾಡ್ತಾರೆ. ಆದರೆ ಮಕ್ಕಳು ಅವರ ವೃದ್ಧಾಪ್ಯದ ಕಾಲದಲ್ಲಿ ಹತ್ತಿರ ಇಲ್ಲ ಎನ್ನುವ ನೋವು ಅವರನ್ನು ಕಾಡುತ್ತೆ. ಇದರಲ್ಲಿ ಯಾರು ತಪ್ಪಂತ ನನಗೆ ಇದನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆಗುದಿಲ್ಲ. ಆದರೆ ಇವತ್ತು ಇಂಥ ಒಂದು ಬದಲಾವಣೆ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇದೆ, ಬಹಳ ಸಂದರ್ಭದಲ್ಲಿ ಆಗ್ತಾ ಇದೆ. ಅದರಿಂದ ಈ ಎಲ್ಲ ಬದಲಾವಣೆಗಳನ್ನು ನಾನು ಹೇಳ್ತಾ ಇರೋದು, ಇದನ್ನು ನಾವು ತಿಳ್ಕೊಂಡು ಇದರ ವಿರುದ್ಧ ನಾಳೆ ಬೀದಿಗಿಳಿಬೇಕಂತಲ್ಲ. ಅವರು ನಿಮ್ಮ ಈ ಪ್ರಶಸ್ತಿ ತಗೊಂಡ ವಿವೇಕಾನಂದರು ಒಂದು ಮಾತು ಹೇಳಿದರು. ವಿವೇಕಾನಂದರು ಹೇಳಿದ ಮಾತನ್ನು ಅವರು ಹೇಳಿದರು, ನಿಜ, ನಾವು ಪ್ರತಿದಿನ ನಮ್ಮ ಜೊತೆ ನಾವು ಮಾತಾಡಬೇಕು ಅಂತ. ನಾವು ಎಲ್ಲಿ ತಪ್ಪಿದ್ದೇವೆ, ನಾವು ಏನು ಮಾಡ್ತಾ ಇದ್ದೇವೆ ಅಂತ ಮಾತಾಡಿಕೊಂಡ್ರೆ ನಮಗೆ ನೋಡಿ, ನಾನು ಹೇಗೆ ಪತ್ರಕರ್ತ ನನ್ನ ಹತ್ರ ಹೇಳಿದರೆ ನಾನು ಅವ್ರಿಗೆ ಹೇಳ್ತೇನೆ, ನೋಡಿ, ನೀವು ಬೀದಿಯಲ್ಲಿ ಹೋಗ್ತಾ ಇದ್ದೀರಿ, ಬೀದಿಯಲ್ಲಿ ಒಂದು 70 ವರ್ಷದ 80 ವರ್ಷದ ಒಂದು ಮಹಿಳೆ ತರಕಾರಿ ಮಾರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಆ ಮಹಿಳೆಯನ್ನು ನೋಡಿದ ಕೂಡಲೇ ನಿಮಗೆ ಅಯ್ಯೋ ಅಂತ ಅನಿಸ್ಬೇಕು ಅಂತ ಅಷ್ಟೇ. ಬಡವರನ್ನು ನೋಡಿದ್ರೆ ನೀವು ಏನು ಹೆಲ್ಪ್ ಮಾಡಬೇಕಾಗಿಲ್ಲ, ಆದರೆ ಅಯ್ಯೋ ಪಾಪ ಬಡವರು ಅಂತ ಅನಿಸ್ಬೇಕು ಅಂತ. ಒಮ್ಮೆ ನಿಮಗೆ ಅದು ಅನಿಸಿದ್ರೆ, ಹೃದಯದಲ್ಲಿ ಅನಿಸಿದ್ರೆ, ಉಳಿದದ್ದನ್ನು ನಿಮ್ಮ ಹೃದಯ ಮಾಡಿಯೇ ಬಿಡುತ್ತೆ. ಅದು ಬಿಡುದಿಲ್ಲ, ಅದು ನಿಮ್ಮನ್ನು ಅವ್ರಿಗೆ ಹೆಲ್ಪ್ ಮಾಡಿಯೇ ಮಾಡ್ತೀರಿ ನೀವು.
ಆದರೆ ಇವತ್ತೇನಾಗಿದೆ ಅಂದರೆ ಬಡವರು ಹುಟ್ಟಿದ್ದೇ ತಪ್ಪು, ಅವರೇ ಪಾಪಿಗಳು, ಏನೋ ಪೂರ್ವಜನ್ಮದಲ್ಲಿ ಪಾಪ ಮಾಡಿ ಬಡವರಾಗಿದ್ದಾರೆ ಎನ್ನುವ ಬಡತನ ಎನ್ನುವುದು ನಮ್ಮ ಅಸಮಾನವಾದ ಸಂಪತ್ತಿನ ಹಂಚಿಕೆಯಿಂದಾಗಿದೆ. ಅದಕ್ಕೆ ಕ್ರಾಂತಿಕಾರಿಯಾದ ಕಾನೂನುಗಳು ಬಂದು ಸಮಾನ ಸಂಪತ್ತಿನ ಹಂಚಿಕೆ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಇಂಥ ಎಲ್ಲ ನಾನು ಬಹಳ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೇನೆ, ನಾವು ಯಾಕೆ ಸಾಹಿತ್ಯವನ್ನು ಓದಬೇಕು, ಯಾಕೆ ಸಂಗೀತವನ್ನು ಕೇಳಬೇಕು, ಯಾಕೆ ಚಿತ್ರಕಲೆಯನ್ನು ನೋಡ್ಬೇಕಂತ ಹೇಳಿದ್ರೆ ಈ ಎಲ್ಲ ಸಾಂಸ್ಕೃತಿಕ ಆಯಾಮಗಳಿದೆಯಲ್ಲ, ಈ ಬೇರೆ ಬೇರೆ ಕ್ಷೇತ್ರಗಳಿದೆಯಲ್ಲ, ಅದು ಮನುಷ್ಯನನ್ನು ಇನ್ನಷ್ಟು ಮಾನವೀಯಗೊಳಿಸುತ್ತೆ ಅಂತ. ನೀವು ಪುತ್ತೂರು ಅಂತ ಹೇಳಿದಾಗ ನನಗೆ ಕಾರಂತರು ನೆನಪಾಗ್ತಾರೆ. ಕಾರಂತರ ಕಾದಂಬರಿಗಳನ್ನು ಓದಿದ್ರೆ ಇಡೀ ಜಗತ್ತು ನಮಗೆ ಗೊತ್ತಾಗುತ್ತೆ, ಮುಂಬೈ ಕರ್ನಾಟಕ ಸಂಬಂಧಗಳು ಹೇಗಿತ್ತೆ ಅಂತ ನನಗೆ ಗೊತ್ತಾಗುತ್ತೆ. ಅದರಿಂದ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದೇವೆ ಅಂದರೆ, ನಾನು ಭಾಳ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೇನೆ, ನಮ್ಮ ಮಕ್ಕಳನ್ನು ನನಗೆ ಭಾಳ ಮಂದಿ ನನ್ನ ಪ್ರಾಯದವರು ಇಲ್ಲದ್ರೆ ನನಗಿಂತ ಹಿರಿಯರು ಅವರು ನನ್ನ ಹತ್ರ ಯಾರಾದರೂ ಬಂದು ನನ್ನ ಮಗ ಒಳ್ಳೆ ಚಿತ್ರ ಬಿಡಿಸ್ತಾನೆ, ಒಳ್ಳೆ ಸಂಗೀತ ನುಡಿಸ್ತಾನೆ, ಒಳ್ಳೆ ಅಭಿನಯ ಮಾಡ್ತಾನೆ, ಒಳ್ಳೆ ಫುಟ್ಬಾಲರ್ ಎಲ್ಲ ಹೇಳ್ತಾರೆ. ಎಲ್ಲಿವರೆಗೆ ಹೇಳ್ತಾರೆ ಅಂದರೆ ಆ ಮಕ್ಕಳು SLC ವರೆಗೆ ಇರುವಾಗ ಮಾತ್ರ ಹೇಳ್ತಾರೆ. SLC ನಂತರ ಉದಾಹರಣೆಗೆ ಒಂದು 20 ವರ್ಷ 21 ವರ್ಷದ ಮಕ್ಕಳು ನನ್ನ ಮಗ ಒಳ್ಳೆ ಫುಟ್ಬಾಲರ್, ಚೆನ್ನಾಗಿ ಹಾಡಾಡ್ತಾನೆ, ಚೆನ್ನಾಗಿ ಚಿತ್ರ ಬಿಡಿಸ್ತಾನೆ ಅಂತ ಹೇಳುವವರು ಬಹಳ ವಿರಳ. ಯಾಕೆ ಅಂದರೆ 10ನೇ ತರಗತಿ ಆದ ಕೂಡಲೇ ಮನೆಯಲ್ಲಿ ಶುರುವಾಗುತ್ತೆ, CET ಶುರು, ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ. ಅದೇ ಡಾಕ್ಟರ್ ಆಗಿ ಇಂಜಿನಿಯರ್ ಆದವರು ಮತ್ತೆ ಏನಾಗ್ತಾನೆ, ಆಗಲೇ ವೃದ್ಧಾಶ್ರಮದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಅದರಿಂದ PV ಸಿಂಧು ಮತ್ತೊಬ್ಬರು ಸಾನಿಯಾ ಮಿರ್ಜಾ ಅವರು ವರ್ಲ್ಡ್ ರೆಕಾರ್ಡ್ಗಳನ್ನು ಮಾಡುವಾಗ ಬಹಳ ಸಂಭ್ರಮಿಸ್ತಾರೆ. ನಾನು ಹೇಳ್ತಾ ಇರೋದು, ನೀವು SLC ಆದ ಕೂಡಲೇ ನಮ್ಮ ಮಕ್ಕಳನ್ನು ಕರೆದು ಕೇಳಿ ಮುಂದೆ ಏನಾಗ್ಬೇಕಂತ, ಹೆಣ್ಣಾಗ್ಲಿ ಗಂಡಾಗ್ಲಿ ನೀನು ಏನಾಗಬೇಕು, ಯಾವನೊಬ್ಬ ನನಗೆ ಒಳ್ಳೆ ಫೋಟೋಗ್ರಾಫರ್ ಆಗ್ಬೇಕಂದ್ರೆ ಬೆಂಬಲ ಕೊಡಿ ಅವರಿಗೆ. ನಾನೊಬ್ಬ ಚಿತ್ರ ಬಿಡಿಸ್ತೇನೆ ಅಂತ ಹೇಳಿದ್ರೆ ಬೆಂಬಲ ಕೊಡಿ, ನಾನು ಒಬ್ಬ ಸಂಗೀತಗಾರತನಾಗ್ತೇನೆ ಬೆಂಬಲ ಕೊಡಿ. ನಿಮಗೆ ಗೊತ್ತಿಲ್ಲ, ಇಂಥವರಿಂದಲೇ ಒಂದು ಸಮಾಜ, ಒಳ್ಳೆ ಸಮಾಜ, ನಗ್ನಗ್ತಾ ಇರುವ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಇದೆ. ನೀವು ಡಾಕ್ಟರ್ ಆಗಬೇಕು, ನಾವು ಏನು ಆಗಲಿಲ್ಲ, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಇಂಜಿನಿಯರ್, ತಪ್ಪೇನಲ್ಲ, ಅವರ ಆಸಕ್ತಿ ಇದ್ರೆ ಬೆಳೆಸಿ. ಬಹಳಷ್ಟು ಮಂದಿ ನಮಗೆ ಆಗ್ಲಿಕ್ಕೆ ಆಗಲಿಲ್ಲ ಅವರನ್ನು ಬೆಳೆಸ್ತಿರಲ್ಲ. ಇವತ್ತು ನೀವು IT ಕೆಲಸ ಮಾಡಿ ನೋಡಿ, ನಾನು ಯಾವಾಗಲೂ ಹೇಳ್ತೇನೆ, ನಾವೆಲ್ಲ ಒಂದೇ ಉದ್ಯೋಗವನ್ನು ಇಟ್ಕೊಂಡು ಕೊನೆಯವರೆಗೆ ಬಂದವರು. ಇವತ್ತು ಆಗಲ್ಲ, ಅವರು 30 ವರ್ಷ ಆದಾಗ 4 ಉದ್ಯೋಗ ಚೇಂಜ್ ಮಾಡ್ತಾರೆ, 2 ಮದುವೆಯನ್ನು ಚೇಂಜ್ ಮಾಡಿರ್ತಾರೆ ಅವರು. ಅಂಥ ಒಂದು ಸಮಾಜ ನಿರ್ಮಾಣ ಆಗ್ತಾ ಇದೆ. ಅದರಿಂದ ನೀವೆಲ್ಲರೂ, ನಾನು ಭಾಳ ಹೊತ್ತು ಮಾತಾಡೋದಿಲ್ಲ, ಭಾಳ ಶಾಂತಚಿತ್ತವಾಗಿ ಕೇಳ್ತಾ ಇದ್ದೀರಿ, ಅದಕ್ಕೆ ನಾನು ಇನ್ನು ಸ್ವಲ್ಪ ಉದ್ದ ಕೇಳಿದೆ ಅಷ್ಟೇ. ಅದರಿಂದ ನನಗೆ ಇಂಥ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ನಾನು ಮೊದಲೇ ಹೇಳಬೇಕಿತ್ತು. ಸಾಮಾನ್ಯವಾಗಿ ಲಯನ್ಸ್ ಇದೆಯಲ್ಲ, ಇದು ಒಂದು ಭಾಳ ಶಿಸ್ತುಬದ್ಧ ಸಂಸ್ಥೆ. ನನಗೆ ಸ್ವಲ್ಪ ಬರುವಾಗ ಲೇಟ್ ಆಯ್ತು, ಅದಕ್ಕೆ ಕ್ಷಮೆ ಇರಲಿ. ಸಾಮಾನ್ಯವಾಗಿ ಬೇರೆ ಯಾವುದಾದ್ರೂ ಫಂಕ್ಷನ್ ಲೇಟ್ ಹೋದ್ರೂ ಪರವಾಗಿಲ್ಲ, ಈ ಲಯನ್ಸ್, ರೋಟರಿ, JCC ಇದೆಯಲ್ಲ, ಅದು ಭಾಳ ಕಾಲಬದ್ಧವಾಗಿ ಶಿಸ್ತುಬದ್ಧವಾಗಿ ನಡೆಯುತ್ತೆ. ನಾನು ಯಾವಾಗಲೂ ಹೇಳ್ತೇನೆ, ರಾಜಕೀಯ ಪಕ್ಷಗಳ ಪದಾಧಿಕಾರಿಗಳ ನೇಮಕದಲ್ಲಿ ಲಯನ್ಸ್ನದೊಂದು ಮಾಡೆಲ್ ಇದೆ ಅಂತ ಲಯನ್ಸ್ನಲ್ಲಿ ಯಾವತ್ತೂ ಕೂಡ ಅಧ್ಯಕ್ಷ ಕಾರ್ಯದರ್ಶಿ ಆಗುವಂಥ ಗಲಾಟೆ ಆಗುವುದಿಲ್ಲ. ನನಗೆ ಗೊತ್ತೇ ಇಲ್ಲ ಎಲ್ಲೂ ಆಗಿದ್ದು. ಅದಕ್ಕೊಂದು ಸಿಸ್ಟಮ್ ಇರುತ್ತೆ, ಅವನು ಯಾವ ಅಧ್ಯಕ್ಷನಾಗ್ತಾನೆ ಅಂತ ಅವನಿಗೆ ಗೊತ್ತಿರುತ್ತೆ, ಮೊದಲೇ ಗೊತ್ತಿರುತ್ತೆ. ಅದರಿಂದ ಆ ಸಿಸ್ಟಮ್, ಆ ಒಳ್ಳೆತನಗಳನ್ನು ಕೂಡ ನಾವು ಎಬ್ಸಾರ್ವ್ ಮಾಡ್ಕೊಳ್ಬೇಕಂತ. ಅದರಿಂದ ನಾನು ಬಹಳ ಮಂದಿ ಹೇಳಿದ್ರು, ನೀವು ಲೈನ್ಸಿಗೆ ಹೋಗಿ ಯಾಕೆ ಮಾತಾಡ್ತೀರಿ ಅಂತ. ನಾನು ಹೇಳಿದೆ, ಜನರ ಜೊತೆ ಮಾತಾಡ್ಬೇಕು ನನಗೆ ಅಂತ. ಅದರಿಂದ ಮುಖ್ಯವಾಗಿ ಬಹುಶಃ ಬೇರೆಯವರು ಅಧ್ಯಕ್ಷರಾಗಿದ್ದು ನಾನು ಕರೆದಿದ್ರೆ ನಾನು ಬರ್ತೇನೆ ಇಲ್ವಾ ಗೊತ್ತಿಲ್ಲ. ನನಗೆ ಕಾವು ಹೇಮನಾ ಶೆಟ್ಟಿ ಅವರು ನನಗೆ ವೈಯಕ್ತಿಕವಾಗಿ ಗೊತ್ತಿದೆ, ಅವರ ಎಲ್ಲ ಚಟುವಟಿಕೆ. ನಮ್ಮ ಒಬ್ಬ ಪುತ್ತೂರಲ್ಲಿ ನನ್ನ ಒಬ್ಬ ಕಿರಿಯ ಮಿತ್ರ ಇದ್ದಾನೆ, ಮಂಜು ಸುವರ್ಣ ಅಂತ, ಎಲ್ಲೋ ಇರ್ಬೇಕಿಲ್ಲ ಏನೋ ಗೊತ್ತಿಲ್ಲ. ಅವ್ನು ಯಾವಾಗಲೂ ಇವರ ಬಗ್ಗೆ ಹೇಳಿ ನಾನು ಆಮೇಲೆ ರವಿಪ್ರಸಾದ್ ಶೆಟ್ಟಿ, ನಮ್ಮ ನವೀನ್ ರೈ, ಇವರೆಲ್ಲ ನನಗೆ ಭಾಳ ದಿನಗಳಿಂದ ಪರಿಚಿತರು ನನಗೆ. ಅದರಿಂದ ಕಾವು ಹೇಮನಾ ಶೆಟ್ಟಿ ಅವರ ಬಗ್ಗೆ ಮತ್ತು ಅವ್ರ ಮುಖ್ಯವಾಗಿ ಅವರ ಶ್ರೀಮತಿಯವರ ಬಗ್ಗೆ ನಾನು ಸಾಕಷ್ಟು ಕೇಳಿದ್ದೇನೆ. ಅದರಿಂದ ಅವ್ರು ಕರೆದಾಗ ನಾನು ಇಲ್ಲ ಅನ್ನಲಿಕ್ಕೆ ಆಗಲಿಲ್ಲ. ಅದರಿಂದ ನನಗೊಂದು ಮಾತಾಡುವ ಅವಕಾಶ. ಈಗ ಏನಾಗಿದೆ ಅಂದರೆ, ನಮಗೆ ಎಕ್ಸ್ಪ್ರೆಷನ್ ಇಲ್ಲದಿದ್ದರೆ ನಾವು ಒಳಗೊಳಗಡೆ ಕುದಿದು ಸತ್ತು ಹೋಗ್ತಾ ಇದ್ದೇವೆ. ಇಷ್ಟು ಮಾತಾಡಿದರೆ ನಾನು ಇವತ್ತು ರಾತ್ರಿ ಹೋಗಿ ಒಳ್ಳೆ ನಿದ್ದೆ ಮಾಡ್ತೇನೆ. ಅದರಿಂದ ನನಗೆ ಒಳ್ಳೆ ಅಂತ ಒಂದು ಶಾಂತವಾದ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮಲ್ಲಿ ಎಷ್ಟು ಮಂದಿಗೆ ನಾನು ಮಾತಾಡಿದ್ದು ಸರಿಯೋ ತಪ್ಪು ನನಗೆ ವಿಮರ್ಶೆಗಳಿಗೆ ಹೋಗುವುದಿಲ್ಲ. ಆದರೆ ಶಾಂತಚಿತ್ತವಾಗಿ ಭಾಳ ಮಂದಿ ಊಟಕ್ಕೆ ಎದ್ದವರು ಕೂಡ ಅಲ್ಲಿಯೇ ನಿಂತು ಕೇಳ್ತಾ ಇದ್ದಾರೆ. ಅದು ನನಗೆ ಸಮಾಧಾನ ತಂದಿದೆ. ಒಂದಷ್ಟು ಕಿವಿಗೆ ಬಿದ್ದರೆ ಅವರಲ್ಲಿ ಒಂದಷ್ಟು ಸಣ್ಣ ಬದಲಾವಣೆ ಆದರೆ ಅದಕ್ಕೆ ನಾನು ಧನ್ಯ ಅಂತ ಹೇಳ್ತೇನೆ. ಇಂಥ ಒಂದು ಧನ್ಯತೆಯ ಕ್ಷಣಗಳನ್ನು ಕೊಟ್ಟ ಕಾವು ಹೇಮನಾ ಶೆಟ್ಟಿ ಮತ್ತು ಅವರ ಶ್ರೀಮತಿ ಅವರಿಗೆ ಒಳ್ಳೆಯದಾಗಲಿ. ಹೇಮನಾ ಶೆಟ್ಟಿ ಅವರಿಗೆ ಅವರು ಬಯಸಿದ ರಾಜಕೀಯ ಕ್ಷೇತ್ರದಲ್ಲಿ ಅವರು ಬಯಸಿದ ಸ್ಥಾನಮಾನಗಳು, ಅವಕಾಶಗಳು ಎಲ್ಲವೂ ಸಿಗಲಿ. ಇಂಥವ್ರು ರಾಜಕೀಯಕ್ಕೆ ಬರಬೇಕಂತ ನಾನು ವೈಯಕ್ತಿಕವಾಗಿ ಹೇಳ್ತೇನೆ. ನಮ್ಮ ರಮನಾಥ್ ರೈ ಅವ್ರ ಥರ ನೀವು ಸೋತು ಮನೆಯಲ್ಲಿ ಕೂರಿಸಬೇಡಿ, ಅಂಥವರು ವಿಧಾನಸಭೆಯಲ್ಲಿ ಇರಬೇಕಿತ್ತು. ನನ್ನ ಪ್ರಕಾರ ನನಗೆ ಬಹಳ ನಾನು
ಕೆಟ್ಟದನ್ನು ಕೆಟ್ಟದಾಗಿ ಹೇಳ್ತೇನೆ, ಒಳ್ಳೇದನ್ನು ಒಳ್ಳೇದಾಗಿ ಹೇಳ್ತೇನೆ. ರಮನಾಥ್ ರೈ ನನಗೆ ವೈಯಕ್ತಿಕವಾಗಿ ಗೊತ್ತಿದೆ, ನನಗೆ ಅದಕ್ಕಾಗಿ ಹೇಳ್ತೀನಿ. ಅವರಂತವ್ರು ವಿಧಾನಸಭೆಯಲ್ಲಿ ಇರಬೇಕಿತ್ತು ಅಂತ. ಅವರು ನನಗೆ ಮನಮೋಹನ್ ಸಿಂಗ್ ಅವರು ಕೊನೆ ದಿನಗಳಲ್ಲಿ ಒಂದು ಮಾತು ಹೇಳಿದರು, ಒಳ್ಳೆಯವರಿಗೆ ವರ್ತಮಾನ ಬಹಳ ಕ್ರೂರವಾಗಿರುತ್ತೆ, ಇತಿಹಾಸ ನೆನಪಲ್ಲಿಟ್ಟುಕೊಳ್ಳುತ್ತೆ ಅಂತ. ಬಹಳ ಸಂದರ್ಭದಲ್ಲಿ ಇದು ಸತ್ಯ. ವರ್ತಮಾನ ಬಹಳ ಕ್ರೂರ. ದೇವರಾಜ ಅರಸು ಅವರಿಗೆ ವರ್ತಮಾನ ಬಹಳ ಕ್ರೂರ ಆಗಿತ್ತು. ಅವರ ರಾಜಕೀಯ ಜೀವನದ ಅಂತ್ಯವನ್ನು ನೋಡಿ, ನಮ್ಮ ಒಡ್ಡರಸೆ ರಘುರಾಮ್ ಶೆಟ್ಟಿ ಅವರ ಅಂತ್ಯ ದಿನಗಳನ್ನು ನೋಡಿದ್ರೆ ಆಗನಿತ್ತೆ. ಇವತ್ತು ಇತಿಹಾಸ ಅವರನ್ನು ನೆನಪಿಸಿಕೊಳ್ತಾ ಇದೆ. ನನಗೆ ಪತ್ರಿಕೋದ್ಯಮದ ಗುರುಗಳು ಮಾತ್ರ ಅಲ್ಲ, ನನ್ನ ಬದುಕಿಗೆ ದಾರಿತು, ನನ್ನಲ್ಲಿ ಬದಲಾವಣೆಯನ್ನು ಮಾಡಿದವರು ಅವರು. ನಾನು ಇತ್ತೀಚೆಗೆ ಅವರೆಲ್ಲ ಲೇಖನಗಳ ಸಂಗ್ರಹದ ಒಂದು ಎಡಿಟ್ ಮಾಡಿ ಪುಸ್ತಕ ಮಾಡಿದೆ, ಬೇರೆ ಮಾತನ್ನು. ದಯವಿಟ್ಟು ಯಾರಾದರೂ ಇದ್ರೆ ಓದಿ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅವರು ಅವತ್ತು ಏನು ಪ್ರಿಡಿಕ್ಟ್ ಮಾಡಿದರು, ಇವತ್ತು ಮಾಧ್ಯಮ ಯಾವ ಸ್ಥಿತಿಗೆ ತಲುಪುತ್ತೆ ಮತ್ತು ಇದಕ್ಕೆ ಪರ್ಯಾಯ ಏನು ಅಂತ. ಇವತ್ತು ನಿನ್ನೆ ಅಲ್ಲ, 30-35 ವರ್ಷಗಳ ಹಿಂದೆ ಹೇಳಿದು ಓದುಗರ ಒಡೆತನದ ಮಾಧ್ಯಮ ಬಂದರೆ ಮಾತ್ರ ಇದು ಸರ್ವೇ ಆಗುತ್ತೆ, ಇಲ್ಲಿದ್ರೆ ಸರ್ವೇ ಆಗುದಿಲ್ಲ ಅಂತ. ಅದಕ್ಕೊಂದು ಮಾಡೆಲ್ ಅನ್ನು ಮಾಡಿದ್ರು, ಓದುಗರ ಒಡೆತನದ ಪತ್ರಿಕೆ ಅಂತ. ಬಹಳ ಮಂದಿ, ನಾನು ತಪ್ಪು ತಿಳ್ಕೊಳ್ಳಿ, ಬಹಳ ಮಂದಿ ಬಂಟ ಸಮುದಾಯವರನ್ನು ವಿರೋಧ ಮಾಡಿದರು, ಕುಂದಾಪುರ ಕಡೆಯವರು, ನಿಮ್ಮ ಕಡೆಯವರಲ್ಲ. ಅವರು ಅದನ್ನು ಬರೆದರು, ನಾನು ದಕ್ಷಿಣ ಕನ್ನಡ ಜಿಲ್ಲೆ ಹುಟ್ಟಿದ್ದೆ ತಪ್ಪ ಅಂತ. ಅವರು ಓದುಗರೊಂದಿಗೆ ಸಂಪಾದಕರ ಅಂತ ಒಂದು ಕಾಲಮ್ ಬರೀತಾ ಇದ್ರು. ಆಗ ಬಹಳ ಮಂದಿ ವಿರೋಧ ಮಾಡಿದ್ರು. ಆದರೆ ಅವರು ಯಾರ ಪರವಾಗಿ ಮಾತಾಡ್ತಾರೋ ಅವರು ಕೂಡ ಅವರ ಬೆಂಬಲಕ್ಕೆ ನಿಲ್ಲಿಲ್ಲ. ಅವರು ಮಾತೆತ್ತರೆ ಹಿಂದುಳಿದ ಜಾತಿಯವರು, ಅಲ್ಪಸಂಖ್ಯಾತರು, ದಲಿತರು ಅಂತ ಹೇಳ್ತಾರೆ, ಅವರೇ ಪೇಪರ್ ತಗೊಳ್ಳಿಲ್ಲ. ಅದು ದುರಂತ. ಆದರೆ ಅವರು ಇವತ್ತು ಇತಿಹಾಸ ಅವರನ್ನು ನೆನಪಲ್ಲಿ ಇಟ್ಟುಕೊಳ್ಳುತ್ತೆ. ವರ್ತಮಾನ ಅವರ ಬಗ್ಗೆ ಬಹಳ ಕ್ರೂರವಾಗಿ ನಡ್ಕೊಂಡಿದೆ. ಅದರಿಂದ ಯಾರು ಒಳ್ಳೆತನದಲ್ಲಿ ಇರ್ತಾರೋ ಅವ್ರಿಗೆ ವರ್ತಮಾನ ಕ್ರೂರವಾಗಿರ್ಬೋದು, ಆದರೆ ಇತಿಹಾಸ ನೆನಪಟ್ಟಿಕೊಳ್ಳುತ್ತೆ. ಅದಕ್ಕಾಗಿ ಅದನ್ನು ನಾವು ಕೆಲಸ ಮಾಡಬೇಕು. ಅದರಿಂದ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಮತ್ತು ಶಾಂತವಾಗಿ ನೀವು ಒಂಥರ ನಿಶ್ಚಲವಾಗಿ ನಿಂತಲ್ಲಿ ಎಲ್ಲ ಕೇಳಿದೆ. ಎಲ್ರಿಗೂ ನನ್ನ ತಲೆ ಬಗ್ಗಿಸಿ ನನ್ನ ವಂದನೆಗಳನ್ನು ಸಲ್ಲಿಸಿ, ನನ್ನ ಮಾತುಗಳಲ್ಲಿ ಯಾರಾದರೂ ತಪ್ಪುಗಳಿದ್ದರೆ ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹೇಮಾಂತರಂಗದ ವತಿಯಿಂದ ತಮಗೆ ಕೃತಜ್ಞತೆಗಳು ಸರ್. ನಮ್ಮ ವಿವೇಚನೆಯ ದೃಷ್ಟಿಕೋನವನ್ನು ವಿಮರ್ಶಿಸುವಂತಹ ಚಿಂತನೆಯನ್ನು ನೀಡಿ ಪ್ರಸಕ್ತ ದೇಶದ ಪರಂಪರೆಯ ಅರಿವನ್ನು ಮೂಡಿಸುವಂತಹ ಮಾತುಗಳನ್ನಾಡಿದ ದಿಕ್ಸೂಚಿ ಭಾಷಣಕಾರರಾದ ಶ್ರೀ ದಿನೇಶ್ ಅಮೀನ್ ಮಟ್ಟು ಇವರಿಗೆ ಸರ್ವ ಲಯನ್ಸ್ ಬಂಧುಗಳ ಪರವಾಗಿ ಮನಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಿದ್ದೇವೆ ಸರ್. ಇದೀಗ ತಮಗೆ ಗೌರವಾರ್ಪಣೆ. ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನದ ಸಭಾಧ್ಯಕ್ಷರು, ಪ್ರಾಂತೀಯ ಅಧ್ಯಕ್ಷರು ಆಗಿರುವಂಥ ಲಯನ್ ಹೇಮನಾಥ್ ಶೆಟ್ಟಿ ದಂಪತಿಗಳು ಹಾಗೂ ವೇದಿಕೆಯ ಎಲ್ಲ ಗಣ್ಯರು ಈ ಒಂದು ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕು ಎಂದು ವಿನಂತಿಸಿಕೊಳ್ತಿದ್ದೇವೆ. Service activities. Without community service, we would not have a strong quality of life. It's important to the person who serves as well as the recipient. It's the way in which we ourselves grow and develop. Service to mankind is service to God. I kindly request Lion Santosh Jake, President of Lions Club Panja, to please read out the service activities of all the 11 Lions Club of this region. I request the respective club PSTs to come forward. ಆತ್ಮೀಯರೇ, ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಇದರ ಸಭಾಧ್ಯಕ್ಷರಾಗಿರುವಂಥ ಹೇಮನಾಥ್ ಶೆಟ್ಟಿ ದಂಪತಿಗಳೇ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ವೇದಿಕೆಯ ಮೇಲೆ ಆಸೀನರಾಗಿರತಕ್ಕಂಥ ಈ ಪ್ರಾಂತೀಯದ
ಅಡಿಯಲ್ಲಿ ಬರುವಂಥ ಎಲ್ಲ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರೇ, ಬೇರೆ ಬೇರೆ ಪ್ರಾಂತೀಯದ ಅಧ್ಯಕ್ಷರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಲಯನ್ಸ್ ಬಂಧುಗಳೇ, ಲಯನ್ಸೇತರ ಬಂಧುಗಳೇ, ಲಯನ್ಸಿನ ಮುಖ್ಯ ಉದ್ದೇಶ ಸೇವೆ. ಆ ನಿಟ್ಟಿನಲ್ಲಿ ಈ ದಿವಸ ನಮ್ಮ ಪ್ರಾಂತೀಯ 7ರ ಅಡಿಯಲ್ಲಿ ಬರುವಂಥ 12 ಲಯನ್ಸ್ ಕ್ಲಬ್ಗಳು ಕೂಡ ಒಂದು ಸೇವಾ ಚಟುವಟಿಕೆಗಳನ್ನು ಈ ದಿವಸ ನೀಡಲಿಕ್ಕಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಥಮವಾಗಿ ಸಂಪಾಜೆ ಲಯನ್ಸ್ ಕ್ಲಬ್ಬು, ಈ ಲಯನ್ಸ್ ಕ್ಲಬ್ಬಿನಿಂದ ಕಲ್ಲುಗುಂಡಿ ಅಂಗನವಾಡಿಗೆ 10 ಚೇರ್ಗಳು ಮತ್ತು ಕಡಪಳ ಅಂಗನವಾಡಿಗೆ 10 ಚೇರ್ಗಳನ್ನು ಈ ದಿವಸ ನೀಡಲಿಕ್ಕಿದ್ದಾರೆ. ಸಂಪಾಜೆ ಲಯನ್ಸ್ ಕ್ಲಬ್ಬಿನ ಅಧ್ಯಕ್ಷರು ಮತ್ತು ಅದನ್ನು ಪಡ್ಕೊಡುವಂಥ ಅಂಗನವಾಡಿಯ ಬಂಧುಗಳು ಅದನ್ನು ವೇದಿಕೆಗೆ ಬಂದು ಅದನ್ನು ಪಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದನ್ನು ಪ್ರಾಂತೀಯ ಅಧ್ಯಕ್ಷರು ವಿತರಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇವೆ. ಮುಂದೆ ಸುಳ್ಯ ಲಯನ್ಸ್ ಕ್ಲಬ್, ಲಯನ್ಸ್ ಕ್ಲಬ್ ಸುಳ್ಯದ ವತಿಯಿಂದ ಲಯನ್ಸ್ ಜಿಲ್ಲೆಯ ಮಹತ್ವದ ಯೋಜನೆಯಾದ ರಿಲೀವಿಂಗ್ ಹಂಗರ್ಗೆ ಕೊಡಲ್ಪಡುವ ಮೊಬೈಲ್ ಕಿಚನ್ಗೆ 10,000 ರೂಪಾಯಿ ಧನಸಹಾಯವನ್ನು ಸುಳ್ಯ ಲಯನ್ಸ್ ಕ್ಲಬ್ ವತಿಯಿಂದ ಧನಸಹಾಯವನ್ನು ನೀಡ್ತಾ ಇದ್ದಾರೆ. ಇದನ್ನು ಲಯನ್ ಜಿಲ್ಲೆಯ ಖಜಾಂಜಿಯಾಗಿರುವಂಥ ಶ್ರೀನಿವಾಸ್ ಇವರು ಬಂದು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸುಳ್ಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು. ಮುಂದೆ ಗುತ್ತಿಗಾರ ಲಯನ್ಸ್ ಕ್ಲಬ್, ಗುತ್ತಿಗಾರು ಲಯನ್ಸ್ ಕ್ಲಬ್ನಿಂದ ತೆಂಗಿನ ಮರದಿಂದ ಬಿದ್ದಂಥ ಬಡ ಕೂಲಿ ಕಾರ್ಮಿಕ ಮೊಹಮ್ಮದ್ ಹನೀಫ್ರವರ ಚಿಕಿತ್ಸೆಗಾಗಿ 5,000 ರೂಪಾಯಿ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅವರ ಬಂಧುಗಳು ಬಂದು ಇದನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್, ಕುಕ್ಕೆ ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ನವರು KC ಚಂದ್ರಶೇಖರ್ ನಾಯಕ್ ನೂಚಿಲ ಇವರು ಸುಮಾರು 3 ವರ್ಷಗಳಿಂದ ಬ್ರೈನ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದು ಇವರ ಚಿಕಿತ್ಸೆಗಾಗಿ ಧನಸಹಾಯವನ್ನು ನೀಡ್ತಾ ಇದ್ದಾರೆ. ಅವರ ಕುಟುಂಬದವರು ಬಂದು ಅದನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಪಂಜಾ ಲಯನ್ಸ್ ಕ್ಲಬ್, ಪಂಜಾ ಲಯನ್ಸ್ ಕ್ಲಬ್ನಿಂದ ಬಳಪ ಅಂಗನವಾಡಿಗೆ ವಾಟರ್ ಫಿಲ್ಟರ್ನ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಮುಂದೆ ಕಡಬ ಲಯನ್ಸ್ ಕ್ಲಬ್, ಹಿರಿಯರಾದಂಥ ಬಾಬು ಆಚಾರ್ಯ ಮತ್ತು ಶ್ರೀಮತಿ ಕಲ್ಯಾಣಿ ಆಚಾರ್ಯ ಇವರು ವೃದ್ಧ ದಂಪತಿಗಳು. ಇವರ ಮಕ್ಕಳು ಕೂಡ ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಇವರ ಕುಟುಂಬ ಅತ್ಯಂತ ಕಷ್ಟಕರವಾದ ಜೀವನವನ್ನು ನಡೆಸ್ತಾ ಇದೆ. ಇವರ ಈ ಒಂದು ಸಂದರ್ಭದಲ್ಲಿ ಅವರ ಮನೆಯ ದುರಸ್ತಿಗಾಗಿ ಕಡಬ ಲಯನ್ಸ್ ಕ್ಲಬ್ಬಿನವರು ಅವರಿಗೆ ಧನ ಸಹಾಯವನ್ನು ನೀಡ್ತಾ ಇದ್ದಾರೆ. ಅವರು ಬಂದು ಅದನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಅಲಂಕಾರು ಲಯನ್ಸ್ ಕ್ಲಬ್,
ಮುಂದೆ ಅಲಂಕಾರ ಲಯನ್ಸ್ ಕ್ಲಬ್ ಇವರಿಂದ ಮನವೊಳಿಕೆ ಅಂಗನವಾಡಿ 2 ಇದಕ್ಕೆ 20 ಬೇಬಿ ಚೇರ್ಗಳನ್ನು ನೀಡ್ತಾ ಇದ್ದಾರೆ. ಅಂಗನವಾಡಿಯ ಸಹಾಯಕಿಯರು ಬಂದು ಇದನ್ನು ಅಂಗನವಾಡಿ ಕಾರ್ಯಕರ್ತರು ಇದನ್ನು ಬಂದು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಪುತ್ತೂರು ಕಾವು ಕ್ಲಬ್ ಪುತ್ತೂರು ಕಾವು ಕ್ಲಬ್ಬಿಂದ ಶಾಹಿಬ್ ಮೇನಾಳ ಇವರಿಗೆ ವೀಲ್ ಚೇರ್ ಅನ್ನು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಅವರ ಬಂಧುಗಳು ಯಾರು ಬಂದು ಇಲ್ಲಿಂದ ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಪುತ್ತೂರದ ಮುತ್ತು ಲಯನ್ಸ್ ಕ್ಲಬ್, ಪುತ್ತೂರದ ಮುತ್ತು ನೆಲ್ಲಿಕಟ್ಟೆ, ಪುತ್ತೂರಿನ ನೆಲ್ಲಿಕಟ್ಟೆ ಅಂಗನವಾಡಿ ಕೇಂದ್ರಕ್ಕೆ ಮಿಕ್ಸಿ ಮತ್ತು ಊಟದ ತಟ್ಟೆಗಳನ್ನು ಕೊಡುಗೆಯಾಗಿ ನೀಡ್ತಾ ಇದ್ದಾರೆ. ಮುಂದೆ ಪುತ್ತೂರು ಲಯನ್ಸ್ ಕ್ಲಬ್ ಸಿಟಿ, ಪುತ್ತೂರು ಲಯನ್ಸ್ ಕ್ಲಬ್ ಕಾರ್ಯದರ್ಶಿಗಳು, ಪುತ್ತೂರು ಲಯನ್ಸ್ ಕ್ಲಬ್. ಮುಂದೆ ವಿಟ್ಲ ಸಿಟಿ ಲಯನ್ಸ್ ಕ್ಲಬ್ ಇವರಿಂದ ಕೋವಿಡ್ ಸಂದರ್ಭದಲ್ಲಿ ಉತ್ತಮ ಸೇವೆಯನ್ನು ಸಲ್ಲಿಸಿದ ಜನರ ಪ್ರೀತಿಗೆ ಪಾತ್ರರಾದ ಆಟೋ ಚಾಲಕ ಅಶ್ರಫ್ ಅವರಿಗೆ ಗೌರವಾರ್ಪಣೆ. ವಿಟ್ಲ ಸಿಟಿ ಲಯನ್ಸ್ ಕ್ಲಬ್ ವತಿಯಿಂದ ಈ ಪ್ರಾಂತೀಯ ಸಮ್ಮೇಳನದಲ್ಲಿ ಸೇವಾ ಚಟುವಟಿಕೆಗಳನ್ನು ನೀಡಿದಂಥ ಎಲ್ಲ ಪ್ರಾಂತ್ಯದ ಲಯನ್ಸಿನ ಅಧ್ಯಕ್ಷ, ಕಾರ್ಯದರ್ಶಿ, ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ಏನು ಈ ಕೊಡುಗೆಗಳನ್ನು ಸ್ವೀಕರಿಸಿದಂಥ ಬಂಧುಗಳಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. Thank you so much, Lion Santosh Jake. Resolution and honoring to the Region Chairperson. It's a great honor to this evening of Hemantaranga, which has been led by a Region Chairperson, Lion Hemnath Shetty. I kindly request Professor Jagdish Kaje of Lions Club of Puttur Muttu to read out the resolution and honor them. I kindly request our past RC Lion Professor Balchandra Gowda of Lions Club of Sulya to honor our Region Chairperson Lion Hemnath Shetty. And it's an honor to our region chairperson that Mr. Balchandra, he was Mr. Balchandra's student at Sulya.
resolution in appreciation of our region chairperson, Lion Yamanath Shetty, NGF, and the First Lady of the region, Lion Anita Yamanath Shetty. We, the delegates of Yamantaranga region meet of Region 7, appreciate the service and outstanding leadership so generously and unselfishly provided by the region chairperson Lion Yamanath Shetty, MGF, and the sacrifice he made during the year in fulfilling the manifold duties of his office. We wish to assure him of our loyalty and cooperation to promote Lionism in District 317D. We also place on record our deep sense of appreciation to Lion Anita Yamanath Shetty, the First Lady of the region, for the support she is extending to her spouse for carrying out his duties as the region chairperson. We hereby express to them our appreciation in the form of this resolution, and we pledge our loyal support to their efforts to make our region a model one. Region Meet Committee Chairman Lion Ganesh Shetty, Secretary Lion Hare Krishna, Treasurer Lion Mohan Naikes, Place Lakshmi Nivasa, Tingaladi, Puttur. It happens to be Professor Lion Balchandra Gowda's birthday, and I kindly request Lion Hemnath Shetty to do the honors to him. I request Mrs. Kamala Balachandra to come on to the dais. ಆತ್ಮೀಯರೇ, ಈ ಸುಂದರ ಸಂಜೆಯ ದಿವಸ ನನ್ನ ಪ್ರೀತಿಯ ವಿದ್ಯಾರ್ಥಿ ಆಗಿದ್ದ ಹೇಮನಾಥ್ ಶೆಟ್ಟಿ ಅವರಿಂದ ಗೌರವ ಸ್ವೀಕಾರ ಮಾಡಲಿಕ್ಕೆ ನಾವು ದಂಪತಿಗಳು ತುಂಬ ಸಂತೋಷ ಪಡ್ತಿದ್ದೇವೆ. ಇನ್ನೊಂದು ವಿಚಾರ ಅಂದರೆ, ಇವತ್ತಿನ ಮುಖ್ಯ ಅತಿಥಿಯಾಗಿ ಬರಬೇಕಂತ ಐಕಾಳ ಹರೀಶ್ ಶೆಟ್ಟಿ ಅವರು ಕೂಡ 75ರ ಸಂದರ್ಭದಲ್ಲಿ ಮೂಲ್ಕಿ ವಿಜಯ ಕಾಲೇಜ್ ನನ್ನ ವಿದ್ಯಾರ್ಥಿ ಆಗಿದ್ದರು. 2 ವಿದ್ಯಾರ್ಥಿ ಅತಿಥಿಗಳನ್ನು ನೋಡುವಂಥ ಸೌಭಾಗ್ಯ ನಮ್ಮದಾಗುತ್ತಿತ್ತು. ಆಕಸ್ಮಿಕವಾಗಿ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ, ಆದರೆ ಅವರಿಬ್ಬರಿಗೂ ಕೂಡ ನಾನು ಮೆಸೇಜ್ ಕಳ್ತಾ ಇದ್ದೇನೆ. ಐಕಾಳ ಹರೀಶ್ ಶೆಟ್ಟಿ ಅವರು ಕೂಡ ಮಾತಾಡ್ತಾ ಇದ್ದೇನೆ. ನಮ್ಮ ವಿದ್ಯಾರ್ಥಿಗಳು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ, ಅದು ನಮಗೆ ತುಂಬ ಸಂತೋಷ. ಈ ದಿವಸ ನನ್ನ ಹುಟ್ಟುಹಬ್ಬ ಕೂಡ, ನಾನು 79ನೇ ವರ್ಷಕ್ಕೆ ಕಾಯ್ತಾ ಇದ್ದೇನೆ. ಆ ದಿವಸ ನನ್ನ ಗುರುತಿಸಿ ನಮ್ಮ ವಿದ್ಯಾರ್ಥಿ ದಂಪತಿಗಳಿಂದ ನಾವು
Thank you, sir. I request Leo Ranjita Shetty to perform flash dance. मैं ता जागा रातां नू रोक ना पावा अखियां विचों गम दियां बरसातां नू तारे गिन गिन याद च तेरी मैं ता जागा रातां नू रोक ना पावा अखियां विचों गम दियां बरसातां नू ओ ओ ओ इश्क तेरा पावे ಸಪ್ಪ ಬಿಟ್ಟು ಕುಳ್ತಿಗಡ ಮಜಾಪ ಮಜಾಪ ಇದಾ 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 ಏ ಇಡಿಗಾ ಬಾತಿ ಕಮ್ಮಿ ಓಕೆ Thank you, Leo Ranjita and team. ಮುಂದೆ ಹೇಮಾಂತರಂಗ ಈ ಒಂದು ಪ್ರಾಂತೀಯ ಸಮ್ಮೇಳನದ ಸಭಾಧ್ಯಕ್ಷರ ಮನದ ಮಾತು ಬಹಿರಂಗದ ಮಾತು ಇದೀಗ ವೇದಿಕೆ ಸಭಾಧ್ಯಕ್ಷ ಲಯನ್ ಹೇಮನಾಥ್ ಶೆಟ್ಟಿ ಇವರಿಂದ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯ ಅತಿಥಿಗಳೇ, ಎಲ್ಲ ಲಯನ್ ಬಂಧುಗಳೇ, ಮುಂಭಾಗದಲ್ಲಿ ಸೇರಿರುವಂತಹ ಲಯನ್ ಬಂಧುಗಳೇ, ಹೆಚ್ಚು ಮಾತಾಡುವುದಿಲ್ಲ, ಸಮಯ ಮೀರುತ್ತಾ ಇರುವುದನ್ನು ಅರಿತುಕೊಂಡು ಕೇವಲ ಒಂದೆರಡು ವಿಚಾರಗಳನ್ನು ಮಾತ್ರ ಉಲ್ಲೇಖ ಮಾಡಲು ಇಚ್ಛೆ ಪಡುತ್ತಾ ಇದ್ದೇನೆ. ಮುಖ್ಯವಾಗಿ ಈ ಒಂದು ಪ್ರಾಂತೀಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಸುಂದರವಾಗಿ, ಅತ್ಯಂತ ಸಂಘಟಿತವಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷವನ್ನು ಪಡ್ತಿದ್ದೇನೆ. ಮುಖ್ಯ ಅತಿಥಿಗಳಾಗಿ ಬಂದಂಥ ನಮ್ಮೆಲ್ಲರ ಗೌರವಾನ್ವಿತರು ದಿನೇಶ್ ಅಮೀನ್ ಮಟೂರ್ ಅವರು ಅನೇಕ ಅತ್ಯಂತ ಪರಿಣಾಮಕಾರಿಯಾದ ಪ್ರಸ್ತುತ ಸಮಾಜದ ಅನೇಕ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವುದರ ಮೂಲಕ ಈ ಒಂದು ಪ್ರಾಂತೀಯ ಸಮ್ಮೇಳನಕ್ಕೆ ಹೆಚ್ಚು ಮೆರುಗನ್ನು ತಂದಿರುತ್ತಾರೆ ಎನ್ನುವುದಂತೂ 100ಕ್ಕೆ 100 ಸತ್ಯ. ಅನೇಕ ವಿಚಾರಗಳು ಈ ಸಮಾಜದಲ್ಲಿ ಇಂದು ನಾವು ವಿಮರ್ಶೆಗೆ ತೆಗೆದುಕೊಳ್ಳಬೇಕಾದಂಥ ಅಗತ್ಯ ಇದೆ ಎನ್ನುವಂಥದ್ದನ್ನು ಅವರ ಮಾತುಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಅದೇ ರೀತಿ ಮುಖ್ಯವಾಗಿ ಇವತ್ತು 8 ಜನ ಸಾಧಕರನ್ನು ನಾವು ಸನ್ಮಾನವನ್ನು ಮಾಡಿದ್ದೇವೆ.
ಇದರಿಂದ ನಮಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ. ಯಾಕೆಂತ ಹೇಳಿದರೆ ಸಾಧಕರನ್ನು ಯಾಕೆ ಸನ್ಮಾನ ಮಾಡಬೇಕು ಅಂತ ಹೇಳುವಂಥ ವಿಚಾರದ ಬಗ್ಗೆ ನಾವು ತಿಳ್ಕೊಂಡ್ರೆ, ಮುಖ್ಯವಾಗಿ ಲಯನ್ಸ್ ಸೇವಾ ಸಂಸ್ಥೆಗಳು ಹೆಚ್ಚಾಗಿ ಪ್ರಾಂತೀಯ ಸಮ್ಮೇಳನ ಇರ್ಬೋದು, ಇತರ ಕಡೆಗಳಲ್ಲಿ ನಾವು ಈ ಸಮಾಜದ ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿದವರನ್ನು ಮುಖ್ಯವಾಗಿ ಸನ್ಮಾನದ ಮೂಲಕ ಅವರನ್ನು ಗುರುತಿಸಿ ಮತ್ತಷ್ಟು ಅವರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಲಯನ್ಸ್ ಸೇವಾ ಸಂಸ್ಥೆ ಮಾಡ್ತದೆ. ಯಾಕೆ ಮಾಡ್ತದೆ ಅಂತ ಹೇಳಿದರೆ, ನಾವು ಸೇವೆಗಳ ಮೂಲಕ ಇಂಥ ಕೆಲಸ ಕಾರ್ಯಗಳನ್ನು ಲಯನ್ಸ್ನಲ್ಲಿರುವಂಥ ಪ್ರತಿಯೊಬ್ಬರು ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಅದರ ಜೊತೆಯಾಗಿ ಇವತ್ತು ನಾವು ಗುರುತಿಸಿದಂಥ 8 ಜನ ಇರ್ಬೋದು, ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ನಿರಂತರವಾಗಿ ಸಾಧನೆಗಳನ್ನು ಮಾಡ್ತಾ ಇರುವಂಥ ಬಹಳಷ್ಟು ಜನ ಇರ್ತಾರೆ. ಅವರೆಲ್ಲರಿಗೂ ಅವರ ಸಾಧನೆ ಅಂತ ಹೇಳುವಂಥದ್ದು ಅದು ಕೆಲವು ವೈಯಕ್ತಿಕವಾಗಿ ಇರುವುದಿಲ್ಲ, ಅದು ಸಮಾಜಮುಖಿಯಾಗಿರ್ತದೆ. ಸಮಾಜದಿಂದ ಸಮಾಜಕ್ಕೋಸ್ಕರ ದುಡಿಯುವಂಥ ಬಹಳಷ್ಟು ಜನವನ್ನು ನಾವು ಗಮನಿಸ್ತೇವೆ. ಉದಾಹರಣೆಯಾಗಿ ಪುತ್ತೂರಿನ ಒಂದು ವೈದ್ಯರನ್ನು ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಡಾಕ್ಟರ್ ಅಜಯ್ ಎನ್ನುವಂಥ ಓರ್ವ ವೈದ್ಯ, ಅವರ ಸೇವೆಯನ್ನು ನಾವು ಒಮ್ಮೆ ಆಲೋಚನೆ ಮಾಡಿದರೆ ಇದು ಯಾರಿಂದಲೂ ಸಾಧ್ಯ ಇಲ್ಲ. ಓರ್ವ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಅವರು ವೈದ್ಯ, ಅಲ್ಲಿಗೆ ಆ ವೈದ್ಯರು ಇದ್ದರೆ 100 ಜನ ಕಾದು ನಿಂತು ಅವರನ್ನು ಭೇಟಿಯಾಗಿ ಅವರ ಮಾತಿನಿಂದಲೇ ಕಾಯಿಲೆ ಗುಣ ಆಗುವಾಗ ಮುಖದೊಂದಿಗೆ ಅದರ ಜೊತೆಗೆ ಅವರ ಮಾತಿನ ಒಳಗೆ ಅವರ ಸೇವೆ ಮತ್ತು ಅವರ ಒಂದು ಟ್ರೀಟ್ಮೆಂಟ್, ಅವರ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಹೀಗೆ ಒಂದು ಸೇವೆಯನ್ನು ಕೊಡುವಂಥ ವೈದ್ಯರು ಇದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ. ಅವರನ್ನು ಇವತ್ತು ನಾವು ಗೌರವಿಸಿದ್ದೇವೆ. ಅದರ ಜೊತೆಗೆ ಎಲ್ಲರನ್ನು ನಾನು ಪುನಃ ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲರೂ ಒಬ್ಬರಿಂದ ಒಬ್ಬರು ಮಹತ್ ಸಾಧಕರು. ಯಾರನ್ನು ಹೇಳಿದ್ರು ನಾವು ಕಡಿಮೆ ಆಗಬಹುದು. ವಿವೇಕಾನಂದರ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡೆವು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಸಮಾಜದ ಪ್ರಬುದ್ಧ ಸಮಾಜ ನಿರ್ಮಾಣದ ಬಗ್ಗೆ ಜ್ಞಾನ ಭಿಕ್ಷು ಎಂಬ ಹೆಸರಿನ ಮೂಲಕ ದೊಡ್ಡ ಒಂದು ರೀತಿಯ ಸಾಧನೆ 28 ಜಿಲ್ಲೆಗಳಲ್ಲಿ ಪಾದಯಾತ್ರೆ ಮಾಡಿ ಪುತ್ತೂರಿಗೆ, ಕಡಬ, ಸುಳ್ಯ ಈ ಭಾಗಕ್ಕೆಲ್ಲ ಬಂದು ಒಂದು ರೀತಿಯ ಜನಜಾಗೃತಿಯನ್ನು ಮೂಡಿಸಿದಂಥವರು ಇವತ್ತು HK ವಿವೇಕಾನಂದರವರು. ಅದೇ ರೀತಿ ಸವಣೂರು ಸೀತಾರಾಮ ರೈ ಇರ್ಬೋದು, SP ಜಯರಾಮ್ ರೈ ಇರ್ಬೋದು, ಇವತ್ತು ಕಡಮಜಲ್ ಸುಭಾಷ್ ರೈ ಇರ್ಬೋದು, ಅದೇ ರೀತಿ ಕ್ರೀಡೆಯಲ್ಲಿ ಪ್ರಶಾಂತ್ ರೈ ಇರ್ಬೋದು, ಓರ್ವ ಅಧಿಕಾರಿ, ಸಣ್ಣ ಪ್ರಾಯತೆ ವಿದ್ಯಾರ್ಥಿನಿ ಇವತ್ತು ರಾಜ್ಯ ಮಟ್ಟದ ಒಂದು ದ್ವಿತೀಯ ರ್ಯಾಂಕಿನಲ್ಲಿ ಉತ್ತೀರ್ಣರಾಗುವುದರ ಮೂಲಕ ನಮ್ಮೂರಿಗೆ ಹೆಮ್ಮೆಯ ವಿದ್ಯಾರ್ಥಿಯಾಗಿ ಮೂಡಿ ಬಂದಂಥ ಹಸ್ತಾ ಶೆಟ್ಟಿ ಇವತ್ತು ACF ಆಗಿ ಇವತ್ತು ತಿರುಗಡೆಗೊಳ್ಳುತ್ತಾ ಇರುವಂಥ ಸಂತೋಷ ಇರ್ಬೋದು. ಅದೇ ರೀತಿ ವಿದೇಶದಿಂದ ನಮ್ಮೂರಿನ ಮುತ್ತು ಅಂತ ಹೇಳಿದರೆ ಮಿತ್ರಂಪಾಡಿ ಜಯರಾಮ್ ರೈ ಅಬುಧಾಬಿಯಲ್ಲಿದ್ದಾರೆ. ಅವರು ಈ ಊರಿಗಾಗಿ ಮತ್ತು ಪುತ್ತೂರಿಗಾಗಿ, ಈ ಜಿಲ್ಲೆಗಾಗಿ ಏನು ಕೇಳಿದ್ರು ಅಲ್ಲಿಂದಲೇ ಎಲ್ಲವನ್ನು ತಿಳ್ಕೊಂಡು ಸಹಾಯ ಮಾಡುವಂಥ ದೊಡ್ಡ ಮನಸ್ಸಿನ ಒಬ್ಬ ವ್ಯಕ್ತಿ ಮಿತ್ರಂಬಾಡಿ ಜಯರಾಮ್ ರೈ ಅಬುಧಾಬಿ. ಅವರು ಇವತ್ತು ಇರಬೇಕಾಗಿತ್ತು. ಅವರು ಇಲ್ಲದಿದ್ದರೂ ಅವರನ್ನು ನಾವು LCDಯಲ್ಲಿ ನೋಡಿಕೊಂಡು ಅವರ ಸಂದೇಶವನ್ನು ಪಡ್ಕೊಂಡು ಅತ್ಯಂತ ಸಂತೋಷ ಪಟ್ಟಿದ್ದೇವೆ. ಇಂಥವರನ್ನೆಲ್ಲ ಗುರುತಿಸುವುದರ ಮೂಲಕ ನಾವು ಈ ಸಮ್ಮೇಳನ ಅತ್ಯಂತ ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡೆಸಿದೆ. ಇದಕ್ಕೆ ಸಹಕಾರ ನೀಡಿದಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯವನ್ನು ಅರ್ಪಿಸಿ ಅವಕಾಶಕ್ಕೆ ಹೊಂದಿಸಿ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. Thank you so much, sir. Lions Club International District 317D is being led by the dynamic, service-oriented, kind-hearted District Governor of our district, Lion Vasant Kumar Shetty, PMJF. Region 7 has given 3 new clubs with a very good, positive growth to the district, and we, the clubs of Region 7, are very proud of it. I kindly request our respectful District Governor, Lion Vasant Kumar Shetty, to speak a few words and accept a honor from Lion Hemnath Shetty. I request Lion Divya Shetty also to come on to the dais and accept the honor.
ಬಂಧುಗಳೇ, ಆಗಲೇ ಮುಖ್ಯ ಅತಿಥಿಗಳು ಹೇಳಿದಾಗೆ ನಾನು ಸಹ ನರಕಕ್ಕೆ ಹೋಗಲಿಕ್ಕೆ ಬಯಸುವುದಿಲ್ಲ. ಹಾಗಾಗಿ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಸಮ್ಮೇಳನಾಧ್ಯಕ್ಷರಾದಂಥ ಹೇಮಂತರಂಗದ ಪ್ರಾಂತೀಯ ಅಧ್ಯಕ್ಷರು, ನಮ್ಮ ಈ ಪ್ರಾಂತ್ಯದ ಪ್ರಾಂತೀಯ ಅಧ್ಯಕ್ಷರಾಗಿ ಯಶಸ್ವಿ ಪ್ರಾಂತ್ಯವನ್ನು ಮುನ್ನಡೆಸಿದಂಥ ಹೇಮನಾಥ್ ಶೆಟ್ರೆ, ಅನಿತಾ ಶೆಟ್ರೆ, ಹಾಗೆ ಮುಖ್ಯ ಅತಿಥಿಗಳಾದಂಥ ದಿನೇಶ್ ಅಮೀನ್ ಮಟ್ಟು ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಎಲ್ಲ ಲಯನ್ಸ್ ಬಂಧುಗಳೇ, ಮುಂದಿರುವಂಥ ಊಟ ಆಗ್ತಿರುವಂಥ ಮತ್ತೆ ಊಟಕ್ಕಾಗಿ ಕಾಯ್ತಿರುವಂಥ ಲಯನ್ಸ್ ಮತ್ತೆ ಅತಿಥಿ ಆಹ್ವಾನಿತರೆ, 3 ವರ್ಷದಲ್ಲಿ ಸದಸ್ಯನಾಗಿ, ಸ್ಥಾಪಕ ಅಧ್ಯಕ್ಷನಾಗಿ, ಅನಂತರ ವಲಯ ಅಧ್ಯಕ್ಷರಾಗಿ 3 ವರ್ಷದಲ್ಲಿ ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಪ್ರಾಂತೀಯ ಅಧ್ಯಕ್ಷರಾಗಿದ್ದರೆ ಅದು ಹೇಮನಾಥ್ ಶೆಟ್ಟರ್ ಮಾತ್ರ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕೇವಲ 3 ವರ್ಷದಲ್ಲಿ ಅದ್ವಿತೀಯ ಸಾಧನೆ ಮೂಲಕ ಈ ಪ್ರಾಂತ್ಯದ ಅಧ್ಯಕ್ಷರು ಆಗಿ ಹೇಮನಾಥ್ ಶೆಟ್ಟರು ಯಶಸ್ವಿಯಾಗಿ ಪ್ರಾಂತ್ಯವನ್ನು ಮುನ್ನಡೆಸಿದ್ದಾರೆ. ನಾವು ಜಿಲ್ಲೆಯಲ್ಲಿ 3 ಹೊಸ ಕ್ಲಬ್ಗಳನ್ನು, ತನ್ನ ಕ್ಲಬ್ಬಿನಿಂದ 5 MJF ಅನ್ನ, ಪ್ರಾಂತ್ಯದಲ್ಲಿ 10ಕ್ಕಿಂತಲೂ ಹೆಚ್ಚು MJFಗಳನ್ನು ನೀಡಿ ಜಿಲ್ಲೆಯನ್ನ ಮಾದರಿ ನಾಯಕನಾಗಿ ತಾನು MJF ಆಗುವ ಮೂಲಕ ಅತ್ಯಂತ ಸಣ್ಣ ಕ್ಲಬ್ಬಿನಲ್ಲಿ 5 MJFಗಳನ್ನು ನೀಡಿದ ನಾಯಕರಾಗಿದ್ದರೆ ಅದು ಹೇಮನಾಥ್ ಶೆಟ್ಟಿ. ಅದಕ್ಕಾಗಿ ಅವರಿಗೆ ಮತ್ತೆ ಅವರ ಇಡೀ ಪ್ರಾಂತ್ಯದ ತಂಡಕ್ಕೆ ನನ್ನ ಅಭಿನಂದನೆಗಳು. ಜಿಲ್ಲೆಯ ರಾಜ್ಯಪಾಲನಾಗಿ ನಮ್ಮ ಎಲ್ಲ 11 ಪ್ರಾಂತೀಯ ಅಧ್ಯಕ್ಷರು ಯಶಸ್ವಿಯಾಗಿ ಪ್ರಾಂತೀಯ ಸಮ್ಮೇಳನ, ಯಶಸ್ವಿಯಾಗಿ ಜಿಲ್ಲೆಯನ್ನ, ತಮ್ಮ ಪ್ರಾಂತ್ಯಗಳನ್ನು ನಡೆಸಿದ್ದಾರೆ. ಆ ಎಲ್ಲ ಪ್ರಾಂತೀಯ ಅಧ್ಯಕ್ಷರಿಗೂ ವಿಶೇಷವಾಗಿ ಹೇಮನಾಥ್ ಶೆಟ್ರ ಈ ಸುಂದರ ಪರಿಸರದಲ್ಲಿ ಅವರು ತುಂಬಾ ಸಾರಿ ಹೇಳ್ತಾ ಇದ್ರು, ನಾನು ಮನೆಯ ಪರಿಸರದಲ್ಲಿ ಮಾಡ್ತೇನೆ. ನಿಜವಾಗ್ಲೂ ಅದ್ಭುತವಾಗಿ ಮೂಡಿ ಬಂದಿದೆ. ಅದಕ್ಕಾಗಿ ಕೊನೆಯ ಸಮ್ಮೇಳನ ಸ್ಮರಣೀಯ ಸಮ್ಮೇಳನ ರೀತಿಯಲ್ಲಿ ಮಾಡಿದ್ದೀರಿ ಹೇಮನಾಥ್ ಶೆಟ್ರೆ. ನಾನು ಅತ್ಯಂತ ಸಂತಸ ಪಟ್ಟಿದ್ದೇನೆ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ. ನಿಮಗೆ ಹಾಗೆ ನಿಮ್ಮ ತಂಡಕ್ಕೆ ನನ್ನ ಅಭಿನಂದನೆಗಳು. ಹಾಗೆ ಪ್ರಾಂತೀಯ ಅಧ್ಯಕ್ಷರೊಂದಿಗೆ ವಲಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ ಶಿವಪ್ರಸಾದ್ ಶೆಟ್ಟಿ ಮತ್ತು ವೆಂಕಪ್ಪಗೌಡ ಕೇಣಾಜೆ ಅವರಿಗೆ ನನ್ನ ಅಭಿನಂದನೆಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಲಯನ್ಸ್ ನಾಯಕರಿಗೆ ಅವರ ಅತ್ಯುತ್ತಮ ಪ್ರಾಂತೀಯ ಸಮ್ಮೇಳನ ಮತ್ತು ಈ ಸಮ್ಮೇಳನದ ಸಂಘಟನೆಗಾಗಿ ಅಭಿನಂದನೆ ಸಲ್ಲಿಸ್ತಾ, ಕಾನ್ಫರೆನ್ಸ್ ಕಮಿಟಿಯ ಚೇರ್ಮನ್ ಆದಂಥ ಗಣೇಶ್ ಶೆಟ್ಟಿ, ಸೆಕ್ರೆಟರಿ ಹರಿಕೃಷ್ಣ ಬಿ, ಹಾಗೆ ಕೋಶಾಧಿಕಾರಿ ಮೋಹನ್ ನಾಯಕರಿಗೂ, ಹೋಸ್ಟ್ ಕ್ಲಬ್ ಆದಂಥ ಪುತ್ತೂರು ಕಾವಿನ ಪವನ್ ರಾಮ್ ಮತ್ತು ಅವರ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ, ಇವತ್ತಿನ ಮುಖ್ಯ ಅತಿಥಿಗಳು ಅತ್ಯುತ್ತಮವಾದ ಚಿಂತನೆಯ ಮಾತುಗಳನ್ನು, ಇನ್ನೊಂದು ವಿಭಿನ್ನ ರೀತಿಯ ವಿಚಾರಧಾರೆಯನ್ನು ನಮ್ಮೆಲ್ಲ ಲಯನ್ಸ್ ಬಂಧುಗಳಿಗೆ ನೀಡಿದ್ದಾರೆ. ಈಗ ನಾವು ಅವರ ಚಿಂತನೆಯನ್ನ ಇದು ಸಮಾಜದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ಅನ್ನೋ ಬಗ್ಗೆ ಆಲೋಚಿಸುವಂತ ಸಮಯ ಅಂತ ನಾನು ಭಾವಿಸ್ತೇನೆ. ಸರ್, ನಿಮ್ಮ ಉಪಸ್ಥಿತಿ ಈ ಸಮ್ಮೇಳನಕ್ಕೆ ಮೆರುಗು ನೀಡಿದೆ ಅಂತ ಹೇಳ್ತಾ, ಎಲ್ಲ ಹಿಂದೆ ಕೂತಿರುವಂತಹ 10 ಪ್ರಾಂತೀಯ ಅಧ್ಯಕ್ಷರಿಗೆ ಹಾಗೆ 12 ಈ ಪ್ರಾಂತ್ಯದ ಕ್ಲಬ್ಬಿನ ಅಧ್ಯಕ್ಷರುಗಳಿಗೆ ಅವರ ಸೇವೆಗಾಗಿ ಅಭಿನಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನಿಸಂ. ಥ್ಯಾಂಕ್ ಯು ಸೋ ಮಚ್ ಡಿಸ್ಟ್ರಿಕ್ಟ್ ಗವರ್ನರ್. ಮುಂದೆ ಸಮ್ಮೇಳನ ಸಮಿತಿಗೆ ಗೌರವಾರ್ಪಣೆ. ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾಗಿರುವಂಥ ಲಯನ್ ಗಣೇಶ್ ಶೆಟ್ಟಿ ಹಾಗೂ ಸಮ್ಮೇಳನ ಕಾರ್ಯದರ್ಶಿ ಹರೇ ಕೃಷ್ಣ ಬಿ ಹಾಗೂ ಸಮ್ಮೇಳನದ ಕೋಶಾಧಿಕಾರಿ ಮೋಹನ್ ನಾಯ್ಕ್ ಎಸ್ ತಾವು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಈ ಒಂದು ಯಶಸ್ವಿ ಸಮ್ಮೇಳನದ ಸಂಘಟಕರಾಗಿ ತಾವು ಮೂಡಿ ಬಂದಿದ್ದೀರಿ. ತಮಗೆ ಇದೀಗ ಪ್ರಶಂಸನಾ ಪತ್ರದೊಂದಿಗೆ ಈ ಒಂದು ಸನ್ಮಾನವನ್ನು ಗೌರವವನ್ನು ನೀಡುತ್ತಿದ್ದೇವೆ. ಸುಬ್ರಹ್ಮಣ್ಯ ಲಯನ್ಸ್ ಕ್ಲಬ್ಬಿನ ಲಯನ್ ಕೃಷ್ಣಕುಮಾರ್ ಬಾಳ್ಗೋಡು ಈ ಸಂದರ್ಭದಲ್ಲಿ ಈ ಪ್ರಶಂಸನಾ ಪತ್ರವನ್ನು ಸಭೆಯ ಮುಂದೇರಿಸಬೇಕು ಅಂತ ವಿನಿಸಿಕೊಳ್ತಿದ್ದೇನೆ. Good evening all. Lions Club International Region 7, District 317D, Hemantaranga. Region Conference, date 29th March 2022, place Lakshmi Nivasa, Tingladi Putturu. Lions Hemanath Shetty MJF, Region Chairman. Resolution in appreciation of Region Meet Committee. Whereas we, the delegates of the Region Meet Hemantaranga, appreciate the service and outstanding leadership provided by the Region Meet Committee in hosting and
organizing the beautiful region meet Hemant Taranga is undoubtedly an outstanding success on all fronts, and we appreciate the meticulous care taken in all the minute details of conference like venue, hospitality, entertainment, etc. Therefore, be with it dissolved that we express to the region meet committee chairman Lion Ganesh Shetty, secretary Lion Hare Krishna, treasurer Lion Mohan Naik S, and all the members of various committee our wholehearted appreciation in the form of this resolution. Lion Hemnath Shetty MJF, region chairperson. Thank you, and all. ಅದ್ವಿತೀಯವಾದ ಸಮ್ಮೇಳನವನ್ನು ಸಂಘಟಿಸಿದ ಸಮ್ಮೇಳನ ಸಮಿತಿಗೆ ಎಲ್ಲ ಪ್ರಾಂತ್ಯ 7ರ ಅಲಯನ್ಸ್ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು, ಅಭಿವಂದನೆಗಳು. Host Club Resolution. Hemant Taranga Region Conference hosted by the Host Club Puttur Kavu has done wonders for their systematic, wonderful arrangements. I kindly request Lion Hari Prasad to read out the resolution of the Host Club to the gathering. Kindly request all the members of the region to raise from their seats. Lions Clubs International, Region 7, District 317D, Hemant Taranga, Region Conference, date 29 March 2022, place Lakshmi Nivasa, Tingaladi, Putturu. Lion Hemanath Shetty, MJF, Region Chairperson. Resolution in appreciation of Host Club. Whereas we, the delegates of Region Conference Hemant Taranga, do appreciate the service and outstanding leadership provided by the Host Club, Lions Club Puttur Kavu, in hosting and organizing this beautiful region conference. Hemant Taranga is undoubtedly an outstanding success on all fronts, and we appreciate the meticulous care taken in all the minutes detail of the conference like venue, hospitality, entertainment, etc. Therefore, be it resolved that we express to the President, Secretary, Treasurer, and all members of the various committees as well as members of the Lions Club of Puttur Kavu our wholehearted appreciation and felicitation in the form of resolution. Host Club Committee, Lions Club Puttur Kavu, President Lion Pavan Rama B, MJF, Secretary Lion Devanarai M, Treasurer Lion Ammurai Ankotimar, and all the members of the various committees of our wholehearted appreciation and felicitation in the form of this resolution. Lion Hemanath Shetty, Region Chairman. Thank you so much, sir. ಹೇಮಂತ್ ತರಂಗ ಪ್ರಾಂತೀಯ ಸಮ್ಮೇಳನ ಅದ್ವಿತೀಯವಾಗಿ ಮೂಡಿಬರುವಲ್ಲಿ ನಮಗೆ ಮುಖ್ಯ ಸಲಹೆಗಾರರಾಗಿ ಸಲಹೆಯನ್ನು ನೀಡುವುದರ ಮೂಲಕ ಈ ಸಮ್ಮೇಳನ ಯಶಸ್ಸಿಗೆ ಕಾರಣಕರ್ತರಾದಂಥ ಪೂರ್ವ ರಾಜ್ಯಪಾಲರು ಲಯನ್ ಡಾಕ್ಟರ್ ಗೀತ್ ಪ್ರಕಾಶ್ ಇದೀಗ ಶುಭಾಶಂಸನೆಯ ಮಾತುಗಳಲ್ಲಿ. ಎಲ್ಲರಿಗೂ ನಮಸ್ತೆ. ನಮ್ಮ ಜಿಲ್ಲೆ 317ಡಿಯ ಪ್ರಾರಂಭದ ಪ್ರಾಂತೀಯ ಸಮ್ಮೇಳನ ಮನಸ್ಸಾಕ್ಷಿಯಿಂದ ಆರಂಭವಾದರೆ ಜಿಲ್ಲೆಯ ಕೊನೆಯ ಪ್ರಾಂತೀಯ ಸಮ್ಮೇಳನ ಹೇಮಂತ್ ತರಂಗ ಅತ್ಯಂತ ಯಶಸ್ವಿಯಾಗಿ ಗ್ರ್ಯಾಂಡ್ ಫಿನಾಲೆ ಅಂತ ನಾವೇನು ಹೇಳ್ತೇವೆ ಆ ರೀತಿಯಲ್ಲಿ ಮೂಡಿ ಬಂದಿದೆ. ಅದಕ್ಕೋಸ್ಕರ ಆತಿಥೇಯ ಲಯನ್ಸ್ ಕ್ಲಬ್ ಕಾವು ಮತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಕೋಟ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವವರು ಶಿವರಾಮ ಕಾರಂತರು, ಸವಣೂರು ಅಂದರೆ ನೆನಪಾಗುವುದು ಸೀತಾರಾಮರಯ್ಯವರು, ಮಟ್ಟು ಎಂದ ಕೂಡಲೇ ಶ್ರೀ ದಿನೇಶ್ ಅಮೀನ್ ಮಟ್ಟೂರವರು, ಅಂತೆಯೇ ಕಾವು ಅಂದರೆ ನಮಗೆ ನೆನಪಾಗುವುದು ಹೇಮನಾಥ ಶೆಟ್ಟಿ ಕಾವು ಅವರು. ಇವತ್ತು ಈ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾಗಿ ನಾವು
ಪ್ರಾರಂಭಿಸಿದ ಒಂದು ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಪ್ರಾಂತೀಯ ಅಧ್ಯಕ್ಷರಾಗಿ ಈ ಸುಂದರವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಪ್ರಾಂತೀಯ ಅಧ್ಯಕ್ಷ ಹೇಮನಾಥ್ ಶೆಟ್ಟಿ ಕಾವು ಮತ್ತು ಅನಿತಾ ಹೇಮನಾಥ್ ಶೆಟ್ಟಿ ಅವರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ಕಾರ್ಯಕ್ರಮ ಆಗ್ತಾ ಇರುವುದು ಅನಿತಾ ಹೇಮನಾಥ್ ಶೆಟ್ಟಿ ಅವರ ಮನೆಯಲ್ಲಿ ಅವರ ಕುಟುಂಬದವರಿಗೆ ವಿಶೇಷವಾದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಸಹಕಾರ ನೀಡಿದ್ದಕ್ಕಾಗಿ ಅವರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸಿ, ಒಂದು ವಾಹಿನಿಯ ಬಗ್ಗೆ ಹೇಳುವಾಗ ನೇರ ದಿಟ್ಟ ನಿರಂತರ ಅಂತ ಹೇಳ್ತೇವೆ. ಆದರೆ ಇವತ್ತೊಬ್ಬರು ವ್ಯಕ್ತಿ ನೇರ ದಿಟ್ಟ ನಿರಂತರ ಒಬ್ಬ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡುವವರಿದ್ದರೆ ಅದು ದಿನೇಶ್ ಅಮೀನ್ ಮಟ್ಟು ಅವರು ಅಂತ ನಾವು ಘಂಟಾಘೋಷವಾಗಿ ಹೇಳುವಾಗೆ ಆಗಿದೆ. ನಿಮ್ಮ ಉಪಸ್ಥಿತಿ, ನಿಮ್ಮ ಮಾತುಗಳು ನಿಜವಾಗಿಯೂ ನಮ್ಮನ್ನು ನಾವೇ ಪ್ರಶ್ನಿಸಿಕೊಳ್ಳುವಂತಹ ಒಂದು ವಿಚಾರಕ್ಕೆ ಎಡೆಮಾಡಿಕೊಟ್ಟಿದೆ. ನಿಮ್ಮ ಉಪಸ್ಥಿತಿಗಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ ಎಲ್ಲರಿಗೂ ಶುಭವಾಗಲಿ. Thank you so much, sir. I also take the honor in requesting our past DG and Conference Chief Advisor MJF Line MB Sadashiv to address the gathering. ಪ್ರಸಿದ್ಧ ಕವಿ KS ನರಸಿಂಹಸ್ವಾಮಿಯವರು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು, ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು, ತುಂಬಿದ ಚಂದಿರ ಬಂದಿತ್ತು, ಮಾವನ ಮನೆಯ ಮಲ್ಲಿಗೆ ಹೂಗಳ ಪರಿಮಳ ತುಂಬಿತ್ತು, ಗಮಗಮಿಸುವ ಮೃಷ್ಟಾನ್ನ ಭೋಜನ ರಾಯರ ಕಾದಿತ್ತು, ಬೆಳ್ಳಿಯ ಬಟ್ಟಲು ಗಸಗಸೆ ಪಾಯಸ ರಾಯರ ಕರೆದಿತ್ತು, ಭೂಮಿಗೆ ಸ್ವರ್ಗವೇ ಇಳಿದಿತ್ತು, ಭೂಮಿಗೆ ಸ್ವರ್ಗವೇ ಇಳಿದಿತ್ತು ಅನ್ನುವ ಕವನವನ್ನು ಬರೆದದ್ದು ತಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿ ಭೂಮಿಗೆ ಸ್ವರ್ಗವನ್ನೇ ಇಳಿಸಿದ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ, ಅದರ ನೇತೃತ್ವ ವಹಿಸಿದ ಮತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಪ್ರಾಂತ್ಯ ಅಧ್ಯಕ್ಷರಾದ ಹೇಮನಾಥ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ವಿದ್ಯಾರ್ಥಿ ಜೀವನದಲ್ಲಿ ಆ ಶುಭಮಂಗಳ ಸಿನಿಮಾ ನೋಡಿದೆ. ಆ ಸಿನಿಮಾದಲ್ಲಿ ಹೇಮ ಅನ್ನುವಂತಹ ಒಬ್ಬ ನಾಯಕಿಯನ್ನು ಕುರಿತು ಆಗಿನ ಹೀರೋ ಶ್ರೀನಾಥ್ ಹೇಳ್ತಾರೆ, 4 × 4 4 2 8 ಇದೇ ಸ್ನೇಹದ ನಂಟು ಅನ್ನುವಂಥ ಮಾತು. ಸ್ನೇಹದ ನಂಟನ್ನು, ಅದರ ಗಂಟನ್ನು ಗಟ್ಟಿಪಡಿಸಿದ ಈ ದಂಪತಿಗಳು ಇವತ್ತು ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಮತ್ತು ಹೇಗೆ ನಮ್ಮ ಕೌಟುಂಬಿಕ ಬಾಂಧವ್ಯಗಳು, ನಾನು ರಾಯರ ಮನೆಯನ್ನು ಉಲ್ಲೇಖಿಸಿದ್ದಕ್ಕೆ ವಿಶೇಷವಾದ ಕಾರಣ ಇದೆ. ನಮ್ಮ ಸಂಬಂಧಗಳು ಸಡಿಲವಾಗುತ್ತಿರುವಾಗ, ಕೌಟುಂಬಿಕ ಮೌಲ್ಯಗಳು ಇವತ್ತು ಕುಸಿತಾ ಇರುವಾಗ, ಆ ಸಂಬಂಧಗಳ ಮೂಲಕ, ಬಾಂಧವ್ಯದ ಮೂಲಕ ನಮ್ಮ ಸಾಮಾಜಿಕ ಮೌಲ್ಯಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುವುದಕ್ಕೆ ಇದು ಒಂದು ಸಂದೇಶವನ್ನು ನೀಡಿದೆ ಅಂತಾದರೂ ನಾನಾದರೂ ತಿಳ್ಕೊಂಡಿದ್ದೇನೆ. ಜೊತೆಗೆ ಇವತ್ತು ಅನಿತಾ ಹೇಮನಾಥ್ ಶೆಟ್ಟಿಯವರು ಈ ಮನೆಯಲ್ಲಿ ಹುಟ್ಟಿ ಬೆಳೆದರು. ಇಲ್ಲಿಯ ಲಕ್ಷ್ಮಿಯಾಗಿ, ಕಾವು ಅಂತಪ್ಪ ಶೆಟ್ಟರ ಸೊಸೆಯಾಗಿ, ಅಲ್ಲಿಯ ಜ್ಯೋತಿಯಾಗಿ, ಅಲ್ಲಿಯ ಲಕ್ಷ್ಮಿಯಾಗಿ, ಧೈರ್ಯ ಸಾಹಸಿ ಲಕ್ಷ್ಮಿಯಾಗಿ, ಸೌಭಾಗ್ಯ ಲಕ್ಷ್ಮಿಯಾಗಿ, ಧೈರ್ಯ ಲಕ್ಷ್ಮಿಯಾಗಿ ಆ ಮನೆಯನ್ನು ಬೆಳಗಿದರು ಮತ್ತು ಆ ಭಾಗದ ಜನರಿಗೆ ಅಮ್ಮನಾಗಿ ಕಾಣಿಸಿಕೊಂಡರು. ಜನಸೇವೆಯನ್ನು ಮಾಡ್ತಾ ಬಂದರು. ಅಂತಹ ಮಾತೆಯ ಕೈಯಿಂದ ಇವತ್ತು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮ ಉದ್ಘಾಟಿಸಿದೆಯಲ್ಲ, ಅದು ಇನ್ನೊಂದು ಸಂದೇಶವನ್ನು ಕೊಟ್ಟಿತು. ನೀವೆಲ್ಲ ಗಮನಿಸಿರ್ಬೋದು, ಅವರಿಬ್ಬರು ವೇದಿಕೆಗೆ ಬಂದಾಗ ಅವರೊಂದಿಗೆ ಒಂದು ಪುಟ್ಟ ಬಾಲಕಿ ಬಂತು. ನನಗೆ ಆಶ್ಚರ್ಯ ಆಯಿತು, ಇವರಿಗೆ 2 ಹೆಣ್ಣು ಮಕ್ಕಳು, ಇದು 3ನೇ ಮಗು ಎಲ್ಲಿಂದ ಬಂತು? ಆ ಮಗು ಇಲ್ಲಿಂದ ಇಳಿಲಿಕ್ಕೆ ಒಪ್ಪಲಿಲ್ಲ. ಆ ಮಗು ತನ್ನ ಪುಟ್ಟ ಬೆರಳಿನಿಂದ ಇವರನ್ನು ಹಿಡ್ಕೊಂಡಿತ್ತು, ಕೆಳಗೆ ಇಳಿಲಿಕ್ಕೆ ಒಪ್ಪಲಿಲ್ಲ. ಸ್ವತಃ ತಾಯಿ ಬಂದು ಕರೆದರೂ ಕೂಡ ಆ ಮಗು ಹೋಗಲಿಲ್ಲ. ಅದು ನನಗೊಂದು ಸಂದೇಶವನ್ನು ಕೊಟ್ಟಿತು. ಈ ಮಕ್ಕಳನ್ನು ಬೆಳೆಸುವ ರೀತಿಯಲ್ಲಿ ಒಂದು ಕೂಡು ಕುಟುಂಬದಲ್ಲಿ ತನ್ನ ತಮ್ಮನ ಮಗಳನ್ನು ಅದೇ ಪ್ರೀತಿಯಿಂದ ನೋಡಿ, ಆ ಪ್ರೀತಿಯನ್ನು ಸಂಪಾದಿಸುವ ಕಲೆ ಇದೆಯಲ್ಲ, ದೊಡ್ಡಪ್ಪ ದೊಡ್ಡಮ್ಮ ಆ ಮಗು ಆಶಿಕಾಳನ್ನು ನೋಡಿದ ರೀತಿಯಿಂದಾಗಿ ಮಗು ಇಲ್ಲಿ ಕುಣಿದು ಕುಪ್ಪಳಿಸಿ ಮೀಟಿಂಗ್ ಕಾಲ್ ಟು ಆರ್ಡರ್ ಅನ್ನುವವರೆಗೆ ಇಲ್ಲಿದ್ದು ಮತ್ತೆ ಹೋಯಿತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ದಿಸ್ ಇಸ್ ಎ ಮೆಸೇಜ್ ಟುಡೇ. ಇದು ಒಂದು ಮೆಸೇಜ್. ಏನು ನಮ್ಮ ಅಮೀನ್ ಮಟ್ಟು ಅವರು ಹೇಳಿದರು, ನಮ್ಮ ಸಾಮಾಜಿಕ ಮೌಲ್ಯದ ಬಗ್ಗೆ ಮತ್ತು ನಾವು ಯಾವ ರೀತಿ ನಮ್ಮ ಯುವಕರನ್ನು ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟರು. ಆ ಮಗುವಿಗೆ ಇವತ್ತು ಆ ಸಂದೇಶ ಹೋಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಆ ಮೂಲಕ ನಮ್ಮ ಯುವಕರಿಗೆ, ಯುವತಿಯರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಹ ಒಂದು ಸಂದೇಶವನ್ನು ಕೊಡುವಂಥ ಅವಶ್ಯಕತೆ ಇದೆ ಅನ್ನೋದನ್ನು ಈ ವೇದಿಕೆ ತೋರಿಸಿಕೊಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದರಿಂದಾಗಿ ಇದು ಯಶಸ್ವಿ ಕಾರ್ಯಕ್ರಮ ಅಂಥೇಳಿ ನಾನು ಅಭಿಪ್ರಾಯಪಡ್ತೇನೆ. ಜೊತೆಗೆ ಅಮೀನ್ ಮಟ್ಟು ಅವರ ಬಗ್ಗೆ ಹೇಳಬೇಕು. ನಾನು ಕೂಡ ಅವರ ಹಾಗೆ ಲೋಹಿಯಾವಾದಿ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವ್ರನ್ನ ಓದ್ಕೊಂಡು JP ಚಳವಳಿಯಲ್ಲಿ ಬಿಹಾರಕ್ಕೆ ಹೋದವನು. ಆದರೆ ಯಾಕೆ ಇವತ್ತು ಲಯನ್ಸ್ ರೋಟರಿ ಬಗ್ಗೆ ಆ ರೀತಿಯ ಒಂದು ಕಲ್ಪನೆ ಇದೆ ಅಂದರೆ, ನಾವೆಲ್ಲ ಏನೋ ಒಂದು ಸ್ಟಾರ್ ವ್ಯಾಲ್ಯೂ ಇರುವಂಥ
ಅತ್ಯಂತ ಶ್ರೀಮಂತ ವರ್ಗದಿಂದ ಬಂದವರು ಅನ್ನುವಂಥ ತಪ್ಪು ಕಲ್ಪನೆ ಇತ್ತು. ನಾನು ಯಾವಾಗ ರಾಜಕಾರಣದಲ್ಲಿ ಜನರನ್ನು ಮುಟ್ಲಿಕ್ಕಾಗುವುದಿಲ್ಲ, ಜನರನ್ನು ತಲುಪಲಿಕ್ಕಾಗುವುದಿಲ್ಲ, ಅಧಿಕಾರಸ್ಥರ ಹಿಂದೆ ಹೋಗುವ ಬಾಲಂಗೋಚಿಗಳಾಗಿ ಉಳಿಬೇಕು, ಜನರನ್ನು ಸೇವೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವಂಥ ಭಾವನೆ ಬಂದಾಗ ಇಂತಹ ವ್ಯವಸ್ಥಿತವಾದ ಗುಡ್ ಗವರ್ನೆನ್ಸ್ಗೆ ತರಬೇತಿ ಕೊಡುವಂಥ ಲಯನ್ಸ್ ರೋಟರಿಗಳು ನಿಜವಾಗಲೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಇವತ್ತು ಈ ಸಂಸ್ಥೆಗಳಿಗೆ ಹೆಚ್ಚಿನ ಬೆಲೆ ಬಂದಿದೆ ಅನ್ನೋದನ್ನು ತಿಳ್ಕೊಂಡಿದ್ದೇನೆ. ಎಲ್ಲೇ ದುರಂತಗಳು ಸಂಭವಿಸಿದಾಗ, ಎಲ್ಲೇ ಕೆಟಾಸ್ಟ್ರೋಫ್ಗಳಾದಾಗ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಕೊಡುವಂಥ ಧನ ಸಹಾಯ ಸರ್ಕಾರಕ್ಕಿಂತ ಮೊದಲೇ ಮಾಡುವ ತೀರ್ಮಾನಗಳನ್ನು ನಾವು ಗಮನಿಸಿದ್ದೇವೆ. ಇವತ್ತು ನಮ್ಮ ಇಂಥ ಲಯನ್ಸ್ ಸಂಸ್ಥೆಗಳು ಕೊಡುವಂಥ ಕೊಡುಗೆಗಳಿಂದ ಜನ ನಮ್ಮ ಸಂಸ್ಥೆಗಳತ್ತ ಮುಖ ಮಾಡ್ತಾರೆ. ಸರ್ಕಾರ ಮಾಡಲಾಗದ್ದನ್ನು ನಮ್ಮ ಸಮಾಜ ಮಾಡ್ತದೆ, ನಮ್ಮ ಸಂಸ್ಥೆಗಳು ಮಾಡ್ತಾ ಇವೆ. ಇವತ್ತು 7 ಜನರನ್ನು ಸನ್ಮಾನ ಮಾಡಿದಿರಿ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ಸ್ವರಗಳು ಸೇರಿ ಸಂಗೀತವಾಯಿತು ಅಂತ 7 ದಿಗ್ಗಜರನ್ನು ಇಲ್ಲಿ ಸನ್ಮಾನ ಮಾಡಿದ್ದೀರಿ. ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿದೆ ಅಂತ ಹೇಳ್ತಾ, ಅದಕ್ಕಾಗಿ ಹೇಮನಾಥ್ ಶೆಟ್ಟಿ ದಂಪತಿಗಳನ್ನು ಹಾಗೂ ಸಮ್ಮೇಳನ ಅಧ್ಯಕ್ಷರಾದಂಥ ಗಣೇಶ್ ಶೆಟ್ಟಿ ಹಾಗೂ ಅವರ ತಂಡವನ್ನು ಮತ್ತು ಈ ಹೋಸ್ಟ್ ಕ್ಲಬ್ಬನ್ನು ಅಭಿನಂದಿಸಿ ಅವಕಾಶಕ್ಕಾಗಿ ವಂದಿಸ್ತೇನೆ. ಧನ್ಯವಾದಗಳು. Thank you so much, sir. I request Lion Hemnath Shetty to honor the past DG and Chief Advisor Lion Dr. Geeta Prakash and Lion MB Sadashiv to. I request him to do the honors. ಮುಂದೆ ಬ್ಯಾನರ್ ಪ್ರದರ್ಶನದ ಫಲಿತಾಂಶ. ಲಯನ್ ಜಯಶ್ರೀ ಶೆಟ್ಟಿಯವರು ಫಲಿತಾಂಶವನ್ನು ನಮ್ಮ ಮುಂದಿಡ್ತಾರೆ. ವೇದಿಕೆಯ ಮೇಲೆ ಹಾಗೂ ಮುಂಭಾಗದಲ್ಲಿ ಉಪಸ್ಥಿತರಿರುವ ಸರ್ವರಿಗೂ ಶುಭ ಸಂಜೆ ನಮನಗಳು. ಹೇಮಂತರಂಗ ಪ್ರಾಂತೀಯ ಸಮ್ಮೇಳನ ಪ್ರಾಂತ್ಯ 7 ಪ್ರಾಂತ್ಯ 7ರಲ್ಲಿ ಬರುವ 12 ಕ್ಲಬ್ಗಳು ತಮ್ಮ ಬ್ಯಾನರ್ ಪ್ರೆಸೆಂಟೇಷನ್ ನಡೆಸಿಕೊಟ್ಟಿದ್ದಾರೆ. ಅದರ ಫಲಿತಾಂಶ ಈ ಕೆಳಗಿನಂತಿದೆ. 3rd place goes to Kadaba. Kadaba 3rd place. Second, 6,000 first place. In the 3rd place. 2nd place, Lions Club Panja. First place, Lions Club Putturu. Putturu. ತೀರ್ಪುಗಾರರಾದ ಸ್ವರೂಪ ಶೆಟ್ಟಿ ಹಾಗೂ ಧರಣೇಂದ್ರ ಜೈನ್ ಅವರಿಗೆ ಧನ್ಯವಾದಗಳು. ವಿಜೇತರಿಗೆ ಅಭಿನಂದನೆಗಳು. ಭಾಗವಹಿಸಿದ ಎಲ್ಲ ಕ್ಲಬ್ ಲಯನ್ಸ್ ಕ್ಲಬ್ಗಳಿಗೂ ಕೃತಜ್ಞತೆಗಳು. ಅವಕಾಶಕ್ಕಾಗಿ ವಂದನೆ. ಜೈ. Thank you so much for the prize winners. Now I kindly request Lion Hemnath Shetty and Lion Dr. Geeta Prakash to accept and receive the honor from Region 10 Region Conference
Manikya. I request Region Chairperson Lion Venkatesh to do the honors. ಮುಂದೆ ನೋಂದಣಿ ಸಮಿತಿಯ ವರದಿ ಹಾಗೂ ಬಹುಮಾನ ವಿತರಣೆ, ಅದೃಷ್ಟ ವ್ಯಕ್ತಿ ಮತ್ತು ಪ್ರತಿನಿಧಿಯ ಆಯ್ಕೆ, ಲಕ್ಕಿ ಡೆಲಿಗೇಟ್ಸ್ ಆಯ್ಕೆ, ಇದರ ನಿರ್ವಹಣೆಯನ್ನು ಪ್ರಾಂತೀಯ ಮಾರ್ಗದರ್ಶಕರಾದಂಥ ಲಯನ್ ಸುದರ್ಶನ್ ಪಡಿಯಾರ್ ನಿರ್ವಹಿಸಿಕೊಡ್ಬೇಕು ಅಂತ ವಿನಂತಿಸಿಕೊಳ್ತಿದ್ದೇವೆ ಸರ್. ಅಧ್ಯಕ್ಷರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಲಯನ್ಸ್ ಬಂಧುಗಳೇ, ಇವತ್ತು ರಿಜಿಸ್ಟ್ರೇಷನ್ 100% ರಿಜಿಸ್ಟ್ರೇಷನ್ ಎಲ್ಲ ಕ್ಲಬ್ಬಿನಿಂದ ಆಗಿದೆ. 354 ನಮ್ಮ ರೀಜನ್ನಲ್ಲಿದ್ದಾರೆ. ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಪ್ರಥಮವಾಗಿ ಎಲ್ಲ ಕ್ಲಬ್ಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಖ್ಯವಾಗಿ ಪಂಜಾ ಕ್ಲಬ್ಬಿನ ಸಂತೋಷ್ ಶಾಖೆ ಮತ್ತು ತಂಡದವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕೆ ಹೇಳಿದರೆ ಪ್ರಥಮವಾಗಿ 100% ರಿಜಿಸ್ಟ್ರೇಷನ್ ಮಾಡಿದ ಕ್ಲಬ್ ಹಿಡಿದರೆ ಪಂಜಾ ಲಯನ್ಸ್ ಕ್ಲಬ್. ಆ ದಿನವೇ ಅವರು ಮಾಡಿ ಕ್ಯಾಶನ್ನು ಕೂಡ ಕೊಟ್ಟಿದ್ದಾರೆ ನಮಗೆ. ಅವರಿಗೆ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಈ ಒಂದು ಸಮ್ಮೇಳನದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತು ನಮ್ಮ ರೀಜನ್ನ ಲಕ್ಕಿ ಕೂಪನ್ ಈಗ ತೆಗಿಬೇಕು ಅಂತ ಹೇಳಿ ನಾನು ಪ್ರಾಂತೀಯ ಅಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಯಾವ ಸರ ಕ್ಲಬ್ ಲಕ್ಕಿ ಗುಬ್ಬನ್ ಮೋಹನ್ ದಾಸ್ ರೈ 9448625404 ಮೊಬೈಲ್ ನಂಬರ್. ಅವರಿದ್ದರೆ ದಯವಿಟ್ಟು ಇಲ್ಲಿ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದೇ ಲಕ್ಕಿ ಗುಬ್ಬನ್ ಯಾವ ಕ್ಲಬ್ ಬಂದದಲ್ಲಿ ನಮೂದಿಸಿಲ್ಲ. ಯಾವುದು? ಕುಕ್ಕೆ ಸುಬ್ರಹ್ಮಣ್ಯ ಕ್ಲಬ್, ನೂತನ ಕ್ಲಬ್ ಕುಕ್ಕೆ ಸುಬ್ರಹ್ಮಣ್ಯ. ಇವತ್ತು ರಿಜಿಸ್ಟ್ರೇಷನ್ ಕಮಿಟಿಯ ಪ್ರಥಮವಾಗಿ ರಿಜಿಸ್ಟ್ರೇಷನ್ ಮಾಡಿದವರು ಚಂದ್ರಶೇಖರ ನಂಜಿ ಮತ್ತು ದಿವ್ಯಾ ನಂಜಿ ಫ್ಯಾಮಿಲಿ. ಇದರಲ್ಲಿ ತೇಜಸ್ವಿ ಸೋಮವಾರಪೇಟೆ ಅವರು ದಯವಿಟ್ಟು ಇಲ್ಲಿ ಬಂದು ಇದ್ರೆ ಬರಬೇಕು. ಸೋಮವಾರಪೇಟೆ ಕ್ಲಬ್, ಇಲ್ಲಾಂದ್ರೆ ಅವ್ರ ಕ್ಲಬ್ಬಿನಿಂದ ಯಾರಾದ್ರೂ ಇದ್ರು ಬಂದು ತಗೊಳ್ಬೋದು ದಯವಿಟ್ಟು. ಕಪಲ್ ರಿಜಿಸ್ಟ್ರೇಷನ್ ಪ್ರಥಮವಾಗಿ ಮಾಡಿದವರು ಚಂದ್ರಶೇಖರ ನಂಜಿ ಮತ್ತು ದಿವ್ಯಾ ನಂಜಿ LC ಸುಳ್ಯ. ಇವರು ಕೂಡ ಬಂದು ವೇದಿಕೆಯಲ್ಲಿಂದ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಪ್ರಥಮ ರಿಜಿಸ್ಟ್ರೇಷನ್ ಮಾಡಿದವರು ವತ್ಸಲ ರಜನ್ ಮೇಡಮ್ ಅವರು, ನಮ್ಮ ಪುತ್ತೂರು ಕ್ಲಬ್. ಅವರು ಕೂಡ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು. ಅವರಿಲ್ಲದ್ರೆ ಅವರ ಕ್ಲಬ್ಬಿನವರು ಸ್ವೀಕರಿಸಿ ಅವರಿಗೆ ಕೊಡ್ಬೋದು. ಇವತ್ತು ಈ ಒಂದು ರಿಜಿಸ್ಟ್ರೇಷನ್ ಕಮಿಟಿಗೆ ನಮಗೆ, ನಾನು ಅಧ್ಯಕ್ಷನಾಗಿದ್ದರೂ ಪೂರ್ಣ ಪ್ರಮಾಣ ಸಹಕಾರ ಮಾಡಿದ ಹರೀಶ್ ಶೆಟ್ಟಿ ಅವರು ನಮ್ಮ ಲಯನ್ಸ್ ಕ್ಲಬ್ ವಿಟ್ಲ ಸಿಟಿಯ ಸದಸ್ಯರು, ಹಾಗೆ ಪುತ್ತೂರು ಕ್ಲಬ್ನ ಸದಸ್ಯರಾದ ಶೋಭಾ, ಸುಮಂಗಲ ಶೆಣೈ ಹಾಗೂ ಶ್ರೀಮತಿ ಕೇಶವ ನಾಯ್ಕ್
ಇವರಿಗೆ ಮತ್ತು ಉದಯ ಕುಮಾರಿ ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿ ಈ ಒಂದು ರಿಜಿಸ್ಟ್ರೇಷನ್ ಕಮಿಟಿಯ ಜವಾಬ್ದಾರಿಯನ್ನು ಪ್ರಾಂತ್ಯಾಧ್ಯಕ್ಷರು ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ನಿಭಾಯಿಸಿದ್ದೇನೆ. ಯಾಕೆ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. 100% ರಿಜಿಸ್ಟ್ರೇಷನ್ ನಮ್ಮ ರೀಜನಲ್ಲಿ ಆಗಿದೆ ಎಂದು ಹೇಳಿಕೊಂಡು ಅವಕಾಶಕ್ಕೆ ವಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಸುದರ್ಶನ್ ಪಡಿಯಾರ್ ಸರ್ ತಮಗೆ. ಮುಂದೆ ಈ ಒಂದು ವೇದಿಕೆಯಲ್ಲಿ ಒಂದು ಅಪರೂಪದ ಸನ್ಮಾನ. ಈ ಸಮ್ಮೇಳನ ನಡೆಸಲು ಸ್ಥಳಾವಕಾಶ ನೀಡಿ ಎಲ್ಲ ರೀತಿಯ ಸಹಕಾರ ನೀಡಿ ಹೇಮಾಂತರಂಗದ ಯಶಸ್ಸಿನ ಬಹುಪಾಲನ್ನು ತಮ್ಮದಾಗಿಸಿಕೊಂಡಂತಹ ರಾಮಯ್ಯರೈ ದಂಪತಿಗಳು ಈ ಒಂದು ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕೆನಿಸಿಕೊಳ್ತಿದ್ದೇನೆ. ಮುಂಡಾಳಗೊತ್ತು ಶ್ರೀಮತಿ ಲಕ್ಷ್ಮೀ ಆರ್ ರೈ ಹಾಗೂ ಡೆಕ್ಕಳ ರಾಮಯ್ಯ ರೈ ತಾವು ವೇದಿಕೆಗೆ ಬರಬೇಕು. ಈ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಬಹಳ ಅಪರೂಪದ ಕ್ಷಣ. ಯಾಕೆಂದರೆ ಈ ದಿನ ಅವರ ವಿವಾಹದ ಸುವರ್ಣ ಮಹೋತ್ಸವ 50ನೇ ವರ್ಷದ ಸಂಭ್ರಮದ ಆಚರಣೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಈ ಒಂದು ಸ್ಥಳಾವಕಾಶವನ್ನು ಒದಗಿಸಿ ಈ ಹೇಮಾಂತರಂಗದ ಸಂಪೂರ್ಣ ಯಶಸ್ಸಿಗೆ ಕಾರಣೀಭೂತರಾದಂಥ ರಾಮಯ್ಯರೈ ದಂಪತಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಿಸಿಕೊಳ್ತಿದ್ದೇನೆ. ಅದೇ ರೀತಿ ಅವರೊಂದಿಗೆ ಈ ಸಂದರ್ಭದಲ್ಲಿ ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ವೇದಿಕೆಯಲ್ಲಿ ಅವರ ಜೊತೆ ಗೂಡಬೇಕು. ವಿವಾಹ ಮಹೋತ್ಸವದ ಈ ಒಂದು 50ನೇ ವರ್ಷದ ಸುವರ್ಣ ಮಹೋತ್ಸವಕ್ಕೆ ತಾವೆಲ್ಲ ಸಾಕ್ಷಿಯಾಗಬೇಕು ಅಂತ ತಮ್ಮಲ್ಲಿ ವಿನಿಸಿಕೊಳ್ತಿದ್ದೇನೆ. ಶ್ರೀಯುತ ಡೆಕ್ಕಳ ರಾಮಯ್ಯರಯ್ಯವರು ಸಹಕಾರಿ ಕ್ಷೇತ್ರದ ಸಾಧಕರಾಗಿ ಗುರುತಿಸಿಕೊಂಡವರು. ಕೆದಂಬಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸುದೀರ್ಘ 4 ದಶಕಗಳ ಕಾಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವರು. ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಕೊಡುಗೈದಾನಿಯಾಗಿ ಈ ಪರಿಸರದಲ್ಲಿ ಗುರುತಿಸಿಕೊಂಡವರು. ಅದೇ ರೀತಿ ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಕೂಡ ದಾನಿಗಳಾಗಿ ನೀಡಿ ಹಲವಾರ ಬಾಳಿಗೆ ಬೆಳಕಾದವರು. ಪ್ರಗತಿಪರ ಕೃಷಿಕರಾಗಿ ಗುರುತಿಸಿಕೊಂಡವರು. ಅವರೊಂದಿಗೆ ಅವರ ಧರ್ಮಪತ್ನಿ ಲಕ್ಷ್ಮೀ ಆರ್ ರೈ ಅವರು ಅವರ ಎಲ್ಲ ಸೇವಾ ಕಾರ್ಯಗಳಿಗೆ ಕೈ ಜೋಡಿಸಿದವರು. 3 ಸುಪುತ್ರಿಯರು, ಓರ್ವ ಸುಪುತ್ರನೊಂದಿಗೆ ಸುಖಿ ಸಂಸಾರವನ್ನು ನಡೆಸುತ್ತಿರುವಂಥ ಮುಂಡಾಳಗೊತ್ತು ಲಕ್ಷ್ಮೀ ಆರ್ ರೈ ಮತ್ತು ರಾಮಯ್ಯ ರೈ ದಂಪತಿಗಳಿಗೆ ವಿವಾಹದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಹೇಮಾಂತರಂಗದ ಪ್ರಾಂತೀಯ ಸಮ್ಮೇಳನದ ಫಲವಾಗಿ ಶುಭ ಕಾಮನೆಗಳು, ಶುಭ ಹಾರೈಕೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅವರ ಎಲ್ಲ ಕುಟುಂಬ ವರ್ಗಕ್ಕೆ ಪ್ರಾಂತೀಯ ಸಮ್ಮೇಳನದ ವೇದಿಕೆಯ ಗಣ್ಯರು ಈ ಸಂದರ್ಭದಲ್ಲಿ ಹಾರಾರ್ಪಣೆ ಮಾಡುವುದರ ಮೂಲಕ ಗೌರವಿಸಿ ಈ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು. ಈ ಒಂದು ಸ್ಮರಣೀಯ ಸಂದರ್ಭದಲ್ಲಿ ವಿವಾಹ ಮಹೋತ್ಸವದ ಸುವರ್ಣ ಮಹೋತ್ಸವ ಆಚರಿಸಿಕೊಂಡಂತಹ ರಾಮಯ್ಯರೈ ದಂಪತಿಗಳಿಗೆ ಭಗವಂತನು ತಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಮುಂದಿನ ದಿನಗಳಲ್ಲಿ ನೀಡಲಿ ಅನ್ನುವಂಥ ಶುಭ ಕಾಮನೆ ಹೇಮಾಂತರಾಂಗ ಪ್ರಾಂತೀಯ ಸಮ್ಮೇಳನದ ವತಿಯಿಂದ. Mementos. I kindly request RC Hemana Chetty to distribute the mementos to the organizing committee. Firstly, Manoranjan KR, RC of Region 1. Yashwant Pujari, RC of Region 2. Swarupa S. Shetty of Region 3. Vijay Vishnu Maya of Region 4. Ramesh Bangera of Region 5. Dharanendra Jain of Region 6. Danu Uttaya of Region 8. KP Rajay Gowda of Region 9. N. Venkatesh of Region 10. NK Vijay of Region 11.
ಒಂದರ ಮಾರ್ಗದರ್ಶಕರು ಶ್ರೀ ಆನಂದ ರೈಪಿ ತಾವು ವೇದಿಕೆ ಮುಂಭಾಗ ಬಂದು ಸ್ಮರಣೆಗೆ ಸ್ವೀಕರಿಸಬೇಕು. ಹಾಗೆ ವಲಯ ಮಾರ್ಗದರ್ಶಕರಾದ ಗಂಗಾಧರ್ ರೈ ಎಸ್, ವಲಯ 1ರ ವಲಯಾಧ್ಯಕ್ಷರು ಶಿವಪ್ರಸಾದ್ ಶೆಟ್ಟಿ ಎನ್, ವಲಯ 2ರ ವಲಯಾಧ್ಯಕ್ಷರು ಶ್ರೀ ವೆಂಕಪ್ಪಗೌಡ ಕೇನಾಜೆ, ಪ್ರಾಂತೀಯ ಮಾರ್ಗದರ್ಶಕರು ಸುದರ್ಶನ ಪಡಿಯಾರ್, ಗ್ಯಾಟ್ ಸಂಯೋಜಕರಾದಂಥ ಜಯಪ್ರಕಾಶ್ ರೈ ಎನ್, ಫಂಡ್ ರೈಸಿಂಗ್ ಕಮಿಟಿಯ ಸಂಚಾಲಕರಂತ ಶ್ರೀಯುತ ಆನಂದ ಪೂಜಾರಿ, ಸ್ಟೇಜ್ ಆ್ಯಂಡ್ ವೆನ್ಯೂ ವ್ಯವಸ್ಥೆಯ ಸಂಚಾಲಕರಂತ ಲ್ಯಾನ್ಸಿ ಮೆಸ್ಕ್ರೇನಿಯಸ್, ರಿಜಿಸ್ಟ್ರೇಷನ್ ಕಮಿಟಿಯ ಸಂಚಾಲಕರಾದ ಸಂಧ್ಯಾ ಸಚಿತ್ ರೈ, ಫುಡ್ ಕಮಿಟಿಯ ಸಂಚಾಲಕರಾದಂಥ ರಾಜೇಶ್ ಶೆಟ್ಟಿ, ಫೆಲೋಶಿಪ್ ಕಮಿಟಿಯ ಸಂಚಾಲಕರು ಲಿಜೋ ಜೋಸ್, ಎಲ್ಲ ಸಂಚಾಲಕರು ವೇದಿಕೆಗೆ ಬಂದು ಈ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ಎಂಸಿಯೊಂದಿಗೆ ಸಹಕರಿಸಿದಂಥ ಧನಲಕ್ಷ್ಮಿ ನವೀನ್. ಸಂಪಾಜ ಪ್ರೆಸಿಡೆಂಟ್ ರಿಜಿಸ್ಟ್ರೇಷನ್ ಕಮಿಟಿ Palangaya, Shashidhar Palangaya to accept the honor. PRO Ravi Prasad Shetty, Media and Digital Dayanand Rai Manavalike, Chandrasekhar Rai Nanje, Santosh Jake, Professor Rangaya Shettigar of Resolution Committee, Sandesh Shetty, Guest Coordinator, Keshava Pujari Parking Committee, Navin Rai Chelladka Audio and Video, Tina Devicharan Honoring, Dinesh Acharya Entertainment, Shashidhar Navin Rai Panjala Photography, Ranjita Rai and NCC Cadet Aditya B. Gowda. ಮುಂದೆ ಶುಭ ಹಾರೈಕೆಗೆ ಅವಕಾಶ. ಪೂರ್ವ ರಾಜ್ಯಪಾಲರಾಗಿರುವಂಥ ರೊನಾಲ್ಡ್ ಗೋಮ್ಸ್ ಸರ್, ದ್ವಿತೀಯ ರಾಜ್ಯಪಾಲರಾಗಿರುವಂತಹ ಮೆಲ್ವಿನ್ ಡಿಸೋಜಾ ಸರ್, ಕ್ಯಾಬಿನೆಟ್ ಸದಸ್ಯರಾಗಿರುವಂತಹ ಲಯನ್ ಗೋವರ್ಧನ್ ಶೆಟ್ಟಿ ಸರ್, ಶುಭ ಹಾರೈಕೆಗಾಗಿ ವೇದಿಕೆಗೆ ತಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಇನ್ನೋರ್ವ ಕ್ಯಾಬಿನೆಟ್ ಸದಸ್ಯರಾಗಿರುವಂತಹ ಭಾರತಿ ಬಿ ಎಂ ಮೇಡಮ್, ತಮಗೆ ಶುಭ ಹಾರೈಕೆಗೆ ವೇದಿಕೆಗೆ ಅವಕಾಶ.
Lowering the national flag, I kindly request Aditya B. Gowda to lower the national flag and do the honors. ಹೇಮ ತರಂಗ ಇಷ್ಟು ಒಳ್ಳೆ ಕಾನ್ಫರೆನ್ಸ್ ಇದು ನಮ್ಮ ಪ್ರಿಸೈಡಿಂಗ್ ಆಫೀಸರ್ ಆದ ಲಯನ್ ರೀಜನ್ ಚೇರ್ಪರ್ಸನ್ ಆದ ಲಯನ್ ಹೇಮನಾಥ್ ಶೆಟ್ರ್ ಅವರೇ, ಚೀಫ್ ಗೆಸ್ಟ್ ಅವರು ದಿನೇಶ್ ಮುಟ್ಟವರೇ, ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ಮುಂದಾಸಿನವರು ಮತ್ತು ಅಲ್ಲಿ ಊಟ ಮಾಡೋರು ಎಲ್ಲ ಗಣ್ಯರೇ, ಇವತ್ತು ಈ ವಾತಾವರಣದಲ್ಲಿ ಭಾರಿ ಸಂತೋಷ ಆಗಿದೆ. ಒಂದು ಯಾಕಂದರೆ ಇದು ನಮ್ಮದು ಮನೆ ವಾತಾವರಣ ಆಗಾಗಿದೆ. ಇಷ್ಟು ಒಳ್ಳೆಯದು ನನಗೆ ಹೇಳ್ತಿದ್ರು ಹೇಮನಾಥ್ ಶೆಟ್ರ್ ಅವರು, ಒಂದು ಇಲ್ಲಾಡೆ ಮಲ್ತೊಂದುಲ್ಲ ಭಾರಿ ಖುಷಿ ಆಪುಂಡು ಬಂದು ಒಂಜಿ ನಮ್ಮ ಯಾಪಲ್ಲ ಬರ್ನಾಗ ಇಲ್ಲ ಬತ್ತಿನಕ್ಕ ಆತ ನೀನಿ ಸಂದರ್ಭಡು ಅಂಚ ಆ ಸಂದರ್ಭ ನಾನು ಹೇಮನಾಥ್ ಶೆಟ್ರ್ ವಿಷಯ ಬೊಕ್ಕ ಮಾತ ಕಮಿಟಿಗೆ ಭಾರಿ ಅಭಿನಂದನೆ ಇಷ್ಟಪಡ್ತು ಮಲ್ತೊಂದಿಲ್ಲ. ಒಂಜಿ ಹೇಮನಾಥ್ ಶೆಟ್ರ್ ವಿಷಯ ಒಂಜಿ ಪಂಡ್ರೆ ನಾನು ಇಷ್ಟಪಡೋದಿಲ್ಲ. ದಾಪಂಡ ಏನಿದ್ರೂ ಸಹ ನಾನು ನೋಡಿದಾಗೆ ಯಾವುದು ಯಾರಿಗೂ ಕಷ್ಟ ಇದ್ದರೆ, ಯಾರಿಗೆ ಮನೆ ಬೇಕಿದ್ದರೆ ಅಥವಾ ಯಾರಿಗಾದರೆ ಸಹಾಯ ಮಾಡಲಿಕ್ಕಿದ್ರೆ ಅವರು ಮನಸ್ಸಲ್ಲಿ ನಾನು ನಿಜವಾಗಿ ನೋಡಿದಂದರೆ ರಿಯಲಿ ವಿತ್ ದ ಸರ್ವಿಸ್ ಫ್ರಮ್ ದ ಹಾರ್ಟ್ ಮಾಡ್ತಾರೆ ಅವರು. ನಾನಿದು ಇಲೆಕ್ಷನ್ ವಿಷಯ ಆಗಲಿ ಇದು ವಿಷಯ ಮಾತಾಡ್ದಲ್ಲ, ಯಾಕೆಂದರೆ ಹೇಮನಾಥ್ ಶೆಟ್ಟಿ ವಿಷಯದಲ್ಲಿ ನಾನು ಮನಪೂರ್ವಕ ಹೇಳ್ಬೋದು, ಈಸ್ ಅ ರೈಟ್ ಪರ್ಸನ್, ರೈಟ್ ಲೀಡರ್ ಫಾರ್ ಅವರ್ ನಾಟ್ ಓನ್ಲಿ ಲಯನ್ಸ್ ಈವನ್ ಫಾರ್ ದ ಹೋಲ್ ಡಿಸ್ಟ್ರಿಕ್ಟ್ ಆಲ್ಸೋ ಅಂತೇಳಿ. ಸೊ ಹಾಗೆ ಈ ಸಂದರ್ಭದಲ್ಲಿ ನಾನು ಮನಪೂರ್ವಕವಾಗಿ ನಾನು ಅಭಿನಂದಿಸಲು ಇಷ್ಟಪಡ್ತಿದ್ದೇನೆ. ಈ ನಮ್ಮ ಹೇಮನಾಥ್ ಶೆಟ್ರು, ಅನಿತಕ್ಕ ಮತ್ತು ಎಲ್ಲ ನಮ್ಮ ಗಣೇಶ್ ಶೆಟ್ಟಿ ತಂಡ ಅವರಿಗೆ ಎಲ್ಲ ಹೃತ್ಪೂರ್ವಕ ಅಭಿನಂದಿಸಲು ಇಷ್ಟಪಡ್ತಿದ್ದೇನೆ. ಹಾಗೆ ಇನ್ನೊಂದು ನಾನು ವಿಶೇಷತೆ ಅಂದರೆ ನಮ್ಮ ಚೀಫ್ ಗೆಸ್ಟ್ ಮಾತು. ಟು ವೆರಿ ಫ್ರ್ಯಾಂಕ್ ಸರ್, you have really enlightened us regarding the statistics part, the facts about what India we see and what it is actually. ಯಾಕಂದರೆ ಆ ಸಂದರ್ಭದಲ್ಲಿ ಕೆಲವು ವಿಷಯದಲ್ಲಿ ಅವರು ಹೇಳಿದ್ದಾರೆ. ಆ್ಯಂಡ್ ರಮಣತನ್ನ ನಮ್ಮ ಜೊತೆ ಕೂತಿದ್ರು, ಅವ್ರು ನಿಜವಾಗಿ ಹೇಳಿದರು, ದಿಸ್ ಇಸ್ ವಾಟ್ ಐ ಥಿಂಕ್ ಹಿ ಹಸ್ ಟೋಲ್ಡ್ ಮೀ ವೆನ್ ಪ್ರಜಾವಾಣಿದು ಆರ್ಟಿಕಲ್ ನೀವು ಫಸ್ಟ್ ಮಾಡಿದವಾಗ ಅವ್ರು ನನಗೆ ಹೇಳಿದರು, ಪ್ರಜಾವಾಣಿ ಫಸ್ಟ್ ಆರ್ಟಿಕಲ್ ಅವ್ರು ಓದಿದ್ರ ಮೇಲೆ ನಿಮ್ಮ ಹತ್ರ ಭೇಟಿಯಾಗಿದ್ದರು. ಸೊ ಆ ಸಂದರ್ಭದಲ್ಲಿ ಮೆನಿ ಇಯರ್ಸ್ ಬ್ಯಾಕ್. ಸೊ ಐ ಕುಡ್ ಸಿ ಹೀಸ್ ಎಕ್ಸ್ಪ್ರೆಷನ್, ಬ್ಯೂಟಿಫುಲ್ ಎಕ್ಸ್ಪ್ರೆಷನ್, ಆ್ಯಂಡ್ ಎವ್ರಿ ನೌ ಆ್ಯಂಡ್ ದೆನ್ ಅವ್ರು ಮಾತವಾಗ ಅವರು ಕ್ಲಾಪ್ ಹೊಡಿತಿದ್ರು. ಸಿ ದಿಸ್ ಈಸ್ ದ ಸ್ಟ್ರೆಂತ್ ಆಫ್ ದ ಲೀಡರ್ ಆಫ್ ದ ಚೀಫ್ ಗೆಸ್ಟ್ ಯಾರು ಮಾತಾಡಿದ್ದಾರೆ. ಯಾಕಂದರೆ ಇಷ್ಟು ಒಂದು ಒಳ್ಳೆ ಮಾತು, that is really a hats off to you, sir. You have really enlightened us with all your good information given to us. ಮತ್ತು ನಮ್ಮ ಕಮಿಟಿ ವಿಷಯದಲ್ಲಿ ಹೇಳಿಗೆ ಗಣೇಶ್ ಶೆಟ್ರ್ ವಿಷಯದಲ್ಲಿ ಆ್ಯನ್ ಆಲ್ ರೌಂಡರ್ ಆಗಿದ್ದಾರೆ. ಯಾಕಂದರೆ ಇವತ್ತು ಈ ವಾತಾವರಣದಲ್ಲಿ ಎನಿವನ್ ಈಗ ಇಲ್ಲಿ ಇದ್ದಾರೆ ಊಟ ಮಾಡಿದ್ರು ಸಹ ಅವರು ಒಂದು ಮಾತು ಕೇಳ್ತಾ ಇರ್ತಾರೆ.
ಅದು ಒಂದು ಕಮಿಟಿ ಅವರು ಒಂದು ರೆಸ್ಪಾನ್ಸಿಬಿಲಿಟಿ ಮಾಡಿದ್ದಾರೆ. ಸೊ ಮೈ ರಿಯಲಿ ಕಾಂಪ್ಲಿಮೆಂಟ್ಸ್ ನಿಮಗೂ ಎಲ್ಲ ನಿಮ್ಮ ಮತ್ತು ನಿಮ್ಮ ತಂಡದವರಿಗೆ ನಂದು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಿದ್ದೇನೆ. ಹಾಗೆ ಈ ವಿಷಯದಲ್ಲಿ ನಾನು ಇನ್ನೂ ಜಾಸ್ತಿ ಮಾತು ಹೋಗಲ್ಲ, ಯಾಕಂದರೆ ನಾನು ಅಫ್ಕೋರ್ಸ್ ಐ ಆಮ್ ದ ಕ್ಯಾಂಡಿಡೇಟ್ ಎವ್ರಿ ಎಲ್ಲ ಗೊತ್ತು. ಸೊ ಆ ವಿಷಯದಲ್ಲಿ ಎಲ್ಲರಿಗೆ ನಾನು ಕೈ ಜೋಡಿಸಿ ನಾನು ವಿನಂತಿ ಮಾಡಿಸ್ತಿದ್ದೇನೆ. ನಾಡ್ದು ಏಪ್ರಿಲ್ 9-10 ನಿಮ್ಮೆಲ್ಲ ಸಹಕಾರ ಬ್ಲೆಸ್ಸಿಂಗ್ಸ್ ನನಗೆ ನೀಡಿದೆ ಅಂತ ಹೇಳಿ, ನನ್ನ ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಮಾಡಿ ಅಂತೇಳಿ ನಾನು ನಿಮಗೆಲ್ಲ ಪ್ರೇ ಮಾಡ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಲಾಂಗ್ ಲಿವ್ ಲಯನಿಸಮ್. ಮುಂದೆ ಶುಭ ಹಾರೈಕೆಗಾಗಿ ಭಾರತಿ BM ಮೇಡಮ್ ತಮಗೆ ಅವಕಾಶ. ಹೇಮಂತರಂಗ ಈ ಒಂದು ಪ್ರಾಂತೀಯ ಸಮ್ಮೇಳನದ ಪ್ರಾಂತೀಯ ಅಧ್ಯಕ್ಷರಾದ ಹೇಮಂತ್ ಶೆಟ್ಟಿ ಅವರೇ ಹಾಗೂ ಅನಿತಾ ಶೆಟ್ಟಿ ಅವರೇ, ಹಾಗೆ ವೇದಿಕೆಯಲ್ಲಿ ಇವತ್ತಿನ ಮುಖ್ಯ ಅತಿಥಿಯಾದಂಥ ದಿನೇಶ್ ಅಮೀನ್ ಅವರೇ, ಇಲ್ಲಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರಿಗೆ, ಪ್ರಪ್ರಥಮವಾಗಿ ಇವತ್ತಿನ ಈ ಒಂದು ಸುಂದರ ಸಂಜೆ ಸುಂದರ ಸಮ್ಮೇಳನವನ್ನು ಅತ್ಯುತ್ತಮವಾಗಿ ಪ್ರಾಂತೀಯ ಸಮ್ಮೇಳನವನ್ನು ಮಾಡಿದಂಥ ಹೇಮನಾಥ್ ಶೆಟ್ಟಿ ಅವರು ಹಾಗೂ ಗಣೇಶ್ ಶೆಟ್ಟಿ ಮತ್ತು ಅವರ ತಂಡದವರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅತ್ಯುನ್ನತ ಕೆಲಸವನ್ನು ಮಾಡುವಾಗ ಯೋಜನೆಗಳು ಬಹಳಷ್ಟು ಮೂಡಿ ಬರ್ತದೆ. ಆದರೆ ಇವತ್ತು ಈ ಒಂದು ಹೊಸ ಪರಿಚಯ, ಎಲ್ಲರಿಗೂ ಹೊಸ ಪರಿಚಯ ಆದಂಥವರ ಮನೆಯಲ್ಲಿ ಇಷ್ಟೊಂದು ವಾತಾವರಣ ಮೂಡಿಸಿದಂಥ ಒಂದು ಸಕಲ ಸಮ್ಮೇಳನಕ್ಕೆ ಸಿದ್ಧತೆಯನ್ನು ಮಾಡಿದಂಥ ರೂವಾರಿಯಾದ ಗಣೇಶ್ ಶೆಟ್ಟಿ ಅವರ ತಂಡಕ್ಕೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಎಲ್ಲ ರೀಜನ್ ಚೇರ್ಪರ್ಸನ್ ಇವತ್ತು ಬಂದಿದ್ದಾರೆ, ಹಾಗೂ ಎಲ್ಲ 12 ಕ್ಲಬ್ಬಿನ ಅಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ಎಲ್ಲರಿಗೂ ನನ್ನ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಝೋನ್ ಚೇರ್ಮನ್, ರೀಜನ್ ಚೇರ್ಪರ್ಸನ್ಸ್ ಎಲ್ಲ ಇಲ್ಲಿ ಇದ್ದಾರೆ. ಹಾಗೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳು ದಿನೇಶ್ ಅಮೀನ್ ಅವರು ಒಂದು 25 ವರ್ಷದ ಪತ್ರಕರ್ತರಾಗಿ ಬಹಳಷ್ಟು ಮಾರ್ಗದರ್ಶನವನ್ನು ಇವತ್ತು ಸಮಾಜದ ಒಳಗೆ ಲಯನ್ಸಿನ ಸೇವಾ ಮನೋಭಾವನೆಯನ್ನು ಇರಿಸಿಕೊಂಡು ಎಲ್ಲರ ಪರವಾಗಿ ಉತ್ತಮವಾದ ಮಾರ್ಗದರ್ಶನವನ್ನು ಇವತ್ತು ನೀಡಿದ್ದಾರೆ. ಅವರಿಗೂ ಸಹ ನಾನು ತುಂಬ ಹೃದಯದ ಅಭಿನಂದನೆಯನ್ನು ಒಂದೇ ಮಾತಿನಲ್ಲಿ ಮುಗಿಸ್ತೇನೆ. ಇನ್ನು ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲರಿಗೂ ವಂದಿಸುತ್ತಾ, ಆತ್ಮೀಯರೇ, ನಾನು 2020-23 ಏಪ್ರಿಲ್ 9-10 ನಡೆಯುವ ಕನ್ವೆನ್ಷನಲ್ಲಿ ಒಂದು ಲೇಡಿ ಲಯನ್ ಆಗಿ ಹೋದ ವರ್ಷ ಸೋತು ಈ ವರ್ಷ ಪುನಃ ಬ್ಯಾಕ್ ಟು ಬ್ಯಾಕ್ ನಿಂತ್ಕೊಂಡು ಈ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ಉದ್ದೇಶದಿಂದ ಈ ಒಂದು ಲೇಡಿ ಲೈನ್ ನಿಮ್ಮ ಮುಂದೆ ನಿಂತಿದ್ದಾರೆ. ಇವರಿಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ನನ್ನನ್ನು ಜಯಗಳಿಸಬೇಕಾಗಿ ನಿಮ್ಮೆಲ್ಲ ವಿನಮ್ರತೆಯಿಂದ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನಿಸಮ್. ವಂದನೆಗಳು BM ಭಾರತಿ ಮೇಡಮ್ ತಮಗೆ. ಮುಂದೆ ಈ ಸಂದರ್ಭದಲ್ಲಿ ಪುತ್ತೂರು ಬಾಲವನದ ಸಂಯೋಜಕರು JC ಜಗನ್ನಾಥ್ ಅರಿಯಡ್ಕ, ಪ್ರಾಂತೀಯ ಅಧ್ಯಕ್ಷರ ಆತ್ಮೀಯರು ಈ ಸಂದರ್ಭದಲ್ಲಿ ಅವರಿಗೆ ಪುಷ್ಪಗುಚ್ಛ ನೀಡಿ ಶುಭಕಾಮನೆಗಳನ್ನು ಸಲ್ಲಿಸುತ್ತಾರೆ. ಹೇಮಾಂತರಂಗ ಅತ್ಯಂತ ಸುಂದರವಾದ ಸಮ್ಮೇಳನದ ಹೆಸರನ್ನು ಸೂಚಿಸಿದವರು ಲಯನ್ ರವಿಪ್ರಸಾದ್ ಶೆಟ್ಟಿ ಅವರು. ಈಗಾಗಲೇ ಘೋಷಿಸಿದಂತೆ ತಮ್ಮ ಈ ಒಂದು ಪ್ರಕ್ರಿಯೆಗಾಗಿ ಬಹುಮಾನವನ್ನು ಪ್ರಾಂತೀಯ ಅಧ್ಯಕ್ಷರಿಂದ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಮುಂದೆ ಎಲ್ಲರನ್ನು ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಸಲ್ಲಿಸುತ್ತಿದ್ದಾರೆ ಅತಿಥೇಯ ಕ್ಲಬ್ನ ಕಾರ್ಯದರ್ಶಿ ಲಯನ್ ಹರೇ ಕೃಷ್ಣ ಅವರು. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಜೆಯಲ್ಲಿ
ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ನಮ್ಮ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀ ಹೇಮನಾಥ್ ಶೆಟ್ಟಿ MJF ಇವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ದೀಪ ಹಚ್ಚಿ ಉದ್ಘಾಟನೆ ಮಾಡಿದ ನಮ್ಮ ಪ್ರಾಂತ್ಯದ ಪ್ರತಿಮಾ ಮಹಿಳೆ ಅನಿತಾ ಹೇಮನಾಥ್ ಶೆಟ್ಟಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಮುಖ್ಯ ಅತಿಥಿಯಾಗಿ ಬಂದು ಹಿರಿಯ ಪತ್ರಕರ್ತರು ನಮಗೆ ಅವರ ಸರ್ವೀಸ್ನಲ್ಲಿ ಏನೆಲ್ಲ ಅವರು ನೋಡಿದ್ದಾರೆ ಅದನ್ನು ನಮಗೆ ತಿಳಿಸಿದ್ದಾರೆ. ಅದನ್ನು ನಾವು ತೆಗೆದುಕೊಳ್ಳೋದು ಬಿಡುವುದು ನಮಗೆ ಬಿಟ್ಟದ್ದು. ಆದರೆ ಅದರಲ್ಲಿ 90% ಒಳ್ಳೆಯ ಅಂಶ ಉಂಟು. ಅದನ್ನು ತಿಳಿಸಿದಂಥ ನಮ್ಮ ಮುಖ್ಯ ಅತಿಥಿ ದಿನೇಶ್ ಅಮೀನ್ ಮೊಟ್ಟು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವ ಧನ್ಯವಾದಗಳು. ಹಾಗೆ ಧನ್ಯವಾದ ಕಾರ್ಯಕ್ರಮವನ್ನು ಹೆಚ್ಚು ಉದ್ದ ಎಳೆಯುವುದು ಬೇಡ. ವೇದಿಕೆಯಲ್ಲಿದ್ದೆಲ್ಲ ಗಣ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಿಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಪ್ರೋಗ್ರಾಮ್ ಮಾಡಲಿಕ್ಕೆ ನಮಗೆ ಸ್ಥಳಾವಕಾಶವನ್ನು ಕೊಟ್ಟ ನಮ್ಮ ಅನಿತಕ್ಕನ ಮನೆಯವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಎರಡನೇದು, ಇಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಇರ್ಬೋದು, ಅಥವಾ MC ಮಾಡುವ ಕಾರ್ಯಕ್ರಮ ಇರ್ಬೋದು, ಅಥವಾ ಬೇರೆ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಧನ್ಯವಾದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. Thank you so much, sir. Now I kindly request our region chairperson, Lion Hemnath Shetty, to adjourn the meeting for cultural activities, dinner and fellowship. ಪ್ರಾಂತೀಯ 7ರ ಅಧ್ಯಕ್ಷನಾಗಿ ಇವತ್ತಿನ ಪ್ರಾಂತೀಯ ಸಮ್ಮೇಳನವನ್ನು ಡಿನ್ನರ್ ಮತ್ತು ಫೆಲೋಶಿಪ್ಗಾಗಿ ಮುಂದೂಡ್ತಿದ್ದೇನೆ. ಹೇಮಾಂತರಂಗ ಪ್ರಾಂತೀಯ ಸಮ್ಮೇಳನ ಸಂಪನ್ನಗೊಂಡಿದೆ. ಎಲ್ಲ ಈ ಸಮ್ಮೇಳನದ ಯಶಸ್ಸಿಗೆ ಕಾರಣೀಭೂತರಾದ ಎಲ್ಲ ಲಯನ್ ಬಂಧುಗಳಿಗೂ ಪ್ರಾಂತ್ಯ 7ರ ವತಿಯಿಂದ ಹೃತ್ಪೂರ್ವಕ ಅಭಿವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ.